ಕೆಲವ್ರದ್ದು ನಂಬರ್ ತೊಗೊಂಡ್ಬಿಟ್ರೆ ರಾತ್ರಿ ಎಲ್ಲ ಮೆಸೇಜ್ ಎಲ್ಲ ಮಾಡಿದೆಲ್ಲ ಉಂಟಂತೆ, ಗೊತ್ತಿಲ್ಲ. ಲಾಸ್ಟ್ ಒಂದು 2-3 ಕೇಸಸ್ ಆ ಥರ ಆಯಿತು ಆಲ್ ಓವರ್ ಇಂಡಿಯಾದಲ್ಲಿ. ಆ ಥರ ಆಗಿಬಿಟ್ಟು ಅದನ್ನೆಲ್ಲ ಎಲ್ಲ ನಾವು ಮಾಡ್ಕೊಂಡು ತಪ್ಪಿದೆ ಮೇಡಮ್. ಎಲ್ಲ ಡೆಲಿವರಿ ಬಾಯ್ಸ್, ನಾನು ಹೇಳೋದು ಇವ್ರು ಅಂತೇನಿಲ್ಲ, ಎಲ್ಲ ಡೆಲಿವರಿ ಮಾಡಿದ ಬಾಯ್ಸ್ ತಪ್ಪು. ಏನಾಯಿತು ಏನಂದರೆ ನಾವು ನಮಗೆ ಸುಲಭ ಆಗಲಿ ಅಂತ ಕೆಲವುದೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ. ಅಂದರೆ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ನಾವು ಸರ್ಕಲಲ್ಲಿ ಅವ್ನು ಡೆಲಿವರಿ ಬಾಯ್ ಕೆಲಸ ಮಾಡ್ತಾನೆ ಅಂತ ಮರೆ ಆ ಥರ ಮಾತೆಲ್ಲ ಬರೋದಿತ್ತು. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ಅದಕ್ಕೆ ಅಂತಲೇ ಒಂದು ರೆಸ್ಪೆಕ್ಟ್ ಬಂದಿದೆ, ಅದಕ್ಕೊಂದು ವ್ಯಾಲ್ಯೂಸ್ ಇದೆ. ಅಂದರೆ ಏನು ಬದಲಾಯಿತು ಅಂತ ಹೇಳಿದರೆ ಸೊ ಈ ಸಿಟಿಗೂ ಮತ್ತು ಹಳ್ಳಿಗೂ ಡೆಲಿವರಿ ಡಿಫ್ರೆನ್ಸ್ ಏನು? ನೀವು ಸಿಟಿನಲ್ಲೇ ಇರೋದ್ರಿಂದ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತಾ? ಎಲ್ಲ ಇವಾಗ ಹೇಳೋದು ಇನ್ಸ್ಟಾ, ಫೇಸ್ಬುಕ್, ಇದರಿಂದನೇ ಎಲ್ಲ ಅರ್ಧ ಹಾಳಾಗ್ತದೆ. ಅಂದರೆ ಅದ್ರಲ್ಲಿ ತೋರಿಸ್ತಾರೆ ನಮಗೆ 1500 ಶಿಪ್ಮೆಂಟ್ಸ್ ನಾನು ನಿಮಗೆ 500, 700, 800 ಕೊಡ್ತೇನೆ. ಡೆಲಿವರಿ ಬಾಯ್ಸಿಗೆಲ್ಲ ಇವಾಗ ಸ್ಯಾಲ್ರಿ ಎಫೆಕ್ಟ್ಸ್ ಯಾವುದು ಸಹ ಇಲ್ಲ. ಏನಿದ್ರೆ ಈಗೆಲ್ಲ ಪೀಸ್ ವರ್ಕ್ ಎಫೆಕ್ಟ್ ಮಾಡಿಬಿಟ್ಟಿದ್ದಾರೆ. ಮೊದಲು ಸ್ಯಾಲ್ರಿ ಇತ್ತು. ಆಗ ಸ್ಯಾಲ್ರಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಲೇಸಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ, ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ. ಸ್ಯಾಲ್ರಿ ಬೇಸಿಸ್ ಎಲ್ಲ ಇವಾಗೆಲ್ಲ ತೆಗೆದಿದ್ದಾರೆ. ಇನ್ನೆಲ್ಲ ಮೊನ್ನೊಂದು ಆಕ್ಸಿಡೆಂಟ್ ಆಯಿತು, ಅವನೇನು ಅರ್ಜೆನ್ಸಿಲಿ ಇದ್ನೋ ಏನೋ ಗೊತ್ತಿಲ್ಲ. ಅದೇ ಥರನೇ ಎಲ್ಲರೂ ಹಾಗೆ ಈಗ 10 ನಿಮಿಷ ಡೆಲಿವರಿ ಮಾಡಬೇಕಂತೇಳಿ ಕಂಪನಿಯವನು ಹೇಳ್ತಾನೆ, ನಾನು ನಮ್ದಂತೇಳಿ ಅಷ್ಟು ನೋಡ್ಕೊಳ್ಬೇಕು. ಆ್ಯಸ್ ಆನ್ 2023 ಒಂದು ದಿನದಲ್ಲಿ 4.4 ಬಿಲಿಯನ್ ಪಾರ್ಸಲ್ಸ್ಗಳು ಬರುತ್ತೆ. 12 ಮಿಲಿಯನ್ ಅಷ್ಟು ಕೊರಿಯರ್ ಡೆಲಿವರಿ ನಡೆಯುತ್ತೆ. ಇಷ್ಟೊಂದು ಸ್ಕೇಲ್ ಇರುವಂತಹ ಒಂದು ಸರ್ವಿಸ್ ಅಂದರೆ ಆ ಸರ್ವಿಸಲ್ಲಿರುವಂತಹ ವ್ಯಕ್ತಿಗಳ ಲೈಫ್ ಹೇಗಿರುತ್ತೆ, ಈ ಥರದ ಒಂದು ಕೆಲಸಕ್ಕೆ ಯಾಕೆ ಬಂದ ಮೇಲೆ ಹೇಗಿದ್ದಾರೆ. ನಮಗೆ ಬರೀ ಡಬ್ಬ ಬರುತ್ತೆ, ಅದರ ಹಿಂದೆ ಅವರ ಇಡೀ ಎಮೋಷನಲ್ ಸ್ಟೋರಿ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಟೈಮ್ ಇರ್ಬೋದು. ಸೊ ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಹಿಯರ್ ಇಟ್ ಈಸ್ ಆಸ್ ಸೆಲೆಬ್ರೇಟಿಂಗ್ ಅನದರ್ ಅನ್ಸಂಗ್ ಹೀರೋ, ಮಿಸ್ಟರ್ ಅಶೋಕ್ ಅವರು. 17 ವರ್ಷ ಐ ಥಿಂಕ್ ಕೊರಿಯರ್ ಇಂಡಸ್ಟ್ರಿನಲ್ಲಿ ಒಂದು ಕೊರಿಯರ್ ಎಕ್ಸಿಕ್ಯೂಟಿವ್ ಆಗಿ ಎಷ್ಟು ಡಬ್ಬಗಳನ್ನು ನೋಡಿದರೋ, ಎಷ್ಟು ಮುಖಗಳನ್ನು ನೋಡಿದರೋ, ಇದೆಲ್ಲದರ ಮಧ್ಯೆ ಲೈಫ್ನ ಎಷ್ಟು ಆಸೆಗಳು ಕನಸುಗಳನ್ನು ನೋಡಿದಿರೋ. ಮೊದಲನೇದಾಗಿ ಇಂತಹ ಒಂದು ಜರ್ನಿ, ದಿನ ಬೆಳಗಾದರೆ ಬಾಗಿಲು, ದಿನ ಬೆಳಗಾದರೆ ಡೆಲಿವರಿ ಆ್ಯಪು, ನೋಟಿಫಿಕೇಷನ್, ಇದರ ಮಧ್ಯ ಸ್ವಲ್ಪ ಬ್ರೇಕ್ ತೊಗೊಂಡು ಜಸ್ಟ್ ಕ್ಯೂರಿಯಸಲ್ಲಿ ಕ್ಯಾಮ್ರಾ ಮೈಕ್ ಮಧ್ಯ ಕೂತಿದ್ದೀರಿ. ಅಶೋಕ್ ಅವರೇ, ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಥ್ಯಾಂಕ್ ಯು ಮ್ಯಾಮ್. ಇಂಥ ಒಂದು ಆಪರ್ಚುನಿಟಿ ನಮ್ಮಂಥ ಒಂದು ಡೆಲಿವರಿ ಬಾಯ್ಸಿಗೆ ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ನಮ್ಮದು ಜೀವನ ಬಗ್ಗೆ ಒಂದು 4 ಬ್ಯುಸಿ ಲೈಫಲ್ಲಿ 4 ಜನ ಒಟ್ಟಿಗೆ ಮಾತಾಡಲಿಕ್ಕಂತ ಒಂದು ಅವಕಾಶ ಕೊಟ್ಟೋದಕ್ಕೆ ತುಂಬ ಒಂದು ಧನ್ಯವಾದಗಳು. ಇಲ್ಲ ಅಶೋಕ್ ಅವರೇ, ಐ ಥಿಂಕ್ ಅದು ನಮ್ಮ ಧರ್ಮ ಆಗುತ್ತೆ. ಅಂದರೆ ಬರೀ ಹೆಸರು ಮಾಡಿರೋರು ಸೆಲೆಬ್ರಿಟೀಸ್ಗಳು ಅದೇ ಅಲ್ಲಲ್ಲೇ ಓಡಾಡ್ತಾ ಇದ್ರೆ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ ಅಂದಮೇಲೆ 5 ಬೆರಳು ಒಂದೇ ಥರ ಇಲ್ಲದೇ ಇದ್ದರೂ 5 ಬೆರಳು ಸೇರಿದ್ರೇ ಒಂದು ಮುಷ್ಟಿ. ಹಾಗಾಗಿ ನೀವು ಎಷ್ಟೋ ಸತಿ ಕಾಣದ ಕೈ ಆದ್ರೂ ಆ ಕೈ ಇಲ್ಲದೇ ಇದ್ದಾಗ ನಮ್ಮ ಎಷ್ಟೋ ಕೆಲಸಗಳು ನಿಧಾನ ಆಗುತ್ತೆ, ಎಷ್ಟೋ ಆಸೆಗಳ ಹಿಂದೆ ನಿಮ್ಮ ಶ್ರಮ ಇದ್ದೇ ಇರುತ್ತೆ. ಸೊ ಫಸ್ಟ್ಲಿ ಎಲ್ಲರ ಕುತೂಹಲ ಇದ್ದೇ ಇರುತ್ತೆ. ಇವತ್ತು ಬೆಂಗಳೂರಂತಹ ನಗರದಲ್ಲಿ ಒಂದು 20-30 ಸಾವಿರ ದುಡಿಯೋದೇ ಅಷ್ಟೇನು ಕಷ್ಟ ಇಲ್ಲ. ಈಗ ಒಂದು 10-15 ವರ್ಷ ಹಿಂದೆ ಕಂಪೇರ್ ಮಾಡಿದ್ರೆ ಅಲ್ಲ. ಸೊ ನೀವೊಂದು 19 ವರ್ಷ ಇಷ್ಟು ಬದಲಾಗ್ತಾ ಇರುವಂತಹ ಒಂದು ಸಮಾಜದಲ್ಲಿ ಇನ್ನೂ ಒಂದು ಕೊರಿಯರ್ ಎಕ್ಸಿಕ್ಯೂಟಿವ್ ಆಗೇ ಜೀವನನ ನೋಡ್ತಾ ಇದ್ದೀರಾ ಅಂದಮೇಲೆ, ಫಸ್ಟ್ಲಿ ಹೇಗಿದ್ದೀರಾ ಈ ಒಂದು ಕಾಲಘಟ್ಟದಲ್ಲಿ? ಕೆಲಸ ಹೇಗಿದೆ? ಎಲ್ಲಿಂದ ಬರ್ತಾ ಇದ್ದೀರಾ? ಮೇಡಮ್ ಸೂಪರ್ ಇದೆ. ಯಾಕಂದರೆ ನಮಗೆ ಜೀವನ ಕಲಿಸಿಕೊಟ್ಟಿದೆ. ಒಂದು ಕಡೆಯಿಂದ ಜೀವನ ಕಲಿಸಿಕೊಟ್ಟಿದೆ, ಒಂದು ಕಡೆಯಿಂದ ಜೀವನ ಕಟ್ಟಿಕೊಟ್ಟಿದೆ ನಮಗಿದು. ಹಾಗಾಗಿ ನನ್ನ ಲೈಫ್ ಇದು ಸೂಪರ್. ಹಾಗಾಗಿ ನಾವು ಈ ಬೇರೆ ಯಾವ ಪೊಸಿಷನ್ಗೆ ಹೋಗ್ಲಿಕ್ಕೆ ನಮ್ಗೆ ಇಷ್ಟಪಟ್ಟಿಲ್ಲ. ನನಗೆ ಇದೇ ನಮ್ಮದಂತೇಳಿ ಒಂದು ಫ್ಯಾಮಿಲಿ ಇದೆ, ಈ ಡೆಲಿವರಿ ಎಕ್ಸಿಕ್ಯೂಟಿವ್ ಒಂದು ಫ್ಯಾಮಿಲಿ. ಇಲ್ಲೇ ನಮಗೊಂಥರ ದಿನಕ್ಕೊಂದು 4 ಜನ ನೋಡ್ಲಿಕ್ಕೆ ಸಿಗ್ತಾರೆ. 4 ಮೈಂಡ್ ಆಗೋವಂಥ ಫ್ರೆಶ್ ಅಪ್ ಮೈಂಡು ಅಲ್ಲ, ಅಬ್ಸರ್ಡ್ ಮೈಂಡು, ಯಾವುದೋ ಒಂದು 4-5 ಜನ ಸಿಗುವಂಥರಿಂದ. ಹಾಗಾಗಿ ನನಗೇನೋ ಇದು ನನಗೆ ಜೀವನ ತುಂಬ ಕಟ್ಟಿಕೊಟ್ಟಿದೆ ಅಂತೇಳಿ ಭಾರಿ ನಾನು ಸಂತೋಷವಾಗಿ ಹೆಮ್ಮೆಯಿಂದ ನಾವು ಹೇಳ್ತೇವೆ ಮೇಡಮ್. ಇದು 2 ಮಾತು ಹೇಳಿದ್ರಿ. ಒಂದು ಜೀವನ ಕಟ್ಕೊಟ್ಟಿದೆ, 2ನೇದು ಜೀವನ ಕಲಿಸ್ಕೊಟ್ಟಿದೆ ಅಂತ. ಐ ಥಿಂಕ್ ಜೀವನದಲ್ಲಿ ಎಲ್ಲಿವರೆಗೂ ಕಲಿಯೋ ಮನೋಭಾವ ಇರುತ್ತೋ ಕಲಿತಾನೇ ಇರ್ತಾರೆ. ಅದು ಎಲ್ಲರಿಗೂ ಅಪ್ಲಿಕಬಲ್ ಆಗುವಂಥ ಒಂದು ಸ್ಟೇಟ್ಮೆಂಟು. ಆದರೆ ಕೆಲವು ಕ್ಷೇತ್ರಗಳು ಮಾತ್ರ ಕೆಲವುದನ್ನು ಮಾತ್ರ ಕಲಿಸ್ಕೊಡತ್ತೆ. ಸೊ ಕೊರಿಯರ್ ಅಂತ ಬಂದಾಗ ಫಸ್ಟ್ಲಿ ಯಾಕೆ ಈ ಒಂದು ಕೊರಿಯರ್ ಆ ಇಂಡಸ್ಟ್ರಿನ ಚೂಸ್ ಮಾಡ್ಕೊಂಡ್ರಿ? ಇದು ನೀವೇ ಆಯ್ಕೆ ಮಾಡಿದ್ದ, ಅದು ಅನಿವಾರ್ಯವಾಗಿ ಆಗಿದ್ದ? ಇಲ್ಲ, ಅವಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದು ಒಳಗಡೆ ಸೇರ್ಕೊಂಡ್ವಿ ನಾವು ಇದಕ್ಕೆ. ಅಂದರೆ ಹೇಳಿದರೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ನಾವು ಆಗ ಅಂದರೆ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರು ಇಲ್ಲದಿದ್ದಾಗ ಆ ಟೈಮಲ್ಲಿ ನಮಗೆ ಕೊರಿಯರ್ ಫೀಲ್ಡ್ ಇದ್ದದ್ದು. ಇಲ್ಲ ಅಂತಂದರೆ ಬೇರೆ ಒಂದು ಆಪ್ಷನ್ಸಿಗೆ ಹೋಟ್ಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹೋಗಬೇಕಿತ್ತು. ಅವಾಗ ಏನಾಯ್ತು ಅಂದರೆ ನಮಗೆ ಕೊರಿಯರ್ ಫೀಲ್ಡೇ ನಮಗೆ ತುಂಬ ಒಳ್ಳೆ ಕ್ಯೂರಿಯಾಸಿಟಿ ಅನಿಸ್ತು. ಮತ್ತು ನಮಗೊಂಥರ ಆಸೆನಿತ್ತು ಮುಂದೆ ಫ್ಯೂಚರಲ್ಲಿ ಏನಾದರೂ ಒಂದು
ಒಳ್ಳೆ ಕಂಪನಿಗೆ ಏನಾದರೂ ಒಳಗಡೆ ಸೇರ್ಕೊಂಡು ಒಳ್ಳೆ ಕೆಲಸ ಸಿಗ್ಬೋದು ಅಂತೇಳಿ. ಹ್ಮ್. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಅನ್ಸುತ್ತೆ ನಮಗೆ ಡೆಲಿವರಿ ಎಕ್ಸಿಕ್ಯೂಟಿವ್ ನಮಗೆ ತುಂಬ ಸಂತೋಷ ಕೊಡ್ತು ಜೀವನ. ಅಂದರೆ ಒಂದು ಲೆಕ್ಕದಲ್ಲಿ ಒಂದು ಲೆವೆಲಲ್ಲಿ ಹೇಳಿದಾಗೆ ಲಾಸ್ಟ್ ಹೇಳಿದಾಗೆ ನಾವು 4 ಜನ ಒಟ್ಟಿಗೆ ಸೇರ್ಕೊಂಡ್ವಿ, 4 ಜನ ಒಟ್ಟಿಗೆ ಮಾತಾಡಿ ಕಲ್ತ್ಕೊಂಡ್ವಿ. ಪ್ರತಿಯೊಬ್ಬರು ಅಷ್ಟೇ, ಒಬ್ಬ ಒಳ್ಳೆ ವ್ಯಕ್ತಿತ್ವ ಸಿಗ್ತಾನೆ, ಇಲ್ಲ ಒಬ್ಬ ಸೆಲೆಬ್ರಿಟಿ ಮನೆಗೆ ನಾವು ಹೋಗಿ ಡೆಲಿವರಿ ಕೊಟ್ಟದೆಲ್ಲ ಉಂಟು, ಅಂದ್ರೆ ನಾರ್ಮಲ್ ಮನೆಗೆ ಹೋಗಿ ಡೆಲಿವರಿ ಕೊಟ್ಟದ್ದು ಉಂಟು. ಅಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ ಚಂದ ರೀತಿಯಲ್ಲಿ ಇರುತ್ತೆ. ಅವರು ಬ್ರಿಜಿ ಶೆಡ್ಯೂಲ್ ಬಂದು ಹಾಯ್ ಅಂತ ಹೇಳುವಾಗ ನಮ್ಗೆ ಅದೊಂಥರ ಒಂದೊಂದು ಖುಷಿ. ಈ ಥರ ಅದಕ್ಕೆ ನಮ್ಗೆ ಭಾರಿ ಒಂದು ಸಂತೋಷ ಇತ್ತು. ಈ ಡೆಲಿವರಿ ಎಕ್ಸಿಕ್ಯೂಟಿವ್ ಫೀಲ್ಡ್ ಅಂತ ಹೇಳಿದರೆ ನಮಗೆ ಯಾವಾಗಲೂ ಎಲ್ಲ ಹುಡುಗರು ಹೇಳುವಂಥದ್ದು ಭಾರಿ ಒಂದು ಸಂತೋಷ ಫೀಲ್ಡ್ ಇದೆ. ಇವಾಗಲೂ ನಮಗೆ ಒಂದು ಸುಮಾರು ಒಂದು 19 ಇಯರ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ನಾನೇನು ಹೇಳ್ತೇನೆ, ತುಂಬ ಖುಷಿ ಕೊಟ್ಟಿದೆ. ತುಂಬ ಅಂದರೆ ತುಂಬಾ ಖುಷಿ ಕೊಡ್ತದೆ, ನಾವು ಹೇಳ್ಬೋದು ಅದಕ್ಕೆಲ್ಲ ಅಷ್ಟು ಖುಷಿ. ಸ್ಟಾರ್ಟಿಂಗ್ ಪಾಯಿಂಟ್ ಏನು, ಯಾವ ಕಂಪ್ನಿ ಸೇರ್ಕೊಂಡ್ರಿ, ಅವಾಗ ನಿಮ್ಮ ದಿನಚರಿ ಹೇಗಿತ್ತು? ಅಂದರೆ ನಾನು ಫಸ್ಟಿಗೆ 2004 ನಾನು ಸ್ಟಾರ್ಟ್ ಮಾಡಿದ್ದು ಕೊರಿಯರ್ ಫೀಲ್ಡ್. ಅಂದರೆ 2004 ನಾನು ಜನಪ್ರಿಯ ಅಂತೇಳಿ ಒಂದು ಉಡುಪಿಯಲ್ಲಿ ಒಂದು ಅವಾಗ ಕಾಮರ್ಸ್ ಎಲ್ಲ ಇರಲಿಲ್ಲ, ಅವಾಗ ಏನಿದ್ರು ಡೊಮೆಸ್ಟಿಕ್ಸ್ ಇರುವಂಥದ್ದು, ಅಂದರೆ ಬರೀ DTDC ಆ ಥರ. DTDC ಆಮೇಲೆ ಸ್ಟಾರ್ಟ್ ಆಗಿರುವಂಥದ್ದು ನನ್ಗೆ ಗೊತ್ತಿರುವ ಹಾಗೆ, ನನ್ನ ಅನಲೈಸಿಸ್ ಪ್ರಕಾರ ಆಮೇಲೆ ಸ್ಟಾರ್ಟ್ ಆಗಿರುವಂಥದ್ದು. ಅವಾಗ ಜನಪ್ರಿಯ ಮತ್ತು ಅವಾಗ ಪ್ರೊಫೆಷನಲ್ ಅಂತೇಳಿ ಒಂದು ಕೊರಿಯರ್ ಪ್ರೊಫೆಷನಲ್ ಇತ್ತು. ಹೌದು. ಹಾಗಾಗಿ ಏನಾಯ್ತು ಅಂದರೆ ನಮಗೊಂದು ಯಾರೊಬ್ಬರು ಈಗ ಹೋಗೋಗೊಬ್ಬರು ಅವಕಾಶ ಕೊಟ್ಟಿದ್ದು, ಒಂದು ಕೆಲಸ ಉಂಟು ಬನ್ನಿ ಅಂತೇಳಿ. ಹಾಗಾಗಿ ನಾವು ಕೆಲಸ ಇಲ್ಲ ಆ ಟೈಮಲ್ಲಿ ನಮಗೊಂದು ಅವಕಾಶ ಸಿಕ್ತು. ಇವಾಗೆಲ್ಲ ಬೈಕು ಮೊಬೈಲ್, ಅವಾಗ ಏನಿಲ್ಲ ಸೈಕಲಲ್ಲೇ ಡೆಲಿವರಿ ಇತ್ತು ನಮಗೆಲ್ಲ ಹಲವರು. ಆವಾಗ ಆ ಥರ ಪೀರಿಯಡಿಂದ ನಮ್ಗೆ ಸ್ಟಾರ್ಟ್ ಆಗಿರುವಂಥದ್ದು, ಸೈಕಲಿಂದನೇ ಸ್ಟಾರ್ಟ್ ಆಗಿರುವಂಥದ್ದು. ಅವಾಗ ನಮ್ಮ ಹತ್ರ ಒಂದು ಸೈಕಲ್ ತೊಗೊಳಿಗಿರಲಿಲ್ಲ. ಅವಾಗ ಪರ್ ಡೇಗೆ 10 ರೂಪೀಸ್ ಕೊಟ್ಟೆ ನಾವು ಸೈಕಲ್ ಫೈರ್ ಮಾಡಿ ತೊಗೊಂಡು ನಾವು ಡೆಲಿವರಿ ಮಾಡಿದೆಲ್ಲ ಉಂಟು. ತುಂಬ ಖುಷಿ ಇದೆ ಆವಾಗ ನಮಗೆ. ಅದು ಮಾಡಿ ಆಮೇಲೆ ನಮಗೆ ಕೆಲಸ ನೋಡಿಬಿಟ್ಟು ಆಮೇಲೆ ಓನರ್ ಕಡೆಯಿಂದ ನಮಗೆ ಸೈಕಲ್ ನಮಗೆ ಪ್ರೆಸೆಂಟ್ ಮಾಡಿದರು. ಈ ಥರ ನೀವು ಕೆಲಸ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಹಾಗಾಗಿ ಓನರ್ ಕಡೆಯಿಂದ ಆಮೇಲೆ ನೆಕ್ಸ್ಟ್ ಇಯರ್ಸಿಂದ ನಮಗೆ ಸೈಕಲಲ್ಲಿ ಆಮೇಲೆ ಮೊಪೆಡ್ ಬಂತು. ಹಾಗೆ ಜೀವನ ನಡ್ಸ್ಕೊಂಡು ಹೋಗ್ತಾ ಬರ್ದು. ಸೈಕಲಿಂದ ಮೊಪೆಡಿಂದ ಈಗ ನಮ್ಮದು ಓನ್ ವೆಹಿಕಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ವಾವ್. ಸೊ ಈ ಒಂದು ಜರ್ನಿ 19 ವರ್ಷದ ಜರ್ನಿ. ಸೊ ಫಸ್ಟ್ ವರ್ಷ ಈ ಕೊರಿಯರ್ ಇಂಡಸ್ಟ್ರಿ ಅವತ್ತು ಹೇಗಿತ್ತು? ಅಂದರೆ ನಮಗೆಲ್ಲ ಬರೀ ಎಂಡಲ್ಲಿ ಮಾತ್ರ ಒಂದು ಪಾರ್ಸಲ್ ತೊಗೊಳ್ತೀವಿ, ಅಷ್ಟು ಮಾತ್ರ ಗೊತ್ತು, ಏನೆಲ್ಲ ಆಗತ್ತೆ ಏನೂ ಗೊತ್ತಿರಲ್ಲ. ಸೊ ನೀವು ಫಸ್ಟ್ ಡೇ ಅಲ್ಲಿ ಹೋದಾಗ ನಿಮ್ಗೆ ಏನೇನು ಕಣ್ಣಿಗೆ ಕಾಣಿಸ್ತು, ಇಲ್ಲೇ ಕಚ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಮೇಡಮ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಈಗ ನಾವು ಕೊರಿಯರ್ ಫೀಲ್ಡ್ ಸ್ಟಾರ್ಟ್ ಮಾಡಿದಾಗ ಏನಿತ್ತು ಅಂತ ಹೇಳಿದ್ರೆ, ಅವಾಗ ನಮಗೆ ಡೊಮೆಸ್ಟಿಕ್ಸ್ ಮಾತ್ರ ಇದ್ದದ್ದು. ಹೆಂಗಂದರೆ ಈಗ ನೆಕ್ಸ್ಟ್ ಪೋಸ್ಟಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಏನು ಮಾಡಿದೆ ಅಂದರೆ ಆಮೇಲೆ ಡೊಮೆಸ್ಟಿಕ್ ಸ್ಟಾರ್ಟ್ ಮಾಡಿದೆ. ಅಂದರೆ 1 ಡೇಗೆ ಡೆಲಿವರಿ ಸರ್ವಿಸ್ ಎಲ್ಲ ಮಾಡಿದರು. ಆವಾಗ ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ದು ನಮಗೆ ಡೆಲಿವರಿ ಮಾಡಲಿಕ್ಕೆ. ಆಮೇಲೆ ಕ್ರಮೇಣ ಏನಾಗ್ತಂತೆ ಎಲ್ಲ ಕಾಮರ್ಸ್ ಸ್ಟಾರ್ಟ್ ಆಗೋಯ್ತು. ಯಾವಾಗ ಏನಾಯ್ತು ಅಂತ ಹೇಳಿದ್ರೆ ಲಾಸ್ಟಿಗೆ ಇವಾಗ ಅದು ಡೆವಲಪ್ಮೆಂಟ್ ಆಗಿ ಮುಂಚೆ ನಾವೆಲ್ಲ ರನ್ ಶೀಟಲ್ಲಿ ಬರ್ಕೊಂಡು ಪೇಪರಲ್ಲಿ ಬರ್ಕೊಂಡು ಅಡ್ರೆಸ್ ಎಲ್ಲ ನಾವೇ ಹ್ಯಾಂಡ್ ರೈಟಿಂಗ್ ನಾವೇ ಬರ್ಕೊಂಡು ಹೋಗಿ ಹುಡ್ಕೋದೆಲ್ಲ ಇತ್ತು ಅಡ್ರೆಸ್ಸು. ಇವಾಗ ಏನಾಗಿದೆ ಅಂದರೆ ಅಪ್ಡೇಟ್ ಆಗಿಬಿಟ್ಟು ಇವಾಗೆಲ್ಲ ಮೋಸ್ಟ್ಲಿ ಮೊಬೈಲಿ ಪ್ರತಿಯೊಂದಕ್ಕೊಂದು ಆ್ಯಪ್ ಅಂತೇಳಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಪ್ರತಿಯೊಂದಕ್ಕೊಂದು ನೆವಿಗೇಷನ್ ಅಂತೇಳಿದೆ. ಇವಾಗೆಲ್ಲ ತುಂಬ ಈಸಿ ಆಗಿದೆ ಕಂಪೇರ್ ಟು 10 ಇಯರ್ಸ್ ಬ್ಯಾಕಿಗೂ ಇವಾಗ ಕಂಪೇರ್ ಮಾಡಿದರೆ ತುಂಬ ಈಸಿ ಇದೆ ಇವಾಗ ಕೊರಿಯರ್ ಫೀಲ್ಡ್. ಸೊ ಈ ಕೊರಿಯರ್ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ ಸರ್? ಈಗ ಫಸ್ಟ್ಲಿ ಇನ್ನು ನಿಮ್ಮ ದಿನ ಹೆಂಗಿರುತ್ತೆ? ಮಾಮೂಲಿ ಎನಿ ಟೈಮ್ ನಾವು ಅರ್ಲಿ ಮಾರ್ನಿಂಗ್ ಹೇಳ್ತೇವೆ. ಈಗ ನಮಗೊಂದು ಟೈಮಿಂಗ್ಸ್ ಅಂತ ಇರುತ್ತೆ, ಆಫೀಸ್ ಓಪನ್ ಇರುವಂಥದ್ದು. ಆ ಆಫೀಸಲ್ಲಿ ಆ ಟೈಮಿಂಗ್ ನಾವು ಒಳಗಡೆ ಹೋದ್ರೆ ಆಯಿತು. ಆಮೇಲೆ ಎನಿ ಟೈಮ್ ನಮಗೆ ಈಗ ಲೋಡ್ ಬರುತ್ತೆ. ಈಗ ಅನ್ಲೋಡಿಗೆ ಏನು ಇದ್ದರೆ ಅವ್ರು ಆಗ್ತಿಲ್ಲ, ನಾವೇ ಅನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇರ್ತದೆ. ಅಂದರೆ ಎಲ್ಲ ಕಂಪನಿ ಅನ್ಲೋಡರ್ಸ್ ಇರ್ತಾರೆ. ನಾವೇನಂದರೆ ನಮ್ಮದು ಈಗ ಪಿನ್ ಕೋಡ್ ವೈಸ್ ಸಗ್ರಿಗೇಷನ್ ಆಗುತ್ತೆ. ನಮ್ಮದೇ ಭಾಷೆಯಲ್ಲಿ ಹೇಳೋದು ಅಂತೇಳಿದರೆ ನಮ್ಮ ಕೊರಿಯರ್ ಭಾಷೆ ಸಗ್ರಿಗೇಷನ್ ಆಗುತ್ತೆ. ನಮ್ಮ ರೂಮ್ ರೂಟಿದೇನು ನಾವು ಇರುತ್ತೆ ಅದನ್ನು ನಾವು ಎತ್ಕೊಂಡು ನಮಗೆ ನಮ್ದು ಅಲ್ದೇ ಇರುವಂಥದ್ದು ನಾವು ಇನ್ಫಾರ್ಮ್ ಮಾಡಿ, ನಮ್ಮ ಹೈಯರ್ ಆಫೀಸರ್ ಇರ್ತಾರೆ ಅವರಿಗೆಲ್ಲ ಇನ್ಫಾರ್ಮ್ ಮಾಡಿಬಿಟ್ಟು ನಮ್ದಲ್ಲ ಅಂತ ನಾವು ಕೊಟ್ಟು ಎಷ್ಟು ನಾವು ಪ್ರಾಂಪ್ಟಲ್ಲಿ ಇರ್ತೇವೆ ಅಷ್ಟು ನಮಗೆ ಒಳಗಡೆ ಅವಕಾಶ ಇರ್ತದೆ. ಅಂದರೆ ಪ್ರಾಂಪ್ಟ್ ಅಂದರೆ ಏನೇನು ಕಿತಾಪತಿಗಳಾಗುತ್ತೆ? ಆಗೋದಿಲ್ಲ ಅಂತೇನಿಲ್ಲ. ಕೆಲವ್ರದ್ದು ಈಗ ಡಬಲ್ ಟ್ರ್ಯಾಕಿಂಗ್ ಎಲ್ಲ ID ಬಂದಿರೋದು ಅಂತ ಇರುತ್ತೆ. ಡಬಲ್ ಟ್ರ್ಯಾಕಿಂಗ್ ಅಂದರೆ ಒಂದೇ ಟ್ರ್ಯಾಕಿಂಗ್ ID ಇದು ಒಂದೇ ಏರೋಬೆಲ್ ನಂಬರ್ದು 2 ಎಲ್ಲ ಬಂದಿರೋದೆಲ್ಲ ಇರುತ್ತೆ. ಈಗ ಒಂದೇ ಟ್ರ್ಯಾಕಿಂಗ್ ID ನಮ್ಮದು 2 ಪ್ಯಾಕೇಜ್ ಬಂದಿರುತ್ತೆ. ಆ ಪ್ಯಾಕೇಜನ್ನು ನಾವೇನು ಮಾಡ್ತೇವೆ ಅದು ಆ್ಯಕ್ಚುಲಿ ಕಂಪನಿ ಕಡೆಯಿಂದ ಅದು ರಿಟರ್ನ್ ಕಳಿಸ್ಕೊಳ್ತಾರೆ. ಅದನ್ನೇನು ಮಿಸ್ಯೂಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಗೊತ್ತಾಗುತ್ತೆ ಲಾಸ್ಟಲ್ಲಿ ಎಂಡ್ ಆಫ್ ದಿ ಮಂತಲ್ಲೆಲ್ಲ ಗೊತ್ತಾಗುತ್ತೆ. ಅದನ್ನು ಕೆಲವರೆಲ್ಲ ಇದ್ದಾರೆ, ತುಂಬ ಪ್ರಳಯಂತಕರೆಲ್ಲ ಇದ್ದಾರೆ ಅದನ್ನೆಲ್ಲ ಮಿಸ್ಯೂಸ್ ಮಾಡಿದವರು. ಹಾಗೆ ಅದು ಸ್ಕ್ಯಾನ್ ಮಾಡಿದವರು ಡಬಲ್ ಔಟ್ ಸ್ಕ್ಯಾನ್ ಅಂತ 2 ಸತಿ ಬಂದಂಗೆ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಸುಮ್ಮನೆ ಬ್ಯಾಗ್ಗೆ ಹಾಕೊಂಡು ಹೋಗೋರೆಲ್ಲ ಇದ್ದಾರೆ, ಇಲ್ಲಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಆದರೆ ಕೆಲವರು ಪ್ರಾಂಪ್ಟಲ್ಲಿ ಕೆಲಸ ಮಾಡಿದವರು ಇದ್ದಾರೆ, ಕೆಲವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಟರ್ಮಿನೇಟ್ ಆಗಿ ಕೆಲಸ ಕಳ್ಕೊಂಡು ಹೋದವರು ಇದ್ದಾರೆ. ಸೊ ಬೇಸಿಕ್ಲಿ ಇದು ಇಮಿಡಿಯೇಟಾಗಿ ಚಳ್ಳೆ ಹಣ್ಣು ತಿನ್ಸಿದ್ರು ಆಮೇಲೆ ಸಿಕ್ಕಾಕೊಳ್ಳೇಬೇಕು ಮಂತ್ ಎಂಡ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಈಗ ಇಷ್ಟು ಪ್ಯಾಕೇಜ್ ಬಂದಿತ್ತು, ಒಂದು ಬ್ಯಾಗಲ್ಲಿ ಇಷ್ಟು ಅಂತ ಇರುತ್ತೆ, ಅದೆಲ್ಲೋ ಹೋಯ್ತು ಪ್ಯಾಕೇಜು ಕೇಳ್ತಾರೆ. ಅದರಲ್ಲಿ ಪ್ರತಿಯೊಂದು ಟ್ರ್ಯಾಕ್ ಡೀಟೇಲ್ಸ್ ಎಲ್ಲ ಇದ್ದೇ ಇರೋದ್ರಿಂದ ಹಾಗಾದ್ರೆ ಸುಲಭದಲ್ಲಿ ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಮುಂಚೆ ಥರ ಈ ಕಷ್ಟ ಏನಿಲ್ಲ, ಮುಂಚೆಲ್ಲ ಮಾಡಿರ್ಬೋದು, ಇಲ್ಲ ಅಂತ ನಾವು ಹೇಳೋದಿಲ್ಲ.
ಕೆಲವೆಲ್ಲ ಮಾಡಿದ್ದಾರೆ, ಅದೆಲ್ಲ ಮಿಸ್ಯೂಸ್ ಆಗಿರ್ಬೋದು. ಬಟ್ ಇವಾಗ ಏನಂತೆ ಪರ್ಟಿಕ್ಯುಲರ್ ಎಲ್ಲ ಅಪ್ಡೇಟ್ ಆದ ನಂತರ ಈಗ ಪ್ರತಿಯೊಂದು ವಿಷಯದಲ್ಲೂ ಎಲ್ಲರೂ ಇಮಿಡಿಯೇಟ್ಲಿ ಅದಕ್ಕೆ ಬೇಕಾದಂಥ ಸೌಲಭ್ಯಗಳೆಲ್ಲ ಮಾಡ್ಕೊಂಡಿದ್ದಾರೆ. CC ಕ್ಯಾಮ್ರಾವು ಹಾಗೆ ಇರ್ತದೆ ಆಫೀಸಲ್ಲಿ, ಎಲ್ಲ ಕ್ಲಿಯರ್ ಆಗಿದೆ. ಈಗ ಅಪ್ಡೇಟ್ ಆಗಿಬಿಡ್ತದೆ, ಮಂತ್ ಎಂಡ್ ಒಳಗೆಲ್ಲ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ. ಬೆಳಗ್ಗೆ ಬರ್ತೀರಾ, ಬಂದ ತಕ್ಷಣ ಏನೇನಾಗುತ್ತೆ? ಅದೇ ನಮ್ಮದು ರೊಟೀನ್ ಸ್ಟಾರ್ಟೇ ಬೆಳಿಗ್ಗೆ ಬಂದ ತಕ್ಷಣ ನಮ್ದು ಏನಿರ್ತದೆ, ಎಸ್ಟರ್ಡೇದು ಏನಾದರೂ ನಾವು ಫೀಡ್ಬ್ಯಾಕ್ ಇರ್ತದೆ. ಬೆಳಿಗ್ಗೆ ಒಂದು ನಮಗೆ ಅಡಲ್ ಅಂತೇಳಿ ನಾವು ಮಾಡ್ಕೊಳ್ತೇವೆ, ನಮ್ಮ ಕಂಪನಿ ಭಾಷೆ ಹೇಳೋದು ಅಂತೇಳಿ. ಅಂದರೆ ಬೆಳಿಗ್ಗೆ ನಮ್ಮದು ಅಡಲ್ ಅಂತ ಹೇಳ್ತೇವೆ. ಅದಕ್ಕೆ ಫ್ಯೂಚರ್ ಡೇಸ್ ಇದು ಏನಿರ್ತದೆ ನಮ್ಮದು, ಅದರಲ್ಲಿ ಏನಾದರೂ ನಮ್ಮ ಕಸ್ಟಮರ್ ನಮ್ಮ ಕಡೆಯಿಂದ ಏನಾದರೂ ಫೀಡ್ಬ್ಯಾಕ್ ಹೇಳಿದ್ರಾ, ಎಲ್ಲ ನಾವು ನಮ್ಮ ಕಡೆಯಿಂದ ಏನಾದರೂ ಮಿಸ್ಯೂಸ್ ಆಗಿರ್ತದ, ಅದೇನಿದ್ರು ಬೆಳಿಗ್ಗೆ ರಿಪೋರ್ಟ್ ಬಂದಿರುತ್ತೆ. ಆ ರಿಪೋರ್ಟ್ ಒಬ್ಬರು ಮ್ಯಾನೇಜರ್ ಇಲ್ಲಾಂದರೆ TL ಬಂದು ಬೆಳಿಗ್ಗೆ ನಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾರೆ, ಯಾಕೆ ಈ ಥರ ಪ್ರಾಬ್ಲಮ್ ಆಯಿತು, ಏನು ವಿಷಯ ಅಂತೇಳಿ. ಅದು ಬೆಳಗ್ಗೆ ಒಂದು 10-15 ಹಾಫ್ ಆನ್ ಅವರ್ ನಮ್ಗೆ ಅಡಲ್ ಅಂತೇಳಿ ಇರುತ್ತೆ. ಆ ಅಡಲ್ ಆದ ನಂತರ ನೆಕ್ಸ್ಟ್ ಲೋಡೆಲ್ಲ ಬರುತ್ತೆ ಸಗ್ರಿಗೇಷನ್ ಅಂತೇಳಿದ್ರೆ ನಮ್ಮದೊಂದು ಯಾವ ರೂಟಿಗೆ ಅಂತ ಒಬ್ಬ ಸೀನಿಯರ್ಸ್ ಬಗ್ಗೆ ಇರ್ತಾರೆ ಆಫೀಸಲ್ಲಿ, ಒಬ್ಬರು ಸೀನಿಯರ್ಸ್ ಅಂತೇಳಿ ಇರ್ತಾರೆ. ಅವ್ರು ನಮಗೆಲ್ಲ ಗೈಡ್ ಮಾಡ್ತಾರೆ, ಈ ರೂಟ್ ಈ ಥರ ಹೋಗ್ತಾರೆ, ಈ ಹುಡುಗ ಈ ರೂಟಿಗೆ ಹೋಗ್ತಾನೆ. ಅದೆಲ್ಲ ನಾವು ಮುಂಚೆಲ್ಲ ಹೇಗೆ ಮಾಡ್ತೀವಿ, ನಾವೆಲ್ಲ ಇವಾಗ ಬೋರ್ಡಿಗೆ ಒಂದು ನೇಮ್ ಪ್ಲೇಟಲ್ಲಿ ಹಾಕೋದು ಅಂತ ಇತ್ತು. ಇವಾಗ ಏನು ಮಾಡಿದ್ದಾರೆ ಅಂದರೆ ಸೀನಿಯರ್ಸ್ ಜಾಸ್ತಿ ಆದಷ್ಟು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದಿಲ್ಲ, ಅವ್ರವ್ರು ಇಮಿಡಿಯೇಟ್ಲಿ ಈಗ ಜೂನಿಯರ್ಸ್ ಏನು ಮಾಡ್ತಾರೆ, ಅದು ಎಲ್ಲಿ ಬರುತ್ತೆ ಅಂತ ನಮ್ಮ ಹತ್ರ ಗೈಡ್ ಕೇಳ್ಕೊತ ನಾವು ಅವ್ರಿಗೆ ಗೈಡ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ವಿಷಯದಲ್ಲೂ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಸೊ ಫಸ್ಟ್ಲಿ ರೂಟ್ ಬಗ್ಗೆ ಮಾತಾಡಿದ್ರಿ. ರೂಟ್ ಸೆಗ್ರಿಗೇಷನ್ ಹೇಗಾಗುತ್ತೆ? ಉದಾಹರಣೆಗೆ ನಮ್ಮಲ್ಲಿ ಝೊಮ್ಯಾಟೊ ಅಲ್ಲ ಸಾರಿ ಅಮೆಝಾನ್, ಫ್ಲಿಪ್ಕಾರ್ಟ್ ಅವ್ರು ಬಂದಾಗ ಹೇಳಿದರು 4-5 ಕಿಲೋಮೀಟರ್ ರೇಡಿಯಸ್ಗೆ ಒಂದೊಂದು ರೂಟ್ ಅಂತ ಫಿಕ್ಸ್ ಆಗುತ್ತೆ ಹಾಗೆ ಅಂತ. ಸೊ ನಿಮ್ಮ DTDC ಈ ಥರ ಕೊರಿಯರ್ ಇದ್ರಲ್ಲೂ ಹಾಗೇನಾ? ಅದೇ ಥರ ಇರುತ್ತೆ ಮೇಡಮ್. ಸೊ ಬೇಸಿಕ್ಸ್ ಆ್ಯಕ್ಚುಲಿ ಅದು ಏನು ಫೌಂಡೇಶನ್ಸ್ ಎಲ್ಲ ಅದೇ ಇರುತ್ತೆ. ಹಳೆ ಕಾಲದಲ್ಲಿ ಪೋಸ್ಟ್ಮ್ಯಾನ್ಗಳು ಆಯಾ ಏರಿಯಾ ಯಾವ ಥರ ತೊಗೊಂಡು ನಾವು ಸೆಟ್ ಮಾಡ್ಕೊಂಡು ಹೋಗ್ತೀವಿ, ಅದೇ ಥರನೇ ಸೆಟ್ ಮಾಡ್ಕೊಂಡು ಹೋಗುವಂಥದ್ದು. ಒನ್ ಬೈ ನಮ್ಗೆ ಗೊತ್ತಾಗುತ್ತೆ. ಒಬ್ಬನೇ ನಾವು ಟ್ರೈನಿಂಗ್ ಅದೇ ಥರನೇ ಕೊಟ್ಟಿರ್ತೀವಿ. ಒಬ್ಬ ಸೀನಿಯರು ಒಬ್ಬ ಜೂನಿಯರ್ಗೆ ಅದೇ ಥರ ಟ್ರೈನಿಂಗ್ ಕೊಟ್ಟಿರ್ತಾರೆ, ಈ ಲೆವೆಲಲ್ಲೇ ಹೋಗಬೇಕು ಈ ಥರ. ಅಂದರೆ ಏನಂತಾರೆ ಅವನು ಅದು ಮತ್ತು ಕೆಪಬಿಲಿಟಿ, ಅವ್ನು ಯಾವ ಥರ ಸಹ ಮಾಡ್ಕೊಳ್ಬೋದು. ಅವ್ನು ರೂಟ್ ಯಾವ ಥರ ಸೆಟ್ ಮಾಡ್ಕೊಂಡು ಹೋಗ್ತಾನೆ, ಅವನ ಕೆಪಬಿಲಿಟಿ, ಅವನು ಯಾವ ಥರ ಅದನ್ನು ರೂಟನ್ನು ಬೇಗ ಮುಗಿಸ್ಕೊಂಡು ಹೋಗ್ಬೋದು, ಅವನ ಕೆಪಬಿಲಿಟಿ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಅದು. ಸೊ ನಿಮ್ಮದು ರೂಟು 4-5 ಕಿಲೋಮೀಟರ್ಸೇ. ಆ ರೂಟಲ್ಲಿ ದಿನಕ್ಕೆ ಎಷ್ಟು ಕೊರಿಯರ್ ಕೊಡ್ತಾರೆ? ಅದು ಏರಿಯಾ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಮೇಡಮ್. ಈಗ ಇಂಟೀರಿಯರ್ ಏರಿಯಾ, ಕೆಲವು ಇಂಟೀರಿಯರ್ ಏರಿಯಾಗಳೇ ಇರುತ್ತೆ, ಅಲ್ಲಿ ಸ್ವಲ್ಪ ರೆಸಿಡೆನ್ಸಿಯಲ್ ಏರಿಯಾ ಅದು ಸ್ವಲ್ಪ ಅಲ್ಲಿ ಪ್ಯಾಕೇಜ್ಗಳು ಕಮ್ಮಿ ಬರುತ್ತೆ. ಸ್ವಲ್ಪ ನಮ್ದು ಏನಂತ ಹೇಳಿದರೆ ಸ್ವಲ್ಪ ಅಪಾರ್ಟ್ಮೆಂಟ್ ಏರಿಯಾ ಈ ಥರ ಕೆಲವೊಂದೆಲ್ಲ ಏರಿಯಾಗಳಿವೆ. ಆ ಥರ ಏರಿಯಾಗಳಿದ್ದು ಅಪಾರ್ಟ್ಮೆಂಟ್ ಏರಿಯಾಗಳಿದ್ದು ಸ್ವಲ್ಪ ಜಾಸ್ತಿ ಪ್ಯಾಕೇಜ್ಗಳೇ ಬರುತ್ತೆ ಅದಕ್ಕೆ. ಸೊ ದಿನಕ್ಕೆ ನೀವು ಎಷ್ಟು ಕೊರಿಯರ್ ಅಥವಾ ಪಾರ್ಸಲ್ಗಳನ್ನು ಡೆಲಿವರ್ ಮಾಡ್ತೀರಾ? ಬಟ್ ಅದು ಹೇಗೆ ಅಂತಂದರೆ ನಮ್ಮ ರೂಟಿಗೆ ಯಾವ ಥರ ಪ್ಯಾಕೇಜ್ಗಳು ಇರುತ್ತೆ ಆ ಥರದ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇಡಮ್. ಈಗ ಒಂದೊಂದು ಅಂತೇಳಿದರೆ ಈಗ ಪ್ರತಿಯೊಂದು ಈಗೆಲ್ಲ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಹಾಗಿರುವಾಗ ಒಂದೊಂದು ಕಂಪನಿಯವರು ಆಫರ್ ಏರಿಸಿದಾಗ ಹಾಗಾಗಿ ನಮ್ಗೆ ಪ್ಯಾಕೇಜ್ಗಳು ಜಾಸ್ತಿ ಬಂದಿರುತ್ತೆ, ಆ ಥರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇವಾಗ ನೀವು ಬಂದು ಈಗ ಥರ್ಡ್ ಪಾರ್ಟಿ ಹೌದು, ಇದೆಲ್ಲ ಥರ್ಡ್ ಪಾರ್ಟಿಗೆ ಬಂದುಬಿಡುತ್ತೆ. ಸೊ ನೀವು ಹಂಗಿದ್ರೆ DTDC ಮತ್ತು ಇನ್ನು ಯಾವ್ಯಾವುದನ್ನ ಡೀಲ್ ಮಾಡ್ತೀರಾ? ಈಗ ನಮ್ಮದು ಈಗಿಲ್ಲ, ಒಂದೊಂದು ಕಂಪನಿಗೆ ಒಬ್ಬರು ಅಂತೇಳಿ ಇರುತ್ತೆ. ಅದರಲ್ಲಿ ಅವರು ಕಾಮರ್ಸ್ ಯಾವುದೆಲ್ಲ ಡೀಲ್ ಮಾಡ್ತಾರೆ ಅಂತ ಗೊತ್ತಾಗಿರೋದಿಲ್ಲ. ಇದು ಆಲ್ಮೋಸ್ಟ್ ಇವಾಗ ಎಲ್ಲ ಕಂಪನಿಯವರು ಎಲ್ಲ ಒಬ್ಬೊಬ್ಬ ಡೆಲಿವರಿ ಪಾರ್ಟ್ನರ್ ಅಂತೇಳಿ ಒಬ್ಬರು ಇಟ್ಕೊಂಡಿರ್ತಾರೆ. ಅವ್ರದ್ದು ಸ್ವಂತ ಡೆಲಿವರಿ ಏಜೆನ್ಸಿ ಇರೋದಿಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ಬೇರೆ ಒಂದು ಡೆಲಿವರಿ ಪಾರ್ಟ್ನರ್ ಅವ್ರು ತೊಗೊಂಡಿರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಇವಾಗ. ಸೊ ಇವಾಗ ನಿಮ್ಮದು ಡೆಲಿವರಿ ಪಾರ್ಟ್ನರ್ ಅಂತ ಕಂಪ್ನಿ ಹೆಸರೇನು? ಬ್ಲೂ ಡಾಟ್ ಅಂತ. ನಾನೀಗ ಪ್ರೆಸೆಂಟಿಗೆ ನಾನು ಬ್ಲೂ ಡಾಟಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಈಗ ಅದು ಒಂದು ಏಜೆನ್ಸಿ, ಅದು ಕಂಪನಿ, ಅದು ಅಂದರೆ ಬ್ಲೂ ಡಾರ್ಟ್ ಕಂಪನಿ. ಅದರೊಳಗಡೆ ನಾಯ್ಕ ಅಂತೇಳಿ ಒಂದು ಏಜೆನ್ಸಿ ಬರುತ್ತೆ. ಅವರಿಗೆ ನಾಯ್ಕ ಅಂತ ಒಂದು ಕಂಪನಿ ಇರುತ್ತೆ, ಅವರಿಗೆ ಡೆಲಿವರಿ ಪಾರ್ಟ್ನರ್ ಇರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಕಂಪನಿಯವರಿಗೆ ಡೆಲಿವರಿಗೆ ಅದನ್ನು ಅವ್ರದ್ದು ಏನು ಪ್ರಾಡಕ್ಟ್ ಇದೆ ಸೇಲ್ ಮಾಡಲಿಕ್ಕೆ ನಾವು ಬ್ಲೂ ಡಾಟ್ ಆ ಥರ ಬೇರೆ ಯಾವುದು ಕಂಪನಿಗಳಿರುತ್ತೆ ಆ ಕಂಪನಿಗಳ ಕಳಿಸ್ತಾರೆ ಅವರು. ನಾಯ್ಕ ಅಂದರೆ ಅದೇ ಬ್ಯೂಟಿ. ಹೌದು. ಸೊ ಓಕೆ, ಅವ್ರಿಗೆ ನೀವು ವೆಂಡರ್ ಆಗಿ ಡೆಲಿವರಿ ಇದು ಕೊಡ್ತೀರಾ? ಹೌದು. ಸರಿ. ಸೊ ನೀವಿವಾಗ ಬ್ಲೂ ಡಾರ್ಟಿಗೆ ರಿಸ್ಟ್ರಿಕ್ಟ್ ಆಗಿರುವಂಥ ಕೊರಿಯರ್ ಪಾರ್ಟ್ನರಾ? ಹೌದು. ಓಕೆ. ಸೊ ನಿಮ್ಗೆ ಯೂಶ್ವಲಿ ಹೇಗೆ ಗೊತ್ತಾಗುತ್ತೆ ದಿನಕ್ಕೆ ಎಷ್ಟು ಕೊರಿಯರ್ ಬಂದಿದೆ ಅಂತ? ಈಗ ನಮ್ಮ ಎಪಿಸೋಡಲ್ಲಿ ಬಂದ ಅವ್ರ ಲೇಡಿ ಹೆಸರೇ ಮರ್ತನಲ್ಲ, ಸತ್ಯ ಅಂತ ಒಬ್ಬರು, ಶಿ ಈಸ್ ಬೇಸಿಕ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಇದವರು. ಅವ್ರಿಗೆಲ್ಲ ಒಂದು ಆ್ಯಪ್ ಇರುತ್ತೆ, ಅವ್ರು ತೋರಿಸಿದ್ರು. ಅಲ್ಲಿ ಆ್ಯಪ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಜಾಬ್ ಶೀಟು, ಇಡೀ ದಿನದ್ದು ಪಿಕಪ್ ಏನು, ಯಾವುದು ಪ್ರಯಾರಿಟಿ, ಅಡ್ರೆಸ್ಸು, ಕ್ಲಿಕ್ ಮಾಡಿದ್ರೆ ಮ್ಯಾಪ್ ಲೊಕೇಶನ್ ಹಿಂಗೆಲ್ಲ ತೊಗೊಂಡೋಗ್ಬಿಡುತ್ತೆ. ಸೊ ನಿಮ್ಮದು ಅದೇ ಥರ ಸೇಮ್ ಪ್ರೊಸೀಜರ್ ಇರುತ್ತೆ ಎಲ್ಲ. ಅದಕ್ಕೆ ಹೇಳಿದ್ರೆ ಎಲ್ಲ ಕೊರಿಯರ್ಗೆ ಒಂದೇ ಫೌಂಡೇಶನ್ ಅದೇ. ಅಂದರೆ ಏನಂದರೆ ಬಟ್ ಮಾಡೋ ಟೈಪ್ಸ್ ಬೇರೆ ಥರ ಇರ್ಬೋದು ಅಷ್ಟು ಬಿಟ್ಟರೆ. ಟೈಪ್ಸ್ ಬೇರೆ ಥರ ಅಂತ ಹೇಳಿದರೆ ಈಗ ನಮ್ಮದು ಕೆಲವೊಂದ್ರಲ್ಲಿ ಕಾಲಿಂಗ್ ಡೈರೆಕ್ಟ್ ಕಾಲ್ ಹೋಗುತ್ತೆ, ಕಸ್ಟಮರ್ ನಂಬರೇ ಸಿಗುತ್ತೆ ಕೆಲವು ಆ್ಯಪ್ಸಲ್ಲಿ. ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ ಅದನ್ನು. ಇವಾಗ ಅದೇನು ಮಾಡಿದ್ದಾರೆ ಅಂದರೆ ಡೈರೆಕ್ಟ್ ಇವಾಗ CS ಕಾಲ್ ಹೋಗ್ಬಿಟ್ಟು ಅಲ್ಲಿಂದನೇ ಡೈರೆಕ್ಟ್ ಹೋಗುವಂಥದ್ದು. ಮುಂಚೆ ಹಾಗಿರಲಿಲ್ಲ, ಡೈರೆಕ್ಟ್ ಕಾಲ್ ಬಟನ್ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಕಸ್ಟಮರ್ ನಂಬರೇ ಬರುವಂಥದ್ದು. ಅದು ಲಾಸ್ಟ್ ಟೈಮೆಲ್ಲ ಕೆಲವ್ರದ್ದು ಅದು ಒಳ್ಳೇದು ಇದೆ, ಒಂದು ಕಡೆಯಿಂದ ಅದು ಕೆಟ್ಟದ್ದಿದೆ. ಕೆಟ್ಟದ್ದನ್ನು ಕೆಲವು ಯೂಸ್ ಮಾಡಿ ಅದನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಸ್ಬಿಡ್ತಾರೆ ಅದನ್ನೇ.
ಇವಾಗ ಅದನ್ನು ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇವಾಗೆಲ್ಲ CS ಕಾಲೇ ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮುಂಚೆ ಹಾಗೆ ಇರಲಿಲ್ಲ. ಮುಂಚೆ ಏನಿದು ಡೈರೆಕ್ಟ್ ನಾವು ಕಾಲ್ ಮಾಡಿದ ತಕ್ಷಣ ಡೈರೆಕ್ಟ್ ಕಾಲ್ ಹೋಗುವಂಥ ಕಸ್ಟಮರ್ ನಂಬರೇ ನಮಗೆ ಅದ್ರಲ್ಲಿ ಸಿಗುವಂಥದ್ದು. ಮಿಸ್ಯೂಸ್ ಏನೇನು ಮಾಡಿದ್ರು? ಕೆಲವ್ರದ್ದು ನಂಬರ್ ತೊಗೊಂಡ್ಬಿಟ್ರೆ ರಾತ್ರಿ ಎಲ್ಲ ಮೆಸೇಜ್ ಎಲ್ಲ ಮಾಡಿದೆಲ್ಲ ಉಂಟಂತೆ, ಗೊತ್ತಿಲ್ಲ. ಲಾಸ್ಟ್ ಒಂದು 2-3 ಕೇಸಸ್ ಆ ಥರ ಆಯಿತು ಆಲ್ ಓವರ್ ಇಂಡಿಯಾದಲ್ಲಿ, ಆ ಥರ ಆಗಿಬಿಟ್ಟು ಅದನ್ನೆಲ್ಲ. ಬಟ್ ಒಂದು ಅದರಲ್ಲಿ ಒಳ್ಳೇದು ನಮ್ಗೆ ಏನಾಯ್ತು ಅಂತಂದರೆ ಕಸ್ಟಮರು ನಮ್ಮ ಡೈರೆಕ್ಟು ಈಗ ನಮ್ಮದೇ ನಂಬರ್ 1-2 ಸತಿ ನಂಬರ್ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಸತಿ 3ನೇ ಸತಿ ಕಾಲ್ ಮಾಡುವಾಗ ನಮ್ಮದೇ ಅಂತ ಏನೇ ಅರ್ಜೆನ್ಸಿ ಇದ್ರೂ ಸರಿ ಓಕೆ ಅದೆಲ್ಲ ಡೆಲಿವರಿ ಆಗ್ತದೆ. ಈ CS ಕಾಲಿಂದ ಹೋದಾಗ ಏನಂತಂದರೆ ಅವರು ಅದನ್ನು ಅಷ್ಟು ಬೇಗ ಅವರು ಅಟೆನ್ಷನ್ ತೊಗೊಳ್ಳಲ್ಲ, ಅದನ್ನು ಇಮಿಡಿಯೇಟ್ಲಿ ಅವ್ರು ಕಟ್ ಮಾಡ್ತಾರೆ. ಅವಾಗ ನಾವು ಯೋಚನೆ ಮಾಡಬೇಕು. ಅದರಿಂದ ನಮಗೆ ಒಂದು ಮಿಸ್ಯೂಸ್ ಆಯಿತು, ಒಂದು ನಮಗೆ ಯೂಸ್ಫುಲ್ ಆಯಿತು, ಒಂದು ಯೂಸ್ಫುಲ್ ಆಗದೇ ಆಯಿತು ಅದು ಆ ಥರ ಕಾಲ್ ಬಂದಾಗ ನಮಗೆ. ಅಂದರೆ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಅಂತ ಬಂದಾಗ ಕಸ್ಟಮರ್ಸ್ಗೆ ತೊಂದರೆ ಆಗಲ್ಲ ಒಂದು. ಅದೇ ನಿಮಗೂ ಅಂತ ಬಂದಾಗ್ಲೂ ಡೈರೆಕ್ಟ್ ಆಕ್ಸೆಸ್ ಮಾಡಿದಾಗೆಲ್ಲ ಇಟ್ಸ್ ಗೆಟಿಂಗ್ ಮಾನಿಟರ್ಡ್. ಹಾಗಾಗಿ ಕೆಲವು ಸತಿ ಡೈರೆಕ್ಟ್ ಆಕ್ಸೆಸ್ ಇದ್ದಿದ್ದು ಕಟ್ ಆಯಿತು, ಆಪರ್ಚುನಿಟೀಸ್ ಕಮ್ಮಿ ಆಯಿತು. ಹೌದು. ಬಟ್ ಓವರ್ ಆಲ್ ಯು ಸ್ಟಿಲ್ ಲುಕ್ ಅಟ್ CS ಆಸ್ ಅ ಗುಡ್ ಡೆವಲಪ್ಮೆಂಟ್. ಬಟ್ ಆದರೆ ಒಂದು ಕಡೆಯಿಂದ ಒಳ್ಳೆ ಓಕೆ. ಈಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅದೇ ಈಸಿ ಅಂತ ಅನಿಸ್ಬೋದು. ಯಾಕಂತೇಳಿದ್ರೆ ಅವರು ಯಾವುದೇ ಕಸ್ಟಮರ್ದು ಒಂದು ಡೆಲಿವರಿ ಬಾಯ್ದು ಪರ್ಸನಲ್ ನಂಬರ್ ಬರೋದಿಲ್ಲ ಅದರಲ್ಲಿ. CS ಫುಲ್ ಫಾರ್ಮ್ ಏನು? ಕಸ್ಟಮರ್ ಸರ್ವಿಸ್ ಅಂತಲೇ. ಅಷ್ಟೇನಾ? ಅಷ್ಟೇ. ಕಸ್ಟಮರ್ ಸರ್ವಿಸ್ ನಂಬರ್ ಅದ್ರ ಮೂಲಕ IVRS ಇಂದ ಹೋಗಿರುತ್ತೆ. ರೂಟ್ ಆಗಿ ಅದರಿಂದ ಏನಾಗುತ್ತೆ ನಮ್ಮದು ಇವ್ರದ್ದು ಡೈರೆಕ್ಟ್ ಡೆಲಿವರಿ ಬಾಯ್ ನಂಬರ್ ಏನು ಸಿಗಲ್ಲ. ಅವಾಗ ಅವನು ಕಸ್ಟಮರ್ ನಂಬರ್ ನಮಗೂ ಸಿಗಲ್ಲ. ಇನ್ ಕೇಸ್ ಅವರಿಗೆ ಪಿನ್ನಲ್ಲಿ ಹಾಕಿದ್ರೆ ನಮ್ಮ ನಂಬರ್ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ನಮಗೆ ಆಪ್ಷನ್ಸ್ ಈಗ ಬೇರೆ ಎಲ್ಲ ಕೊರಿಯರ್ದಲ್ಲಿ ಪಿನ್ ಆಪ್ಷನ್ಸ್ ಬರುತ್ತೆ, ಒಂದು ಡಿಜಿಟ್ ಕೋಡ್ ಬರುತ್ತೆ. ಕೋಡಿನ ಮೇಲೆ 4 ಪಿನ್ ಹಾಕಿದರೆ ಆ್ಯಕ್ಚುಲಿ ಕಸ್ಟಮರ್ ಕೇರಿಗೆ ಡೈರೆಕ್ಟ್ ಕಸ್ಟಮರ್ಗೆ ಕನೆಕ್ಟ್ ಆಗುತ್ತೆ. ಆ ಥರ ಇದೆ ವ್ಯವಸ್ಥೆ ಇದೆ ಇವಾಗ. ಆ ಥರ ವ್ಯವಸ್ಥೆ ಇದೆ. ಏರಿಯಾ ಪಿನ್ ಹಾಕಿದ್ರೆ ಸಾಕು? ಅಲ್ಲ, ಆ ಥರ ಅಲ್ಲ. ಅದು ನಿಮಗೊಂದು ಏನಂದರೆ ಪ್ಯಾಕೇಜ್ಡ್ ಔಟ್ ಫಾರ್ ಡೆಲಿವರಿ ಆದಾಗ ನಿಮ್ಗೊಂದು ಮೆಸೇಜ್ ಬರುತ್ತೆ, ಈ ಥರ 4 ಪಿನ್ ಬರುತ್ತೆ ಅಂತ. 4 ಕೋಡ್ ಕೇಳ್ತಾರೆ. ಆ 4 ಕೋಡ್ ಹಾಕಿ ನೀವು ಕಾಲ್ ಮಾಡಿದ್ರೆ ನಿಮಗೆ ಕಸ್ಟಮರ್ ಹುಡುಗಂದು ಡೆಲಿವರಿ ಬಾಯ್ ಎಲ್ಲಿದ್ದಾನೆ ಅದೊಂದು ಅನುಕೂಲನೇ ಆಯಿತು ನಿಮಗೆ. ನಿಮ್ಮ ಪೇಮೆಂಟಿಗೆ ನಿಮ್ಮದು ಟೈಮಿಗೆ ಅವ್ರನ್ನ ಅಡ್ಜಸ್ಟ್ ಆಗಲಿಕ್ಕೆ ಅದು ಈಸಿ ಆಗುತ್ತೆ ನಿಮಗೆ. ಸೊ ಹೀಗೆ ದಿನಕ್ಕೆ ಈಗ ಎಷ್ಟು ಆಪ್ರೇಟರ್ಸ್ ಜೊತೆಗೆ ನೀವು ಕೆಲಸ ಮಾಡ್ತೀರಾ? ಆಪ್ರೇಟರ್ಸ್ ಅನ್ನೋದಕ್ಕಿಂತ ಕ್ಲೈಂಟ್ಸು. ಈಗ ನಮಗೆ ಅದು ಪ್ಯಾಕೇಜ್ ಆಗಿ ಮೇಲೆ 90 ಪ್ಯಾಕೇಜ್ ಬಂದು 90 ಕ್ಲೈಂಟ್ಸ್ ಸಿಕ್ತಂಗೆ ಆಯ್ತು ನಮಗೆ. ಸೊ ಅದು ಯಾರು, ಒಂದು ನೈಕಾತ್ ಬರ್ಬೋದು, ಒಂದು ಅಮೆಝಾನ್ ಬರ್ಬೋದು, ಯಾವುದು ನಿಮಗೆ ಗೊತ್ತಾಗಲ್ಲ? ಇಲ್ಲ, ಹೇಳಲಿಕ್ಕಾಗಲ್ಲ ಮೇಡಮ್. ಆ್ಯಕ್ಚುಲಿ ಹೇಗಂತಿದೆ, ಬ್ಲೂ ಡಾಟ್ ಅಂತ ಹೇಳಿದ್ರೆ ಒಂಥರ ಸಮುದ್ರ ಇದೆ. ಅದು ಇವಾಗ ನಾನು ಹೇಳೋದು ಬ್ಲೂ ಡಾಟು ಗೊತ್ತಿಲ್ಲ, ಅದು ಒಂಥರ ಸಮುದ್ರ. ಅದು ಎಲ್ಲ ಥರದ ಕ್ಲೈಂಟ್ಗಳು ಅದರಲ್ಲಿ ಬಂದಿರ್ತಾರೆ. ಸೊ ಇವತ್ತಿನ ಈ ಶಿಪ್ ರಾಕೆಟು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬ್ಲೂ ಡಾಟ್ ಹೆಂಗೆ ಸರ್ವೈವ್ ಆಗ್ತಾಯಿದೆ ಅಂದರೆ, ಇವತ್ತು ಕಾಮರ್ಸ್ಗಳು ಅವರು ಡೆಲಿವರಿ ಅಂತ ಹೇಳಿದಾಗ ತುಂಬ ಸ್ಪೀಡಲ್ಲಿದ್ದಾರೆ. ಒಂದು ದಿನ ಡೆಲಿವರಿ ಬಿಡಿ, ಇವತ್ತೆಲ್ಲ 10 ನಿಮಿಷ ಡೆಲಿವರಿನಲ್ಲಿ ಪ್ರಪಂಚ ನಡೀತಾ ಇರೋದು. ಸೊ ಹಿಂಗಿದ್ದಾಗ ಈ ಬ್ಲೂ ಡಾಟಲ್ಲಿ ಏನೇನು ಹೊಸ ಫೆಸಿಲಿಟಿ ಶುರುವಾಗಿದೆ? ಇಲ್ಲ, ನಮಗೆ ಬ್ಲೂ ಡಾಟ್ ಫಸ್ಟಿಗೆ ನಿಮಗೆ ಏನಂತ ಹೇಳಿದರೆ ಫಸ್ಟ್ ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂದರೆ ಹೇಗಂತ ಹೇಳಿದ್ರೆ ಕಸ್ಟಮರ್ ಎಷ್ಟು ಬೇಗ ನಿಮಗೆ ಡೆಲಿವರಿ ಸ್ಟಾರ್ಟ್ ಅಂತೇಳಿದರೆ ಇವಾಗ ಆಲ್ಮೋಸ್ಟ್ ಬ್ಲೂ ಡಾಟಲ್ಲಿ ಹೇಗಂದರೆ ಡೊಮೆಸ್ಟಿಕ್ಕೇ ಜಾಸ್ತಿ ಮಾಡಿದ್ದಾರೆ. ಇವಾಗ ಕಾಮರ್ಸ್ ಇವಾಗ ಅವರು ನೋಡ್ಕೊಂಡೋದು ಆಗಿರ್ಬೋದು, ಒಂದು ಪಾಸ್ಪೋರ್ಟ್ ಆಗಿರ್ಬೋದು, ಒಂದು ವೀಸಾ ಆಗಿರ್ಬೋದು, ಆ ಥರ ಬಂದಾಗ ಹಾಗಾಗಿ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅವರು ಬೇಗ ಕೊಡ್ತಾರೆ. ಈಗ ಒಂದು ಕಡೆಗೆ ನೆಗೆಟಿವ್ ಇದ್ದರೆ ಸಹ ಒಂದು ಕಡೆಯಿಂದ ಪಾಸಿಟಿವ್ ಇದ್ದೇ ಇರುತ್ತೆ. ಕೆಲವೊಂದು ದಿವಸ ಅನಿವಾರ್ಯ ಪರಿಸ್ಥಿತಿ ಅವ್ರು ಲೇಟ್ ಆದಾಗ ಅವರು ಕಸ್ಟಮರ್ ನಮಗೆ ಅವರು ನೆಗೆಟಿವ್ ಹಾಕಿರ್ತಾರೆ. ಒಂದು ಕಡೆಯಿಂದ ನಾವು ಕಸ್ಟಮರಿಗೆ ಅವಶ್ಯಕತೆ ಸಿಕ್ಕಿದಾಗ ಸ್ವಲ್ಪ ಬೇಗ ಹೋಗಿ ಕೊಟ್ಟಾಗ ಅವರು ಪಾಸಿಟಿವ್ ಆಗಿರ್ತಾರೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಬ್ಲೂ ಡಾಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನೇ ನೋಡ್ಕೊಳ್ತದೆ. ಸೊ ಇವಾಗ ಸದ್ಯಕ್ಕೆ ಮೇನ್ ಸರ್ವಿಸಸ್ ಏನೇನೀಗ ಬ್ಲೂ ಡಾಟದು? ಫಸ್ಟು ಡೊಮೆಸ್ಟಿಕ್ಕು, ಎರಡನೇದು ಈಗ ಕಾಮರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಸಿನ್ಸ್ ಒಂದು 10 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದು ಕರೆಕ್ಟು ನನಗೆ ಗೊತ್ತಿಲ್ಲ, ಹೇಳಬೇಕಾಗ್ತದೆ ಅಷ್ಟೇ. ಸೊ ನಿಮ್ಮದು ಸ್ಪೀಡ್ ಏನು? ಯೂಶ್ವಲಿ ಒಂದು ಕೊರಿಯರ್ ಕಳಿಸಿದ್ರೆ ಏನೇನು ಕ್ಯಾಟಗರೀಸ್ ಇದೆ? ಎಕ್ಸ್ಪ್ರೆಸ್ ಇರುತ್ತೆ, ನಾರ್ಮಲ್ ಡೆಲಿವರಿ, ಸೊ ಸೇಮ್ 2.5 ಡೇಸು, ಇಮಿಡಿಯೇಟ್ ಎಕ್ಸ್ಪ್ರೆಸ್ ಅಂದರೆ ಫಾಸ್ಟೆಸ್ಟ್ ಎಷ್ಟು ಟೈಮ್ ತೊಗೊಳುತ್ತೆ? ಈಗ ಬ್ಲೂ ಡಾಟ್ ಎಲ್ಲ 24 ಅವರ್ಸೇ ಮಾಡಿದ್ದಾರೆ. ಅದು ನಮಗೆ ಕಟ್ ಆಫ್ ಟೈಮ್ ಅಂತೇಳಿ ಮಾಡ್ಕೊಂಡಿದ್ದಾರೆ ಅವರು. ಮೋಸ್ಟ್ಲಿ ಅದು ಒಳಗಡೆ ನಮ್ಮ ಕೆಲಸ ಬಗ್ಗೆ ಅಷ್ಟು ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಯಾಕಂದ್ರೆ ನಾವು ಹೊರಗಡೆನೇ ಇರುವಂಥದ್ದು ಅಂತೇಳಿದರೆ ಅದಕ್ಕೆ ಅಷ್ಟು ಬಗ್ಗೆ ಅದು ಗೊತ್ತಿಲ್ಲ. ಮೋಸ್ಟ್ಲಿ ಅದು ಕಟ್ ಆಫ್ 5:30 ಒಳಗಡೆ ಅಂತೇಳಿ ಅನಿಸುತ್ತೆ. 5:30 ಒಳಗಡೆ ನಿಮಗೆಲ್ಲ ಡಿಸ್ಪ್ಯಾಚ್ ಆದರೆ ನೆಕ್ಸ್ಟ್ ಮಾರ್ನಿಂಗ್ 11:30 ಒಳಗೆಲ್ಲ ಡೆಲಿವರಿ ಮಾಡಿಸ್ಕೊಡ್ತಾರೆ ಅಂತ ಅವರು ಪ್ರಾಮಿಸ್ ಮಾಡ್ತಾರೆ. ಸೊ ಇಲ್ಲಿ ಎಷ್ಟೊಂದು ಡೌಟ್ಸ್ ನನಗೂ ಇದೆ. ಈಗ ನನ್ನ ಕಡೆಯಿಂದ ನಾನು ಕೂಡ ನಮ್ಮ ಬಿಗ್ FM-ಗೆ ನನ್ನ ಮಂತ್ಲಿ ಕನ್ಸಲ್ಟೆಂಟ್ ಇನ್ವಾಯ್ಸ್ ಅಂತೆಲ್ಲ ಕೊರಿಯರ್ ಮಾಡ್ತೀನಿ. ತೊಗೊಂಡೋಗಿ ನನ್ನ ಕೊರಿಯರ್ ಶಾಪಿಗೆ ಕೊಡ್ತೀನಿ ಹೊರತು ಅದಾದಮೇಲೆ ಏನಾಗುತ್ತೆ ನಂಗೆ ಗೊತ್ತಿಲ್ಲ. ಕ್ಯಾನ್ ಯು
ಹೆಲ್ಪರ್ಸ್ ಅಂಡರ್ಸ್ಟ್ಯಾಂಡ್ ಒಂದು ಸತಿ ಆ ಕೊರಿಯರು ಪಾರ್ಸಲ್ ಏನೇ ಇರಲಿ, ಡಾಕ್ಯುಮೆಂಟ್ ಇರಲಿ, ಏನೇ ಇರಲಿ, ಅಲ್ಲಿ ಆ ಒಂದು ಏಜೆನ್ಸಿ ಇರತ್ತಲ್ಲ, ಅಲ್ಲಿ ಹೋಗಿ ತಲುಪಿದ್ಮೇಲೆ ಅಲ್ಲಿಂದ ಫೈನಲ್ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಆ ಡೆಲಿವರಿ ಆಗೋವರೆಗೂ ಮಧ್ಯೆ ಏನೇನಾಗುತ್ತೆ ಹೇಳ್ತೀರಾ? ಬಟ್ ಅದೇ ಫಸ್ಟ್ ನಮ್ಗೆ ಸ್ಟಾರ್ಟ್ ಆಗೋದೇ ಮೇಡಮ್ ಇಲ್ಲಿ ಬುಕ್ಕಿಂಗ್ ಅಂತಲೇ ಹೇಳ್ಕೊಳ್ಳೋಣ. ನಾವು ಫಸ್ಟ್ ಇಲ್ಲಿಂದ ಬುಕ್ಕಿಂಗ್, ಅದಕ್ಕೇನು ಬುಕ್ ಮಾಡೋದಕ್ಕೆ ಸರವಲ್ಲಿ ಏನು ಪಿನ್ ಕೋಡ್ ಇರುತ್ತೆ, ಆ ಪಿನ್ ಕೋಡನ್ನು ಕರೆಕ್ಟಲ್ಲಿ ಚೆಕ್ ಮಾಡ್ಕೊಳ್ತೇವೆ ನಮ್ಮ ಸರ್ವಿಸೇಬಲ್ ಉಂಟಾ ಇಲ್ವಾ ಅಂತೇಳಿ. ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟು ಏನಾಗುತ್ತೆ ಅಂತೇಳಿದರೆ ನೆಕ್ಸ್ಟ್ ನಾವು ಅದು ಕಳಿಸುವಂಥದ್ದು. ಅಲ್ಲಿಂದ ನಮ್ಮ ಕಡೆ ಏನು ಅದಕ್ಕೆ ಡಾಟಾ ಎಂಟ್ರಿ ಏನು ಹೇಳ್ತೇವೆ ಅದನ್ನೆಲ್ಲ ಎಂಟ್ರಿ ಮಾಡಿರ್ತಾರೆ. ಮತ್ತು ಅದಕ್ಕೆ ಏನು ನಮಗೆ ಈಗ ಯಾವ ಪಿನ್ ಕೋಡ್ ಆಗಿರುತ್ತೆ ಆ ಪಿನ್ ಕೋಡಿಗೆ ನಾವು ಕಳಿಸುವಂಥದ್ದು. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಹೆಂಗೆ ಕಳಿಸ್ತೀರಾ ಅಂಗಡಿಯಿಂದ? ಎಲ್ಲಿ ಹೆಂಗೆ ಹೋಗುತ್ತೆ? ಬಸ್ಸಾ, ಆಟೋನ, ಗಾಡಿನ? ಈಗ ಒಂದೊಂದು ಕಂಪನಿ ಅವ್ರದ್ದೇ ಅಂತೇಳಿ ಒಂದು ಓನ್ ವೆಹಿಕಲ್ಸ್ ಎಲ್ಲ ಆಟೋ ಥರ, ಟಾಟಾ ಏಸ್ ಥರನೇ. ಮತ್ತು ಇಲ್ಲಾಂದ್ರೆ ಏಜೆನ್ಸಿ ಥ್ರೂ ಅದನ್ನ ಫೈರಿಂಗ್ ಮಾಡ್ಕೊಳ್ತಾರೆ. ಇಲ್ಲ ಅಂತೇಳಿದ್ರೆ ಅಂದರೆ ನಮ್ಮದು ಕೆಲವೊಂದು ಏಜೆನ್ಸಿ ತೊಗೊಂಡಿರ್ತಾರೆ, ಅವ್ರ ಹತ್ರ ಅದಷ್ಟು ಗಾಡಿ ಇದ್ದರೆ ಅವ್ರ ಹತ್ರ ಇವರು ಅದನ್ನು ಬಾಡಿಗೆಗೆ ತೊಗೊಂಡು ಇವರು ಅದರಲ್ಲಿ ತಿಂಗಳಿಗೆ ಇಷ್ಟ ಅಂತೇಳಿ ಅಮೌಂಟ್ ಏನೋ ಆ ಥರ ಏನೋ ವ್ಯವಸ್ಥೆ ಮಾಡ್ಕೊಂಡು ಫೈರಿಂಗ್ ಅಂತಾರ. ಹೌದು, ಓಕೆ. ಅದನ್ನು ಅಲ್ಲಿಂದ ನೆಕ್ಸ್ಟು ಈಗ ನಮ್ಮದು ನೆಕ್ಸ್ಟ್ ಒಂದು ಸತಿ ಬುಕ್ಕಿಂಗ್ ಆಯಿತು, ಅಲ್ಲಿಂದ ಬುಕ್ಕಿಂಗ್ ನೆಕ್ಸ್ಟು ಅಲ್ಲಿಂದ ಡೈರೆಕ್ಟು ಅದಕ್ಕೆ ಸೇರುವಂಥ ನಮ್ಮದು ಹಬ್ ಕೋಡ್ ಅಂತೇಳಿ ಇರುತ್ತೆ. ಪ್ರತಿಯೊಂದು ಹಬ್ಬಿಗೆ ಒಂದೊಂಥರ ಒಂದು ಕೋಡ್ ಇರುತ್ತೆ, 3 ಡಿಜಿಟ್ ಕೋಡ್ ಇರುತ್ತೆ. ಈಗ ನಮ್ದು ಈಗ ನಾವೀಗ ಪ್ರೆಸೆಂಟ್ ಇವಾಗ ಕೆಲಸ ಮಾಡೋ ಕೋಡು ಸರ್ಜಾಪುರ ಅಂತೇಳಿ ಇರುತ್ತೆ, ಅದಕ್ಕೆ ನಾವು ಎಸ್ಪೇರ್ ಅಂತೇಳಿ ಕರಿತೇವೆ. ಅದೇ ಥರ ಪ್ರತಿಯೊಂದು ಹಬ್ಬಿಗೆ ಒಂದೊಂಥರ ಒಂದು ಕೋಡ್ ಇರುತ್ತೆ. ಆ ಕೋಡು ಹಾಕಿದ ತಕ್ಷಣ, ಆ ಪಿನ್ ಕೋಡ್ ಹಾಕಿದ ತಕ್ಷಣ ಆ ಕೋಡಿಗೆ ಹೋಗಬೇಕಂದ್ರೆ ಆಟೋಮೆಟಿಕ್ಲಿ ಈಗ ಎಲ್ಲ ಅಪ್ಡೇಟ್ ಆಗಿದೆ, ಸಾಫ್ಟ್ವೇರಲ್ಲಿ ಅದೇ ಥರನೇ ಅಪ್ಡೇಟ್ ಆಗಿದೆ. ಆಟೋಮೆಟಿಕ್ಲಿ ಆ ಕೋಡಿಂದ ಆ ಪ್ಲೇಸಸ್ಸಿಗೆ ಹೋಗಿರುತ್ತೆ. ಅಲ್ಲಿ ಅವನು ತಿರ್ಗಾ ನಮ್ಮ ಥರನೇ ಒಬ್ಬ ಡೆಲಿವರಿ ಬಾಯ್, ಅವನು ಅದ್ರ ಮೇಲೆ ತುಂಬ ಆಸೆ ಇಟ್ಟು ಇವರಿಗೆ 11 ಗಂಟೆ ನಾವು ಡೆಲಿವರಿ ಮಾಡಬೇಕು ಅಂತೇಳಿ ನಮ್ದು ಏನು ರೊಟೀನ್ ಸ್ಟಾರ್ಟ್ ಆಗ ಅದೇ ತಾನೇ ರೊಟೀನ್ ಸ್ಟಾರ್ಟ್ ಮಾಡಿ ಅದಕ್ಕೆ ಅವ್ರು ಬಿಟ್ಟು ಅವರಿಗೊಂದು ಡೆಲಿವರಿ ಕೊಟ್ಟು ಅವರಿಗೊಂದು ಖುಷಿ ಪಡುವಂಥದ್ದು ವ್ಯವಸ್ಥೆ ನಮ್ಮದು ಇದು ಡೆಲಿವರಿ ಫೀಲ್ಡು. ಸೊ ಇದು ವಿತಿನ್ ಬೆಂಗಳೂರು ಡೆಲಿವರಿ ಏನೇನಾಗುತ್ತೆ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಇಂಟರ್ಸಿಟಿ ಬರ್ತೀನಿ. ಸೊ ಒಂದ್ಸತಿ ಅಲ್ಲಿಂದ ಆಚೆಗೆ ಹೋದ್ಮೇಲೆ ಫೈರಿಂಗ್ ಎಲ್ಲ ಆಗಿ ಆ ಪರ್ಟಿಕ್ಯುಲರ್ ಅದೇ ಕೋಡ್ ಹೇಳಿದ್ರಲ್ಲ, ಆ ಏರಿಯಾಗೆ ಹೋಗಿ ಅದು ಬೀಳತ್ತೆ. ಹೌದು, ಬಿದ್ದ ಮೇಲೆ ಅದೇನು ವೇರ್ ಹೌಸಲ್ಲಿ ಹೌದು. ಈಗ ಎಲ್ಲ ನಮ್ಮದು ಎಲ್ಲ ಒಂದು ಕೊರಿಯರ್ ಕಂಪ್ನಿ ಒಂದು ವೇರ್ ಹೌಸ್ ಅಂತೇಳಿ ಇರುತ್ತೆ. ಎಲ್ಲ ವೇರ್ ಹೌಸ್ ಹೋಗಿ ಹೋಗೋದು. ಅಲ್ಲಿಂದ ಏನಾಗುತ್ತೆ, ಅಲ್ಲಿಂದ ಸೆಗ್ರಿಗೇಷನ್ ಆಗ್ತಾ ಬೇರೆ ಕಡೆ ಹೋಗುತ್ತೆ. ಒಂದೊಂದು ಹಬ್ಬಿಗೆ ಒಂದೊಂದು ಥರ ಬ್ಯಾಗ್ ಇರುತ್ತೆ, ಆ ಬ್ಯಾಗಲ್ಲಿ ಅದನ್ನು ಹಾಕಿ ಕಳಿಸ್ಬಿಡ್ತಾರೆ. ಹಬ್ ಎಲ್ಲಿರುತ್ತೆ? ಬೆಂಗಳೂರಲ್ಲಿ ಎಷ್ಟು ಹಬ್ ಇದೆ? ಈಗ ನಮ್ಮದು ಬೆಂಗಳೂರಲ್ಲಿ ಒಂದೇ ಹಬ್ ಇರೋದು. ನಮ್ಮದು ಆ್ಯಕ್ಚುಲಿ ಮೋಸ್ಟ್ಲಿ ಅದು ಅಷ್ಟು ನನಗೆ ಗೊತ್ತಿರುವ ಹಾಗೆ ಒಂದು ಏರ್ಪೋರ್ಟ್ ಆಫೀಸಲ್ಲಿ ನಮ್ಮದೊಂದು ಹಬ್ ಇದೆ, ದೇವನಹಳ್ಳಿ ಹತ್ರ. ಹೌದು. ಸೊ ಆ ಒಂದು ಮೇನ್ ಹಬ್ ಇಂದ ಮತ್ತೆ ಟೋಟಲ್ ಎಷ್ಟು ಏರಿಯಾಗಳಿಗೆ, ಎಷ್ಟು ಪಿನ್ ಕೋಡ್ಗೆ ನೆಕ್ಸ್ಟ್ ಅಲ್ಲಿಂದ ಸೆಗ್ರಿಗೇಷನ್ ಆಗಿ ಹೋಗುವಂಥದ್ದು. ಎಷ್ಟು ಏರಿಯಾಗೆ ಆಗುತ್ತೆ? ಬೆಂಗಳೂರಿಗೆ ಎಷ್ಟಿದೆ ಇವತ್ತು ಈ ಕೋಡ್ಸು? ಮೇಡಮ್ ಇರ್ಬೋದು ಮೇಡಮ್, 65 or 70 ತನಕನೇ ಬರುತ್ತೆ. ನನಗೆ ಅದ್ರ ಬಗ್ಗೆ ಎಷ್ಟು ನಾನು ತಿಳ್ಕೊಂಡಿಲ್ಲ, ಯಾಕಂದರೆ ನೋಡಲಿಲ್ಲ ಅದ್ರ ಬಗ್ಗೆ ಒಳಗಡೆ. ನೋ ವರೀಸ್, 65 to 70 ಅಂದಾಜಿಗೆ ಇದೆ. ಸೊ ಅದರಲ್ಲಿ ಈಗ SPR ಸರ್ಜಾಪುರ ಅಂದರೆ ಅದು ನಿಮಗೆ ಬರೋದು ಅದು ಅಷ್ಟೇ. ನಮಗೆ ಅದರಲ್ಲಿ ಬ್ಯಾಗ್ ಎಲ್ಲ ಟ್ಯಾಗ್ ಮಾಡಿ ಕಳಿಸಿ SPR ಅಂತಲೇ ಬರ್ದಿರುತ್ತೆ ಪರ್ಟಿಕ್ಯುಲರ್. ಬೇರೆ ಬೇರೆ ಕಲರ್ ಬ್ಯಾಗ್ಸ್ ಇದೆಯಾ ಅಥವಾ ಒಂದೇ ಕಲರ್ ಬ್ಯಾಗು? ಟ್ಯಾಗ್ ಮಾತ್ರ ಬೇರೆ ಬೇರೆ ಚೇಂಜಸ್ ಇರುತ್ತೆ. ಈಗ ನಾವು ಇಂಟರ್ಸಿಟಿಯಿಂದ ಬರೋ ಟ್ಯಾಗ್ ಎಲ್ಲ ಚೇಂಜ್ ಆಗಿ ಬರುತ್ತಂತೆ, ಗೊತ್ತಿಲ್ಲ ಅದು, ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಚೇಂಜ್ ಆಗಿ ಬರುತ್ತೆ, ಬ್ಲ್ಯಾಕ್ ಇದೆ, ಅದರಲ್ಲಿ ಸುಮಾರೆಲ್ಲ ಚೇಂಜಸ್ ಇದೆ. ಬಟ್ ನಮಗೆ ಒಳಗಡೆ ನಮಗೇನು ಲೋಕಲ್ಸ್ಗಳು ಏನಿದೆ ಒಂದೇ ಕಲರ್ ಟ್ಯಾಗ್ ಹಾಕಿ ಬ್ಯಾಗ್ ಮೇಲೆ ಮಾತ್ರ ಟ್ಯಾಗಲ್ಲೇ ಹೆಸರು ಬರ್ದಿತ್ತೆ, SPR. ಈಗ ಎಲೆಕ್ಟ್ರಾನಿಸಿಟಿ ಆದರೆ EL ಅಂತೇಳಿ ಹಾಕ್ತಿರ್ತಾರೆ. ಅದೇ ನಾವು ಸರ್ಜಾಪುರ ಆದರೆ ಅಲ್ಲಿ ಆ ಸರ್ಜಾಪುರಕ್ಕೆ ಅಂತ ಹೇಳಿದ್ರೆ, ಮೇನ್ ಸರ್ಜಾಪುರಕ್ಕೆ ಅಂತ ಹೇಳಿದ್ರೆ ಅದಕ್ಕೆ SJR ಅಂತೇಳಿ ಹಾಕಿರ್ತಾರೆ. ಅದೇ ಥರ ಪ್ರತಿಯೊಂದಕ್ಕೂ ಒಂದೊಂದು. ಈಗ ಕೋರ್ಮಂಗ್ಲ ಆದರೆ KML ಅಂತೇಳಿ ಹಾಕಿರ್ತಾರೆ. ಅದೇ ಪ್ರತಿಯೊಂದಕ್ಕೂ ಪ್ರತಿಯೊಂದು ಥರದ ಕೋಡ್ ಇರುತ್ತೆ. ಆ ಥರ ಸಿಂಪಲ್ಲು ಕೋಡ್ಗಳ ವಯಸ್ಸೇ ಸೆಗ್ರಿಗೇಷನ್ ಆಗುವಂಥದ್ದು ಮೇನ್ ಆಫೀಸಲ್ಲಿ. ಸೆಗ್ರಿಗೇಷನ್ ಆಗಿ ಎಲ್ಲಿಗೆ ಬಂದು ಬೀಳತ್ತಿದು? ಅವರವ್ರ ಹಬ್ಬಿಗೆ ಬರುತ್ತೆ. ಈಗ SPR ಅಂತೇಳಿ ಒಂದು ಹಬ್ ಇದೆಯಾ? ಅದು ಚಿಕ್ಕದ ಹಬ್ ಇದೆ, ಆ ಹಬ್ಬಿಗೆ ಬಂದಿರುತ್ತೆ. ಎಷ್ಟು ಕೊರಿಯರ್ ಅಥವಾ ಎಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಒಟ್ಟಿಗೆ ಇಟ್ಕೋಬೋದು ಅಲ್ಲಿ? ಅದು ಮಿನಿಮಮ್ ಅದು ಕೆಪಬಿಲಿಟಿ ಇರುತ್ತೆ ಮೇಡಮ್, ಏರಿಯಾ ವೈಸ್ ಡಿಪೆಂಡ್ ಆಗಿರುತ್ತೆ. ನಮಗೆ ಸರ್ವಿಸ್ ಸೆಂಟರ್ ನಮಗೆ ಎಷ್ಟು ಏರಿಯಾ ಇರುತ್ತೆ ಆ ಏರಿಯಾ ವೈಸ್ ಡಿಫ್ರೆನ್ಸ್ ಆಗಿರುತ್ತೆ. ಈಗ ಏರಿಯಾ ವೈಸ್ ಕಮ್ಮಿ ಇದ್ದಾಗ ಚಿಕ್ಕದ ಹಬ್ ಮಾಡ್ಕೊಳ್ತಾರೆ ಅವರು. ಈಗ ಏರಿಯಾಗೆ ನಮ್ಮದು 35 ಪಿನ್ ಕೋಡ್ ವೈಸೇ ಹೋಗಿಬಿಡ್ತದೆ, ಅದು ಅದನ್ನೇ ಪಿನ್ ಕೋಡ್ ವೈಸೇ ಹೋಗಿಬಿಡುತ್ತೆ. ಪಿನ್ ಕೋಡ್ ದೊಡ್ಡದಾದಷ್ಟು ಏರಿಯಾ ಜಾಸ್ತಿ ಬರುತ್ತೆ, ಆಗ ಡಾಕ್ಯುಮೆಂಟ್ಗಳು ಜಾಸ್ತಿ ಬರುತ್ತೆ, ಅದಕ್ಕೆ ಅದು ರೂಮ್ ಇದು ಕೆಪಬಿಲಿಟಿನೂ ಜಾಸ್ತಿ ಮಾಡ್ಕೊಂಡು ಬಿಡ್ತಾರೆ. ಆ ಥರ ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಪಿನ್ ಕೋಡ್ ಯಾವುದು ನಿಮಗೆ ಗೊತ್ತಿರೋ ಹಾಗೆ? ಅಷ್ಟು ಐಡಿಯಾ ನನಗಿಲ್ಲ ಮೇಡಮ್, ಚೆಕ್ ಮಾಡಬೇಕು. ಜನರಲಿ ಹಾಗಿದ್ರೆ ಸರ್ಜಾಪುರ್ ಪಿನ್ ಕೋಡು ರೀಸೆಂಟ್ ಸೈಜ್ ಇದೆಯಾ?
ಅದು ದೊಡ್ಡದ ಚಿಕ್ಕದ ಏರಿಯಾ ಹೆಂಗೆ, ಏರಿಯಾ ಸೈಜ್ ಮೇಲೆನಾ ಅಥವಾ ಅಲ್ಲಿ ಅಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ನಂಬರ್ ಆಫ್ ಅಪಾರ್ಟ್ಮೆಂಟ್ಸ್ ಅದ್ರ ಮೇಲೆ ಡಿಸೈಡ್ ಮಾಡ್ತೀರಾ? ಇಲ್ಲ ಅದೇನಾಗುತ್ತಂದರೆ ಮೇಡಮ್ ಆ್ಯಕ್ಚುಲಿ ಅದು ಮೋಸ್ಟ್ಲಿ ಒಳಗಡೆದ ಅವರು ಅದು ಸಿಂಕಿಂಗೇ ಬೇರೆ ಥರ ಇರುತ್ತೆ. ಈಗ ಯಾವುದು ಬೇಗ ಡೆಲಿವರಿಗೆ ಫಾಸ್ಟ್ ಆಗುತ್ತೆ ಅದನ್ನು ಹತ್ತಿರದವರು ತೊಗೊಳ್ತಾರೆ. ಆ ಥರ ಮಾಡ್ಕೊಳ್ಬೋದು, ಮೋಸ್ಟ್ಲಿ ಆ ಥರ ಮಾಡಿಸ್ತಿದ್ದಾರೆ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ನಾವು ಅಷ್ಟು ಅನಲೈಸ್ ಮಾಡಲಿಲ್ಲ. ಬಟ್ ಆದರೆ ನಾವು ನೋಡಿದಾಗ ಹಾಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಒಂದೆರಡು ಪಿನ್ ಕೋಡ್ ಹತ್ತಿರ ಇರ್ತು. ಈಗ 35 ಮತ್ತು 34 ಹತ್ತಿರ ಇತ್ತು ಹೇಳಿದರೆ ಫಸ್ಟಿಗೆ 35ಗೆ ಬೇರೆ ಮಾಡ್ಕೊಂಡು ನೋಡ್ತಾರೆ. ಕೋರ್ಮಂಗ್ಲ 34 ಪಿನ್ ಕೋಡ್ ಬರುತ್ತೆ. ಆ ಥರ ಪಿನ್ ಕೋಡ್ ವೈಸಲ್ಲಿ ಅವರು ಅದನ್ನೇನಾದರೂ ಮೋಸ್ಟ್ಲಿ ಮಾಡ್ಕೊಂಡು ಅದಕ್ಕೆ ಡಿಸೈನ್ ಏನೋ ಬೇರೆ ಥರನೇ ಆ ಥರ ನಮ್ದು ಏನು ಸಾಫ್ಟ್ವೇರ್ ಆ ಥರ ಯೂಸ್ ಮಾಡ್ಕೊಂಡು ಆ ಥರ ಏನಾದರೂ ಮಾಡ್ಕೊಂಡಿರ್ಬೋದು. ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಕೆಲವು ಸತಿ ಈ ಏರಿಯಾ ಪಿನ್ ಕೋಡ್ ರಾಂಗಾಗಿ ಕೊಟ್ಬಿಟ್ಟಿರ್ತಾರಲ್ಲ, ಆ ಥರ ಎಲ್ಲ ಆದಾಗ ಹೆಂಗೆ? ಆ ಥರ ಆದಾಗ ಏನು ಮಾಡಲಿಕ್ಕೆ ಕೆಲವುದು ಆಪ್ಷನ್ಸ್ ಇದೆ, ಕೆಲವೆಲ್ಲ ನಮ್ಮ ಕೈಯಲ್ಲಿ ಬರುವಂಥದ್ದು. ಈಗ ಕಸ್ಟಮರ್ ಹತ್ರ ಮಾತಾಡಿಬಿಟ್ಟು ಮೇಡಮ್ ಈ ಥರ ಬೈ ಮಿಸ್ಟೇಕಾಗಿ ನೀವು ಪಿನ್ ಕೋಡ್ ರಾಂಗ್ ಹಾಕಿದ್ದೀರಾ, ಅದನ್ನು ನಾವು ಈಗ ಬೇರೆ ಕರೆಕ್ಟ್ ಕ್ಲೀನ್ ಮಾಡಿ ಅಡ್ರೆಸ್ ತೊಗೊಂಡು ನಾವು ಅದಕ್ಕೆ ಬೇರೆ ಪಿನ್ ಕೋಡ್ ಹಾಕಿ ಅಲ್ಲಿ ಪರ್ಟಿಕ್ಯುಲರ್ ಏನು ಪಿನ್ ಕೋಡ್ ಉಂಟು ನಾವು ಅಲ್ಲಿಗೆ ಆ ಪರ್ಟಿಕ್ಯುಲರ್ ಹಬ್ಬಿಗೆ ನಾವು ರೀಡೈರೆಕ್ಟ್ ರೀಡೈರೆಕ್ಟ್ ಮಾಡ್ಬೋದು. ಮತ್ತು ಆ ಹಬ್ಬಿಗೆ ಹೋಗಿ ಅಲ್ಲಿಂದನೇ dispatch ಆಗ್ಬೇಕು. ನೀವು ಡೈರೆಕ್ಟಾಗಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್. ಅದು ಈಗ ವಾಕೇಬಲ್ ಈಗ ನಾವು ಡೆಲಿವರಿ ಆಗೋ ಪ್ಲೇಸಸ್ ಇರುತ್ತೆ ಆದರೆ ನಾವು ಮಾಡ್ಬೋದು. ಅಂತಂದರೆ ಒಂದಿವೆ ಹುಡುಗರಿದ್ದರೆ ನಾವು ಕಳಿಸ್ಕೊಡ್ತೇವೆ, ಇಲ್ಲ ಹೇಳಿದರೆ ಮಾಮೂಲಿ ಇದೇ ಥರನೇ. ಸರಿ. ಸೊ ಇಲ್ಲಿಗೆ ಬಂದು ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ? ಇನ್ ಅ ಡೇ ನೀವು ಎಷ್ಟು ಕೊರಿಯರ್ನ ಕೊಡ್ತೀರಾ ಪಾರ್ಸಲ್ಲು? ನಿಮ್ಮ ಸ್ಪೀಡ್ ಏನು, ನಿಮ್ಮ ಹಸಿವೇನು, ದಿನದಲ್ಲಿ ಎಷ್ಟು ಡೆಲಿವರಿ ಮಾಡ್ತೀರಿ? ಇವಾಗ ಹೇಗಾಗಿದೆ ಅಂದರೆ ಮೇಡಮ್ ನನ್ನ ಪ್ರಕಾರದಲ್ಲಿ ಈಗ ಡೆಲಿವರಿ ಬಾಯ್ಸಿಗೆಲ್ಲ ಇವಾಗ ಸ್ಯಾಲ್ರಿ ಎಫೆಕ್ಟ್ಸ್ ಯಾವುದೂ ಸಹ ಇಲ್ಲ. ಏನಿದ್ರೆ ಈಗೆಲ್ಲ ಪೀಸ್ ವರ್ಕ್ ಎಫೆಕ್ಟ್ ಮಾಡಿಬಿಟ್ಟಿದ್ದಾರೆ. ಮೊದಲು ಸ್ಯಾಲ್ರಿ ಇತ್ತು. ಆಗ ಸ್ಯಾಲ್ರಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಲೇಸಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ ಅದಕ್ಕೆ. ಮತ್ತೆ ಆಮೇಲೆ ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ ಏನೋ ಗೊತ್ತಿಲ್ಲ. ಸ್ಯಾಲ್ರಿ ಬೇಸಿಸ್ ಎಲ್ಲ ಇವಾಗೆಲ್ಲ ತೆಗೆದಿದ್ದಾರೆ. ಇಲ್ಲಂತೆಲ್ಲ ಕೆಲವು ಕಡೆಯಲ್ಲೆಲ್ಲ ಇದೆ. ಮೊದಲು ಹೆಂಗಿತ್ತು ಸ್ಯಾಲ್ರಿ? ಮೊದಲು ಇತ್ತು ಮೇಡಮ್. ಈಗ ಕೆಲವರಿಗೆಲ್ಲ 13,000. ನಾನೆಲ್ಲ ಸ್ಟಾರ್ಟ್ ಮಾಡುವಾಗ ನಮಗೆ 1,200 ಸ್ಟಾರ್ಟ್ ಆಗಿದೆ ಸ್ಯಾಲ್ರಿ. 2004 1,200 ಸ್ಟಾರ್ಟ್ ಆಗಿದೆ ಸ್ಯಾಲ್ರಿ. ಆವಾಗ ಕೊರಿಯರ್ ಬೇಸಲ್ಲಿ ಅದೇ ಹೈಯೆಸ್ಟ್ ಸ್ಯಾಲ್ರಿ ಅಂದರೆ 1,500 ಸ್ಯಾಲ್ರಿ ಹೈಯೆಸ್ಟ್ ಅಂತ ಹೇಳಿದರೆ. ಸೊ ಇವಾಗ ಈಗ ಪೀಸ್ ವರ್ಕ್ ಇವಾಗ ನಮಗೆ ನಾವೇನು ಅರ್ನಿಂಗ್ಸ್ ಮಾಡ್ತೇವೆ, ನಾವೇನು ಪ್ಯಾಕೇಜ್ ಮಾಡ್ತೇವೆ ಅದ್ರ ಮೇಲೆ ನಮಗೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಅವಶ್ಯಕತೆ ಜಾಸ್ತಿ ಇತ್ತು ಹೇಳಿದರೆ ನಾವು ನಿಮಗೆ ಇದು ಜಾಸ್ತಿ ಮಾಡ್ಕೊಳ್ಬೇಕು. ಇಲ್ಲ ನನಗೆ ಇಷ್ಟೇ ನಾನು ಇರ್ತೇನೆ, ನನಗೆ ಇಷ್ಟೇ ಸಾಕು ಅಂತ ಹೇಳಿದ್ರೆ ಅವನು ಅಷ್ಟೇ ಮಾಡ್ಕೊಂಡು ಹೋಗ್ಬೋದು. ದಾಹ ಇದ್ದವನು ದುಡ್ಕೊಳ್ಬೋದು, ದಾಹ ಇಲ್ಲಿದ್ದವನು ಏನು ಮಾಡ್ಲಿಕ್ಕೆ ಆಗಲ್ಲ, ಮಲ್ಕೋಬೋದು. ಸೊ ನಮ್ಮ ಇನ್ನೊಬ್ಬರು ಅಸೋಸಿಯೇಟಲ್ಲಿ ಬಂದಿದ್ದಾಗ ಸತ್ಯ ಅವರು ಹೇಳಿದ್ರು, ಫ್ಲಿಪ್ಕಾರ್ಟೆಲ್ಲ ಕೊರಿಯರ್ ಅಂತ ಕೊಟ್ಟರೆ 18 ರೂಪಾಯಿ ಏನೋ ಸಿಗುತ್ತೆ, ಅಮೆಝಾನಿಗೆ ಪರ್ ಡೆಲಿವರಿ 10 ರೂಪಾಯಿ ಸಿಗುತ್ತೆ, ಅದರಲ್ಲೂ ಪ್ರೈಮ್ ಅಂದರೆ ಬೇರೆ. ಸೊ ಇದೆಲ್ಲದರದ್ದು ಸ್ವಲ್ಪ ಅರ್ಥ ಮಾಡಿಸ್ತೀರಾ? ಇವತ್ತು ನಿಮಗೆ ಈ DTDC ಆಗಿರಲಿ, ಬ್ಲೂ ಡಾರ್ಟು, ಇವ್ರಿಗೂ ಇದು ಸೇಮಾ ಅಥವಾ ನಿಮಗೆ ಇದು ಬೇರೆ ಟ್ಯಾರಿಫ್ ಇರುತ್ತಾ? ಇಲ್ಲ ಮೇಡಮ್, ಏನಂತ ಹೇಳಿದರೆ ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಕೊಡಿ ಇರುತ್ತೆ. ಈಗ ಯಾರು ಡಿಸೈಡ್ ಮಾಡ್ತಾರೆ? ಅದು ಕಂಪನಿಯವರೇ ಡಿಸೈಡ್ ಮಾಡುವಂಥದ್ದು. ಮಾರ್ಕೆಟ್ ಅನಾಲಿಸಿಸ್ ಅಂತೆಲ್ಲ ಮಾಡಿ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಕೆಲವೊಂದು ಕಡೆ ಕೆಲವು ಕೊರಿಯರ್ಲಿ ಏನಂತ ಹೇಳಿದ್ರೆ ಫಾರ್ ಆಫ್ ಏರಿಯಾ ಅಂತೇಳಿ ಇರುತ್ತೆ, ಇಂಟೀರಿಯರ್, ಅದಕ್ಕೆಲ್ಲ ಅವ್ರು ರೇಟ್ ಜಾಸ್ತಿ ಮಾಡಿ ಇಡ್ತಾರೆ. ಸೊ ಏನು ಸ್ಟ್ಯಾಂಡರ್ಡ್ ಯೂಶಲಿ ಆವ್ರೇಜ್ ಇವಾಗ ಏನು 14 14 ರೂಪೀಸೇ ಹೊಡ್ತಿರುವಂಥದ್ದು. 14 ರೂಪೀಸ್ ಅಷ್ಟೇ, ಒಂದು ಇದಕ್ಕೆ 14 ಅಷ್ಟೇ. ಸೊ ನೀವು ದಿನಕ್ಕೆ ಮ್ಯಾಕ್ಸ್ ಎಷ್ಟು ಯೂಶಲಿ ಮಾಡ್ತೀರಾ? ಅದೇ ಈಗ ನಾನು ಹೇಳಿದಾಗ ಅವನಿಗೆ ಆ ದಾಹ ಇದ್ದಾಗೆ. ಇವಾಗ ನಾನು ಈಗ ನನಗೆ ನನ್ನದೇ ಪರ್ಸನ್ ತಗೊಳ್ಳಿ, ನಾನೊಬ್ಬ ಸೀನಿಯರ್. ಈಗ ನಾನೊಂದು 10 ಇಯರ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರಿಗೆ ನಾವು ಕ್ಯಾಪಬಿಲಿಟಿ ಒಂದು 22 ಡೆಲಿವರಿ ನಾನು ಮಾಡ್ತೇನೆ ಅಂದರೆ ನನಗೊಂದು 8 ಅವರ್ಸಲ್ಲಿ ಹೆಚ್ಚು ಕಡಿಮೆ ಬಂದು 140 160 ತನಕ ನಾನು ಡೆಲಿವರಿ ಮಾಡ್ಬೋದು. ವಾವ್. ನೀವು ಒಂದು ಸೀನಿಯರು ಜೂನಿಯರ್ಗೂ ಡಿಫ್ರೆನ್ಸ್ ಏನು ಇದೆ? ಅವನೀಗ ಅದು ಕೆಲಸ ನಾವು ಕಲ್ತ್ಕೊಂಡಾಗೆ ಇರುತ್ತೆ ಮೇಡಮ್. ಅದು ಉದಾಹರಣೆ ಈಗ ನಾವು ಸೀನಿಯರ್ಸ್, ನಮಗೆ ಕಸ್ಟಮರ್ ಇಂಥ ಕಡೆ ಇರ್ತಾರೆ ನಮ್ಗೆ ಗೊತ್ತೇ ಇರುತ್ತೆ. ಅವ್ನು ಕಾಲ್ ತೆಗ್ದಿಲ್ಲ ಏನು ಮಾಡ್ತೇವೆ ನಾವು ಕಸ್ಟಮರ್ ಮನೆ ಹೋಗಿ ಡೋರ್ ಸ್ಟೆಪ್ಪಿಗೆ ಹೋಗಿಬಿಟ್ಟು ಸರ್ ಇಲ್ಲಿ ಕೊರಿಯರ್ ಓಕೆ. ಇನ್ನೊಂದು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಕೆಲವು ಕೊರಿಯರ್ ಫೀಲ್ಡೆಲ್ಲ ಟ್ರಿಕ್ಸ್ಗಳಿದೆ ನಾವು ಕಲ್ತ್ಕೊಂಡಿರುವಂಥದ್ದು. ಏನದು? ನಾವು ಏನಂತ ಹೇಳಿದ್ರೆ ನಾವು ಕಸ್ಟಮರಿಗೆ ಮುಂಚೆನೇ ಕಾಲ್ ಮಾಡ್ತೇವೆ, ಮೇಡಮ್ ನೀವು ಮನೇಲಿದ್ದೀರಾ ಇಲ್ವಾ? ಇಲ್ಲ ಆದರೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಇಲ್ಲ ಅಂದರೆ ಅವ್ರಿಗೆ ಹೇಳ್ತಾರೆ ಇಲ್ಲ ಸರ್ ನಾವು ಮನೇಲಿಲ್ಲ, ಗೇಟಲ್ಲಿ ಕೊಡಿ. ಆವಾಗ ನಾವು ಇಲ್ಲಿ ಒಳಗಡೆ ಬರೋದು ನಾವು ತಪ್ಪಿ ಹೋಗ್ತದೆ. ಆ ಟೈಮ್ ನಮ್ಗೆ ಸೇವ್ ಆಗುತ್ತೆ. ಇಲ್ಲ ನಾವು ಒಳಗಡೆ ಬಂದುಬಿಟ್ಟು ಡೋರಲ್ಲಿ ನಿಂತ್ಕೊಂಡು ನಾವು ಕಸ್ಟಮರಿಗೆ ನಾವು ಫೋನ್ ಮಾಡಿದಾಗ ಕಸ್ಟಮರ್ ಇಲ್ಲ ಅಂತ ಹೇಳಿದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಆ ಟೈಮ್ ನಮಗೆ ತುಂಬ ಸೇವ್ ಆಗುತ್ತೆ, ತುಂಬ ವೇಸ್ಟ್ ಆಗುತ್ತೆ. ಆ ಟೈಮ್ ವೇಸ್ಟಲ್ಲಿ ಬೇರೆ ಒಬ್ಬ ಕಸ್ಟಮರ್ ನಾವು ಡೆಲಿವರಿ ಕೊಡಲಿಕ್ಕೆ ಅದು ಕಂಪನಿಗೂ ಹೊರ್ತು ನಮಗೂ ಹೊರತೆ. ಅದು ನಿಮ್ಮ ಕೇಸಲ್ಲಂತೂ ಲಿಟ್ರಲಿ ಟೈಮ್ ಇಸ್ ಮನಿ ಅಂತ ಏನಿದೆ ಡೈಲಾಗು, ಅದು ನಿಜಾನೇ. ಒಂದೊಂದು ಸೆಕೆಂಡು ಒಂದೊಂದು ನಿಮಿಷನೂ ನಿಮಗೆ ದುಡ್ಡು. ಹೌದು ಮೇಡಮ್, ಅದು ಪಕ್ಕ. ಈಗ ಸ್ಯಾಲ್ರಿ ಬೇಸಿಸ್ ಇದ್ರೆ ಅದು ಅಷ್ಟು ಅವಶ್ಯಕತೆ ಅನಿಸ್ತಿರ್ಲಿಲ್ಲ. ಅದು ಪೀಸ್ ವರ್ಕ್ ಬಂದಾಗ ಏನಾಗತ್ತೆ ಅಂತ ಹೇಳಿದಾಗ ನಾವು ಎಷ್ಟು ನಾವು ಡೆಲಿವರಿ ಮಾಡ್ತೇವೆ
ಅಷ್ಟು ನಮಗೆ ಅರ್ನಿಂಗ್ಸ್ ಅದರಲ್ಲಿ ಸಿಗುವಂಥದ್ದು ಮೇಡಮ್. ಸೊ ಇನ್ ಅನ್ ಅವರ್ 20 to 21 ಇಸ್ ಯುವರ್ ಬೆಸ್ಟ್, ಮತ್ತು ದಿನದಲ್ಲಿ 140 160 ಇಸ್ ಯುವರ್ ಬೆಸ್ಟಾ ನಂಬರ್ ಆಫ್ ಡೆಲಿವರೀಸು? ಹಾಂ, ಬೆಸ್ಟ್ ಇದೆ ಮೇಡಮ್. ಅದು ಹೈಯೆಸ್ಟ್ ನಾನು ಮಾಡಿದ್ದೇನೆ 230 to 45 ನಾನು ಮಾಡಿದೆ ಒನ್ ಡೇ ಪರ್ ಡೇ ಡೆಲಿವರಿ. ನಾನು ಫುಲ್ 16 hours? 16 hours ಅಂತ ಹೇಳಿದರೆ 16 hours ಜಾಸ್ತಿ ಆಗಿದೆ, ಬಟ್ ತೊಂದರೆ ಇಲ್ಲ. ಬಟ್ ನಾನು ಅವತ್ತು 7 o'clock ಸ್ಟಾರ್ಟ್ ಮಾಡಿದ್ದು, ಈವ್ನಿಂಗ್ ಒಂದು 8:30 9 o'clock ತನಕ ಮಾಡಿದ್ದೇವೆ. ಬೆಳಗ್ಗೆ 7ರಿಂದ ಸಂಜೆ ಈವ್ನಿಂಗ್ 9:30 10 o'clock ತನಕ. 10 o'clock ನಂತರ ನಮಗೆ ಅಲೋ ಇಲ್ಲ ಡೆಲಿವರಿ. ಹೌದಾ? ಹೌದು, ಅದು 10 o'clock ಲಾಸ್ಟ್. ಅದು ಯಾಕೆ? ಆ್ಯಸ್ ಪರ್ ಕಂಪನಿ ಆ್ಯಸ್ ಪರ್ ರೂಲ್ಸ್ ಹಾಗೆ 10 o'clock ನಂತರ ನಾವು ಡೆಲಿವರಿ ಮಾಡಲಿಕ್ಕಿಲ್ಲ. ಬಟ್ 10 o'clock ನಮಗೆ ಲಾಸ್ಟ್ ಆಗಿದೆ. 9:30 9:45 ತನಕ ನಾವು ಮಾಡ್ತೇವೆ. ನನ್ನ ಕೆಪಾಬಿಲಿಟಿ ನಾನು 2:30 to 45 ತನಕ ನಾನು ಡೆಲಿವರಿ ಮಾಡಿದ್ದೇನೆ ಮೇಡಮ್. ವಾವ್. ಸೊ ಈಗ ಬದಲಾಗ್ತಾ ಇರೋ ಬೆಂಗಳೂರು, ಬದಲಾಗ್ತಾ ಇರೋ ದೇಶ, ನಮ್ಮ ಎಕಾನಮಿನೇ ಇವತ್ತು ಫುಲ್ ಡಿಫ್ರೆಂಟ್ ಆಗಿದೆ. 24/7 ಓಡ್ತಾ ಇರೋ, ಆ್ಯಕ್ಟಿವ್ ಆಗಿರೋ ಒಂದು ವರ್ಲ್ಡಲ್ಲಿ 10 ಗಂಟೆ ಆದಮೇಲೂ ಕೊರಿಯರ್ ಸರ್ವಿಸಸ್ಗಳು ಬರಬೇಕು ಅಥವಾ ಈ ಥರದ್ದು ಏನಾದ್ರು ರೂಲ್ ಚೇಂಜ್ಗೆ ನಡೀತಾ ಇದೆಯಾ ಮಾತುಕತೆ? ಅದು ಮೋಸ್ಟ್ಲಿ ಡೌಟ್ ಅಂತ ಅನ್ಸುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಅದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡಬೇಕಲ್ಲ. ಈಗ ಕಸ್ಟಮರ್ ಒಂದು ಕಡೆಯಿಂದ ನೋಡಿದ್ರೆ ಹೌದು, ಕೆಲವರು ಕಸ್ಟಮರ್ ನಮಗೆ ಈವ್ನಿಂಗ್ ಟೈಮಲ್ಲಿ ನಮಗೆ ಸಿಗುವಂಥದ್ದು. ಕೆಲ ಕಸ್ಟಮರ್ ನಮಗೆ ಆ ಟೈಮಲ್ಲಿ ಅವರಿಗೂ ಪ್ರೈವೇಸಿ ಅಂತೇಳಿ ಇರೋದೆ, ನಮಗೂ ಅಂತೇಳಿ ಜೀವನ ಅಂತೇಳಿ ಇರೋದೆ, ಹಾಗೆ ಅಂತ ಹೇಳೋದಲ್ಲ ನಾವು. ಈಗ ಎಷ್ಟು ಪಾಪ ಕಸ್ಟಮರ್ ಅವರು ಒಂದು ಬೇರೆ ಕಡೆ ದುಡ್ಡು ಬಂದು ಆ ಟೈಮಲ್ಲಿ ಮನೇಲಿ ಇರ್ತಾರೆ. ಒಂದು ಲೆವೆಲ್ ಒಂದು 9:30 10 o'clock ತನಕ ಓಕೆ, ಅದ್ರ ಮೇಲೆ ಹೋಗಿ ಅವ್ರ ಮನೆ ಬಿಲ್ ಮಾಡಿದ್ರು ಅಷ್ಟು ನಿಮಗೂ ಅದು ಸರಿ ಅನ್ಸಲ್ಲ. ನನ್ನ ಅನುಭವ ನಾನು ಹೇಳುವಂಥದ್ದು. ಯಾಕಂದರೆ ಕಸ್ಟಮರ್ ಪಾಪ ಅವರೇನೋ ಒಂದು ಫ್ಯಾಮಿಲಿ ಒಟ್ಟಿಗೆ ಏನೋ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಬೆಳಗ್ಗೆಯಿಂದ ಅವ್ರು ಹೊರಗಡೆ ವರ್ಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದಂಥ ಟೈಮಿಂಗ್ಸ್ ಆ ಟೈಮಲ್ಲಿ ಅವ್ರಿಗೆ ಸಿಗುವಂಥದ್ದು. ಆ ಟೈಮಲ್ಲಿ ಹೋಗಿ ನಾವು ಡಿಸ್ಟರ್ಬ್ ಮಾಡಿದರೆ ಅವ್ರಿಗೆ ತೊಂದರೆ ಆಗ್ತದೆ ಅಂತ ನನ್ನ ಅನುಭವ. ಗೊತ್ತಿಲ್ಲ ಇನ್ನೇನಾಗತ್ತೆ ಅಂತೇಳಿ. ಸೊ ಇವತ್ತು ಕೊರಿಯರ್ ಇಂಡಸ್ಟ್ರಿನಲ್ಲಿ ಯಾವ್ಯಾವ ಥರ ಐಟಮ್ಸನ್ನು ಇವತ್ತಿಗೂ ಜನ ತುಂಬ ಜಾಸ್ತಿ ಕೊರಿಯರ್ ಮಾಡ್ತಾ ಇದ್ದಾರೆ? ಟಾಪ್ 5 ಟಾಪ್ 10 ಏನೇನು? ಟಾಪ್ 10 ನೋಡೋದಾದರೆ ಇವಾಗ ಮೇಡಮ್ ಈಗ ಆಲ್ಮೋಸ್ಟ್ ಎಲ್ಲ ಪರ್ಟಿಕ್ಯುಲರ್ ಈಗ ಕೊರಿಯರೇ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿತ್ತು, ಅದ್ರ ಮೇಲೆ ಈಗ ಕೊರಿಯರ್ ಫೀಲ್ಡ್ ಸ್ವಲ್ಪ ಫಾಸ್ಟ್ ಅಂತ ಹೇಳಿಬಿಟ್ಟು ಈಗ ಆಲ್ಮೋಸ್ಟ್ ಎಲ್ಲದು ಕೊರಿಯರ್ ಫೀಲ್ಡೇ ಸ್ಟಾರ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಗ್ರೋಸರಿ ಸಹ ಇವಾಗ ಅಮೆಝಾನ್ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಅದ್ರಲ್ಲಿ ಸಹ ಇವಾಗ ಅಲ್ಲಿ ಮುಂಚೆ ಈ ಯಾವಾಗ ನಮಗೆ ಲಾಕ್ಡೌನ್ ಇತ್ತು, ಲಾಕ್ಡೌನ್ ಟೈಮಲ್ಲೆಲ್ಲ ಅಮೆಝಾನಲ್ಲೇ ಎಲ್ಲ ಗ್ರೋಸರಿ ಮತ್ತು ಏನು ಪ್ರತಿಯೊಂದು ಎಲ್ಲ ವಿಷಯ ಶುರು ಆಗಿತ್ತು, ಅಮೆಝಾನಲ್ಲೇ ಬಂದಿರುವಂಥದ್ದು. ತರಕಾರಿಗಳು ಬಂದಿದೆ. ಬಟ್ ಹೇಳುವಂಥ ಈಗ ಆಲ್ಮೋಸ್ಟ್ ಎಲ್ಲದು ಈಗ ಆಗಿದೆ. ಈಗ ಒಬ್ಬ ನಾರ್ಮಲ್ ಪರ್ಸನ್ಸ್ ಈಗ ಆರ್ಡ್ರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂಚೆ ಎಲ್ಲ ಒಂದು ಲೆವೆಲ್ ಇತ್ತು, ಈಗ ಕೆಲವೆಲ್ಲ ಕಂಪನಿಗಳಿದ್ವು, ಆ ಕಂಪನಿಗಳು ಅಂಥವರೇ ಮಾಡಬೇಕಂತೇಳಿ ಇತ್ತು. ಇವಾಗ ಹಾಗೇನಾಗಲಿಲ್ಲ. ಇವಾಗ ಎಲ್ಲರೂ ಈಗ ಒಂದು ಕಂಪನಿ ಈಗ ಅವರು ಈಗ ಒಂದು ತೊಗೊಂಡು ಮೊಬೈಲ್ ತೊಗೊಂಡ್ಬಿಟ್ಟು ಎಲ್ಲರ ಹತ್ರ ಈಗ 5G ಮೊಬೈಲ್ ಇರುವಂಥದ್ದು, ಎಲ್ಲರೂ ಈಗ ತೊಗೊಂಡು ಆರ್ಡ್ರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ, ಒಂದು ನಮಗೂ ಒಂದೇನು ಅರ್ನಿಂಗ್ಸ್ ಆಗುತ್ತೆ, ನಮಗೂ ಏನೋ ಒಂದು ಬದುಕು ಕಟ್ಕೊಡ್ಲಿಕ್ಕೆ ಆಗ್ತದೆ ಅಂತೇಳಿ ಅಷ್ಟೇ. ಸೊ ಈಗ ಈ ಬಿಗ್ ಬಿಲಿಯನ್ ಡೇ ಈ ಥರದ್ದೆಲ್ಲ ದಿನಗಳೆಲ್ಲ ಇರುತ್ತಲ್ಲ, ಅದು ಅಮೆಝಾನು ಈ ಥರ ಕಾಮರ್ಸ್ ಅವ್ರಿಗೆ ರಶ್ ಅವರ್ಸ್ ಇವೆಲ್ಲ ರಶ್ ಡೇಸು. ಸೊ ನಿಮ್ಮ ಕೊರಿಯರ್ ಇಂಡಸ್ಟ್ರಿಗೆ ಈ ಥರದ್ದು ರಶ್ ಡೇಸ್ ಅಂದರೆ ಯೂಶಲಿ ಯಾವುದು? ಈಗ ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ ಅವ್ರದ್ದೇ ಅಂತೇಳಿ ಸ್ವಂತ ಇರುವಂಥದ್ದು. ಯಾವುದಲ್ಲ, ಈಗ ಅವ್ರದ್ದೇ ಕಂಪನಿ ಬರುತ್ತೆ. ಬ್ಲೂ ಡಾಟಿ ಆಗಿರೋದು, ಲಾಜಿಸ್ಟಿಕ್ಸ್ ಎಲ್ಲ ಅವ್ರದ್ದೇ. ಬ್ಲೂ ಡಾಟಿ ಆಗಿಲ್ಲ, ಬ್ಲೂ ಡಾಟಿ ಎಲ್ಲರದ್ದು. ನೈಕಾದವ್ರದ್ದು ಆಫರ್ ಬಿಟ್ಟರು ನಮಗೆ ಆಫರೇ. ನಿಮ್ಮ ಟಾಪ್ ಕ್ಲೈಂಟ್ಸ್ ಯಾರ್ಯಾರು ಇದ್ದಾರೆ? ಸುಮಾರು ಜನ ಇದ್ದಾರೆ ಮೇಡಮ್. ನೈಕಾ ಇದೆ, H&M ಅವರು ಇದೆ, ಝಾರಾ ಬರ್ತಾರೆ, ತುಂಬ ಇದ್ದಾರೆ. ಓಹೋ. ಸೊ ಈ ಯಾರಿಗೆ ಅವ್ರದ್ದೇ ಆದಂಥ ಲಾಜಿಸ್ಟಿಕ್ಸ್ ಇಲ್ವೋ ಅವರು ಫ್ಲೀಟನ್ನು ಉಪಯೋಗಿಸ್ಕೊಂಡು ಬ್ಲೂ ಡಾಟನ್ನು ಉಪಯೋಗಿಸ್ಕೊಂಡು, ಅದು ಬ್ಲೂ ಡಾಟ್ ಒಳ್ಳೆ ಕಂಪನಿ, ಹಾಗಾಗಿ ಅಷ್ಟು ಟ್ರಸ್ಟ್ ಮಾಡಿದ್ದಾರೆ. ಹಾಗಾಗಿ ಅಷ್ಟು ಇವ್ರು ನಾವು ಕರೆಕ್ಟ್ ಕೆಲಸ ಮಾಡಿದಾಗ ಹಾಗೆ ನಮ್ಗೆ ಅವ್ರು ವರ್ಕ್ ಕೊಡ್ತಾ ಇದ್ದಾರೆ. ಈ ಸೇಮ್ ಡೇ ಡೆಲಿವರಿ ಕಾಂಪಿಟೇಷನ್ ಶುರು ಆಗಿದೆಯಲ್ಲ, ಇದು ಬಂದಮೇಲೆ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗಿದೆ? ಒಂದು ಕಡೆಯಿಂದ ನಮಗೆ ಅರ್ನಿಂಗ್ಸ್ ಜಾಸ್ತಿ ಸಿಗ್ತದೆ, ಎಂತ ಮಾಡಿದ್ರು. ಸೇಮ್ ಡೇ ಅಂದರೆ ನಿಮಗೆ ಅದಕ್ಕೂ ಏನಾಗುತ್ತೆ, ಡೆಲಿವರಿ ಜಾಸ್ತಿ ಆಗ್ತಾ ಇದೆಯಾ? ಡೆಲಿವರಿ ಪ್ರೈಸ್ ಪರ್ ಡೆಲಿವರಿ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ, ನಮಗಿಲ್ಲ. ಪ್ರೈಸ್ ನಮಗೆ ಏನಿದ್ರೆ ಸಹ ನಮಗೆ ನಾರ್ಮಲ್ ರೇಟೇ ಇರುತ್ತೆ. ಬಟ್ ಅದೇ ನಮಗೆ ಈಗ ಒಬ್ಬ ಕಸ್ಟಮರು ಸಂಜೆಗೆ ಬೇಕಂದ್ರೆ ಅವ್ನು ಬೆಳಗ್ಗೆ ಆರ್ಡರ್ ಸಂಜೆ ಸಿಗೋದ್ರಿಂದ ನಮಗೆ ಸಂಜೆ ನಮಗೊಂದು ಕೆಲಸ ಸಿಗ್ದಂಗೆ ಆಯ್ತು ಅದರಲ್ಲಿ. ಈಗ ಪಾಪ ಯಾರೋ ಒಬ್ಬ ಹುಡುಗ ಬೆಳಿಗ್ಗೆ ಬೇರೆಲ್ಲೋ ಕೆಲಸ ಮಾಡಿಕೊಂಡು ಸಂಜೆ ಅವನು ಫ್ರೀ ಇದ್ದ ಟೈಮಲ್ಲಿ ಆ ಥರ ಮಾಡಿದಾಗ ಅವನಿಗೊಂದು ಅವಶ್ಯಕತೆ ಸಿಗ್ದಂಗೆ ಆಯಿತು, ಅವನಿಗೊಂದು ಅನುಕೂಲತೆ ಆದಂಗೆ ಆಯಿತು, ಅವನಿಗೊಂದು ಏನೋ ಒಂದು ಮನಿ ಅದು ಅರ್ನಿಂಗ್ ಮಾಡಿಸ್ಲಿಕ್ಕೆ ಅದು ಒಂದು ಲೆಕ್ಕದಲ್ಲಿ ಅದು ಒಳ್ಳೆಯದೇ ಅದು. ಸೊ ಈಗ ಲಾಜಿಸ್ಟಿಕ್ಸ್, ಕೊರಿಯರ್, ಡೆಲಿವರಿ ಅಂತ ಬಂದರೆ ಈಗ 3 ಮೇನ್ ಟ್ರ್ಯಾಕ್ ಇದೆ. ಒಂದು ಈ ಥರ ಕಾಮರ್ಸ್ ಲೈಕ್ ಜೈಂಟ್ಸ್ ಲೈಕ್ ಅಮೆಝಾನ್ ಅವ್ರದ್ದೇ ಲಾಜಿಸ್ಟಿಕ್ಸ್ ಇರೋದು. ಎರಡನೇದು ಇಸ್
ಈಗ ಲೈಕ್ DTDC, ಬ್ಲೂ ಡಾರ್ಟು, ನಿಮ್ಮ ಥರದವರು ಒಂದು ಲೇನು. ಈಗ ಮೂರನೇದು ಇಸ್ ನಮ್ಮ ಸ್ವಿಗ್ಗೀಸು, ಝೊಮ್ಯಾಟೋಸ್ ಆ್ಯಂಡ್ ಜೆಪ್ಟೋಸು. ಓಕೆ. ಎಲ್ಲರೂ ಇವತ್ತು ಒಂದು ರೇಸ್ ಇದು, ಎಲ್ಲರೂ ಬೇಗ ಡೆಲಿವರ್ ಮಾಡಬೇಕು ಅಂತ. ಸೊ ನಿಮ್ಮದು 1 ಡೇ ಆದರೆ, ಕೆಲವ್ರದ್ದು 24-48 hours ಆದರೆ, ಇಲ್ಲಂತೂ 10 ನಿಮಿಷದ ಗಲಾಟೆ ನಡೀತಾ ಇದೆಯಲ್ಲ. ಹೌದು ಮೇಡಮ್. ಇವ್ರಿಗೂ 14-15 ರೂಪಾಯಿನೋ 20-25 ರೂಪಾಯಿ ಸಿಗುತ್ತಾ? ಈಗ ಫುಡ್ಡು ಡಿಪಾರ್ಟ್ಮೆಂಟೇ ಬೇರೆ ಥರ ಇದೆ ಮೇಡಮ್ ಇವಾಗ. ಅಂದರೆ ಅಂದರೆ ಅಲ್ಲಿ ಪರ್ ಆರ್ಡ್ರಿಗೆ ಬೇರೆ ಆರ್ಡರ್ಸ್ ಇದೆ, ಅದು ಕಿಲೋಮೀಟರ್ ವೈಸ್ ಅಂತೇಳಿ ಬರುತ್ತೆ. ಹೌದಾ? ಹೌದು. ಬಟ್ ಇವರಿಗೆ ಹೇಗಂದರೆ ಒಂದು ಆರ್ಡ್ರ್ ಬಿದ್ದಂತ ಇನ್ನೊಂದು ಆರ್ಡರ್ ತನಕ ಅವರು ಕಾಯ್ತಾ ಕೂತ್ಕೊಳ್ಬೇಕು. ನಮ್ಗೆ ಹಾಗೆ ಇರಲ್ಲ. ನಮಗೆ ಪರ್ಟಿಕ್ಯುಲರ್ ಒಂದು ಲೈನ್ ಕೊಟ್ಟಿರ್ತಾರೆ, ಪರ್ಟಿಕ್ಯುಲರ್ಲಿ ನಮಗೆ ಈ ಥರ ಏನು ಹೇಳ್ತಾರೆ, ಒಂದು ಏರಿಯಾ ಅಂತ ಕೊಟ್ಟಿರ್ತಾರೆ. ಆ ಏರಿಯಾ ನಾವು ಮುಗಿಸ್ಕೊಂಡು ನಮ್ಮದು ಕೆಲಸ ಮುಗಿಸ್ಕೊಂಡು ನಾವು ಹೋಗ್ಬಿಡ್ಬೋದು. Wake up to fresh ideas. Repose. ಸೊ ಬೇಸಿಕಲಿ ನಿಮಗೆ ಬೆಳಗ್ಗೆನೆ ನಿಮ್ದು ಇಡೀ ದಿನದ್ದು ಎಷ್ಟು ಡೆಲಿವರಿ, ಎಲ್ಲೆಲ್ಲ ಹೋಗಬೇಕು, ಫುಲ್ ಬಂದ್ಬಿಟ್ಟಿರುತ್ತೆ. ಬೆಳಗ್ಗೆನೇ ಬಂದಿರುತ್ತೆ ನಮಗೆ. ಈಗ ಒಂದೊಂದು ಕಡೆಗೆ ಒಂದೊಂದು ಕಂಪನಿ ಒಂದೊಂದು ಥರ ಇರುತ್ತೆ. ಈಗ ಕೆಲವು ಕಂಪನಿ 2 ಲೋಡ್ ಇರುತ್ತೆ, ಬೆಳಿಗ್ಗೆ ಒಂದು ಆಫ್ಟರ್ನೂನ್ ಅಂತೇಳಿ. ಆ ಥರ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಹೋದ ಕಡೆಯಲ್ಲೇ ಮಧ್ಯಾಹ್ನ ಸಹ ಹೋಗಿರುತ್ತೆ. ಅವ್ರನ್ನ ಬೆಳಗ್ಗೆ ಒಂದ್ಸತಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾರೆ, ಮಧ್ಯಾಹ್ನದ ಒಂದ್ಸತಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾರೆ. ಆ ಥರ ಇರುವಂಥದ್ದು. ಸೊ ಒಂದು ಲೋಡಲ್ಲಿ ಯೂಶಲಿ ಎಷ್ಟು ಪಾರ್ಸಲ್ಸ್ಗಳಿರುತ್ತೆ? ಹೇಳಲಿಕ್ಕಾಗಲ್ಲ. ಅದು ಆವ್ರೇಜ್ ಅಂತ ಇರುತ್ತೆ. ಒಂದು ಈಗ ಬ್ಲೂ ಡಾಟೆ ತೊಗೊಂಡ್ರೆ ಸಹ ಅರ್ಲಿ ಮಾರ್ನಿಂಗ್ ಫಸ್ಟ್ ಲೋಡಿಗೆ ಒಂದು 800 700 800 900 ತನಕ ಬರುತ್ತೆ. ಬಟ್ ಪರ್ಟಿಕ್ಯುಲರ್ ಒಂದು ಪಿನ್ ಕೋಡ್, ಆ ಪಿನ್ ಕೋಡ್ ಫುಲ್ 35 ಪಿನ್ ಕೋಡ್ ಏನು ಬರುತ್ತೆ ಆ ಥರ ಇರುತ್ತೆ. ಅದೇ ತಾನೇ ಪ್ರತಿಯೊಂದು ಕಂಪನಿ ಅದೇ ಥರ ಇರುತ್ತೆ. 35 ಪಿನ್ ಕೋಡ್ ಅಂದರೆ 35 ಪಿನ್ ಕೋಡಲ್ಲಿ ಪ್ರತಿಯೊಂದು ಕಂಪನಿಗೂ ಎಷ್ಟು ಪ್ಯಾಕೇಜ್ಗಳು ಅಲ್ಲಿಗೆ ಸರ್ವೆಲ್ ಆಗಿ ಬಂದಿರುತ್ತೆ ಅಷ್ಟೇ. ಸೊ ಯಾರೋ ನಮ್ಮನ್ನು ನೋಡ್ತಾ ಇರೋರು ಹುಡುಗರುಗಳು, ಏನೋ ಕೊರಿಯರಲ್ಲೂ ನಾವು ಜೀವನ ಕಟ್ಕೊಳ್ಳೋಣ, ಕೊರಿಯರ್ ಅಸೋಸಿಯೇಟ್ಸ್ ಆಗಿ, ಡೆಲಿವರಿ ಪಾರ್ಟ್ನರ್ಸ್ ಆಗಿ ಅಂತ ನೋಡೋರಿಗೆ 3 ಆಪ್ಷನ್ ಇದೆ ಈಗ. ಒಂದು ಅಮೆಝಾನು ಎಕ್ಸಾಂಪಲ್, ಅಂದರೆ ಆ ಥರ ಜೈಂಟ್ಸ್ಗಳು ಅವ್ರದ್ದೇ ಲಾಜಿಸ್ಟಿಕ್ಸ್ ಇರೋದು. ಈ ಕಡೆ DTDC ಆ್ಯಂಡ್ ಬ್ಲೂ ಡಾರ್ಟ್ಸ್ ಪ್ರೊಫೆಷ್ನಲ್ಸ್, ಮತ್ತು ಈ ಕಡೆ ಜೆಪ್ಟೋ, ಝೊಮ್ಯಾಟೋ, ಸ್ವಿಗ್ಗಿ. ಇದು 3ರಲ್ಲಿ ಯಾವುದನ್ನು ಫಸ್ಟ್ ಪಿಕ್ ಮಾಡಬೇಕಂತ ನೀವು ಸಲಹೆ ಕೊಡೋದಾದರೆ, ಸೇಫ್ಟಿ, ಸೆಕ್ಯೂರಿಟಿ ಮತ್ತು ಸ್ಟ್ರೆಸ್ಸು ಅಷ್ಟೂ ಮನಸ್ಸಲ್ಲಿ ಇಟ್ಕೊಂಡು ಏನಂತ ಹೇಳ್ತೀರಿ? ಈಗ ನನ್ನ ಅನುಭವ ಪ್ರಕಾರ ನಾನು ಮಾತಾಡೋದು ಅಂತೇಳಿ ಆದರೆ ಮೇಡಮ್, ಎಸ್ ಸರ್, ಇವಾಗ ನಮಗೆ ಕೊರಿಯರ್ ಫೀಲ್ಡೇ ಬೆಟರ್ ದೆನ್ ಅಂತೇಳಿ ಅನಿಸ್ತದೆ. ಯಾಕೆ ಅಂತೇಳಿದರೆ, ಕೊರಿಯರ್ ಫೀಲ್ಡು ಬೇಗ ಕ್ಲೋಸ್ ಆಗ್ತಂತ ನಾವು ಹೇಳೋಕ್ಕಾಗಲ್ಲ. ಈಗ ನಾವು ಫುಡ್ ಫೀಲ್ಡ್ ಅಂತೇಳಿದರೆ ಇವತ್ತಿದ್ದ ಕಂಪನಿ ನಾಳೆ ಇರಬೇಕಾಗಿದೆ ಅಂತೇನಿಲ್ಲ. ಅದು ನಮ್ಮ ಅನುಭವ. ಈಗ ನನ್ನ ಅನುಭವ, ಈಗ ನಾನು ಒಂದು ಟೈಮಲ್ಲಿ ಬೆಳಗ್ಗೆ ತನಕ ಡೆಲಿವರಿ ಫೀಲ್ಡ್ ಕೊರಿಯರ್ ಫೀಲ್ಡ್ ಮಾಡಿಕೊಂಡು ಈವ್ನಿಂಗ್ ನಾನು ಪಾರ್ಟ್ ಟೈಮ್ ಫುಡ್ ಫೀಲ್ಡು ಮಾಡಿದ್ದೇನೆ. ನೀವು ಎಲ್ಲ ಮೂನ್ಲೈಟ್ ಮಾಡ್ಬೋದಾ? ಅಂದರೆ 4 ಕಡೆ ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೋದು. ಆ ಕಂಪ್ನಿ ಏನು ತೊಂದರೆ ಇಲ್ಲ? ಇಲ್ಲ, ಏನು ತೊಂದರೆ ಆಗೋದಿಲ್ಲ. ಈಗ ನಾವೀಗ ನಮ್ದು ಇದು ನನ್ನ ಶಿಫ್ಟ್ ಮುಗಿದ ನಂತರ ನಾನು ಫ್ರೀಡಮ್, ನನಗೆ ನಾನು ಬೇರೆ ಏನು ಸಹ ನಾನು ಕೆಲಸ ಮಾಡ್ಕೊಳ್ಬೋದು. ನಿಮ್ಮ ಶಿಫ್ಟ್ ಯೂಶಲಿ ಎಷ್ಟು ಗಂಟೆ? ಬಟ್ ನಮಗೆ ಹೇಗೆ ಅಂತ ಹೇಳಿದರೆ, ನಮಗೆ ಒಂದು ಅದೇ ನಾನು ಹೇಳಿದ ಪರ್ಟಿಕ್ಯುಲರ್ ನಮಗೊಂದು ಬೆಳಗ್ಗೆ ಲೈನ್ ಕೊಟ್ಟಿರ್ತಾರೆ. ಆ ಲೈನ್ ನಿನ್ನ ಕೆಪಬಿಲಿಟಿ, ನೀನು 3 o'clock ಮುಗಿಸ್ಕೊಂಡು ಹೋಗ್ಬೋದು, 4 o'clock ಮುಗಿಸ್ಕೊಂಡು ನಿನ್ಬೋದು. ನಿನ್ನ ಕೆಪಬಿಲಿಟಿ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಲೈನಿಗೆ ಇಷ್ಟು ಅಂತ ಇರುತ್ತೆ, ಏರಿಯಾಗೆ ಸರ್ವೆಲ್ ಕೊಟ್ಟಿರ್ತಾರೆ. ಆ ಸರ್ವೆಲ್ ನೀನು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತು ಅಷ್ಟೇ. ಅದು ನೀನು ಪ್ರಾಂಪ್ಟಲ್ಲಿ ನೀನು ಕೆಲಸ ಮಾಡಿದರೆ ಅವ್ರು ನಿಮ್ಗೆ ಯಾವ ಕ್ವಶನ್ ಅವ್ರು ಹಾಕಲ್ಲ. ಸೊ ಈ ಸೇಫ್ಟಿ, ಸೆಕ್ಯೂರಿಟಿ, ಸ್ಟ್ರೆಸ್ಸು ಅಂತ ಮನಸ್ಸಲ್ಲಿ ಇಟ್ಕೊಂಡು, ಸೇಫ್ಟಿ ಸೆಕ್ಯೂರಿಟಿ ಅಂತ ಬಂದರೆ ನೀವು ಹೇಳೋದು ಕೊರಿಯರ್ ಇಸ್ ಬೆಟರ್ ಅಂತ. ಹೌದು, ಬೆಟರ್ ದೆನ್ ಇದೆ. ಹೌ ಅಬೌಟ್ ಈ ಸ್ಟ್ರೆಸ್ ಅಂತ ನಾವು ಹೇಳಿಕ್ಕಾಗಲ್ಲ. ಯಾಕಂದರೆ ನಾವು ನಮ್ಮದೇ ಅಂತ ನಾವು ಯೋಚನೆ ಮಾಡ್ಕೊಳ್ಬೇಕದು. ಈಗ ಎದುರು ಒಬ್ಬ ಕಸ್ಟಮರ್ ಇದ್ದಾನಂದರೆ ಅವ್ನ ಕಸ್ಟಮರ್, ಅದು ನನ್ನ ಪಾರ್ಸೆಲ್, ನಾನು ಅವನಿಗೆ ಎಷ್ಟು ಬೇಕೋ ತಂದು ಕೊಡ್ತೇವೆ. ಅವನ ಮುಖದಲ್ಲಿ ಏನು ನಾವು ನಗು ಕಾಣ್ತೇವೆ, ಅದು ನಮ್ಮ ಸ್ಟ್ರೆಸ್ ಎಲ್ಲ ತಿಳಿಸೋಗಿರುತ್ತೆ. ಆಗ ನಾವೇ ಅಂದರೆ ಒಬ್ಬ 4th ಫ್ಲೋರಿಗೆ ನಾವು ಎತ್ಕೊಂಡೋಗಿ ಒಬ್ಬ ಡೆಲಿವರಿ ಕೊಟ್ಟಾಗ ಅವನು ನಮಗೆ ಥ್ಯಾಂಕ್ಸ್ ಅಂತ ಹೇಳಿದರೆ, ಅವನ ಮುಖದಲ್ಲಿ ಆ ನಗು ನಾವು ಕಂಡ್ರೆ, ನಾವು ಆ 4th ಫ್ಲೋರ್ ಹತ್ತಿದ್ದಂಥ ಸ್ಟ್ರೆಸ್ಸು ಕಮ್ಮಿ ಆಗೋಗಿರುತ್ತೆ. ನಿಜವಾಗ್ಲೂ ಇದು ನನ್ನ ಅನುಭವ ಹೇಳ್ತೀರ. ಹೀಗೆ ಒಂದು ಕೇಸಿಂದ ಕೇಸಿಗೂ ಆ ಖುಷಿ ನೋಡ್ತೀರಾ, ಕೆಲವು ಸತಿ ಹಾಗೆ ಅದು ನಿಮ್ಮನ್ನು ಮೋಟಿವೇಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಇವಾಗ ಒಬ್ಬ ನಮಗೆ ಯಾರೋ ಒಬ್ಬನಿಗೆ ಅಲ್ಲ, ಅವನು ನಾನು ಹೇಳೋದು ಅವ್ರದ್ದು ತೊಂದರೆ ಅಂತ ನಾವು ಹೇಳ್ತಿಲ್ಲ. ಬಟ್ ಅದು ಅವನಿಗೆ ಆ ಟೈಮಲ್ಲಿ ಬೇಕಿತ್ತು. ಆ ಟೈಮಲ್ಲಿ ಅವ್ನು ಸಿಕ್ಕಿಲ್ಲ, ನಮಗೆ ಸ್ವಲ್ಪ ಅವನು ಏನೋ ಒಂದು ಬ್ಯಾಡ್ ವರ್ಡ್ ಅಲ್ಲ ಏನೋ ಒಂದು ನಮಗೆ ಮಾತಲ್ಲಿ ಇರ್ತಾನೆ ಅಂತ ಅಂದ್ಕೊಳ್ಳಿ. ನಾವು ಡೆಲಿವರಿ ಕೊಡೋಕೆ ಹೋದಾಗ ನಮಗೆ ಖುಷಿಯಿಂದ ನಮಗೆ ಖುಷಿಯಿಂದ ಮಾತಾಡಿದರೆ ನಮಗೆ ಅದು ಬೆಟರ್ ದೆನ್. ಅದಕ್ಕಿಂತ ನಮಗೆ ಅದರಲ್ಲೇ ನಮಗೆ ಸಜೆಷನ್ ಸಿಕ್ಬಿಡ್ತು, ಓಕೆ ತಪ್ಪೇನಿಲ್ಲ, ನನ್ನ ಟೈಮಿಂಗ್ ಅವನು ಆ ಥರ ಮಾತಾಡ್ದ ಅಂತೇಳಿ ಅಷ್ಟೇ ಯೋಚನೆ ಮಾಡ್ಕೊಂಡು ನಾವು ಅದನ್ನು ಅಲ್ಲೇ ಫಾರ್ಗೆಟ್ ಮಾಡಬೇಕು, ನಮ್ಮ ಲೈಫ್ ಲೀಡ್ ಮಾಡ್ತಾ ಹೋಗಿರ್ಬೇಕಷ್ಟೇ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ವೆನ್ ಸರ್ವೈವಲ್ ಇಸ್ ದಿ ಓನ್ಲಿ ಆಪ್ಷನ್, ಸ್ಟ್ರೆಂತ್ ಬಿಕಮ್ಸ್ ಸೆಕೆಂಡ್ ನೇಚರ್ ಅಂತ. ಅಂದರೆ ನಾನು ಬದುಕಲೇಬೇಕು, ಹೆಂಗಾದರೂ ಮಾಡಿ ಬದುಕಲೇಬೇಕು ಅಂತ ಡಿಸೈಡ್ ಆಗೋದ್ರೆ ಆ ಸ್ಟ್ರೆಂಗ್ತು, ನನ್ನಲ್ಲೊಂದು ತಾಕತ್ತು, ಅದು ನನ್ನ 2ನೇ ಗುಣನೇ ಆಗೋಗುತ್ತೆ ಅಂತ ಅಂತಾರೆ. ಇದು ಎಷ್ಟು ಸತ್ಯ ನಿಮ್ಮ ಒಂದು ಇಂಡಸ್ಟ್ರಿಗೆ? ಸರಿ ಮೇಡಮ್, ಅದು ಆ್ಯಕ್ಚುಲಿ ಅದು ಕರೆಕ್ಟ್ ಲೈನ್ಸ್ ವರ್ಡ್ ಕರೆಕ್ಟ್ ಇದೆ. ಯಾಕಂತೇಳಿದರೆ, ಈಗ ನಮಗೆ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರು ಇಲ್ಲದಿದ್ದಾಗ ನಮಗೆ ಇವೆಲ್ಲ ನಮಗೆ ಸಪೋರ್ಟ್ ಮಾಡಿರುವಂಥದ್ದು. ಈಗ ನನ್ನ ಲೈಫೇ ತೊಗೊಂಡ್ರೆ ನಾನು ಹೇಳೋದು ಅಷ್ಟೇ, ನಮಗೆ ಬ್ಯಾಕ್ಗ್ರೌಂಡ್ ಯಾರು ಸಪೋರ್ಟ್ ಇಲ್ಲದಿದ್ದಾಗ ನಮಗೆ ಕೊರಿಯರ್ ಲೈಫೇ ಕೈ ಹಿಡಿದ ಮೇಲೆ ಇತ್ತಿದ್ದು. ಆ ಕೊರಿಯರ್ ಲೈಫಲ್ಲಿ ನಾನು ಬೇಕಾದನ್ನೆಲ್ಲ ನಾನು ಮಾಡ್ಕೊಂಡಿದ್ದೇನೆ.
ನನಗೆ ಲೈಫಿಗೆ ಏನು ಸಕ್ಸಸ್ ಏನೆಲ್ಲ ಬೇಕಾದ್ದು ಅಂದರೆ ಬೇಕಾದ್ರೆ ನನಗೆ ಮನೆ ಆಗಿರ್ಬೋದು, ನನಗೆ ನನ್ನ ಮತ್ತು ಪಾರ್ಟ್ ಟೈಮ್ ನಾನು ಮಾಡಿದಂಥ ಎಜುಕೇಷನ್ ಆಗಿರ್ಬೋದು, ನನ್ನ ತಂಗಿ ಎಜುಕೇಷನ್ ಆಗಿರ್ಬೋದು ಅಂಥದ್ದು, ನನ್ನ ಮನೆ ನೋಡ್ಕೊಳ್ತಿರುವಂತೆಲ್ಲ ನಮಗೆ ಕೊರಿಯರ್ ಫೀಲ್ಡೇ ಕೊಟ್ಟಿರುವಂಥ, ಬೇರೆ ಯಾವುದು ಕೊಟ್ಟಲಿಲ್ಲ. ಹಾಗಾಗಿ ನಾನು ಹೇಳಬೇಕಾದ್ರೆ ಪ್ರತಿಯೊಂದು ಸ್ಟ್ರೆಂತಿಗೆ ಅದು ವರ್ಕೇ ನಮಗೆ. ಬಟ್ ಅದಂತ ಹೇಳಿದ್ರೆ ನಾವು ಪ್ರಾಂಪ್ಟಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ನಾವು ಪ್ರಾಮಾಣಿಕತೆ ಇಟ್ಕೊಂಡಿರಬೇಕು. ನಿಯತ್ತು, ಪ್ರಾಮಾಣಿಕತೆ. ಮತ್ತು ನಾವು ಏನಂತ ಹೇಳಿದ್ರೆ ನಾವು ಒಂದೇ ಕಸ್ಟಮರ್ ನಾವಂತೆ ಅಂದ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ವರ್ಕೌಟ್ ಆಗುತ್ತೆ ಮೇಡಮ್. ಅದು ಇದು ಮಾನಸಿಕವಾಗಿ ಮೂಡ್ ಅನ್ನೋದಿರುತ್ತಲ್ಲ, ಎಸ್ಪೆಷಲಿ ಸರ್ವಿಸ್ ಇಂಡಸ್ಟ್ರಿನಲ್ಲಿರೋರಿಗೆ ಕೆಲವು ಸತಿ ಇಷ್ಟನೋ ಕಷ್ಟನೋ ಯಾರ್ಯಾರ್ದು ಕೋಪ ನಿಮ್ಮ ಮೇಲೆ ಬರ್ಬೋದು, ಹೌದು, ಕೆಲವು ಸತಿ ಕೆಲವ್ರದ್ದು ಖುಷಿನೂ ನಿಮಗೆ ಹಾಗೆ ಡೈರೆಕ್ಟಾಗೂ ಬರ್ಬೋದು. ಸೊ ಈ ಥರ ಬಹಳ ರೋಲರ್ ಕೋಸ್ಟರ್ ಎಮೋಷನ್ಸ್ದು ಆ್ಯಕ್ಸಸ್ ನೀವು ಜಾಸ್ತಿ ನೋಡ್ತಾ ಇರ್ತೀರ. ಸೊ ಈ ಥರ ತುಂಬ ಏರಿಳಿತಗಳಿರೋವಂಥ ಒಂದು ಸರ್ವಿಸ್ ಇಂಡಸ್ಟ್ರಿ ಇದು. ಹೌದು ಮೇಡಮ್. ಸೊ ನಿಮ್ಮ ಮೋಟಿವೇಶನ್ಗೆ ನೀವೇನು ಮಾಡ್ತೀರಾ? ಈಗ ಉದಾಹರಣೆಗೆ ಯಾರೊಬ್ಬರು ಕಸ್ಟಮರ್ ನಗೋರು ಸಿಗ್ಬೋದು, ನೆಕ್ಸ್ಟ್ ಸಿಗೋರು ಅಯ್ಯೋ ನೆಕ್ಸ್ಟ್ ಇನ್ನೇನು ಕಾದಿದೆಯೋ ಅನ್ನೋದು ಇದ್ದೇ ಇರುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ಟನ್ನು ಹೇಗೆ ಇಟ್ಕೋತೀರಾ? ಮೈಂಡ್ ಸೆಟ್ ಫಸ್ಟ್ ಸ್ಟಾರ್ಟ್ ಮಾಡೋದು ಯೋಚನೆ ಮಾಡ್ಕೊಂಡಿರ್ತೀವಿ. ಅಂದರೆ ಯಾವೊಬ್ಬ ಫಸ್ಟ್ ಕಸ್ಟಮರ್ ಅವ್ರು ನಮಗೆ ಫಸ್ಟ್ ಕಸ್ಟಮರೇ, ಸೆಕೆಂಡ್ ಕಸ್ಟಮರ್ ಹೋದ್ರೆ ಸಹ ಅವ್ನು ನನಗೆ ಫಸ್ಟ್ ಕಸ್ಟಮರೇ. ನಾನು ಆ ಥರ ನಾನು ನನ್ನ ಸರ್ವಿಸ್ ನಾನು ಅದೇ ಥರ ಮಾಡುವಂಥದ್ದು. ಈಗ ಫಸ್ಟು ಯಾರೇ ಬೇಕಾರಾಗಲಿ ಅವ್ನು ಫಸ್ಟ್ ಕಸ್ಟಮರೇ, ಸೆಕೆಂಡ್ ಕಸ್ಟಮರ್ ಅವ್ನು ನನಗೆ ಫಸ್ಟ್ ಕಸ್ಟಮರ್. ಅವನೇನು ಬೈದ್ರು ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿರಲ್ಲ. ಈಗ ನನಗೆ ಏನಂತ ಹೇಳಿದ್ರೆ ನನಗೆ ಸರ್ವಿಸ್ ಯಾವ ಥರ, ಈಗ ನಾನು ಅದೇ ನೀವು ಹೇಳ್ದಂಗೆ ನಾವು ಸರ್ವಿಸ್ ಡೆಲಿವರಿ ಬಾಯ್ ಮೈಂಡಲ್ಲಿ ಏನಿರಬೇಕಂದ್ರೆ ನಾವು ಎದುರುಗಡೆ ಪಾರ್ಟಿಯಾಗೇ ಇರಬೇಕು ಅವನಿಗೆ. ಈಗ ನನ್ನದೇ ಪಾರ್ಸೆಲು ನನಗೆ 5 ನಿಮಿಷ ಬೇಗ ಸಿಕ್ಕಿರಿ ನನಗೆ ಸಂತೋಷ ಆಗುತ್ತೆ, ಅದೇ ಸಂತೋಷವನ್ನು ಅವನು ಕಸ್ಟಮರಿಗೆ ಕೊಟ್ಟರೆ ಅದಷ್ಟೇ. ಸೊ ಈಗ ಕನ್ಸ್ಯೂಮರ್ ಬಿಹೇವಿಯರ್ಗೆ ಬರೋಣ. ದಿನಕ್ಕೆ ಹೆಚ್ಚು ಕಮ್ಮಿ ಒಂದು 140 ಇಂದ 200 ಜನಗಳನ್ನು ನೀವು ಭೇಟಿ ಮಾಡ್ತೀರಾ ಅಂದರೆ ಯೂಶಲಿ ಕಸ್ಟಮರ್ ಮೈಂಡ್ ಸೆಟ್ಟನ್ನು ಹೇಗೆ ನೀವು ರೀಡ್ ಮಾಡಿದ್ದೀರಾ? ಏನೇನು ಪಾಠಗಳು ಅದರಿಂದ ಕಲ್ತಿದ್ದೀರಾ? ಇವಾಗ ಮೇಡಮ್, ಈಗ ನನ್ನ ಪ್ರಕಾರನೇ ತಿಳ್ಕೊಳ್ಳಿ, ಈಗ ನಾವು ಯಾರೋ ಒಬ್ಬ ಡೆಲಿವರಿ ಬಾಯ್ ಹೋಗಿರ್ತಾರೆ, ಈಗ ನೀವೇನು ಬೇರೇನು ಮೂಡ್ ನಿಮ್ಗೆ ಸರಿ ಇರೋದಿಲ್ಲ. ಈಗ ನಾವು ಜಾಸ್ತಿ ಕ್ವಶನ್ ಅವ್ರ ಹತ್ರ ನಾವು ಕೇಳಲಿಕ್ಕೆ ಹೋಗೋಕ್ಕಾಗಲ್ಲ. ಸರ್ ಒಂದು ಏನೋ ನಮ್ಮದೇನು ಕಂಪನಿದು ರೂಲ್ಸ್ ಇದೆ ಅದನ್ನೆಲ್ಲ ನಾವು ಫಾಲೋ ಅಪ್ ಮಾಡ್ಕೊಳ್ತೇವೆ, ಬರ್ತೇವೆ. ಉದಾಹರಣೆಗೆ ನಾವೀಗ ಒಂದು ಕೊರಿಯರ್ ಇರುತ್ತೆ, ಅವ್ರ ಹತ್ರ ನಮಗೆ ID ಪ್ರೂಫ್ ಚೆಕ್ ಮಾಡಲಿಕ್ಕೆ ಅಂತ ಇರುತ್ತೆ, ಒಂದು OTP ತೊಗೊಳ್ಬೇಕಂತೇಳಿ ಇರುತ್ತೆ. ಪ್ರತಿಯೊಂದು ಇವಾಗೆಲ್ಲ ಸೆಕ್ಯೂರ್ ಆಗಿದ್ದರಿಂದ ಪ್ರತಿಯೊಂದು ವ್ಯವಸ್ಥೆಗೆ ಏನು ಕಂಪನಿಯವರು ರೂಲ್ಸ್ ಮಾಡಿರ್ತಾರೆ ಆ ರೂಲ್ಸ್ ನಾವು SOP ನಾವು ಫಾಲೋ ಮಾಡಲೇಬೇಕಾಗತ್ತೆ. ಆ ಥರ ಫಾಲೋ ಮಾಡ್ಕೊಂಡು ಹೋದಾಗ ಕಸ್ಟಮರಿಗೆ ಅದು ಕಿರಿಕಿರಿ ಅನಿಸುತ್ತೆ, ನಾವು ಏನು ಮಾಡಲಿ ಆಗಲ್ಲ. ಯಾಕಂದರೆ ಕಸ್ಟಮರ್ ಎಲ್ಲರೂ ಅಷ್ಟೇ, ಈಗ ನಾನು ನಮ್ಮದು ಕೆಲಸ ಅಂತ ಏನು ಮೇಲ್ ನೋಡುವಾಗ ಕಸ್ಟಮರ್ ಅವ್ರ ಕೆಲಸ ಅಂತಲೇ ಮೇಲ್ ನೋಡಿರ್ತಾರೆ. ಆ ಥರ ಇರುವಾಗ ಕಸ್ಟಮರ್ ಕಿರಿಕಿರಿ ಆಗುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ನಮ್ಮ ಮೇಲೆ ರ್ಯಾಶ್ ಆಗೋದುಂಟು. ಏನು ಅಂದೆ ಅವಾಗ ಏನು ನಾವು ಮಾಡಲಿಕ್ಕಿಲ್ಲ, ಕೂಲಲ್ಲಿ ಸರ್ ಈ ಥರ ಇದೇ ಕಂಪನಿಯವ್ರು ಮಾಡಿದ್ದಾರೆ, ಕೆಲವರು ಕೇಳ್ತಾರೆ, ಕೆಲವರು ನಮ್ಮ ಮೇಲೆ ರ್ಯಾಶ್ ಆಗ್ತಾರೆ. ಅದು ನಾವು ಅದೇ ಜಸ್ಟ್ ಡೂ ಇಟ್ ಅಲ್ಲೇ ಬಿಟ್ಟು ಅದನ್ನು ಮುಂದೆ ನಮ್ಮ ಫ್ಯೂಚರ್ ನೆಕ್ಸ್ಟ್ ಯಾವ್ದು ಕೊರಿಯರ್ ಬರುತ್ತೆ ಅವನು ಯಾವ ಥರ ಸರ್, ಈಗ ನಾವು ಆ ಕೊರಿಯಲ್ಲಿ ನಾವೇನು ತಪ್ಪು ಮಾತಾಡಿದ್ದೇನೆ ಅದನ್ನು ತಿದ್ಕೊಂಡು ನೆಕ್ಸ್ಟ್ ಅವನು ಕೊರಿಯರಿಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇತ್ತೀಚೆಗೆ ಒಂದು ಹೊಸ ಬೆಳವಣಿಗೆ ಇದು ID ಮತ್ತು OTP ಇವೆಲ್ಲ ಯಾಕೆ ಬಂತು? ಇವೆಲ್ಲ ಇಷ್ಟೆಲ್ಲ ಯಾಕೆ ಶುರುವಾಯಿತು? ಎಲ್ಲ ನಾವು ಮಾಡ್ಕೊಂಡು ತಪ್ಪಿದೆ ಮೇಡಮ್, ಎಲ್ಲ ಡೆಲಿವರಿ ಬಾಯ್ಸೇ. ನಾನು ಹೇಳೋದು ಇವ್ರು ಅಂತೇನಿಲ್ಲ, ಎಲ್ಲ ಡೆಲಿವರಿ ಮಾಡಿದ ಬಾಯ್ಸ್ ತಪ್ಪು. ಏನಾಯಿತು? ಏನಂದರೆ ನಾವು ನಮಗೆ ಸುಲಭ ಆಗಲಿ ಅಂತ ಕೆಲವುದೆಲ್ಲ ನಾವು ಮಿಸ್ಯೂಸ್ ಮಾಡ್ಕೊಂಡ್ವಿ. ಅಂದರೆ ಪರ್ಟಿಕ್ಯುಲರ್ ಅಂತಲೇ ಹೇಳಲಿಕ್ಕಾಗಲ್ಲ. ಯಾಕಂತೇಳಿದರೆ ಈಗ ನಂದೇ ಅಂತ ತಿಳ್ಕೊಳ್ಳಿ, ನಾನೇ ಯಾವುದೋ ಒಂದು ಕಡೆ ಹೋಗಿರ್ತೀನಿ, ಅಲ್ಲಿ ನಂಗೆ ಅವ್ರು ಸಿಕ್ಕಿರೋದಿಲ್ಲ. ಅದೇನು ಮಾಡ್ತೇನೆ ನಾನು ಬೈ ಮಿಸ್ಟೇಕ್ ನಂದೇ ಯಾವುದೋ ಒಂದು ID ಪ್ರೂಫ್ ಹಾಕಿ ನಾನೇನೋ ಕ್ಲಿಯರ್ ಮಾಡಿರ್ತೆ, ಅಂದರೆ ರಾಂಗ್ಲಿ ಒಂದು ಯಾವುದೋ ಅಪ್ಡೇಟ್ ಮಾಡಿದೆ, ಅದು ಕಸ್ಟಮರ್ ಅದು ಸಿಕ್ಕಿರೋದಿಲ್ಲ. ಅವಾಗ ಅವರು ಕಂಪ್ಲೇಂಟ್ ಮಾಡಿದಾಗಲೇ ID ತೊಗೊಂಡಿದ್ದಾರೆ ಸರ್, ನಿಮ್ದು ID ಪ್ರೂಫ್ ಚೆಕ್ ಮಾಡಿದೆ, ಇಲ್ಲ ಸರ್ ಅದೊಂದು ID ಅಲ್ಲ ಅಂತ ಹೇಳಿದಾಗಲೇ ಪ್ರಾಬ್ಲಮ್ ಆದಾಗ ಎಲ್ಲ ಪ್ರತಿಯೊಂದು ಇವಾಗ ಏನು ಬೆಳವಣಿಗೆ ಆಗ್ತಿದೆ, ಪ್ರತಿಯೊಂದು ಏನು ನಮಗೆ ಹೊಸ ರೂಲ್ಸ್ ಎಲ್ಲ ಬರ್ತಿದೆ ಕೊರಿಯರ್ ಫೀಲ್ಡಲ್ಲಿ, ಅದೆಲ್ಲ ಡೆಲಿವರಿ ಬಾಯ್ ಮಾಡಿದಂಥ ತಪ್ಪಿಂದನೇ ಅದು ಆಗ್ತಿರುವಂಥದ್ದು. ಲೇಟೆಸ್ಟ್ ರೂಲ್ಸ್ ಏನು? OTP ಮ್ಯಾಂಡೇಟರಿ. ಈಗೇನು ನಮ್ಮನೇಲಿ ಸ್ವಿಗ್ಗಿ ಝೊಮ್ಯಾಟೊ ನೀರು ಬಂದಂಗೆ ಎಲೆಕ್ಟ್ರಿಸಿಟಿ ಬಂದಂಗೆ ಬರ್ತಾನೆ ಇರುತ್ತೆ ದಿನ. ನಾನು ನೋಡಿದ್ದೀನಿ ಒಂದು ಕೆಲವು ಆರ್ಡರ್ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ದಂಗೆ OTP ಬರುತ್ತೆ. ಸೊ ಇದು ಆರ್ಡರ್ ವ್ಯಾಲ್ಯೂ ರಿಲೇಟೆಡ್ ಥಿಯರಿ ಏನು? ಎಷ್ಟು ವ್ಯಾಲ್ಯೂ ಜಾಸ್ತಿ ಆದಮೇಲೆ ID OTP ಕೇಳ್ತಾರೆ ಅಥವಾ ಎಲ್ಲದಕ್ಕೂ ಯೂನಿವರ್ಸಲ್? ಒಂದು ಸಿಚುವೇಶನ್ ಇತ್ತು, ಒಂದು ಮೋಸ್ಟ್ಲಿ ಒಂದು ನನ್ನ ಅನಿಸಿದಾಗ ಒಂದು 3-4 ಇಯರ್ಸ್ ಬ್ಯಾಕ್ ಆ ಥರ ಇತ್ತು, ಆರ್ಡರ್ ವ್ಯಾಲ್ಯೂ ಜಾಸ್ತಿ ಅಷ್ಟು OTP ಮ್ಯಾಂಡೇಟರಿ ಅಂತೇಳಿ. ಬಟ್ ಇವಾಗ ಏನು ಮಾಡಿದ್ದಾರೆ, ಅದನ್ನೂ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಏನು ಮಾಡಿದೆ, ಕಂಪಲ್ಸರಿ ಎಲ್ಲರಿಗೂ OTP ಮ್ಯಾಂಡೇಟರಿ ಮಾಡಿದ್ದಾರೆ. ಒಂದು ಲೆಕ್ಕದಲ್ಲಿ ಓಕೆ, ಒಂದು ಲೆಕ್ಕದಲ್ಲಿ ಕಂಪನಿ ಏನು ಬರ್ಡನ್ ಆಗೋದಿಲ್ಲ, ಒಂದು ಲೆಕ್ಕದಲ್ಲಿ ಒಂದು ವೇವಲ್ಲಿ ನೋಡ್ಕೊಂಡು ಹೋದರೆ ಕಂಪನಿಗೆ ಓಕೆ, ಒಂದು ಕಸ್ಟಮರಿಗೆ ತೊಂದರೆ ಆಗ್ತದೆ. ಯಾಕಂದರೆ ಕಸ್ಟಮರ್ ಯಾವುದೋ ಒಂದು ಕಾಲಲ್ಲಿ ಇರ್ತಾರೆ, ನಾವು ಅವ್ರಿಗೆ ಫೋನ್ ಮಾಡಿ ಕಿರಿಕಿರಿ ಮಾಡ್ತಾ ಇರಬೇಕು, ಸರ್ OTP ಕೊಡಿ ಅಂತೇಳಿ. ಬಟ್ ಆದರೆ ಒಂದು ಲೆಕ್ಕ ನೋಡಿದರೆ ಒಂದು ಕಡೆಯಿಂದ ನೋಡಿದಾಗ ಅದು ಒಳ್ಳೇದು ಅನಿಸ್ತದೆ. ಯಾಕಂದರೆ ಕಸ್ಟಮರಿಗೆ ಗೊತ್ತಿಲ್ಲ ಎಷ್ಟು ಪಾರ್ಸೆಲ್ ನಾನು ಡೆಲಿವರಿ ಅದು ಆರ್ಡರ್ ಮಾಡಿರ್ತೇನೆ ಅಂತೇಳಿ. ಕಸ್ಟಮರ್ ನಾವು ವಿದೌಟ್ OTP ಪ್ರಾಬ್ಲಮ್ ಏನಾಗುತ್ತೆ ಅಂತೇಳಿದರೆ,
ಕಸ್ಟಮರಿಗೆ 10 ಪಾರ್ಸಲ್ ಆರ್ಡರ್ ಮಾಡಿರ್ತಾನೆ, ಅದರಲ್ಲಿ 9 ಪಾರ್ಸಲ್ ಅವ್ನು ಸಿಕ್ಕಿರುತ್ತೆ, 1 ಪಾರ್ಸಲ್ ಅವನೇ ತೊಗೊಂಡಿರ್ತಾನೆ, ಬಟ್ ಆ 1 ಪಾರ್ಸಲ್ ಅವನಿಗೆ ಮಿಸ್ಪ್ಲೇಸ್ ಆಗಿ ಬೇರೆ ಕಡೆಯಲ್ಲಿ ಇಟ್ಟಿರ್ತಾನೆ. ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಕಸ್ಟಮರು ನಂಗೆ ಸಿಕ್ಕಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದಾಗ ಅದೇ ಡೆಲಿವರಿ ಬಾಯ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದೇ ಎಲ್ಲದಕ್ಕೂ 10ಗೆ 10 OTP ಇದ್ದಾಗ ಕಸ್ಟಮರ್ ಅವ್ರು ನೀವು ತೊಗೊಂಡಿದ್ದಿಲ್ಲ ಅಂತ ಅದು ಫರ್ಟಿಲೈಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಆಗ್ಬೋದು. ನಿಮ್ಮ ಈ ಒಂದು ವೃತ್ತಿನಲ್ಲಿ ಈಗೋ ಅನ್ನೋದನ್ನ ತುಂಬ ಸೈಡಿಗೆ ಇಡಲೇಬೇಕು ಅಂತ ಅನ್ಸುತ್ತೆ. ಯಾಕೆಂದರೆ ಈಗೋ ಇಸ್ ದಿ ಎನಿಮಿ. ಇಲ್ಲಿ ಏನೇ ಆದ್ರೂ ಯಾವಾಗ್ಲೂ ಕಸ್ಟಮರ್ ಇಸ್ ದ ಕಿಂಗ್ ಅಂತ ಅದನ್ನು ಯಾವತ್ತೂ ಹೈಲೈಟ್ ಮಾಡಿರೋ ದೇಶ ನಮ್ಮದು. ಹಾಗಾಗಿ ಕೆಲವು ಸತಿ ಸರ್ವಿಸಲ್ಲಿ ಇರೋರಿಗೆ ಏನೇ ಆದರೂ ಕೆಲವು ಅವ್ರ ತಲೆಗೆ ಬರೋದು, ಏನೇ ಆದರೂ ಅವರೇ ಬಗ್ಬೇಕು. ಈ ಥರದ್ದೆಲ್ಲ ಮೊದಲಿತ್ತು, ಇವತ್ತಿಗೂ ಹಾಗೆ ಇದೆಯಾ? ಇದೆ ಮೇಡಮ್. ಆ ಥರ ಮಾಡಿದರೆ ನಮಗೆ ಈಗ ಒಬ್ಬ ಯಾರಾದರೂ ಒಳ್ಳೆ ಕಸ್ಟಮರ್ ಸಿಗ್ತಾರೆ, ನೆಕ್ಸ್ಟ್ ಟೈಮ್ ಅವನು ದಾರಿಯಲ್ಲಿ ಸಿಕ್ಕಿದಾಗ ಆತ ನಮ್ಮದು ಯುಗ ಎಲ್ಲ ಬದಿಗಿಟ್ಟು ನಾವು ಒಳ್ಳೆ ತಂದಲ್ಲಿ ಒಬ್ಬರನ್ನ ಚಂದ ಮಾಡಿ ಮಾತಾಡಿಸಿದಾಗ ಅವ್ನು ಇನ್ನೊಂದು ದಿವಸ ನಾವು ಹೊರಗಡೆ ಸಿಗ್ದಲ್ಲೂ ಆ ಅಶೋಕ್ ಹೇಗಿದ್ದೀರಾ ಅಂತ ಕೇಳುವಷ್ಟು ನಮಗೊಂದು ವ್ಯಾಲ್ಯೂ ಸಿಗ್ದಂಗೆ ಆಗುತ್ತೆ. ಅದೇ ಯುಗ ಹಿಡ್ಕೊಂಡೆ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಆದರೆ ನಮಗೆಲ್ಲೂ ಅಲ್ಲೂ ಲೈಫ್ ಇಲ್ಲ, ಹೊರಗಡೆ ನಮ್ಗೆ ಲೈಫ್ ಸಿಗೋಲ್ಲ. ನಮಗೂ ಅಂತೇಳಿ ಏನೊಂದು ರೆಸ್ಪೆಕ್ಟ್ ಕೊಡ್ತಾರೆ, ಅದು ರೆಸ್ಪೆಕ್ಟ್ ಹೊರಗಡೆ ಹೋಗ್ತಾ ಅಂತ ನನ್ನ ಅನುಭವ ನಾನು ಹೇಳ್ತೇನೆ. ನಾವು ಎಲ್ಲ ಕೆಲಸ ಮಾಡುವಾಗಲೂ ಅಷ್ಟೇ ಒಂದು ಈಗೋ ತೆಗೆದು ಹೊರಗಡೆ ಇಟ್ಟು ಚೆಂದ ಮಾಡಿ ನಾವು ನಮ್ಮದೇ ಅಂತೇಳಿ ನಾವು ಕೆಲಸ ಮಾಡ್ಕೊಂಡು ಹೋದರೆ ಎಲ್ಲ ಕಡೆ ನಮಗೆ ಒಂದು ಒಳ್ಳೆ ರೀತಿದು ಸಕ್ಸಸ್ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆ ನನಗೆ ಅದೇ ಥರನೇ ಸಕ್ಸಸ್ ಸಿಕ್ಕಿರುವಂಥದ್ದು. ನಿಮ್ಮ ಮೈಂಡ್ಸೆಟ್ ಹೆಂಗೆ ಚೇಂಜ್ ಮಾಡ್ಕೊಂಡಿದ್ದಾರೆ? ಯಾಕೆಂದರೆ ಕೆಲವು ಸತಿ ನೀವಿರೋ ಇಂಡಸ್ಟ್ರಿನಲ್ಲಿ ಒಂಥರ ಒಂದು ಕಪ್ ಥರ ನೀವು ಎಲ್ಲ ಹಿರ್ಕೋತಾ ಇರ್ತೀರ. ಒಳ್ಳೇದು ಕೆಟ್ಟದ್ದು, ಯಾರೋ ಎಗರಾಡಿದ್ದು, ಚೆನ್ನಾಗಿ ಮಾತಾಡ್ಸಿದ್ದು, ಹೆಂಗೆ ಕ್ಲೀನ್ ಮಾಡ್ಕೊತೀರಾ ಸೊ ದ್ಯಾಟ್ ಅದು ವೈಯಕ್ತಿಕವಾಗಿ ನಿಮ್ಮನ್ನು ಅಫೆಕ್ಟ್ ಮಾಡದೇ ಇರೋ ಥರ ಹೆಂಗೆ ನಿಮ್ಮನ್ನು ನೀವು ಮಾನಸಿಕವಾಗಿ ಇಟ್ಕೋತೀರಾ? ಇವಾಗ ಅದೇ ಒಟ್ಟು ಒಂದು ಆಪ್ಷನ್ಸ್ ಅಂತ ಹೇಳಿದರೆ ನಮಗೆ ಒಂದೇ. ಈಗ ನಾವು ಒಂದು ಕಸ್ಟಮರ್ ಹತ್ರ ನಾವು ಗಲಾಟೆ ಮಾಡಿಬಿಟ್ಟು ಆ ಪ್ಯಾಕೇಜ್ನ ವಾಪಸ್ ತೊಗೊಂಬರ್ಬೇಕು. ಆ ಪ್ಯಾಕೇಜ್ ವಾಪಸ್ ತೊಗೊಂಬಂದರೆ ನಮ್ಗೆ ಅರ್ನಿಂಗ್ಸ್ ಇಲ್ಲ. ಹಾಗೆ 10 ಪ್ಯಾಕೇಜ್ನ ವಾಪಸ್ ತೊಗೊಂಬಂದರೆ ನಮ್ದು ಅರ್ನಿಂಗ್ಸ್ ಇಲ್ಲ. ಅವಾಗ ಏನು ಮಾಡಬೇಕಂದ್ರೆ ನಾವು ಅದಕ್ಕೆ ಅಡ್ಜಸ್ಟಬಲ್ ಹೋಗ್ಕೊಂಡೇಬೇಕು. ಬೆಣ್ಣೆಲ್ಲಿ ದಾರ ಇಳಿಲೇಬೇಕು. ಕೆಲವು ಸತಿ ಇಲ್ಲ ತಪ್ಪು ನಮ್ದು ಇಲ್ದೇ ಸರಿ ಸರ್ ನಮ್ಮದೇ ಸಾರಿ ತಪ್ಪಾಗಿದೆ ಸರಿ ಮಾಡ್ಕೊಳ್ತೇವೆ ಅಂತ ಹೇಳಿಬಿಟ್ಟು ಗೋಯಿಂಗ್ ಟು ದಿಸ್ ಹಳೆ ಕಾಲದೊಂದು ಮಾತಿತ್ತಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಅಂದರೆ ಅದು ಬೇರೆ ಥರ. ಬಟ್ ಕೆಲವು ಸತಿ ಅನಿವಾರ್ಯ ಬಂದಾಗ ನಾವು ಹಿಡಿಲೇಬೇಕಾಗತ್ತೆ, ಏನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಸಿಚುವೇಶನ್ ಕೆಲವೊಂದು ಸತಿ ನಾನು ಇವತ್ತು ಒಂದು ಲೆವೆಲ್ ಇದ್ದಾಗ ನಾನು ಮಾತಾಡಿದ್ದೇನೆ. ಒಂದು ಕಡೆ ಕಂಪನಿಯಲ್ಲಿ ಇಲ್ಲ ನಮ್ಮ ಪ್ರೊಫೆಷನಲ್ ಡೆಲಿವರಿ ಬಾಯ್ಸ್ ಒಳಗಡೆ ಕಳಿಸಿ ಅಂತ ಹೇಳಿದಿತ್ತು. ಆವಾಗ ನಾನು ಏನಕ್ಕೆ ನಾನು ಪ್ರೊಫೆಷನಲ್ ಅಲ್ವಾ, ನಮ್ಮದು ಕನ್ನಡ ಪ್ರೊಫೆಷನಲ್ ಅಲ್ವಾ ಅಂತ ನಾನು ಕೇಳಿದ್ದೆ. ಅದೆಲ್ಲ ಕೆಲವುದೆಲ್ಲ ಬಂದಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಏನು ಮಾಡಲಿಕ್ಕಿಲ್ಲ. ಆಮೇಲೆ ನಮಗೆ ಜೀವನಕ್ಕೆ ಅನುಭವ ಆದಾಗೆ ಅಂತ ಹೇಳಿದಾಗ ನಮ್ಗೆ ಅನಿಸ್ತು ಇಲ್ಲ ಈ ಥರ ಮಾಡ್ಕೊಂಡ್ರೆ ನಮಗೆ ಲೈಫ್ ಸಿಗಲ್ಲ. ನಾವು ಇದರಲ್ಲೇ ಏನೊಂದು ಈಗ ನಾವು ಚಾಯ್ಸ್ ಮಾಡ್ಕೊಂಡು ನಾವು ಈ ಕೊರಿಯರ್ ಫೀಲ್ಡ್ ನಾವು ಆರಿಸ್ಕೊಂಡಿದ್ದೇವೆ, ಇದರಲ್ಲೇ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದರಲ್ಲೇ ನಾವು ಕೆಲಸ ಮಾಡ್ಕೊಂಡು ಇದರಲ್ಲೇ ನಮ್ಮದು ಜೀವನ ಕಟ್ಕೊಳ್ಬೇಕಂತೇಳಿ ನಾವು ಆ ಥರ ಯೋಚನೆ ಮಾಡಿರುವಂಥದ್ದು. ಇವತ್ತು ಯಾವ್ಯಾವ ಥರದ ವಯಸ್ಸಿನವರು ಕೊರಿಯರ್ ಇಂಡಸ್ಟ್ರಿಗೆ ಬರ್ತಾರೆ ಡೆಲಿವರಿ ಬಾಯ್ಸ್ ಆಗಿ? ಯಾರು ಈ ಥರದನ್ನು ವೃತ್ತಿಯಾಗಿ ತೊಗೋತಾ ಇರೋದು ಇವತ್ತಿಗೆ 2025ನಲ್ಲಿ? ಆಲ್ಮೋಸ್ಟ್ ಇವಾಗೆಲ್ಲ ತೊಗೊಳ್ತಿದ್ದಾರೆ ಮೇಡಮ್. ಈಗ ಎಲ್ರಿಗೊಂದು ಆಪ್ಷನ್ಸ್ ಇದೆ ಕೊಟ್ಟಿದ್ದಾರೆ. ಈಗ ಅರ್ನಿಂಗ್ಸ್ ಮಾಡ್ಕೊಳ್ಬೇಕಂತ ಹೇಳಿದರೆ ಎಲ್ರಿಗೊಂದು ಆಪ್ಷನ್ಸ್ ಇದೆ. ಅದು ಒಳ್ಳೆ ಫೀಲ್ಡ್ಸ್. ಯಾಕಂತ ಹೇಳಿದರೆ ಕೊರಿಯರ್ ಫೀಲ್ಡ್ ಅಲ್ಲ ಮುಂಚೆಲ್ಲ ಒಂದು 10 years ಬ್ಯಾಕಲ್ಲಿತ್ತು ಕೊರಿಯರ್ ಫೀಲ್ಡ್ ಅಂದರೆ ಸ್ವಲ್ಪ ಕೀಳಾಗಿ ನೋಡೋದಿತ್ತು. ಇಲ್ಲ ಅಂತ ನಾನು ಹೇಳೋದಿಲ್ಲ, ಯಾಕೆ ನಮ್ಮ ಅನುಭವ ನಾನು ಹೇಳೋದು. ನಾನು 19 years ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ಕೀಳಾಗಂತ ಹೇಳಿದ್ರೆ ಸ್ವಲ್ಪ ಏನು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ನಾವು ಸರ್ಕಲಲ್ಲಿ ಅವ್ನು ಡೆಲಿವರಿ ಬಾಯ್ ಕೆಲಸ ಮಾಡ್ತಾನೆ ಅಂತ ಮರೆ ಆ ಥರ ಮಾತೆಲ್ಲ ಬರೋದಿತ್ತು. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ಅದಕ್ಕೆ ಅಂತಲೇ ಒಂದು ರೆಸ್ಪೆಕ್ಟ್ ಬಂದಿದೆ, ಅದಕ್ಕೊಂದು ವ್ಯಾಲ್ಯೂಸ್ ಇದೆ. ಅಂದರೆ ಬದಲಾಯ್ತು ಅಂತ ಹೇಳಿದರೆ ಇವಾಗ ನಮಗೊಂದು ಡ್ರೆಸ್ ಕೋಡ್ ಅಂತೇಳಿ ಬಂತು. ಈಗ ಪ್ರತಿಯೊಂದು ಕಂಪನಿಗೆ ಒಂದು ಡ್ರೆಸ್ ಕೋಡ್ ಅಂತೇಳಿ ಬಂತು. ಆ ಡ್ರೆಸ್ ಕೋಡ್ ಹಾಕೊಳ್ಬೇಕು. ಆಮೇಲೆ ಅದೇ ಪ್ರತಿಯೊಂದು ಕಂಪನಿಯವರೆಲ್ಲ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ ನಂತರ ನಮಗೂ ಒಂದು ಒಳ್ಳೆಯದೊಂದು ವ್ಯಾಲ್ಯೂ ಸಿಕ್ತಂಗೆ ಆಯಿತು ನಮಗೆ ಡೆಲಿವರಿ ಬಾಯ್ಗೆ ಅಂತೇಳಿ ಅಷ್ಟೆ. ಸೊ ನಿಮ್ಮ ಈ 19 ವರ್ಷದ ಒಂದು ಜೀವನದಲ್ಲಿ ಅಫ್ಕೋರ್ಸ್ ಈ ಸೆಲೆಬ್ಸ್ ಇಂಟ್ರಾಕ್ಷನ್ಸ್ ಎಲ್ಲ ಎಲ್ಲೆಲ್ಲ ಆಗಿದೆ. ಯಾರ್ಯಾರ ಮನೆಗೆ ಕೊರಿಯರ್ ಇನ್ನೇನು ಕೊಡೋಕ್ಕೆ ಹೋದಾಗ ಆಕ್ಸಿಡೆಂಟ್ಲಿ ಯು ರಿಯಲೈಸ್ಡ್ ಇದು ಇವರು ಸೆಲೆಬ್ರಿಟಿ ಮನೇನಾ? ಇಂಟ್ರಾಕ್ಷನ್ಸ್ ಎಲ್ಲ ಆಗಿದೆಯಾ? ಆಗಿದೆ ಮೇಡಮ್. ಯಾಕಂದರೆ ನಾನು ಫಸ್ಟಿಗೆ ಅಲ್ಲ ಗೊತ್ತಿಲ್ಲ, ಆಮೇಲೆ ನಾನು ಇದ್ದಾಗ ರಕ್ಷಿತ್ ಶೆಟ್ಟಿ ಅವ್ರ ಮನೆ ನಾನು ಅಭಿನಂದನ್ ಸರ್ ಮನೆಗೆಲ್ಲ ಹೋಗಿದೆ. ಉಡುಪಿಯಲ್ಲಿ ಇರುವ ವಸತಿಗೆ ಅವ್ರ ಮನೆಗೆಲ್ಲ ನಾನು ಡೆಲಿವರಿ ಕೊಟ್ಟಿದ್ದೆ. ಅಭಿನಂದನ್ ಸರ್ ಯಾರು? ಅದು ರಕ್ಷಿತ್ ಶೆಟ್ಟಿ ಸರ್ದು ತಂದೆ. ಓಹೋ ಓಕೆ. ಅವ್ರ ಮನೆಗೆಲ್ಲ ನಾನು ಹೋಗಿದ್ದೇನೆ, ಕೊಟ್ಟಿದ್ದೇನೆ. ಅಲ್ಲಿ ಮುಂಚೆ ಉಡುಪಿಯಲ್ಲಿ ಸುಮಾರು ಮನೆಗೆಲ್ಲ ಕೊಟ್ಟಿದ್ದೆ. ಮತ್ತು ಬೆಂಗಳೂರಲ್ಲಿ ಮಾತ್ರ ನಾನು ಎಲ್ಲ ನಿಮ್ಮ ಮನೆ ಕೊಡ್ಲಿಕ್ಕೆ ಒಂದಂಗೆ ಅವಕಾಶ ಸಿಕ್ತು. ಆಮೇಲೆ ಇದೆ. ಆಮೇಲೆ HSR ಲೇಔಟಲ್ಲಿ ದೊರಕೇಶ್ ಸರ್ ಮನೆಗೆ ಒಂದು ಸತಿ ನಾನು ಹೋಗಿದ್ದೆ. ಆಮೇಲೆ ಅಷ್ಟೇ ಒಂದು 2-3 ಜನಕ್ಕೆ ಅಷ್ಟೇ. ಮತ್ತು ನನಗೆ ಅಷ್ಟು ಅವಕಾಶ ನನಗೆ ಸಿಕ್ಕಿಲ್ಲ. ನಾನು ಇಲ್ಲೇ ಇರೋದ್ರಿಂದ
ಜಾಸ್ತಿ ಅವಕಾಶ ನನಗೆ ಯೂಶಲ್ ರಿಯಾಕ್ಷನ್ ಏನಿರುತ್ತೆ? ಯಾಕೆಂದರೆ ನಿಮಗೆ ಆ ಮನೆಗೆ ಹೋಗೋವರೆಗೂ ನಿಮ್ಗೆ ಏನೂ ಗೊತ್ತಿರಲ್ಲ, ಸಡನ್ನಾಗಿ ಹಿಂಗೆ ಪಟ್ಟಂತ ಕಣ್ಮುಂದೆ ನೋಡಿದಾಗ ಅಂದರೆ ನಮಗೊಂದು ಅದೃಷ್ಟ ಸರ್, ಕೆಲವೊಮ್ಮೆ ಸಿಗೋದು ಅವ್ರು ಸಿಗಲ್ಲ ನಮಗೆ. ಅಲ್ಲಿ ಅವ್ರದ್ದು ವಾಯ್ಸಲ್ಲಿ ಸಿಕ್ಕಿರುತ್ತೆ ಅಷ್ಟು ಬಿಟ್ಟರೆ, ಅವ್ರು ನಮಗೆ ಮುಖಾಂತವಾಗಿ ನೋಡ್ಲಿಕ್ಕೆ ನಮಗೆ ಭಾರಿ ಕಮ್ಮಿ ಸಿಗೋದು. ಅಲ್ಲಿ ಇದ್ದರೆ ಅವ್ರದ್ದು ಯಾರಾದರೂ ಒಬ್ಬರು ಪರ್ಸನಲ್ ಯಾರು ಇರ್ತಾರೆ ಅವರೇ ಬಂದೆಲ್ಲ ತಗೋತೀವಿ. ಅಂದಾಗ ಅಂತ ಹೇಳಿದ್ರೆ ಒಂದು ನಮಗೆ ಖುಷಿ ಅಂತ ಹೇಳಿದ್ರೆ ನಮಗೆ ಪಾಸ್ಪೋರ್ಟ್ ವೀಸಾ ನಮ್ಮ ಬ್ಲೂ ಡಾಟಲ್ಲಿ ಬರೋದ್ರಿಂದ ಹಾಗಾಗಿ ನಮಗೆ ಡೈರೆಕ್ಟ್ ಅವರಾಗಿ ಸಿಗ್ಬೋದು. ಬಟ್ ಆ ಥರ ಹ್ಯಾಂಡ್ ಓವರ್ ಮಾಡಬೇಕಲ್ಲ, ಆ ಥರ ಇದರಿಂದ ನನಗೆ ಸಿಕ್ಕಿಲ್ಲ. ನೋಡುವ ಬೇರೆ ಹುಡುಗರೆಲ್ಲ ಸಿಕ್ಕಿರ್ಬೋದು, ಭಾರಿ ಒಂದು ಸಂತೋಷ ಇದೆ ಅವರಿಗೆ ಅಷ್ಟೇ. ನಿಮ್ಮದೇ ಜರ್ನಿ ನೋಡಿದ್ರೆ ನೀವು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಯಿಂದ ತುಂಬ ಕಂಪ್ನಿ ಚೇಂಜ್ ಮಾಡಿಲ್ಲ, ಒಂದೇ ಕಂಪ್ನಿಗೆ ಲಾಯಲ್ ಆಗಿರೋದ್ರ ಹಿಂದೆ ಏನು? ಇಲ್ಲ, ಒಂದು ಲೆಕ್ಕದಲ್ಲಿ ನಿಮಗೆಲ್ಲ ಒಳಗಡೆದೆಲ್ಲ ಕೆಲಸ ಕಲ್ತ್ಕೊಳ್ಳೋದಾಗ್ತದೆ ಒಂದು. ಮತ್ತು ಕಂಪನಿ ಚೇಂಜ್ ಮಾಡಿದಷ್ಟು ಮತ್ತು ನಾವು ಹೊಸದಾಗಿಂದ ನಾವು ಕಲಿಬೇಕಾಗ್ತದೆ. ಪ್ರೊಸೀಜರ್ ಎಲ್ಲ ಹೊಸದಾಗಿರುತ್ತೆ. ಒಂದೇ ಕಂಪನಿಯಲ್ಲಿ ಇದ್ದರೆ ಎಲ್ಲ ಪ್ರೊಸೀಜರ್ ಒಂದೇ ಲೆಕ್ಕ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಅಲ್ಲೇ ಒಂದು ಬಾಂಧವ್ಯ ಕರೆಕ್ಟಲ್ಲಿ ಇರುತ್ತೆ. ಈಗ ಮೇನ್ ಇರೋದು ನಮಗೆ ಒಂದು ಬಾಂಧವ್ಯನೇ. ಯಾವುದೇ ಒಂದು ಕೆಲಸ ತೊಗೊಂಡ್ರೆ ಅದು 4 ಜನ ಇದ್ದರೆ ನಮ್ಮದೊಂದು ಫ್ಯಾಮಿಲಿ ಇದ್ದಾಗ, ಒಬ್ಬ ಅಣ್ಣ ತಮ್ಮ ಯಾರೋ ಒಬ್ಬರು ಇದ್ದಾಗ, ಒಬ್ಬ ಹಿರಿಯರಿದ್ದರೆ ನಮ್ಮದು ಚಿಕ್ಕಪ್ಪ, ಆ ಥರನೇ ಅದರಲ್ಲಿ ಒಂದು ಬಾಂಡಿಂಗ್ ಕರೆಕ್ಟ್ ಇರ್ತಲ್ಲ. ಅದರಲ್ಲಿ ಇವಾಗ ಈಗ ನಮ್ಮದೇ ಒಂದು ಗಾಡಿ ಪ್ರಾಬ್ಲಮ್ ಆಯಿತು, ಫೋನ್ ಮಾಡಿದಾಗ ಯಾರೊಬ್ಬರು ಬಂದೆ, ಕಂಪನಿ ಹೊಸ್ದಾಗಿ ನಾವು ಚೇಂಜ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಾವು ತಿರ್ಗಾ ಹೊಸ್ದಾಗಿ ಅಲ್ಲಿ ಸೇರ್ಕೊಳ್ಬೇಕು. ಅಲ್ಲಿ ನಮ್ಮೊಟ್ಟಿಗೆ ಅಡ್ಜಸ್ಟ್ ಆಗಲಿಕ್ಕೆ ಅವರು ತುಂಬ ಟೈಮ್ ತೊಗೊಳ್ತಾರೆ. ಮತ್ತು ಈಗ ಒಂದು ಕಂಪನಿ ಮತ್ತೊಂದು ಕಂಪನಿಗೆ ನಮ್ಗೆ ಅದು ಸ್ವಲ್ಪ ಅಡ್ಜಸ್ಟ್ ಆಗೋ ಸ್ವಲ್ಪ ಕಮ್ಮಿ ಅಂತ ನನಗೆ ಅನಿಸ್ತು. ಹಾಗಾಗಿ ನಾನೇನು ಮಾಡಿದೆ, ನನಗೆ ಇದೇ ಬೆಟರ್ ದೆನ್, ನನಗೆ ಇದೇ ಇರಲಿ, ನಡ್ಕೊಂಡು ಹೋಗೋಣ ಅಂತೇಳಿ ಇದರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡ್ಬೇಕು ಇನ್ನು ಎಲ್ಲಿ ತನಕ ನಮ್ಮನ್ನು ತೊಗೊಂಡು ಹೋಗ್ತಾನೆ ಅಲ್ಲಿ ತನಕ ಹೋಗೋಣ ಅಂತೇಳಿ ಅಷ್ಟೇ. ಸೊ ಈ ಸಿಟಿಗೂ ಮತ್ತು ಹಳ್ಳಿಗೂ ಡೆಲಿವರಿ ಡಿಫ್ರೆನ್ಸ್ ಏನು? ನೀವು ಸಿಟಿನಲ್ಲೇ ಇರೋದ್ರಿಂದ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತಾ? ಇದೆ. ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ನಮ್ಮದು ಕ್ಯಾಶ್ ಆನ್ ಡೆಲಿವರಿ ಪ್ಯಾಕೇಜಸ್ಗಳು ಕಮ್ಮಿ ಇರುತ್ತೆ ಇಲ್ಲಿ. ಬಟ್ ಹಳ್ಳಿ ಸೈಡ್ ಸ್ವಲ್ಪ ಕ್ಯಾಶ್ ಆನ್ ಡೆಲಿವರಿ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರು ಟ್ರಸ್ಟ್ ಮಾಡಲ್ಲ ಅಂತ. ಇವಾಗೆಲ್ಲ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಇವಾಗೆಲ್ಲ COD ಪ್ಯಾಕೇಜಿಂದ ಪ್ರೀಪೇಯ್ಡ್ ಪ್ಯಾಕೇಜ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆಯೂ ಸ್ಟಾರ್ಟ್ ಆಗಿದೆ. ಬಟ್ ಆದರೆ ಫಸ್ಟ್ ಅದು ಸ್ವಲ್ಪ ಇಲ್ಲಿ ಸ್ವಲ್ಪ ಏನಂತ ಹೇಳಿದ್ರೆ ಸ್ವಲ್ಪ ಟ್ರಸ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಹಾಗಾಗಿ ಫಸ್ಟಿಗೆ ಆಮೇಲೆ ಬಂದ ನಂತರನೇ ದುಡ್ಡು ಕೊಟ್ಟು ತೊಗೊಳ್ಳೋದು ಆಪ್ಷನ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ತಿಳ್ಕೊಂಡಾಗೆ. ಹಳ್ಳಿಗಳ ಕಡೆ ದಿನಕ್ಕೆ ಎಷ್ಟು ಡೆಲಿವರೀಸ್ ಯೂಶಲಿ ನಡೆಯುತ್ತೆ? ಇವಾಗೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್. ಮುಂಚೆ ವರ್ಕ್ ಫ್ರಮ್ ಹೋಮ್ ಎಲ್ಲ ಶುರುವಾಗಿ ಎಲ್ಲ ಕಡೆ, ಯಾಕಂದರೆ ಮುಂಚೆ ಒಂದು ಹಳ್ಳಿಲಿ ಅಂತ ಹೇಳಿದ್ರೆ ಮೊಬೈಲ್ ಇರೋದೇ ಭಾರಿ ಕಷ್ಟ, ಎಲ್ಲ ಕಾಯಿನ್ ಬಾಕ್ಸ್ ಇತ್ತು. ಇವಾಗ ಎಲ್ಲರ ಕಡೆ ಮೊಬೈಲ್ 5G ಮೊಬೈಲ್ ಇರೋದ್ರಿಂದ ಎಲ್ಲ ಕಡೆ ಈಗ ಇಂಪ್ರೂವ್ಮೆಂಟ್ ಆಗ್ತಿದೆ. ಎಲ್ರಿಗೂ ಒಂದು ಕೆಲಸ ಸಿಗ್ದಂಗೆ ಆಗ್ತಿದೆ. ನನ್ನಂಥ ಡೆಲಿವರಿ ಬಾಯ್ಸಿಗೆಲ್ಲ ಒಳ್ಳೆಯದೊಂದು ಕೆಲಸ ಸಿಗ್ದಂಗೆ ಆಗ್ತದೆ. ಆಗಲಿ ಒಳ್ಳೇದಾಗಲಿ ಅಂತ ನಾವು ಹೇಳ್ತಿರುವಂಥದ್ದು ಅಷ್ಟೇ. ಸೊ ನಮ್ಮ ಈ ಥರ ಪಾಡ್ಕಾಸ್ಟ್ಗಳಲ್ಲಿ ಯೂಶಲಿ ಒಂದು ಪ್ರಾಡಕ್ಟ್ದು A to Z ಮಾತಾಡ್ತೀವಿ. ಈಗ ಉದಾಹರಣೆಗೆ ಒಂದು ಕೊರಿಯರ್ಗೆ 250 ರೂಪಾಯಿ ನಾನು ಕೊಡ್ತೀನಿ ಅಂದರೆ ಅದರದ್ದು ಬ್ರೇಕ್ ಡೌನ್ ಕೊಡ್ತೀರಾ? 250 ರೂಪಾಯಿನಲ್ಲಿ ಎಷ್ಟು ಕಂಪ್ನಿಗೆ ಹೋಗುತ್ತೆ, ಎಷ್ಟು ಮಧ್ಯ, ಈ ಥರದ್ದು ನಿಮ್ಗೆ ಗೊತ್ತಿರುತ್ತೆ? ಅದು ನಮಗಿಲ್ಲ ಮೇಡಮ್. ಆ್ಯಕ್ಚುಲಿ ಅದು ಅನಲೈಸ್ ನಮಗೆ ಯಾಕಂದ್ರೆ ಅದರಲ್ಲಿ ಒಳಗೇ ಬಿಡೋದಿಲ್ಲ. ಅದೇ ಪ್ರಾಬ್ಲಮ್ ಏನಂತ ಹೇಳಿದರೆ ಅದಕ್ಕೆ ನೋಡ್ಕೊಳ್ಳೋರು ಅಂತೇಳಿ ಬೇರೆ ಇದ್ದಾರೆ. ಆ ಡಿಪಾರ್ಟ್ಮೆಂಟೇ ಬೇರೆ. ಈಗ ಪ್ರತಿಯೊಂದು ಕಂಪನಿಗೂ ಒಂದು ಇನ್ಬೌಂಡ್ ಆಗಿರ್ಬೋದು, ಔಟ್ಬೌಂಡ್ ಆಗಿರ್ಬೋದು. ಇನ್ಬೌಂಡ್ ಔಟ್ಬೌಂಡ್ ಅಂದರೆ ಒಳಗೆ ಬರೋದು ಹೊರಗೆ ಬರುವಂಥದ್ದು. ಈಗ ಒಳಗೆ ಬರುವಂಥದ್ದು ಅಂತ ಹೇಳಿದರೆ ಇನ್ಬೌಂಡ್ ಅಂತ ಹೇಳಿದ್ರೆ ನಾವು ಕಂಪನಿಯಿಂದ ಕಸ್ಟಮರ್ದಿಂದ ನಾವು ಪ್ಯಾಕೇಜ್ ತೊಗೊಳ್ಳುವಂಥದ್ದು, ಅದಕ್ಕೆಲ್ಲ ಇನ್ಬೌಂಡ್ ಅಂತ ಹೇಳ್ತಾರೆ. ಔಟ್ಬೌಂಡ್ ಅಂತ ಬಂದು ಪ್ಯಾಕೇಜ್ ಇಲ್ಲಿಂದ ಡೆಲಿವರಿ ಮಾಡಿಸೋದು, ಅದಕ್ಕೆಲ್ಲ ಔಟ್ಬೌಂಡ್ ಅಂತ ಹೇಳ್ತಾರೆ. ಆ ಥರ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಡೆಲಿವರಿ ಬಾಯ್ಸ್ಗೆ ಅಷ್ಟು ಮಾಹಿತಿ ಇರಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಇದ್ರೆ. ಸೊ ಈ ಲಾಜಿಸ್ಟಿಕ್ಸ್ ಇದರಲ್ಲಿ ತುಂಬ ತಲೆನೋವುಗಳು ಏನು, ಜನಗಳಿಗೆ ಕಾಣಿಸ್ದೇ ಇರೋವಂಥ ತಲೆನೋವುಗಳು? ಹಾಗೆಂಥದ್ದು ಯಾವುದೂ ಇಲ್ಲ. ಅಂದರೆ ತಲೆನೋವು ಅಂತೇಳಿದರೆ ಏನು, ನಾವು ಅದೇ ನಾವು ಯಾವ ಥರ ಅದ್ರ ಮೇಲೆ ಮಾಡಿಫೈ ಆಗಿರ್ತೇವೆ ಆ ಥರ ಆಗಿರುತ್ತೆ ಮೇಡಮ್. ಈಗ ನನ್ನ ಪ್ರಕಾರದಲ್ಲಿ ಯಾವ ಥರ ಅಂತೇಳಿದರೆ, ಈಗ ಒಂದು ಕಸ್ಟಮರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ನಾವು ಕೊಡುವಂಥದ್ದೇ ಅದ್ರ ಮೇಲೆ. ಅದರಲ್ಲಿ ತಲೆನೋವು ಈಗ ನಮ್ಮದು ದುಡಿಮೆ, ಅದರಲ್ಲಿ ನಾವು ತಲೆನೋವು ಅಂತ ನಾವು ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಅಂದರೆ ಉದಾಹರಣೆಗೆ ವಾಶ್ರೂಮ್ ಇರಲ್ಲ, ಇನ್ಶೂರೆನ್ಸ್ ಇಲ್ಲ, ಆಮೇಲೆ ಇದೆಲ್ಲ ಹೇಗಂದರೆ ಲೀನಿಯರ್ ಗ್ರೋತ್ ಇರಲ್ಲ. ಈಗ ಒಬ್ಬರು ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿರ್ಬೇಕಂದ್ರೆ ದುಡ್ಡೆಲ್ಲ ಚೆನ್ನಾಗಿದೆ, ಓಕೆ ಒಪ್ಕೊಳ್ಳೋಣ. ಈಗ ಮುಂದಿನ ವರ್ಷ ಅವ್ರಿಗೆ ಪ್ರಮೋಷನ್ ಆಗಿರಲಿ, ನೆಕ್ಸ್ಟ್ ಹೇಗೆ ಬೆಳಿಬೇಕು, ಸೊ ಆ ಥರದ್ದೆಲ್ಲ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದಾದರೆ, ಫಸ್ಟ್ಲಿ ಇಲ್ಲಿ ಲೀನಿಯರ್ ಗ್ರೋತ್ ಇದೆಯಾ? ಇದೆ ಮೇಡಮ್. ಈಗ ಎಲ್ಲ ಡೆಲಿವರಿ ಬಾಯ್ಸ್ಗೆ ಆ ಥರ ಇದೆ. ನೀವೀಗ ಪ್ರತಿಯೊಬ್ಬ ಡೆಲಿವರಿ ಬಾಯ್ಸ್ ಒಂದು ಕಂಪನಿ ಒಳಗಡೆ ನೀವು ಇನ್ವಾಲ್ವ್ ಅದಕ್ಕೆ ಅಲ್ಲಿ ಡೆಲಿವರಿನೇ ಮಾಡಬೇಕಂತೇನಿಲ್ಲ. ಹೌದಾ? ಏನಿದೆ ಅಲ್ಲಿ, ಏನೇನು? ಆದರೆ ನಿನ್ಗೆ ಆಪ್ಷನ್ಸ್, ಈಗ ನಾನು ಡೆಲಿವರಿ ಎಕ್ಸಿಕ್ಯೂಟಿವ್ ನಾನು ಚಾಯ್ಸ್ ಮಾಡ್ಕೊಂಡೆ. ನನಗೆ ಇದರಲ್ಲೇ ಇಂಟ್ರೆಸ್ಟ್ ಇತ್ತು. ಹಾಗೆ ಈಗ ಒಳಗಡೆ ಹೋದವನಿಗೆ ಅವನಿಗೆ ದಾಹ ಇತ್ತು ಹೇಳಿದರೆ ಒಳಗಡೆ ಕೆಲಸ ಅವ್ನು ಕಲ್ತ್ಕೊಂಡು ನೆಕ್ಸ್ಟ್ ಆಪರ್ಚುನಿಟಿ ಸಿಕ್ಕಿದಾಗ ಅಲ್ಲಿ ಏನೋ ಒಂದು ವೇಕೆನ್ಸಿ ಇತ್ತು ಹಾಗೆ ಅಂತ ಇದ್ದಾಗ ಅವ್ನು ಒಳಗಡೆ ಹೋಗ್ಬೋದು, ಏನು ತೊಂದರೆನೇ ಇಲ್ಲ. ಸೊ ಇಲ್ಲಿ ಏನೇನು ಆಪರ್ಚುನಿಟೀಸ್ ಇದೆ? ಸ್ಟಾರ್ಟಿಂಗ್ ಆ್ಯಸ್ ಕೊರಿಯರ್ ಡೆಲಿವರಿ ಪಾರ್ಟ್ನರ್, ಅದಾದಮೇಲೆ ನೆಕ್ಸ್ಟ್ ಏನೇನು ಲೆವೆಲ್ಸ್ ಇದೆ?
ಒಳಗಡೆ ಒಳಗಡೆ ಎಕ್ಸಿಕ್ಯೂಟಿವ್ ಇದೆ, ಸೀನಿಯರ್ ಎಕ್ಸಿಕ್ಯೂಟಿವ್ ಇದೆ, ಇನ್ಬೌಂಡ್ ಇನ್ಚಾರ್ಜ್ ಅಂತೇಳಿ ಬರುತ್ತೆ, ನಮ್ಮದು ಕೊರಿಯಲ್ಲ ಅಂತ ಹೇಳೋದಂಥದ್ದು. ಬೇರೆ ಬೇರೆ ಕೊರಿಯರಲ್ಲಿ ಟಿ ಎಲ್ ಇದೆ, ಜೂನಿಯರ್ ಟಿ ಎಲ್ ಅಂತೇಳಿ ಒಬ್ರು ಬರ್ತಾರೆ, ಆ ಥರದ್ದೆಲ್ಲ ಆಪ್ಷನ್ಸ್ ಇದೆ. ಆಮೇಲೆ ಕ್ಯಾಶಿಯರ್ ಅಂತೇಳಿ ಬರುತ್ತೆ ಹೋದಾಗ, ಆ ಥರದ್ದೆಲ್ಲ ಆಪ್ಷನ್ಸ್ ಇದೆ, ಮಾಡ್ಕೊಳ್ಬೋದು. ಮತ್ತು ಈ ಡಿ ಟಿ ಡಿ ಸಿ ಅಥವಾ ಈ ಬ್ಲೂ ಡಾರ್ಟ್ ಎಲ್ಲ ಫ್ರಾಂಚೈಸಿಗಳಿರುತ್ತಲ್ಲ ಹೌದು. ಕೊರಿಯರ್ದು, ಅದು ಮಾಡೆಲ್ ಸ್ವಲ್ಪ ಹೇಳ್ತೀರಾ? ಈಗ ಫ್ರಾಂಚೈಸಿ ಯಾರು ಬೇಕಾದ್ರೂ ತೊಗೋಬೋದಾ? ಎಷ್ಟು ದುಡ್ಡು ಕೊಡಬೇಕು? ಮೇಡಮ್ ಅದು ಆ್ಯಕ್ಚುಲಿ ಏನಂತ ಹೇಳಿದರೆ, ಈಗ ಬ್ಲೂ ಡಾಟ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಈಗ ಕೆಲವು ಕೊರಿಯರ್ಸ್ ಎಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿದೆ, ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಸಮಥಿಂಗ್ ಏನೋ ಅಮೌಂಟ್ ಅವರು ಡೆಪಾಸಿಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಡೆಪಾಸಿಟ್ ಆದ ನಂತರ ಮತ್ತೆ ಅವರಿಗೆ ಫ್ರಾಂಚೈಸಿ ಪ್ರತಿಯೊಂದು ವ್ಯವಸ್ಥೆ ಕೊಡ್ತಾರೆ. ಅದ್ರ ಎಷ್ಟು ಅಮೌಂಟ್ ಅಂತ ಕರೆಕ್ಟ್ ಗೊತ್ತಿಲ್ಲ. ಎಕ್ಸಾಂಪಲ್ ಇರ್ಬೋದು. ಇವಾಗ ಪಿನ್ ಕೋಡ್ ವೈಸ್ ಮೇಲೆ ಡಿಪೆಂಡ್. ಆ ಪಿನ್ ಕೋಡಲ್ಲಿ ಒಳ್ಳೆ ಪಿನ್ ಕೋಡ್ ಏರಿಯಾ ಒಳ್ಳೆ ಇತ್ತು ಅಂತ ಹೇಳಿದರೆ, ಅಲ್ಲಿ ಬಿಸ್ನೆಸ್ ಒಳ್ಳೆ ಇತ್ತು ಅಂದರೆ ಅವರೊಂದು ಮ್ಯಾಕ್ಸಿಮಮ್ ಒಂದು 3 to 4 lakhs ತನಕ ಕೇಳ್ಬೋದು ಅಂತ ಅನ್ಸುತ್ತೆ. ಅಷ್ಟೇನಾ? ಹೌದು, ಅದು ಚಿಕ್ಕ ಹಬ್ಬ ಇರುತ್ತೆ ಅದು. ಮತ್ತು ಅದ್ರ ಮೇಲೆ ನಿಮ್ಮದು ಬೇರೆ ಎಲ್ಲ ಆಪ್ಷನ್ಸ್ ನಾವೇ ನೋಡ್ಕೊಳ್ಬೇಕು. ಅದು ಡೆಪಾಸಿಟ್ ಅಮೌಂಟ್. ಆಮೇಲೆ ಅದರಲ್ಲಿ ಸಿ ನೋಟ್ ಅಂತೇಳಿ ಬರುತ್ತೆ, ಅದಕ್ಕೆ ನಾವು ಬೈ ಮಾಡ್ಕೊಳ್ಬೇಕು. ಸಿ ನೋಟ್ ಅಂದರೆ ಅದು ರಿಸೀವ್ ಸ್ಲಿಪ್ ಬರುತ್ತೆ, ಆ ಥರವಂಥದ್ದು. ಓಕೆ. ಅದೆಲ್ಲ ನಾವು ಪರ್ಚೇಸ್ ಮಾಡ್ಕೊಳ್ಬೇಕು, ಕಷ್ಟ ಇರುತ್ತೆ ಕಂಪನಿ ಕಡೆಯಿಂದ. ಅದಕ್ಕೆ ಅಂತೇಳಿ ಅಮೌಂಟ್ ಬೇರೆ ಇರುತ್ತೆ. ಆಮೇಲೆ ನಾವು ಈಗ ಕಳಿಸೋದು ವೆಯ್ಟ್ ಮೇಲೆ ಅದಕ್ಕೆ ನಾವು ಪೇಮೆಂಟ್ ನಾವು ಕೊಡಲಿಕ್ಕೆ ಇರುತ್ತೆ. ಈ ಕಸ್ಟಮರ್ ತಂದು ಸಮಥಿಂಗ್ ಅಮೌಂಟ್ ತೊಗೊಂಡ್ರೆ ಸಮ್ ಅಮೌಂಟ್ ನಾವು ಕಂಪನಿಗೆ ಅಂತೇಳಿ ಪೇ ಮಾಡಲಿಕ್ಕೆ ಅಂತ ಇರುತ್ತೆ. ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಅದ್ರ ಪ್ರತಿಯೊಂದಿದೆ. ಪ್ರತಿಯೊಂದು ಒಂದು ಕಂಪನಿನ ಟಿನ್ ನಂಬರ್ ರಿಜಿಸ್ಟರ್ ಮಾಡಬೇಕು. ಆ ಥರ ಮಾಡಿ ಆದ ನಂತರ ಅದಕ್ಕೆ ಆಪ್ಷನ್ಸ್ ಎಲ್ಲ ನೆಕ್ಸ್ಟ್ ಇದೇನುಂಟು ಕಂಪನಿ ಕಡೆಯಿಂದ ಯಾವ ಥರ. ಕೆಲವು ಕಂಪನಿ ಎಲ್ಲ ಲೆಕ್ಕ ಒಂದೇ ಲೆಕ್ಕ ಪ್ರೊಸೀಜರ್ ಇರೋಲ್ಲ, ಬೇರೆ ಬೇರೆ ಕಂಪನಿ ಬೇರೆ ಥರ ಪ್ರೊಸೀಜರ್ ಇರುತ್ತೆ. ಆ ಥರ ಯಾರು ಬೇಕಾದ್ರೆ ಗೂಗಲ್ ಮಾಡಿಬಿಟ್ಟು ಫ್ರಾಂಚೈಸಿ ಮಾಡೆಲ್ ಏನು ಎನ್ಕ್ವೈರ್ ಮಾಡಿ ಎಲ್ಲ ತೊಗೋಬೋದಾ? ಅದು ಡಿಪೆಂಡೆನ್ಸ್ ಆಫ್ ಅವನಿಗೆ ಅದ್ರ ಮೇಲೆ ನನ್ನ ಪ್ರಕಾರದ ಗೊತ್ತಿರಬೇಕು. ಅದು ಕೆಲಸ ಗೊತ್ತಿದ್ರೇ ಆಗುವಂಥದ್ದು. ನೀವು ಇಷ್ಟು 19 ವರ್ಷ ಕಳೆದ್ರಲ್ಲ, ಯಾಕೆ ಫ್ರಾಂಚೈಸಿ ತೊಗೊಳ್ಳಿಲ್ಲ? ಅಥವಾ ಬಂದಿತ್ತಾ, ಅಥವಾ ಬೇಡ ಅಂತ ಅನ್ನಿಸ್ತಾ, ಅಥವಾ ಇಲ್ಲೇ ಲೈಬಿಲಿಟಿ ಏನಿಲ್ಲ ಆರಾಮಾಗಿ? ಇಲ್ಲ, ಒಂದ್ಸತಿ ಅದಕ್ಕೂ ನಾನು ಟ್ರೈ ಮಾಡಿ ನೋಡಿದ್ದೇನೆ. 1-2 ವರ್ಷ ನಾನು ಟ್ರೈ ಮಾಡಿ ನೋಡಿದ್ದೇನೆ. ಟ್ರೈ ಮಾಡಿ ನೋಡಿ ನನಗೆ ಅದ್ರಲ್ಲಿ ತುಂಬ ಏನೋ ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮಿಂದ ಹೊರಗಡೆ ಬರ್ಲಿಕ್ಕೆ ನಾನು ತಿರ್ಗಾ ಡೆಲಿವರಿ ಬಾಯ್ ಕೆಲಸ ಸ್ಟಾರ್ಟ್ ಮಾಡಿ. ಇಲ್ಲಿ ಏನೇನು ಪ್ರಾಬ್ಲಮ್ಸ್ಗಳು ಬರ್ಬೋದು ಅಂದರೆ, ಕಣ್ಣಿಗೆ ಕಾಣದ ಒಂದಷ್ಟು ರಿಸ್ಕ್ಗಳೇನು ಫ್ರಾಂಚೈಸಿ? ಯಾಕಂದರೆ ನಮಗೆ ಪ್ರತಿಯೊಂದು ನಮಗೆ ಫ್ರಾಂಚೈಸಿ ತಗೊಂಡ್ರೆ ಪ್ರತಿಯೊಂದು ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಕಂಪನಿ ಅದನ್ನು ನೋಡ್ಕೊಳ್ಳೋದು. ಅಂದರೆ ಈಗ ಒಂದು ಪ್ಯಾಕೇಜ್ ನಮ್ಮ ಕೈಯಿಂದ ಬಂದರೆ, ಒಂದು ಸತಿ ನಮ್ಮ ಕಂಪನಿ ಹೆಸರಲ್ಲಿ ಅದು ಫರ್ಮ್ ಆಗಿ ಬಂತ ಹೇಳಿದರೆ, ಅದು ಒಂದಾ ಕಸ್ಟಮರ್ ಡೆಲಿವರಿ ಆಗಬೇಕು, ಒಂದಾ ಕಸ್ಟಮರ್ ಅದು ಶಿಪ್ಪರಿಗೆ ಅದು ರಿಟರ್ನ್ ಆಗಿ ಹೋಗಬೇಕು. ಮಿಡ್ಲಲ್ಲಿ ಮಿಸ್ಪ್ಲೇಸ್ ಆಯ್ತು ಅಂತೇಳಿ ಅದೆಲ್ಲ ಅದೇನುಂಟು ಅದು ನಾವು ದಂಡ ಕಟ್ಟಲಿಕ್ಕೆ ನಾವು ರೆಡಿ ಇರಬೇಕು. ಈ ಥರ ಇರುತ್ತೆ. ಆ ಥರ ಇರೋದ್ರಾಗ ಆ ಥರ ನನಗೆ ಆ ಥರ ಒಂದು ಆಪ್ಷನ್ಸ್ ಆಯಿತು. ಸಣ್ಣದೊಂದು ನನ್ನ ಕಡೆಯಿಂದ ಅಲ್ಲ, ಹುಡುಗನ್ನ ನಾವು ಜಾಸ್ತಿ ನಂಬಿದ್ದು ಆ ಥರದಿಂದ ಹುಡುಗ ಮೋಸ ಮಾಡಿ ಹೋದ. ಆಮೇಲಿಂದ ನಾನು ಫ್ರಾಂಚೈಸಿ ಏನಿಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಇವಾಗ ಇಲ್ಲಿ ಒಳ್ಳೆ ಇದೆ. ಡೆಲಿವರಿ ಬಾಯ್ಸ್ ನನಗೆ ಒಳ್ಳೆ ಬೆಟರ್ ದೆನ್ ಅಂತ ಅನಿಸ್ತು. ಅದೇ ಮಾಡ್ಕೊಂಡು ಹೋಗ್ತಾ ಇದೆ. ಯಾರು ಫ್ರಾಂಚೈಸಿ ನೋಡ್ತಾ ಇರೋರಿಗೆ, ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿದ್ದು ನೀವು ಏನಾದ್ರು ವರ್ಡ್ ಆಫ್ ಅಡ್ವೈಸ್ ಕೊಡೋದಾದರೆ, ಇದು ಮಾಡಿ ಇದು ಮಾಡಬೇಡಿ ಅಂತ ಏನಿರ್ಬೋದು? ಫಸ್ಟ್ ಆ ಕೆಲಸ ಕಲ್ತ್ಕೊಳ್ಳಿ ಮೇಡಮ್. ಈಗ ಒಬ್ಬ ಡೆಲಿವರಿ ಬಾಯ್ ಇಲ್ಲ ಅಂದರೆ ಅವನಿಗೆ ನಾನು ಯಾವ ಥರ ಹೋಗಬೇಕು, ಈಗ ರೂಟ್ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಈ ರೂಟ್ ಹೇಗೆ ಶಫಲ್ ಮಾಡಿದರೆ ಯಾವ ಥರ ಆದರೆ ಬೇಗ ಕೆಲಸ ಆಗುತ್ತೆ, ಅದನ್ನ ಕಲ್ತ್ಕೊಂಡ್ಬಿಟ್ಟು ಅವ್ನು ಫ್ರಾಂಚೈಸಿ ತೊಗೊಂಡ್ರೆ ವರ್ಕೌಟ್ ಆಗುತ್ತೆ. ಇಲ್ಲ ಹೇಳಿದರೆ ಇನ್ನೊಬ್ಬ ಬೇರೆಯವ್ರನ್ನೇ ಡಿಪೆಂಡ್ಸ್ ಆದಷ್ಟು ವರ್ಕೌಟ್ ಆಗೋದಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಡಿಪೆಂಡ್ಸ್ ಆದಷ್ಟು ನಾವು ಅದರಲ್ಲಿ ಸ್ವಲ್ಪ ಸಫರ್ ಆಗ್ತೇವೆ ಅಂತ ನಾನು ಹೇಳೋ ಪ್ರಕಾರದಲ್ಲಿ. ಬಟ್ ಅದ್ರ ಬಗ್ಗೆ ಎಲ್ಲ ಕೆಲಸ ನಾವು ಅದ್ರ ಒಳಗಡೆ ಕಲ್ತ್ಕೊಂಡು ನಾನು ಒಂದು ಫ್ರಾಂಚೈಸಿ ಆಗ್ತೇನೆ ಅಂದರೆ, ಈಗ ಒಬ್ಬ ಹುಡುಗ ಬಂದಿಲ್ಲ ಅಂತ ಹೇಳಿದ್ರೆ, ಈಗ ನಾನೊಬ್ಬ ಓನರ್ ಆದವನು ನಾನು ಹೋಗಿ ಡೆಲಿವರಿ ಮಾಡ್ಲಿಕ್ಕೆ ನಾನು ತಯಾರಿ ಇರಬೇಕು. ಆ ಥರ ಆದರೆ ಮಾಡ್ಕೊಳ್ಬೋದು ಅಂತೇಳಿ. ಈ ತೂಕಕ್ಕೆ ತಕ್ಕಂತೆ ದುಡ್ಡು ಕೊಡೋದ್ರ ಬಗ್ಗೆ ಮಾತಾಡಿದ್ರಿ. ಸೊ ಈ ಸದ್ಯದ ಇಂಡಸ್ಟ್ರಿ ರೇಟ್ ಏನಿದೆ, ಅದೇನು ಗ್ರಾಮ್ ಲೆಕ್ಕನ, ಕೆ ಜಿ ಲೆಕ್ಕನ? ಬಟ್ ಅದು ಮೋಸ್ಟ್ಲಿ ಅದು ಕಂಪನಿ ಮೇಲೆ ಡಿಪೆಂಡ್ಸ್ ಮಾಡ್ತಿರ್ತಾರೆ ಮೇಡಮ್. 500 ಗ್ರಾಮ್ಸಿಗೆ ಎಷ್ಟು ಸಮಥಿಂಗ್ ಅಮೌಂಟ್ ಅಂತೇಳಿ ಮಾಡ್ತಾರೆ ಒಂದೊಂದು ಕಂಪನಿ. ಬ್ಲೂ ಡಾಟೆ ಮಾತಾಡೋದಾದ್ರೆ ಬ್ಲೂ ಡಾಟೆ ತೊಗೊಳ್ಳೋದು ಅಂತೇಳಿ ಆದರೆ ರಿವೀಲ್ ಮಾಡಲಿಕ್ಕಿಲ್ಲ ಅಂತ ಅನ್ಸೋದಿಲ್ಲ. ಆ್ಯಸ್ ಬರ್ ಇದು ಎಲ್ಲ ಕಸ್ಟಮರ್ ಕೊಟ್ಟಿದ್ದಾರೆ. 450 ತನಕ ಏನೋ ತೊಗೊತಾರೆ ಅವರು. ಫಾರ್ 100 grams ಪರ್ 100 grams 450 rupees ಏನೋ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇದಕ್ಕೂ ಇದೆಯಾ? ಫಾರ್ ಎಕ್ಸಾಂಪಲ್ ಫ್ಲೈಟ್ ಆದರೆ ಅದಕ್ಕೆ ಚಾರ್ಜ್ ಬೇರೆ, ಸಿ ಆದರೆ ಬೇರೆ, ಏರ್ ಅಂದರೆ ಏರು, ಸಿ, ರೋಡು, ಆ ಥರದ್ದೆಲ್ಲ ಕೆಲವು ಆಪ್ಷನ್ಸ್ ಇದೆ ಮೇಡಮ್ ಅದರಲ್ಲಿ. ಬಟ್ ಅದು ಹೇಗಂತ ಹೇಳಿದರೆ, ಇವಾಗ ಕೆಲವುದೆಲ್ಲ ಈಗ ಆಲ್ಮೋಸ್ಟ್ ಈಗ ಎಲ್ಲಾದರೂ ಈಗ ಏರೇ ಇದು ಮಾಡ್ತಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಮೆಟ್ರೋ ಸಿಟೀಸ್ ಎಲ್ಲ ಏನಿದೆ ಎಲ್ಲ ಏರಲ್ಲಿ ಹೋಗುವಂಥದ್ದು. ಈಗ ಬಾಂಬೆಯಿಂದ ನಂಬೋರೋದೆಲ್ಲ ಬ್ಲೂ ಡಾಟಿದ್ದು ಓನ್ ಫ್ಲೈಟ್ಸ್ ಇದೆ, ಆ ಫ್ಲೈಟಲ್ಲೇ ಬರುತ್ತೆ. ಅದೇ ಥರನೇ ಬೇರೆ ಬೇರೆ ಕಂಪನಿ ಯಾವುದೇ ಅಂತೇಳಿ ವೆಹಿಕಲ್ಸ್ಗಳಿದೆ. ಹಾಗಾಗಿ ಅಲ್ಲ ಒಂದು ನಾರ್ಮಲ್ ಚಾರ್ಜಸ್ಸೇ ಮಾಡ್ತಾರೆ. ಈಗ ಸ್ವಲ್ಪ ಇರೋದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರೆ ಬ್ಲೂ ಡಾಟ್. ಬಟ್ ಅದು ಸರ್ವಿಸ್ ಅವರು ಅದೇ ಥರನೇ ಇದೆ. 24 hours ಅಂದರೆ 24 hours ಸರ್ವಿಸ್ ಕೊಡ್ತಾರೆ. ಏನಕ್ಕೆ ಇವ್ರು ಕಾಸ್ಟ್ಲಿ? ಒಂದು ಜನರ ಟ್ರಸ್ಟ್ ಇದೆ, ಅಂದರೆ ನನಗೆ ಸೆಕ್ಯೂರ್ ಇದೆ, ಒಂದು ಬ್ಲೂ ಡಾಟಿಂದ ಮಿಸ್ಯೂಸ್ ಆಗಲ್ಲ ಅಂತೇಳಿ. ಇದೇ ನಂಬರ್ 1 ಕೊರಿಯರ್ ಈಗ. ಹೌದು,
ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಕೊರಿಯರ್ ಬ್ಲೂ ಡಾಟ್ ಇರುವಂಥದ್ದು. ಬಟ್ ಆದರೆ ಅದೇ ಒಂದು ಜನರು ಟ್ರಸ್ಟ್ ಮಾಡಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಸರ್ವಿಸು ಒಳ್ಳೆ ಇದೆ. ಹಾಗಾಗಿ ಜನರು ಅದಕ್ಕೆ ನೀವು ₹450 ಆದರೂ ಎಲ್ಲ ನಿಮ್ಗೆ ಬುಕ್ ಮಾಡಿ ನಮ್ಮ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಿದರೆ ಅದು ಡೆಲಿವರಿ ಬಾಯ್ ಒಬ್ಬ ಡೆಲಿವರಿ ಆನ್ ಟೈಮಲ್ಲಿ ಡೆಲಿವರಿ ಮಾಡಿದ್ದಕ್ಕೆ ಅಂತ ನನ್ನ ಅನಿಸಿಕೆ. ನಮ್ಮ ಡೆಲಿವರಿ ಬಾಯಿಗೆ ನಾನು ಯೋಚನೆ ಮಾಡ್ತಿರುವಂಥ. ಸೊ ನಿಮ್ಮ ಇಡೀ ನೆಟ್ವರ್ಕ್ ಇವತ್ತು ಕರ್ನಾಟಕ ಅಂತ ಮಾತಾಡೋದಾದರೆ ಎಷ್ಟು ಬ್ಲೂ ಡಾಟ್ ಕೊರಿಯರ್ ಬಾಯ್ಸ್ ಇದ್ದಾರೆ? ಆಲ್ಮೋಸ್ಟ್ ಇದ್ದಾರೆ ಮೇಡಮ್. ಎಲ್ಲ ಕೊರಿಯರ್ ಒಟ್ಟಿಗೆ ಸೇರಿಸಿರೋ ಒಂದು ಎಷ್ಟೋ ಜನ ನನ್ನ ಅನಲೈಸ್ ಪ್ರಕಾರ ಒಂದು 1 lakh ತನಕ ಹುಡುಗರು ಇದ್ದಾರೆ ಅಂತ ಅನ್ಸುತ್ತೆ ನಾನು ಬೆಂಗಳೂರಲ್ಲಿ. ವಾವ್, 1,00,000 ಇದ್ದಾರೆ Total ಎಲ್ಲ. delivery ನಾನು boys. ಓನ್ಲಿ ಬ್ಲೂ ಡಾಟ್ ಅಂತ ನಾನು ಹೇಳ್ತಿಲ್ಲ. ಎಲ್ಲ ಒಂದು DTC ಆಗಿರ್ಬೋದು, ಒಂದು ಇ-ಕಾಮರ್ಸ್ ಇ-ಕಾಮ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಒಂದು ಎಕ್ಸ್ಪ್ರೆಸ್ ಆಗಿರ್ಬೋದು ಅಂಥದ್ದು, ಡೆಲಿವರಿ ಕೊರಿಯರ್ ಆಗಿರ್ಬೋದು ಅಂಥದ್ದು, ಎಲ್ಲ ಕೊರಿಯರ್ ಹುಡುಗರು ಆಲ್ಮೋಸ್ಟ್ ಇವಾಗೆಲ್ಲ ಹುಡುಗರು ಕೊರಿಯರ್ ಫೀಲ್ಡೇ ಚಾಯ್ಸ್ ಮಾಡ್ತಿರ್ತಾರೆ. ಒಂದು ನಮಗೆ ಅರ್ನಿಂಗ್ಸ್ ಉಂಟಂತೇಳಿ ಇನ್ನೊಂದು, ಮತ್ತು ಇನ್ನೊಂದು ಕೆಲವರಿಗೆ ಅದು ಇಷ್ಟ ಆಗಿರ್ಬೋದು. ಯಾಕಂದರೆ ದಿವಸಕ್ಕೆ 100 ಜನ ನೋಡ್ತೇನೆ, 100 ಜನ ನೋಡ್ತಾರೆ ಮಾತಾಡ್ಲಿಕ್ಕೆ ಆಗತ್ತೆ, ಆ ಥರ ಮನೋಭಾವನೆ ಇರ್ಬೋದು. ಇಲ್ಲ ಅರ್ನಿಂಗ್ಸ್ ಜಾಸ್ತಿ ಇದೆ ಅಂತೇಳಿ ಮನೋಭಾವನೆಯಿಂದನೇ ಇರ್ಬೋದು. ಡಿಪೆಂಡ್ಸ್ ಅದು ಅವ್ರು ಯಾವ ಥರ ಯೋಚನೆ ಮಾಡಿರ್ತಾರೆ ಆ ಥರ ಮೇಲೆ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೊರಿಯರ್ ಫೀಲ್ಡ್ ತೊಗೊಳ್ತಾ ಇದ್ದಾರೆ. ಎಲ್ಲ ಒಂದು ಪ್ರೊಫೆಷನಲ್ಲೂ ಒಂದು ಬೆಸ್ಟು ಒಂದು ವರ್ಸ್ಟ್ ಅಂತ ಇದ್ದೇ ಇರುತ್ತೆ. ನಂದೇ ತೊಗೊಳ್ಳಿ, ಯಾರದೇ ತೊಗೊಳ್ಳಿ. ಸೊ ನಿಮ್ಮ ಇಡೀ 19 ವರ್ಷದ ಡೆಲಿವರಿ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವುದು? ಬೆಸ್ಟ್ ಮೂಮೆಂಟ್ ಅಂತ ಹೇಳಿದರೆ ಒಂದು ಕಸ್ಟಮರ್ದು ಒಂದು ಪಾರ್ಸೆಲ್ಲು ಅರ್ಜೆಂಟಿಗೆ ಕೊಡಲಿಕ್ಕಿತ್ತು. ಅವರಿಗೆ ಆ ಟೈಮಲ್ಲಿ ಅದು ಹೋಗಬೇಕಿತ್ತು. ಬಟ್ ಅವರಿಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಸ್ ಒಂದು ಫ್ಲೈಟನ್ನೇ ಇತ್ತು. ಅದು ನಾನು ಅರ್ಲಿ ಮಾರ್ನಿಂಗ್ಸ್ ನಾನು ಬೆಳಿಗ್ಗೆ ಒಂದು 4 o'clock ಹೋಗ್ಬಿಟ್ಟು ಒಂದು ಡೆಲಿವರಿ ಕೊಟ್ಟದಿತ್ತು. ಅದು ಬೆಸ್ಟ್ ಮೂಮೆಂಟ್ ನನಗೆ. ಅವರು ಭಾರಿ ಒಂದು ಖುಷಿಪಟ್ಟು ನನಗೆ ಒಂದು ಅಪ್ರಿಷಿಯೇಟ್ ಮಾಡಿದ್ದು ನನಗೆ ಭಾರಿ ಖುಷಿ ಇದೆ. ಅದು ಇವಾಗಲೂ ಅದನ್ನು ಯಾವಾಗಲೂ ಯೋಚನೆ ಮಾಡ್ಕೊಂಡು ಇರ್ತೇನೆ. ಕೆಲವು ಸತಿ ಸರ್ವಿಸ್ ಇಂಡಸ್ಟ್ರಿನಲ್ಲಿರೋರು ಆ ಟೈಮಿಗೆ ತಕ್ಕಂತೆ ಸರ್ವಿಸ್ ಕೊಟ್ಟಿರೋದಾಗಿರಲಿ ಅಥವಾ ಅವರಲ್ಲಿರೋವಂಥದ್ದು ಏನೋ ಒಂದು ಎದುರುಗಡೆ ಕಸ್ಟಮರ್ನ ಹೆಂಗೆ ಬೇಕಾದ್ರೆ ಇಂಪ್ರೆಸ್ ಮಾಡುತ್ತೆ. ಉದಾಹರಣೆಗೆ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದಿದ್ದ ದಿನಗಳು ಇದು ಚಿಕ್ಕವಳಿದ್ದಾಗ. ಇವತ್ತಿಗೂ ನಮ್ಮ ಮನೆಯವರೆಲ್ಲ ನಮ್ಮ ತಾಯಿ ಬದುಕಿದಾಗೆಲ್ಲ ಅದನ್ನೇ ನಾಪ್ಸಿ ಹೇಳೋರು. ಸ್ಟೇಜ್ ಮೇಲೆ ನಾನು ಹಾಡಿದ್ದೆ ಅವ್ರಿಗೆ ಎಷ್ಟು ಖುಷಿಯಾಗಿ ಹೋಗಿತ್ತು ಅಂದರೆ ಆಮೇಲೆ ಆಫೀಸಿಗೆಲ್ಲ ಕರೆಸಿ ಒಂದು ಗೋಲ್ಡ್ ಬ್ರೇಸ್ಲೆಟ್ ಎಲ್ಲ ಕೊಟ್ಟಿದ್ರು. ನಾನು ಈ ಕಥೆನ ಯಾಕೆ ಹೇಳಿದೆ ಅಂದರೆ, ಈಗ ನಿಮ್ಮದು ಸರ್ವಿಸ್ ಇಂಡಸ್ಟ್ರಿನೇ. ಹೆಂಗೆ ಒಬ್ಬ ಸಂಗೀತಗಾರರು ಸ್ಟೇಜ್ ಮೇಲಿದ್ದಾಗ ಎಂಟರ್ಟೈನ್ ಮಾಡ್ತಾರಲ್ಲ, ಅದು ಒಂದು ಸರ್ವಿಸು. ಅದೇ ಥರ ನಿಮ್ಮ ಒಂದು ಇಂಡಸ್ಟ್ರಿನಲ್ಲಿ ಆ ಟೈಮಿಗೆ ತಕ್ಕಂತೆ ಏನೋ ನೀವು ಮಾಡಿರ್ತೀರಾ, ಆ ಖುಷಿಗೆ ಜನ ವ್ಯಕ್ತಪಡಿಸೋವಂಥ ಒಂದಷ್ಟು ಉಡುಗೊರೆಗಳಾಗಿರಲಿ, ಆ ಥರ ಏನಾರು ಆಗಿದೆಯಾ ನಿಮಗೂ? ತುಂಬ ಇದೆ ಮೇಡಮ್. ಏನೇನು? ಇಲ್ಲ, ಒಂದು ನಮಗೆ ಭಾರಿ ಖುಷಿ ಅಂತೇಳಿದರೆ ಅದೇ ಹೇಳೋದೇ ಮಾಮೂಲಿ ನಮಗೆ ಏನಾದರೂ ಒಂದು ಸಮಥಿಂಗ್ ಅಮೌಂಟ್ ಏನಾದ್ರು ಕೊಟ್ಟಿರ್ತಾರೆ ಒಂದು. ಮತ್ತು ಇನ್ನೊಂದು ಅವ್ರ ಮನೆ ಒಂದು ಫಂಕ್ಷನಿಗೆ ಅಶೋಕ್ ನಮ್ಮೊಂದು ಇನ್ವೈಟ್ ಮಾಡಿದಿರುವಂಥದ್ದು. ಅವ್ರ ಮನೇಲಿ ಒಂದು ಯಾವುದೋ ಒಂದು ಫಂಕ್ಷನ್, ಅಶೋಕ್ ಈ ಥರ ನಮ್ಮಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ದೇವೆ, ಬನ್ನಿ ಇವತ್ತು ಒಂದು ಇನ್ವಿಟೇಷನ್ ಅಂದರೆ ಡೆಲಿವರಿ ಕೊಡ್ಲಿಕ್ಕೆ ಹೋದಾಗ ಅಶೋಕ್ ನಮ್ಮಲ್ಲಿ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಿಗೆ ಬನ್ನಿ ಅಂತೇಳಿ ಕರೆದಿರುವಂಥ ಅಂತ ಸುಮಾರಿದೆ ಮೇಡಮ್. ನಮಗೆ ನನ್ನ ಲೈಫಲ್ಲಿ ತುಂಬ ವರ್ಕ್ ಮಾಡಿದೆ, ಎಷ್ಟು ಮಾಡಿದ್ದೇನೆ ಅಷ್ಟು. ನನ್ನೊಟ್ಟು ಇದ್ದ ಕಸ್ಟಮರ್ಸ್ ಎಲ್ಲ ತುಂಬ ಒಳ್ಳೆಯವರೇ. ನಾನು ಅವ್ರನ್ನ ಅದೇ ಥರನೇ ಇಟ್ಕೊಂಡಿದ್ದೆ. ಹಾಗಾಗಿ ನನಗೆ ಕೆಲವೊಂದಕ್ಕೆಲ್ಲ ಒಳ್ಳೆ ತನದಲ್ಲಿ ಸಿಕ್ಕಿದೆ. ಹಾಗೆ ನಂದು ಕೆಲವುದೆಲ್ಲ ಬ್ಯಾಡ್ ಥಿಂಗ್ಸ್ ಇದೆ, ನಾನು ಇಲ್ಲ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಕೆಲವೆಲ್ಲ ಬ್ಯಾಡ್ ಒಪಿನಿಯನ್ಗಳಿದೆ. ಅಂದರೆ ಅದೇ ನಾವು ಹೇಳೋದು ಕಾಲಾಂತರದಲ್ಲಿ ಅಲ್ಲೇನು ನನಗೆ ತೊಂದರೆ ಆದಾಗ ಅವ್ರಿಗೆ ನಾನೇನು ಉಲ್ಟಾ ಮಾತಾಡಿರ್ಬೋದು ಅಲ್ವಾ, ಆ ಟೈಮಿಗೆ ಅವ್ರನ್ನ ತೊಗೊಂಡು ಕೊಡ್ಲಿಕ್ಕೆ ಆಗದೇ ಇರ್ಬೋದು. ಆ ಟೈಮ್ ಆದಾಗ ಅವ್ರು ನಮ್ಮ ಬಗ್ಗೆ ಬ್ಯಾಡಾಗಿ ಮಾತಾಡಿರ್ಬೋದು, ನಮ್ಮ ಬಗ್ಗೆ ಅವ್ರು ಬ್ಯಾಡ್ ಒಪಿನಿಯನ್ ಬಂದಿರ್ಬೋದು. ಅವ್ರ ಟೈಮಲ್ಲಿ ನಾವು ಕೊಡ್ಲಿಕ್ಕೆ ಆಗಿಲ್ಲ ಅಂತೀನಿ ಅಷ್ಟೇ. ನಿಮ್ಮ ಬ್ಯಾಡ್ ಡೇಸ್ ನಿಮಗೆ ಏನು ಪಾಠ ಹೇಳ್ಕೊಟ್ಟಿದೆ, ಎಸ್ಪೆಷಲಿ ಕಸ್ಟಮರ್ ಸರ್ವಿಸ್ ಇದರಲ್ಲಿ? ಕೆಲಸ ಬಿಟ್ಟು ಹೋಗಬಾರ್ದಿತ್ತು. ಒಂದು ಕಡೆ ಕೆಲಸ ಬಿಟ್ಟು ನಾನೊಂದು 15-20 ದಿವಸ ಬೇರೆ ಕಡೆ ಇದ್ದೆ. ಅವಾಗ ಅನಿಸ್ತು, ನಾನು ಇದು ಕೆಲಸ ಬಿಡಬಾರ್ದಿತ್ತಲ್ಲ. ನಾನು ಮೋಸ್ಟ್ಲಿ ಅವಾಗ ಸ್ವಲ್ಪ ಚಿಕ್ಕ ಏಜು, ಸ್ವಲ್ಪ ರಫಲ್ಲಿ ಮಾತಾಡೋದು ಅಂತ ಅನಿಸಿತ್ತು. ಆ ಟೈಮಲ್ಲಿ ನಾವು ಇಲ್ಲ ಅಂತೇಳಿದರೆ ಅವರು ಆಮೇಲೆ ನಮ್ಗೆ ಅನಿಸ್ತು ಅವನು ಸ್ಟೇಜಲ್ಲಿ ನಿಂತ್ಕೊಂಡು ನಾನು ನೋಡಬೇಕಿತ್ತು ಅಂತೇಳಿ, ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಬೇಕಿತ್ತು. ಬಟ್ ಇಲ್ಲ, ನಾನು ನಂದೇ ಸ್ಟೇಜಲ್ಲಿ ನಿಂತ್ಕೊಂಡು ನಾನು ನೋಡಿದೆ. ಆ ಒಂದು ಸ್ವಲ್ಪ ಕಿರಿಕಾಯಿತು. ಆಮೇಲೆ ನಾನು ಇದ್ದು ಒಂದು ವಾರ ಹೊರಗಡೆ ಹೋದೆ. ಆಮೇಲೆ ಒಬ್ಬರು ಅದು ನಮಗೆ ಒಬ್ಬರು ಸೀನಿಯರ್ ಒಬ್ಬರು ಇದ್ದರು, ಅವನಿಗಿಂತ ಒಬ್ಬರು ಸೀನಿಯರ್ ಇದ್ದರು ಅವ್ರಿಗಿಂತ. ಅವ್ರು ನಮ್ಮ ಕೆಲಸ ಒಳ್ಳೆಯದಿದೆ, ಬಾ ಅದು ಹೋಗಲಿ ಬಿಟ್ಟು ಹೊರಗಡೆ ಬಾ ನೋಡೋಣ, ಅದೆಲ್ಲ ಆಗಿದ್ದು ಫಾಸ್ಟ್ ಈಸ್ ಫಾಸ್ಟ್ ಕರೆದ್ರು. ಆಮೇಲೆ ಅವತ್ತೇ ಯೋಚನೆ ಮಾಡಿದೆ, ಯಾವುದೂ ಕೆಲಸ ಬಿಡ್ಲಿಕ್ಕೆ ಹೋಗಲ್ಲ, ಕರೆಕ್ಟಲ್ಲಿ ನಾವು ಇರೋದ್ರಲ್ಲೇ ಚೆಂದ ಮಾಡಿಕೊಂಡು ಎಲ್ಲರನ್ನು ಖುಷಿಲಿ ಇರಿಸ್ಕೊಂಡು ನಡ್ಸ್ಕೊಂಡು ನೋಡೋಣ ಅಂತೇಳಿ ಅಷ್ಟೇ. ನೈಸ್. ಈಗ ನಮ್ಮ ಪ್ರಾಡಕ್ಟ್ ರಿಟರ್ನ್ ಆ್ಯಂಡ್ ಸ್ಕ್ಯಾಮ್ ಬಗ್ಗೆ ಒಂದಷ್ಟು ಡೌಟ್ಸ್ಗಳಿದೆ. ಈ ಕೊರಿಯರ್ ಬಿಸ್ನೆಸ್ಸಲ್ಲಿ ರಿಟರ್ನ್ಸನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ?
ಮುಂಚೆ ಹೇಗಿತ್ತಂದರೆ ಕೊರಿಯರ್ ಫೀಲ್ಡ್ಸಲ್ಲಿ ರಿಟರ್ನ್ಸ್ ಅಂದರೆ ಅದರದ್ದು ಪಿಕ್ಚರ್ಸ್ ಅಂತೇನು ಬರ್ತಿರಲಿಲ್ಲ. ಇವಾಗೆಲ್ಲದು ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಸ್ ಬರುತ್ತೆ. ಪಿಕ್ಚರ್ಸ್ ಬಂದು ನಾವು ಟ್ಯಾಲಿ ಮಾಡ್ಕೊಳ್ತೇವೆ. ಇದೆ ಈಗ ಎಲ್ಲರೂ ಸರಿ ಇದ್ದಾರೆ ಅಂತ ಹೇಳಲ್ಲ, ಕಸ್ಟಮರು ಒಂದೊಂದು ಕಡೆ ತಪ್ಪಿದ್ದಾರೆ, ಅದನ್ನು ಯೂಸ್ ಮಾಡಿಬಿಟ್ಟು ವಾಪಸ್ ಕೊಡೋರು ಇದ್ದಾರೆ. ನಾವಿಲ್ಲ ಅಂತೇಳಿ ಕೆಲವು ಕಸ್ಟಮರು ಪ್ರಾಂಪ್ಟಲ್ಲಿ ಇದ್ದಾರೆ, ಚಂದ ಮಾಡಿ ವಾಪಸ್ ಕೊಡೋರು ಇದ್ದಾರೆ. ಆಗಾರ ಬಂದಾಗ ನಾವು ಅದನ್ನು ನೋಡ್ದಿತ್ತಿ ನಾವು ತೊಗೊಂಡು ಬಂದು ನಾವು ಕೈಯಿಂದ ಅಮೌಂಟೆಲ್ಲ ಕಟ್ಟಿದ್ದೂ ಇದೆ ಕೆಲವುದೆಲ್ಲ. ಹೌದಾ? ಇದೆ. ಇವತ್ತಿಗೆ ಏನು ಹಂಗಿದೆ ಪ್ರೋಟೋಕಾಲು? ನೀವು ಎಸ್ಪೆಷಲಿ ಟ್ಯಾಗ್ ತೆಗ್ದಿರಬಾರ್ದು ಇವೆಲ್ಲ ಟ್ಯಾಗ್ ಹೇಳ್ತಾರೆ. ಇದೆ. ಇವಾಗ ಏನು ಮಾಡಿದರೆ, ಇವಾಗ ಮುಂಚೆ ಟ್ಯಾಗ್ ತೆಗೆದಿಟ್ಟು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಓ ಯೆಲ್ಲೋ ಕಲರ್ದೊಂದು ಬರುತ್ತಲ್ಲ ಚುಚ್ಚೋ ಥರದ್ದು, ಇವಾಗ ಸೀಲ್ ಟ್ಯಾಗ್ ಮಾಡಿದ್ದಾರೆ. ಮುಂಚೆ ಹಾಗಿರಲಿಲ್ಲ. ಮುಂಚೆ ಅದರಲ್ಲೂ ಮಿಸ್ಯೂಸ್ ಮಾಡಿದ್ದಾರೆ, ಇಲ್ಲಂದೇಳಿ. ಯಾಕಂದ್ರೆ ನನ್ನ ಅನುಭವ ಹೇಳ್ತೇನೆ. ಕೆಲವು ಕಸ್ಟಮರ್ ಏನು ಮಾಡ್ತಿದ್ದಾರೆ, ಟ್ಯಾಗನ್ನು ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಬಟ್ಟೆಯಿಂದ ಪಿನ್ನಿಂದ ಹೋಲ್ ಮಾಡ್ತಿದ್ರು ಅದನ್ನು, ಅದು ಮೇಲಿಂದ ಹೊರಗೆ ತೆಗಿಲಿಕ್ಕೆ. ನಾವು ನಮ್ಮ ಅನುಭವ ಇದೆ, ನಮ್ಗೆ ಗೊತ್ತಾಗತ್ತೆ. ಸರಿ ಸರಿ. ಸೊ ಹಂಗೆಲ್ಲ ಮಾಡಿ ತೆಗೆದು ಆಮೇಲೆ ವಾಪಸ್ ಅದನ್ನ ಹಾಕಿ ಆಗತ್ತೆ ಅದರಲ್ಲಿ. ಸೊ ಈ ಫಿಶ್ ವೈರ್ ಅಂತ ಬರುತ್ತಲ್ಲ ಅದ್ರದ್ದು ತಾನೆ. ಸೊ ಇವೆಲ್ಲ ಮಾಡಿರೋದನ್ನ ನೋಡಿ ಹಂಗಾಗಿ ಕೆಲವರು ಗೊತ್ತಾಗ್ತಿರ್ಲಿಲ್ಲ. ಕೆಲವರಿಗೆ ನಮಗೆ ಅನುಭವ ಏನು ಹೇಳ್ತಾರೆ, ಸ್ವಲ್ಪ ಹೆಂಗ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಷ್ಟು ನಿಮ್ಗೆ ಅನುಭವ ಜಾಸ್ತಿ. ಈಗ ಹೇಳ್ತಾರೆ, ಏನು ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಕ್ಕೆ ನಮ್ಗೆ ಗೊತ್ತಾಗುತ್ತೆ. ಇದನ್ನ ಕೈಯಲ್ಲಿ ಹಿಡಿದ ತಕ್ಷಣ ಇದು ಇಂಥದ್ದೇ ಅಂತೇಳಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ಥರನೇ ಜಾಸ್ತಿ ಕೆರೆ ನೀರು ಕುಡಿದಿರ್ತೀರಲ್ಲ, ಈಗ ನಮಗೆ ಈಗ ಅದನ್ನು ಯೂಸ್ಡ್ ಅಲ್ವಾ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಪ್ರಾಡಕ್ಟ್ ಕರೆಕ್ಟ್ ಇದ್ದಾಗ ನಾವು ಟಿಕ್ ಮಾಡಕ್ಕೆ ಹಾಕಿರ್ತೀವಿ, ಅದು ಪಾಸಾಗಿ ಹೋಗಿರುತ್ತೆ. ಎಲ್ಲ ಅಂತ ಹೇಳೋದು 100ರಲ್ಲಿ 1-2 ಆ ಥರ ಬಂದಿರುತ್ತೆ, ಅದು ನಾವೇನು ಮಾಡ್ಲಿಕ್ಕಾಗಲ್ಲ. ಹಾಗೆ 100ರಲ್ಲಿ 1-2 ಈ ಥರ ಮಿಸ್ಯೂಸ್ ಆಗಿ ಬಂದಿರುತ್ತೆ, ಅದು ನಾವು ನೋಡ್ದಿತ್ತಿ ಪಿಕ್ ಮಾಡ್ಕೊಂಬಂದು ಅದು ನಾವು ಕೈಯಿಂದ ಕಟ್ಟಿದ್ದು ಉಂಟು. ಕೆಲವುದೆಲ್ಲ ಹೇಳಲಿಕ್ಕಾಗಲ್ಲ. ಅದು ಏನಿದ್ರು ಅದೇ ನಾವು ಅದೇ ಆ ಕೆಲಸದ ಮೇಲೆ ಅಲ್ಲಿ ಶ್ರದ್ಧೆ ಇಟ್ಟು ಕರೆಕ್ಟ್ ಚೆಕ್ ಮಾಡಿ ನೋಡಿಕೊಂಡು ಕರೆಕ್ಟಾಗಿ ಕೆಲಸ ಮಾಡಿದರೆ ಇದು ಸಕ್ಸಸ್. ಅದರಲ್ಲಿ ಏನು ಪ್ರಾಬ್ಲಮೇ ಇಲ್ಲ, ಏನು ನಮ್ಮ ಕೈಯಿಂದ ಏನು ತೊಂದರೆ ಆಗಲ್ಲ. ಸೊ ಇಲ್ಲಿ ಏನಾರು ಹ್ಯಾಕ್ಸ್ ಅಂತ ಹೇಳೋದಾದರೆ ಫಿಶ್ ವೈರ್ ಟ್ಯಾಗು ಇವಾಗ ಅದು ಇಲ್ಲ, ಕ್ಲೋಸ್ ಮಾಡಿದ್ದಾರೆ ಅದನ್ನು. ಸೊ ಇಟ್ಸ್ ಆಲ್ ಯೆಲ್ಲೋ ಟ್ಯಾಗ್. ಅದೇ ಈಗ ಚುಚ್ತಾ ಇರತ್ತಲ್ಲ ಲಾಕ್ ಮಾಡೋದು, ಲಾಕ್ ಟೈಮ್ ಡೈರೆಕ್ಟ್ ಒಂದ್ಸತಿ ಸೀಲ್ ಲಾಕ್ ಆದ್ರೆ ಮತ್ತೆ ಕಟ್ ಮಾಡಿ ತೆಗಿಬೇಕು, ಮತ್ತೆ ಅದು ಹಾಕ್ಲಿಕ್ಕೆ ಆಗಲ್ಲ. ಎಲ್ಲೋನು ಇರ್ಬೋದು, ವೈಟು ಕೂಡ ಇದೆ, ಆಲ್ಮೋಸ್ಟ್ ಎಲ್ಲ ಎನಿ ಕಲರ್ಸ್ ಇದೆ ಅದರಲ್ಲಿ ಇವಾಗ ಅದು. ಸೊ ವಾಟ್ ಈಸ್ ದ ನೆಕ್ಸ್ಟ್ ಫಾರ್ ಇವತ್ತಿನ ಲಾಜಿಸ್ಟಿಕ್ಸ್ ಇಂಡಸ್ಟ್ರಿ? ಅಂದರೆ ಈ ವಾಪಸ್ ಕೊಡಬೇಕಾದಾಗ ಅಲ್ಲಿ ಸ್ಕ್ರೂಟನಿ, ಕ್ವಾಲಿಟಿ ಚೆಕ್ಕು, ಕರೆಕ್ಟ್ ಪರ್ಪಸ್ಸಿಗೆ ವಾಪಸ್ ಕೊಡ್ತಾ ಇದ್ದಾರೆ, ಅದು ನೋಡೋದಕ್ಕೆ ಬೇರೆ ಏನೇನಾರು ಇದೆಯಾ? ಅದು ಮೇಡಮ್ ಆ್ಯಕ್ಚುಲಿ ಈಗ ಒಂದೊಂದು ರೀಸನ್ ಒಂದೊಂದು ಹಾಕಿರ್ತಾರೆ. ನಾವು ಈಗ ಪರ್ಟಿಕ್ಯುಲರ್ ಈಗ ಅಂತ ಪ್ರತಿ ನಾವು ಚೆಕ್ ಮಾಡಲಿಕ್ಕಾಗಲ್ಲ. ನಮಗೇನು ಮೇನ್ ನಮಗೆ ಈಗ ನಮಗೊಂದು ಆ್ಯಪಲ್ಲಿ ಏನು ನಮಗೆ ತೋರಿಸ್ತಾರೆ ಅದನ್ನು ನಾವು ಅದೇ ಪ್ರೋಟೋಕಾಲ್ ಏನುಂಟು ಅದೇ ಥರ ಚೆಕ್ ಮಾಡ್ಕೊಂಡು ಹೋಗ್ತೇವೆ. ಈಗ ಈ ಟ್ಯಾಗ್ ಆದರೆ ಟ್ಯಾಗು, ಸೀರಿಯಲ್ ನಂಬರ್ ಆದರೆ ಸೀರಿಯಲ್ ನಂಬರ್, ನಮಗೆ ಚೆಕ್ ಮಾಡಲಿಕ್ಕೆ ಇರುತ್ತೆ. ಆ ಚೆಕ್ ಮಾಡ್ಕೊಂಡು ನಾವು ಅದು ಸೆಲೆಕ್ಟ್ ಇದ್ದರೆ ಅದರಲ್ಲೂ ಕೆಲವು ನಮಗೂ ಕಸ್ಟಮರ್ಗೂ ಗಲಾಟೆ ಆಗುತ್ತೆ. ನನಗೆ ಕಸ್ಟಮರ್ ಇದೇ ಬಂದಂತ ಹೇಳಿ ಇರ್ತಾರೆ. ಅವಾಗ ನಾವಿಲ್ಲ ಸರ್ ಒಂದು ಐಡಿಯಾ ಮಾಡಿ ನೀವು ಕಸ್ಟಮರ್ ಕೇರಲ್ಲಿ ಮಾತಾಡ್ಕೊಳ್ಳಿ. ಅವಾಗಲೂ ನಾವು ನಮ್ಮದು ಯುಗ ಸೈಡಿಗೆ ಇಟ್ಕೊಂಡ್ಬಿಟ್ಟು ಅವ್ರ ಹತ್ರನೇ ಸರ್ ನಿಮ್ಮ ನೀವು ಹೇಳಿದ್ರೆ ಸರಿ ಇದೆ ಅಂತ ಇನ್ಫಾರ್ಮ್ ಮಾಡಿ, ಇಲ್ಲ ಇದು ಕಸ್ಟಮೈಸ್ ಗಾಡೆ ನಾವೇನು ಮಾಡಲಿಕ್ಕೆ. ಯಾಕಂದ್ರೆ ಈಗ ನಮಗೂ ಗೊತ್ತಿಲ್ಲ, ಯಾಕಂದ್ರೆ ಅವ್ನಿಗೆ ಏನು ರಿಸೀವ್ ಆಗಿದೆ ನಾವು ಹೇಳಲಿಕ್ಕಾಗಲ್ಲ. ಅವನ ಕಸ್ಟಮರ್ ಅದೇನು ಸಿಕ್ಕಿರೋದು. ಈಗ ಅದಕ್ಕೆ ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಅದಕ್ಕೆ ಮೋಸ್ಟ್ಲಿ ಫ್ಲಿಪ್ಕಾರ್ಟ್ ಅವರು ಓಪನ್ ಡೆಲಿವರಿ ಆಪ್ಷನ್ಸ್ ಅದಕ್ಕೆ ಇಟ್ಟರು ಅಂತೇಳಿ ಅನ್ಸುತ್ತೆ. ಅಲ್ಲೇ ಓಪನ್ ಮಾಡಿ ಪ್ರಾಡಕ್ಟನ್ನು ನೋಡಿ ದೆನ್ ಯು ಹ್ಯಾವ್ ಟು ಪೇ. ಅದನ್ನು ಏನಾಗುತ್ತೆ ಇಲ್ಲ ಅಂತ ಹೇಳಿದರೆ ಅದು ರಿಟರ್ನ್ ಆಪ್ಷನ್ಸ್ ಇಲ್ಲ. ಅದು ಈಗ ಫ್ಲಿಪ್ಕಾರ್ಟು ಒಂದೇ ಇದರಲ್ಲೇ ಅದು ಮೋಸ್ಟ್ಲಿ ಅದು ಓಪನ್ ಡೆಲಿವರಿ ಆಪ್ಷನ್ಸ್ ಇಟ್ಟಿದೆ, ಬೇರೆ ಯಾವ ಕೊರಿಯಲ್ಲಿ ಓಪನ್ ಡೆಲಿವರಿ ಆಪ್ಷನ್ಸ್ ಇಟ್ಟಿಲ್ಲ. ಅಂದರೆ ಅದು ಆ ಥರದ ಮಿಸ್ಯೂಸ್ ಆಗ್ಬೋದು ಅಂತದಕ್ಕೋಸ್ಕರನೇ ಅವರು ಅದನ್ನು ಓಪನ್ ಡೆಲಿವರಿ ಆಪ್ಷನ್ಸ್ ಇಟ್ಟು ಕಸ್ಟಮರ್ ನಿಮಗೆ ಲೈಕ್ ಆದರೆ ನೀವು ತೊಗೊಳ್ಳಿ, ಇಲ್ಲಾಂದ್ರೆ ಅದನ್ನು ರಿಟರ್ನ್ ಮಾಡಿ ಅಂತೇಳಿ. ಬಟ್ ಅದರಿಂದ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ಡೆಲಿವರಿ ಬಾಯ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಯಾಕಂದರೆ ಅವನಿಗೆ ಅದು ಡೆಲಿವರಿ ಆದರೆ ಮಾತ್ರ ಅವನಿಗೆ ಪೇಮೆಂಟ್ ಆಗಿರೋದ್ರಿಂದ. ಸೊ ಅವ್ರು ರಿಜೆಕ್ಟ್ ಮಾಡಿದ್ರೆ ನಿಮಗೆ ಏನಿಲ್ಲ, ನಮಗೆ ಏನು ಪೇಮೆಂಟ್ ಏನಿಲ್ಲ. ಓನ್ಲಿ ನಮಗೆ ಡೆಲಿವರಿ ಈ ಪೀಸ್ ಡೆಲಿವರಿ ಆದರೆ ಮಾತ್ರ, ಡೆಲಿವರಿ ಸಕ್ಸಸ್ಫುಲ್ ಆದರೆ ಮಾತ್ರ ನಮಗೆ ಪೇಮೆಂಟ್ ಇರೋದು. ಮತ್ತು ಇದು ನಿಮಗೆ ಮೋಸ ಅಲ್ವಾ? ಅಂದರೆ ಅವರಿಬ್ಬರು ಮಧ್ಯ ನಿಮಗೆ ಕಸ್ಟಮರ್ ಈಗ ಒಂದು ಲೆಕ್ಕದಲ್ಲಿ ಮೋಸ ಅನಿಸ್ತದೆ, ಒಂದು ಲೆಕ್ಕದಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದೆಯಾ? ಇಲ್ಲ ಮುಂಚೆ ಇಲ್ಲ ಪರ್ಸೆಂಟೇಜ್ ಕಮ್ಮಿ ಇದೆ. ಈಗ ಅಂಥ ಪ್ರಾಡಕ್ಟಿಗೆ ಮಾತ್ರ ಇಟ್ಟಿದ್ದಾರೆ ಅಂತೇಳಿ ಅನ್ಸುತ್ತೆ. ಯೂಶಲಿ ಯಾವ ಥರ ಪ್ರಾಡಕ್ಟ್ಸಿಗೆ ಈ ಥರದ್ದು ಓಪನ್ ಡೆಲಿವರಿ ಇಡ್ತಾರೆ? ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಮಾತ್ರ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಇವಾಗೆಲ್ಲ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ನಾನು ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡುವಾಗ ಅದು ಆ ಥರ ಆಪ್ಷನ್ಸ್ ಇರಲಿಲ್ಲ. ನಾನು 2 years 2.5 years 3 years ನಾನು ಫ್ಲಿಪ್ಕಾರ್ಟಲ್ಲಿ ನಾನು ವರ್ಕ್ ಮಾಡಿದ್ದೇನೆ ಆ್ಯಸ್ ಎ ಡೆಲಿವರಿ ಬಾಯ್ ಆಗಿ. ಆಮೇಲೆ ನಾನೊಂದು ಫ್ರಾಂಚೈಸಿ ತೊಗೊಂಡು ಅದನ್ನು ನಾನೊಂದು 5-6 ಜನ ಹುಡುಗನಿಟ್ಟು ನಡೆಸಿ ಆ ಥರದ್ದೆಲ್ಲ ಮಾಡಿದ್ದೇನೆ. ಬಟ್ ಆದರೆ ಇವಾಗ ಇತ್ತೀಚೆಗೆ ತುಂಬ ಅದು ಇಂಪ್ರೂವ್ಮೆಂಟ್ ಆಗಿದೆ. ಓಪನ್ ಡೆಲಿವರಿ ಪ್ರೊಸೆಸ್ ನಾನು ಇರುವಾಗೆಲ್ಲ ಇರಲಿಲ್ಲ. ಅದು ಒಂದು 1 year 2 years 1 years ಬ್ಯಾಕ್ ಏನೋ ಸ್ಟಾರ್ಟ್ ಆಗಿದೆ. ನಾನು ಒಂದು 2-3 years ಆಯಿತು ಬಿಟ್ಟು. ಗೊತ್ತಾಯ್ತು. ಸೊ ನಿಮ್ಗೆ ವಾಪಸ್ ಪಿಕಪ್ ಮಾಡೋದಕ್ಕೂ ಪರ್ ಇದು ಇಷ್ಟಂತ ದುಡ್ಡು ಅಮೌಂಟ್ ಇದೆ. ವಾಪಸ್ ರಿಟರ್ನ್ ಪಿಕಪ್ ಏನಿರುತ್ತೆ ಅದು? ಅಂದರೆ ಡೆಲಿವರಿಗೂ ಅದಕ್ಕೂ ಸೇಮ್ ಇಲ್ಲ, ಅದು ಒಂದೊಂದು ಕಂಪನಿ ಒಂದೊಂದು ಡಿಪೆಂಡ್ಸ್ ಆಗಿರುತ್ತೆ ಮೇಡಮ್. ಒಂದೊಂದು ಕಂಪನಿಗೆ ಒಂದೊಂದು ಥರ ರೇಟ್ ಇರುತ್ತೆ. ಈಗ ಒಂದು ಕಂಪನಿಲಿ 16 rupees ಇದೆ, ಒಂದು ಕಂಪನಿಲಿ 14 rupees ಇದೆ. ಸೊ
ಪ್ರಿಟಿ ಮಚ್ ಅರೌಂಡ್ 14-16 ರುಪೀಸ್ ಅರೌಂಡಿಂಗ್ ಒಳಗಡೆ ಇರುತ್ತೆ. ಅಂದರೆ ನಮಗೆ ಈಗ ಫೀಲ್ಡಾಗಿ ಅಂದರೆ 14 ರೂಪೀಸಿಂದ 20 ರೂಪೀಸ್ ಒಳಗಡೆ ಮಾರ್ಜಿನ್ ಒಳಗಡೆ ಎಲ್ಲಾನು ಆಟ. ಅಂದರೆ ಒಂದು ಕಂಪನಿಯವರು ಈಗ ಅಮೆಝಾನ್ ಅವ್ರದ್ದು 18 ರೂಪೀಸ್ ಮಾಡಿದರೆ ಅದಕ್ಕೆ ಅಂತಲೇ ಇಟ್ಟಿರುತ್ತೆ, ಒಂದು 30 ಶಿಪ್ಮೆಂಟ್ಸ್ ಕೊಡ್ತಾರೆ, ಸರೌಂಡಿಂಗ್ ಜಾಸ್ತಿ ಕೊಟ್ಟಿರ್ತಾರೆ. ಆ ಥರ 14 ರೂಪೀಸ್ ಕೊಟ್ಟವನಿಗೆ ಸರೌಂಡಿಂಗ್ ಕಮ್ಮಿ ಇರುತ್ತೆ. ಆ ಥರ ಆಪ್ಷನ್ ಸರೌಂಡಿಂಗ್ ಅಂದರೆ ಏರಿಯಾ ವೆಬಲ್ ಕಮ್ಮಿ ಇರುತ್ತೆ. ಈಗ ನಮಗೆ ಈಗ 20 ರೂಪೀಸ್ ಮಾಡಿದಾಗ ಅದು ನೀವು 4 to 5 ಕಿಲೋಮೀಟರ್ಸ್ ಹೋಗ್ಬೇಕು ಲೆಂತು, ತಿರ್ಗಾ 5 ಕಿಲೋಮೀಟರ್ ಆ ಥರ ಇಲ್ಲಿಂದ ಎಲ್ಲ ಒಂದೇ ಕಡೆ. ಈಗ ಅದನ್ನೇ ಈಗ 10 ರೂಪೀಸ್ ಅಂತೇಳಿ ನೀವು ಲಾಸ್ಟ್ ಟೈಮ್ ಯಾರು ಸತ್ಯವ್ರು ಯಾರು ಅಂತ ಹೇಳಿದ್ರೆ ಅವಾಗ ಏನಾಗತ್ತೆ ಅಂತ ಹೇಳಿದರೆ ಅದು ಸರೌಂಡಿಂಗ್ ಇಷ್ಟೇ ಸರೌಂಡಿಂಗ್ ಅಂತೇಳಿ ಇರುತ್ತೆ. ಈಗ ಒಂದೇ ಕಮ್ಯುನಿಟಿನಲ್ಲಿ ಒಂದೇ ಅಪಾರ್ಟ್ಮೆಂಟ್ ಒಂದು ಅಪಾರ್ಟ್ಮೆಂಟ್ ಒಂದು ಕಮ್ಯುನಿಟಿ ಒಂದು ನಿಯರೇಬಲ್ ಏನೋ ಲೋಕಲ್ಸ್ ಇರುತ್ತೆ ಆ ಥರ ಏನೋ ಕೊಡ್ತಾರೆ. ಅದೇ ನೀವು ರೇಟ್ ಜಾಸ್ತಿ ಆದಷ್ಟು ಏನಂದ್ರೆ ಸ್ವಲ್ಪ ಇದು ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೇ ದುಡ್ಡಲ್ಲಿ ನಿಮ್ಮ ಫ್ಯೂಯಲ್ ಎಕ್ಸ್ಪೆನ್ಸು ಅದೆಲ್ಲ ನಿಮ್ಮ ನಾವು ಇದರಲ್ಲೇ ನೋಡ್ಕೊಳ್ಬೇಕು ನಾವು. ಸೊ ರಿಟರ್ನ್ ಮ್ಯಾನೇಜ್ ಮಾಡೋದು ಈಸಿನಾ ಅಥವಾ ಡೆಲಿವರಿ ಮಾಡೋದು ಈಸಿನಾ? ಎರಡೂ ಒಂದೇ ಅನಿಸ್ತದೆ. ಈಗ ಹೇಗೂ ನಾವು ಕಸ್ಟಮರ್ ಅದೇ ಡೆಲಿವರಿ ಕೊಟ್ಟು ಬಂದಿರ್ತೀವಿ, ಅದೇ ನಾವು ವಾಪಸ್ ತೊಗೊಂಡು ಬಂದಿರೋ ಅಷ್ಟೇ. ಇಲ್ಲಿವರೆಗೂ ಪಿಕಪ್ಪಲ್ಲಿ ನೀವು ಫೇಸ್ ಮಾಡಿರೋ ವಿಚಿತ್ರ ಪ್ರಾಬ್ಲಮ್ ಯಾವ್ದಾದ್ರು ನಾಪಿಸ್ಕೋತೀರಾ? ಇದೆ ಮೇಡಮ್. ಅಂದರೆ ಇದೆ ನಮ್ಮದು ಟ್ಯಾಗ್ ಮಿಸ್ ಮ್ಯಾಚ್ ಆಗಿರುವಂಥದ್ದು, ನನ್ನ ಪ್ರಾಡಕ್ಟ್ ಇದೇ ಬಂದಿ ಅಂತ ಕಸ್ಟಮರ್ ಹೇಳ್ತಾರೆ. ಬಟ್ ಆದರೆ ಇಲ್ಲ ಸರ್ ನನಗೆ ಅದೇ ರಿಸೀವ್ ಆಗಿದೆ, ಇಲ್ಲ ಸರ್ ನಮ್ಮ ಪಿಕ್ಚರಲ್ಲಿ ಇದು ತೋರಿಸ್ತಿದೆ ಸರ್ ಅದೇ ರಿಸೀವ್ ಆಗುತ್ತೆ, ನಾವು ಅವ್ರ ಥರ ಆರ್ಗ್ಯೂ ಮಾಡಿದಿತ್ತು. ನೀವು ಸುಮ್ಮನೆ ಪಾಪ ಮಧ್ಯೆ ಸಿಗಾಕೋತೀರಾ. ಆಮೇಲೆ ಅದು ಆಫೀಸ್ ತಂದಷ್ಟು ಅದೇನಕ್ಕೆ ಪಿಕ್ ಮಾಡಿಲ್ಲ, 2 ಡೇಸ್ ಬಿಟ್ಟು ನಂತರ ಕಸ್ಟಮರ್ ಕ್ಲೈಂಟ್ ಆಗಿದೆ ನಂದು ಇನ್ನೂ ಪಿಕಪ್ ಆಗಿಲ್ಲ ಅಂತೇಳಿ. ಇಲ್ಲಿ ಮ್ಯಾನೇಜರ್ ನಮ್ಗೆ ಕೇಳ್ತಾರೆ ಅದು ಇನ್ನು ಯಾಕೆ ಪಿಕಪ್ ಆಗಿಲ್ಲ ಅಂತೇಳಿ. ಇದರೆಲ್ಲ ನಡೆದಿರ್ತದೆ. ಸೊ ಒಂದು ಸ್ಟ್ಯಾಟ್ಸ್ನ ಪ್ರಕಾರ 2023ನಲ್ಲಿ ರೀಟೇಲರ್ಸ್ ವರ್ಲ್ಡ್ ವೈಡ್ ಎಷ್ಟೋ $101 ಬಿಲಿಯನ್ ಕಳ್ಕೊಂಡಿದ್ದಾರೆ, ವಿಚ್ ಇಸ್ 7% ಆಫ್ ದ ರಿಟರ್ನ್ಸ್ ಡ್ಯೂ ಟು ರಿಟರ್ನ್ ಫ್ರಾಡ್. ಸೊ ಈ ಥರ ಇದೊಂಥರ ಟ್ರೆಂಡೇ ಆಗ್ಬಿಟ್ಟಿದೆ. ಈ ಕಡೆ ಸೈಬರ್ ಫ್ರಾಡ್ ಒಂದು ನಡೀತಾ ಇದೆ. ಅಲ್ಲಿ ಇಂಡಿಯನ್ಸ್ ದೇವ್ ಲಾಸ್ಟ್ 1750 crores ಟು ಸೈಬರ್ ಫ್ರಾಡ್ಸ್. ಸೊ ನಿಮ್ಮ ಕೊರಿಯರ್ ಡಿಪಾರ್ಟ್ಮೆಂಟ್ಗೂ ಈ ಸೈಬರ್ ಫ್ರಾಡ್ ಏನಾದ್ರು ಅದ್ರ ಬಿಸಿ ಮುಟ್ಟಿದೆಯಾ? ಈ ಫೈನಾನ್ಷಿಯಲ್ ಆನ್ಲೈನ್ ಫ್ರಾಡ್ಸ್ ಎಲ್ಲ ಆಗತ್ತಲ್ಲ. ಇರ್ಬೋದು ಮೇಡಮ್. ಯಾಕಂದರೆ ಇದು ಮುಂಚೆದೆಲ್ಲ ಸ್ವಲ್ಪ ಸಣ್ಣ ಏನೋ ಅವನಿಗೆ ಸ್ಕಿಲ್ಸ್ ಇದ್ದಾಗ ಸಣ್ಣದೊಂದು ಕಂಪನಿ ಓಪನ್ ಮಾಡ್ತಾನೆ, ಅವನಿಗೆ ದೊಡ್ಡದು ಅಂಗಡಿಯೆಲ್ಲ ಹಾಕಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಿರೋದಿಲ್ಲ ಅಂತ ಅಂದ್ಕೊಳ್ಳಿ. ಅವನೇನೋ ಸಣ್ಣದೊಂದು ಸ್ಕಿಲ್ಸ್ ತೊಗೊಂಡು ಅವನದೇ ಏನೋ ಪ್ರಾಡಕ್ಟ್ ಇದೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ನು ಚಿಕ್ಕದು ಒಂದು ದೊಡ್ಡ ಅಂಗಡಿ ಬೇಕಂತೇನಿಲ್ಲ, ಚಿಕ್ಕದು ಮನೇಲಿ ಏನೋ ಮಾಡಿಬಿಟ್ಟು ಅವಾಗ ಬೈ ಕೊರಿಯರ್ ಫೀಲ್ಡ್ ಅಷ್ಟು ಕಂಪನಿಗಳಿವೆ ಆ ಥರ ಕೊರಿಯರ್ ಕೊಟ್ಬಿಟ್ಟು ಅವ್ರು ಡೆಲಿವರಿ ಮಾಡಿಸುವಂಥದ್ದು. ಆ ಥರ ಕಂಪನಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ. ನನಗೆ ಗೊತ್ತಿಲ್ಲ, ನನ್ನ ಅನಿಸಿಕೆ ಪ್ರಕಾರ. ಯಾಕಂದರೆ ನಾನು ಅನಲೈಸ್ ಮಾಡಿದಾಗ ಅಂಥ ಕೆಲವೆಲ್ಲ ಕಂಪನಿಗಳು ಇವಾಗೆಲ್ಲ ಬರ್ತಾಯಿಲ್ಲ ಡೆಲಿವರಿಗೆ. ಮೋಸ್ಟ್ಲಿ ಆ ಥರದಿಂದ ತೊಂದರೆ ಆಗಿ ಹೋಗಿರ್ಬೋದು ಅಂತ ಅನಿಸ್ತದೆ. ಸೊ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ಉದಾಹರಣೆಗೆ ಎಂಟಿ ಬಾಕ್ಸ್ ಸ್ಕ್ಯಾಮ್ಸ್, ರಿಟರ್ನಿಂಗ್ ಪ್ಯಾಕೇಜಸ್ ಕರೆಕ್ಟಾಗಿರುತ್ತೆ ಬಟ್ ಒಳಗಡೆ ಎಂಟಿ ಇರುತ್ತೆ, ಇಲ್ಲಾಂದರೆ ಬೇರೆ ಕೌಂಟರ್ ಫೀಡ್ ಐಟಮ್ ಹಾಕ್ಕೊಟ್ಟಿರ್ತಾರೆ. ಸೊ ಈ ಥರ ಸ್ಕ್ಯಾಮ್ಗಳು ಇವತ್ತು ನಡೆಯುತ್ತಾ? ಈಗ ಆ ಥರ ಸ್ಕ್ಯಾಮ್ಗಳು ತುಂಬ ನಡೆದಿದೆ ಮೇಡಮ್. ಅದು ನಡೆದಾಗ ಏನಾಗುತ್ತೆ, ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಆಮೇಲೆ ಏನಾಯಿತು, ಕಸ್ಟಮರ್ ಹತ್ರ ಓಪನ್ ಡೆಲಿವರಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ಆಮೇಲೆ ನಾವು ಒಂದು ಐಡಿಯಾ ಮಾಡಿ ನೀವು ಯಾವ ಸೈಟಲ್ಲಿ ಆರ್ಡ್ರ್ ಮಾಡಿದೆ ಆ ಸೈಟಲ್ಲಿ ಕಸ್ಟಮರ್ ಹತ್ರ ಮಾತಾಡ್ಕೊಳ್ಬೇಕಂತೇಳಿ ಮಾತಾಡ್ಸ್ಕೊಂಡ್ವಿ. ಅಂದರೆ ಪ್ರತಿಯೊಂದು ಸಮಸ್ಯೆ ಆದಾಗ ಅದಕ್ಕೊಂದು ಹೊಸದ ಪರಿಹಾರ ನಾವು ಕಂಡುಹಿಡ್ಕೊಳ್ತಾ ಹೋದ್ರು. ಪ್ರತಿಯೊಂದು ಈಗ ಬ್ಲೂ ಡಾಟ್ ಆಗಿರ್ಬೋದು, ಬೇರೆ ಕಾಮರ್ಸ್ ಆಗಿರ್ಬೋದು, ಬೇರೆ ಯಾವುದೇ ಕಾಮರ್ಸ್ ಆಗಿದ್ದರೆ ಸಹ ಅದಕ್ಕೆ ಪ್ರತಿಯೊಂದು ಏನು ಹೇಳ್ತಾರೆ ಪ್ರಾಬ್ಲಮ್ ಬಂದಾಗ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಂಡು ಹಾಗೆ ಮಾಡಿ ಇವಾಗ ಲಾಸ್ಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಇವಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ಗೆಲ್ಲ ಕಮ್ಮಿ ಆಗ್ತಾ ಬಂದಿದೆ. ಈ ಕೆಲವರದ್ದು ಫೇಕ್ ಐಟಮ್ಸ್ ಬರುವಂಥದ್ದು ಇದು ಅಲ್ಲೇ ಚೆಕ್ ಮಾಡಿ ಕಳಿಸ್ತಿದ್ದಾರೆ, ಅದಕ್ಕೊಬ್ಬನ ಪರ್ಟಿಕ್ಯುಲರ್ ಪರ್ಸನ್ ಇಟ್ಕೊಂಡ್ಬಿಟ್ಟು ಅಲ್ಲೇ ಪ್ಯಾಕಿಂಗೆಲ್ಲ ಸರಿ ಮಾಡಿ ಕಳಿಸುವಂಥದ್ದು ಆ ಥರ ಮಾಡ್ತಾರೆ. ಅದರಲ್ಲೂ ಈಗ ಒಂದೆರಡು ಬರುತ್ತೆ ಮಿಸ್ಟೇಕ್ ಆಗಿ ಬಂದಿರ್ಬೋದು, ಅಲ್ಲ ಪರ್ಟಿಕ್ಯುಲರ್ ಬೇಕಂತಲೇ ಮಾಡಿರ್ಬೋದು. ಅದಕ್ಕೆ ತಕ್ಕಂತೇಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಈಗ ಡೆಲಿವರಿ ಬಾಯ್ಸ್ ತಪ್ಪಿದರೆ ಡೆಲಿವರಿ ಬಾಯ್ಗೆ ಇನ್ಫಾರ್ಮೇಷನ್ ಮಾಡ್ತಾರೆ, ಅವನೇನಾರು ತೆಗೆದಿದ್ರೆ ಓಪನ್ ಮಾಡಿ, ಇಲ್ಲ ಕಂಪನಿ ಕಡೆಯಿಂದ ವೆಂಡರ್ ಕಡೆಯಿಂದ ಪ್ರಾಬ್ಲಮ್ ಇತ್ತು ಹೇಳಿದರೆ ವೆಂಡರ್ ಕಡೆಯಿಂದ ಒಂದು ಟರ್ಮಿನೇಟ್ ಮಾಡ್ತಾರೆ, ಇಲ್ಲ ನೆಕ್ಸ್ಟು ಕ್ಲೈಂಟ್ ಕಡೆಯಿಂದ ತಪ್ಪಿದರೆ ಕ್ಲೈಂಟನ್ನೇ ಅವರು ಬೇಡ ನಮಗೆ ನಿಮ್ಮ ಕಂಪನಿಯಿಂದ ವ್ಯಾಪಾರನೇ ಬೇಡ ಅಂತ ಆ ಥರ ಕ್ಲೋಸ್ ಏನೋ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಆ ಥರ ಈ ನಿಮ್ಮ ಕಮ್ಯುನಿಟಿ ಮಧ್ಯ ಗಾಸಿಪ್ ಎಲ್ಲ ಯೂಶಲಿ ಏನು ಅಂದರೆ, ಇದರಲ್ಲಿ ಪಾರ್ಸಲಲ್ಲಿ ಇದು ಕಳಿಸಿದ್ರಂತೆ, ಅಥವಾ ಕಲ್ಲು ಸಿಕ್ತು, ಅಥವಾ ಇನ್ಸೆಕ್ಟ್ಸು, ಹಾವು ಹುಳ, ತರಕಾರಿಗಳು. ಸೊ ಇವೆಲ್ಲ ಬರೀ ನ್ಯೂಸ್ ಚಾನಲ್ಲು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾ ಆರ್ಟಿಕಲ್ಸಲ್ಲಿ ಹಿಂಗೂ ಉಂಟಾ ಅಂತ ರಿಯಾಕ್ಷನ್ ತೊಗೊಳ್ಳೋ ಐಟಮ್ಮ, ಅಥವಾ ಇದು ರಿಯಾಲಿಟಿನಲ್ಲೂ ನಡೆದಿರತ್ತಾ ಇವೆಲ್ಲ? ಅಲ್ಲ, ಕೆಲವೊಂದೆಲ್ಲ ರಿಯಾಲಿಟಿ ನಡೆದಿರುವಂಥದ್ದು. ಉದಾಹರಣೆಗೆ
ಒಂದು ಐಫೋನ್ ಬದಲು ಸೋಪ್ ಕಳಿಸಿರುವಂಥದ್ದು ಅದೆಲ್ಲ ಹೌದು. ಮತ್ತು ಕೆಲವುದು ಈ ಹಾವು ಹೆಂಗೆ ಅಂತ ನಮ್ಗೆ ಅರ್ಥನೇ ಆಗಲಿಲ್ಲ. ಅದು ಮಾತ್ರ ನಮಗೂ ಸಹ ಡೌಟ್, ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ ಹಾವು ಅದರೊಳಗೆ ಹೇಗೆ ಇರ್ತದೆ ಸೀಲ್ ಆಗಿರುತ್ತಲ್ಲ. ಈಗ ಮೊನ್ನೆ ಇವತ್ತು ಬೆಳಗ್ಗೆ ಸತ್ಯ ಅವ್ರು ಬಂದಾಗಲೂ ಹೇಳಿದ್ರು, ಎಲ್ಲೋ ಹೋಗಿ ಸಂದಿಲಿ ಹೋಗಿ ಸೇರ್ಕೊಂಡ್ಬಿಡ್ಬೋದು ಅಂತ. ಹೆಂಗೆ ಸೇರ್ಕೊಳ್ಳೋದು? ಕಾರ್ಟನ್ ಬಾಕ್ಸು ವಿತ್ ಸೀಲ್ ಇದೆ ಅದು. ಇಲ್ಲ, ಒಂದು ಏನಂತ ಹೇಳಿದರೆ ಅದು ನಡೆದಿರೋದು ಫಸ್ಟ್ ಆಫ್ ಆಲ್ ನಿಜಾನ? ಅದು ನಾನು ಅದು ವಿಡಿಯೋಸ್ ನೋಡಿದಾಗ ಏನನ್ಸ, ಒಂದು ನಾವೆಲ್ಲ ಹೊರಗಡೆ ಇಟ್ಟಾಗ ಬಾಕ್ಸಲ್ಲಿ ಇನ್ ಕೇಸ್ ಕೆಲವು ಡೆಲಿವರಿ ಬಾಯ್ಸ್ ಏನು ಮಾಡ್ತಾರೆ ಅಂತಂದರೆ ಮನೆ ಎದುರುಗಡೆ ಇಟ್ಟೋಗ್ಬಿಡ್ತಾರೆ, ಕಸ್ಟಮರ್ ಇರೋದಿಲ್ಲ. ಅದ್ರಲ್ಲಿ accessible ಇದೆ, ಅಮೆಝಾನಲ್ಲಿ accessible ಇದೆ, ಡೋರ್ ಸ್ಟೆಪ್ಪಲ್ಲಿ ಫೋಟೋ ಆಪ್ಷನ್ಸ್ ಇತ್ತು. ಆ ಥರ ಇಟ್ಟು ಹೋದಾಗ ಅದೆಲ್ಲರೂ ಬಂದು ಸೇರ್ಕೊಂಡು ಇರ್ಬೋದು, ಸತ್ಯರು ಹೇಳಿದಾಗ ಇರ್ಬೋದು. ಅದು ಹೆಂಗೆ ಸೇರ್ಕೊಳ್ಳುತ್ತೆ ಅಂದರೆ ಹೋಲ್ ಇರಲ್ಲ, ಫುಲ್ ಸೀಲ್ ಆಗಿರುತ್ತೆ. ಅದೇ ನಮಗೆ ಡೌಟ್ ಬರುವಂಥದ್ದು. ಇನ್ನು ಕೆಲವುದು ಇನ್ಯಾದರೂ ಇನ್ನೇನೇನು ಹಾಪ್ಸೋದು ಇರ್ಬೋದು. ಸೊ ಈ ಥರದ್ದೆಲ್ಲ ಘಟನೆಗಳು ನಡೆದಾಗ ನಿಮ್ಮ ಕೊರಿಯರ್ ಬಾಯ್ಸ್ಗಳ ಮಧ್ಯ ಏನೇನು ಹಬ್ಬತ್ತೆ ಎಲ್ಲ ಫಸ್ಟ್ ನಾವು ಹೇಳ್ತೇವೆ, ಸ್ವಲ್ಪ ಜಾಗ್ರತೆ ಇರು ಮಾರೆ ಅಂತೇಳಿ ಅಷ್ಟೇ. ಫಸ್ಟ್ ನಾವು ಹೇಳ್ಕೊಳ್ಳೋದು, ನೋಡು ಜಾಗ್ರತೆ ಇರು. ಈಗ ಪ್ರತಿಯೊಂದು ಹುಡುಗನಿಗೆ ಹೇಳಿದಷ್ಟೇ, ಒಬ್ಬ ಸೀನಿಯರು ಒಬ್ಬ ಜೂನಿಯರ್ಗಳು ಜಾಗ್ರತೆ ನೋಡ್ಕೊ, ಬ್ಯಾಗ್ ಜಾಗ್ರತೆ ನೋಡ್ಕೊ. ಎನಿ ಕಾಸ್ಟ್ ಕಸ್ಟಮರ್ ಹತ್ರ ಡೂಸ್ ಆ್ಯಂಡ್ ಡೋಂಟ್ಸ್ ಏನೇನು? ನಾವು ಬ್ಯಾಗ್ ಎಲ್ಲಿ ಇಡ್ಲಿಕ್ಕಿಲ್ಲ, ಬ್ಯಾಗ್ ಕ್ಯಾರಿಬಲ್ ಎಲ್ಲ ಕಡೆ ಕ್ಯಾರಿಬಲ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಬ್ಯಾಗ್ ಹೆಂಗಿರುತ್ತೆ? ಈಗ ಉದಾಹರಣೆಗೆ ಇವ್ರದ್ದು ಕೇಳಿದಾಗ ಇಷ್ಟು ಉದ್ದ ಬ್ಯಾಗು ಇದೆ, 35 40 kg ಬರುತ್ತೆ ನಮ್ಮದು ಒಂದು ಬ್ಯಾಗ್. ಒಂದ್ಸರಿ ಫಿಲ್ ಆಯ್ತಂದರೆ ಬ್ಯಾಗ್ ಅಷ್ಟು ನೀವು ಈಗ ಅವ್ರಲೇಬೇಕು. ಈಗ ಅದೇ ಅಷ್ಟು ಖುಷಿ ನಮಗೆ. ಅದಕ್ಕೆ ಸಣ್ಣ ಇದ್ದೀರಾ ನೀವು, ಜಿಮ್ಗೆ ಹೋಗೋಷ್ಟೇ ಇಲ್ಲ. ಅದು ಹೆಲ್ತ್ಗೆ ಈಸಿ ಇದೆ, ಹೆಲ್ತ್ ಪರ್ಫೆಕ್ಟ್ ಇದೆ ಹೆಲ್ತ್ ಅಂತೇಳಿ. ನಿಜ. ಸೊ ಆ ಥರ ಬ್ಯಾಗು. ಡೂಸ್ ಆ್ಯಂಡ್ ಡೋಂಟ್ಸ್ ಏನೋ ಹೇಳಿದ್ರಿ, ಅಲ್ಲಿ ಬ್ಯಾಗ್ ಇಡೋಂಗಿಲ್ಲ. ಆಮೇಲೆ ಆ್ಯಕ್ಚುಲಿ ಕಂಪನಿಗೆ ಆ್ಯಸ್ ಪರ್ ಕಂಪನಿ ರೂಲ್ಸ್, ಕಸ್ಟಮರ್ ಹತ್ರ ಪೇ ಮಾಡಿದ ನಂತರ ಕಸ್ಟಮರ್ ಇದು ದುಡ್ಡು ಇಸ್ಕೊಳ್ಳೋಂಗಿಲ್ಲ ಇಲ್ಲ ಅಂತೇಳಿದರೆ, ಕಸ್ಟಮರ್ ಪೇ ಮಾಡಿ ಆದ ನಂತರ ಅವ್ರ ಪ್ರಾಡಕ್ಟ್ ಅವ್ರ ಕೈ ಕೊಡಬೇಕು, ಮುಂಚೆ ನಾವು ಕೊಡಲಿಕ್ಕಿಲ್ಲ. ಆ್ಯಕ್ಚುಲಿ ಕಂಪನಿ ರೂಲ್ಸ್ ಆ ಥರನೇ ಇರುವಂಥ. ಬಟ್ ನಾವು ಟ್ರಸ್ಟ್ ಬಂದಿರ್ತದೆ, ನಾವು ಫಸ್ಟೇ ಕೊಟ್ಬಿಟ್ಟು ಆಮೇಲೆ ಕ್ಯಾಶ್ ಇಸ್ಕೊಳ್ತೇವೆ. ಎಲ್ಲ ಫೀಲ್ಡು ಎಲ್ಲ ಇವ್ರದ್ದೆಲ್ಲ ಟ್ರಸ್ಟ್ ಮೇಲೆ ನಿಂತಿರುವಂಥದ್ದು ಅಷ್ಟೇ. ಈ ರಿಟರ್ನ್ ಸ್ಕ್ಯಾಮ್ಸ್ದು ಬಿಗ್ಗೆಸ್ಟ್ ರಿಟರ್ನ್ ಸ್ಕ್ಯಾಮ್ ನೀವು ನೋಡಿರೋದೇನು ಇ ಕಾಮರ್ಸಲ್ಲಿ? ಯಾವ್ಯಾವ ಥರ ಫ್ರಾಡ್ಸನ್ನು ನೀವು ನೋಡಿದ್ದೀರಾ? ಅದು ಸೇಮ್ ಕ್ರಾಕ್ಸ್ದು ಅದ್ರಲ್ಲಿ ಏನಾಗುತ್ತೆ ಅಂದರೆ, ಮುಂಚೆದೆಲ್ಲ ಇವಾಗೆಲ್ಲ ಪಿಕ್ ಸ್ಟಾರ್ಟ್ ಆಗಿದೆ. ಅಂದರೆ ಒಂದು ಪಿಕ್ಚರ್ ಬರುತ್ತೆ, ಪಿಕ್ಚರ್ ಆ್ಯಸ್ ಇಟ್ ಈಸ್ ಇದ್ದರೆ ಮಾತ್ರ ಅದು ನಾವು ಪಿಕ್ ಮಾಡ್ಬೇಕಂತೇಳಿ. ಮುಂಚೆ ಹೇಗಿತ್ತು ಅಂತ ಹೇಳಿದರೆ, ನಿಮಗೆ ಒಂದು ಪಿಕ್ಚರ್ಸ್ ಅಂತ ಏನು ಹೇಳೋದಿಲ್ಲ, ಖಾಲಿ ಅಷ್ಟೇ. ನೀವು ಏನು ಬಂದರೂ ಪಿಕ್ ಅಂತ ಆಪ್ಷನ್ಸ್ ಬರುತ್ತೆ, ಅದು ಅವ್ರು ಏನು ಕೊಟ್ಟರು ನಾವು ತೊಗೊಳ್ಬೇಕು. ಅದರಿಂದನೇ ಸ್ಕ್ಯಾಮ್ ಆಗಲಿ ಸ್ಟಾರ್ಟ್ ಆಗಿರುವಂಥ. ಕ್ರಾಕ್ಸ್ ಅಂದರೆ ಕ್ರಾಕ್ಸ್ ಫುಟ್ವೇರ್ ಬ್ರ್ಯಾಂಡ್ ಇರುತ್ತೆ. ಒನ್ ಟೈಮ್ ನಾನು ನೋಡಿದ್ದು ಕ್ರಾಕ್ಸ್ ಫುಟ್ವೇರ್ ಬ್ರ್ಯಾಂಡ್ ಬದಲು ಬೇರೆ ಯಾವುದೋ ಕೊಟ್ಟಿದ್ರು. ಅದು ಹೌದು, ಆ್ಯಕ್ಚುಲಿ ಅದು ನಮ್ಗೆ ಗೊತ್ತಾಗುತ್ತೆ. ಈಗ ಒಂದು ಕಂಪನಿ ಅಲ್ಲಿ ಫಾರ್ಮ್ ಇರುತ್ತೆ, ಅದು ಫ್ರಮ್ ಅಡ್ರೆಸ್ ಅಂತ ಇರುತ್ತೆ. ನಾವು ಇಲ್ಲಿಂದ ಪಿಕ್ ಮಾಡಿದ್ರೆ ಯಾವ ಅಡ್ರೆಸ್ ಹೋಗ್ಬೇಕಂತೇಳಿ ಇರುತ್ತಲ್ವ, ಆ ಅಡ್ರೆಸ್ ನೋಡಿದ್ರೆ ಅದನ್ನು ಡೀಟೇಲ್ಸ್ ಹಾಕಿ ನೋಡಿದಾಗ ಅದು ಕ್ರಾಕ್ಸ್ ಇದೆ, ಇದ್ರಲ್ಲಿ ನೋಡಿದ್ರೆ ಬೇರೆ ಚಪ್ಪ ಅಂತ. ನೀವೆಲ್ಲ ನೋಡಿದಾಗ ಆಮೇಲೆ ನಾನು ಹೇಳಿದೆ, ಇರೋ ವಿಷಯ ಹೇಳಿದೆ, ಸರ್ ಈ ಥರ ಬಂದಿದೆ, ಏನು ಮಾಡ್ಬೇಕಂತೇಳಿ. ಅಲ್ಲೇನು ಪಿಕ್ಚರ್ ಕಾಣ್ತಾ ಉಂಟ ಕೇಳಿದ್ರು. ಇಲ್ಲ, ಹಾಗಾದ್ರೆ ಕಳಿಸು, ನಮಗೆ ಅದು ಪ್ರಾಬ್ಲಮ್ ಇಲ್ಲ, ಕಸ್ಟಮರ್ ಉಂಟು, ಕ್ಲೈಂಟ್ ಉಂಟು, ಅವ್ರು ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತಾರಂತೆ. ಇದು ಬಿಟ್ಟರೆ ಬೇರೆ ಇನ್ಯಾವುದಾದ್ರು ಕಾಮನ್ ಟ್ರೆಂಡ್ಸ್ ಇದೆಯಾ? ಫ್ರಾಡೆಲ್ಲ ಆಗೋದು ಕ್ರಾಕ್ಸ್ ಬಿಟ್ಟರೆ? ಇದೆ, ತುಂಬ ಇದೆ ಮೇಡಮ್. ಇವಾಗ ಒಂದು ಎಲ್ಲ ಇವಾಗ ಹೇಳೋದು ಇನ್ಸ್ಟಾ, ಫೇಸ್ಬುಕ್ಕು, ಇದರಿಂದನೇ ಎಲ್ಲ ಅರ್ಧ ಹಾಳಾಗ್ತಿರು. ಅಂದರೆ ಅದರಲ್ಲಿ ತೋರಿಸ್ತಾರೆ ನಮಗೆ 1500 ಶಿಪ್ಮೆಂಟ್ಸ್ ನಾನು ನಿಮಗೆ 500 700 800 ಕೊಡ್ತೇನೆ ಅಂತ. ಬಟ್ ಅಲ್ಲಿ ಅವ್ರು ತೋರಿಸೋಕೆ ಒಳ್ಳೆ ಇರುತ್ತೆ. ಇವ್ರು ಏನು ಮಾಡ್ತಾರೆ, ಈಗ ಎಜುಕೇಟೆಡ್ ಆದಷ್ಟು ಮೂರ್ಖತನ ಆಗೋ ಜಾಸ್ತಿ ಅಂತ ನನಗನ್ನಿಸ್ತದೆ ಕೆಲವೊಂದಲ್ಲಿ, ನನ್ನ ಅನುಭವ ಪ್ರಕಾರದಲ್ಲಿ. ಯಾಕಂತೇಳಿದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಈಗ ಯಾವುದೋ ಒಬ್ಬ ಕಂಪನಿಯವನು 1800 2000 ಮಾಲನ್ನು ಅವನು 800 ರೂಪಾಯಿ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ನಮ್ಮದು ಮೂರ್ಖತನ ಅಲ್ಲ ಅದು, ಹೌದಲ್ವ? ಈಗ ಆಲ್ಮೋಸ್ಟ್ ಈಗ ಫೇಸ್ಬುಕ್ ಇನ್ಸ್ಟಾದಲ್ಲಿ ಏನೇನು ತೋರಿಸ್ತಾರೆ, ಇಲ್ಲ ಕೆಲವೊಂದು ಅದರಲ್ಲಿ ಒಳ್ಳೇದಿದೆ, ಕೆಲವೊಂದು ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ, ಕೆಲವೊಂದರಲ್ಲಿ ಕೆಟ್ಟದ್ದು ಇದೆ. ಅದು ಅವರು ಅಲ್ಲಿ ತೋರಿಸೋಕೆ ಒಳ್ಳೇದಿರುತ್ತೆ. ಇಲ್ಲಿ ಅದನ್ನು ಆರ್ಡ್ರ್ ಮಾಡಿ ಇಲ್ಲಿ ಬಂದು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಯೂಸರ್ಡ್ ಕ್ಲಾತ್ಸ್ ಬರ್ದಿರುತ್ತೆ, ಯೂಸರ್ಡ್ ಐಟಮ್ಸ್ ಬಂದಿರುತ್ತೆ. ಅಲ್ಲಿ ಪಿಕ್ಚರ್ಸ್ ತೋರಿಸಿರೋದೇ ಬೇರೆ, ಇಲ್ಲಿ ಬಂದಿರೋ ಪಿಕ್ಚರಲ್ಲೇ ಬೇರೆ. ಸೊ ಈ ಥರ ಯೂಶ್ವಲಿ ಯಾವ್ಯಾವ ಸೈಟ್ಸು ಕಾಶಿಯಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವ ಸೈಟ್ಸ್ಗಳಲ್ಲಿ ಈ ಥರದ್ದಾಗತ್ತೆ ಜಾಸ್ತಿ ನಿಮ್ಮ ಕಣ್ಣಿಗೆ ಬಿದ್ದಿರೋದು? ಇಲ್ಲ ಮೇಡಮ್, ಅದೀಗ ಯಾವುದು ಸೈಟ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಪ್ರತಿಯೊಂದು ಫೇಸ್ಬುಕ್ಕಲ್ಲಿ ಅವನು ಯಾವುದೆಲ್ಲ ಯೋಚನೆ ಮಾಡಿರ್ತಾನೆ. ಈಗ ಕೆಲವೊಂದೊಬ್ಬ ಕ್ಲಾತ್ಸಿಗೆ ಒಂದು ಸೈಟ್ ಬಿಟ್ಟಿರ್ತಾನೆ, ಒಬ್ಬ ಎಲೆಕ್ಟ್ರಿಕಲ್ ಪಾರ್ಟ್ಸಿಗೆ ಸೈಟ್ ಬಿಟ್ಟಿರ್ತಾನೆ. ಆ ಥರ ನಾವು ಪರ್ಟಿಕ್ಯುಲರ್ ಇಂತಾನೆ ಅವನು ಈಗ ಫ್ರಾಡ್ ಮಾಡೋದು ನಿನ್ನೆ ಒಂದು ಬೇರೆ ಕಂಪನಿ ಹೆಸರಲ್ಲಿ ಮಾಡಿರ್ತಾನೆ, ಇವತ್ತೊಂದು ಕಂಪನಿ ಬೇರೆ ಹೆಸರು ಮಾಡಿರ್ತಾನೆ. ಪರ್ಟಿಕ್ಯುಲರ್ ನಾವು ಇಂಥದ್ದಂತ ನಾವು ಹೇಳಲಿಕ್ಕಾಗಲ್ಲ ಅದನ್ನು. ಸರಿ. ಸೊ ಈಗ ಕಾಮನ್ ಟ್ರಿಕ್ಸ್ಗಳೇನು ರಿಟರ್ನ್ ಪಿಕಪ್ಸ್ಗೆ ಜನ
ಪ್ಲೇ ಮಾಡೋದು? ಎಲ್ಲ ಯೂಸು ಕಾಮನ್ ಟ್ರಿಕ್ಸ್ ಅಂತೇಳಿ ಇದೆ. ಒಂದು ನಮ್ಮ ಸೈಜು ಕರೆಕ್ಟ್ ಇಲ್ಲ ಅಂತ ಹೇಳಿ ಹಾಕಿರ್ತಾರೆ ಎಲ್ಲ ನಮ್ಮ. ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟು ಏನು ಎಲ್ಲ ಆಲ್ಮೋಸ್ಟ್ ಅದೇ ಸೈಜ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿದರೆ ಡ್ಯಾಮೇಜ್ಡು ಚೆಕ್ ಮಾಡಲೇಬೇಕು. ಡ್ಯಾಮೇಜ್ ಹಾಕ್ಲಿಕ್ಕೆ ಆಗಲ್ಲ ಇವಾಗ. ಫೋಟೋ ಹೌದು, ಫೋಟೋ ತೋರಿಸಿರ್ತಾರೆ, ನಾವು ಡ್ಯಾಮೇಜ್ ಮಾಡಲೇಬೇಕು. ಡ್ಯಾಮೇಜ್ ನಾವು ಚೆಕ್ ಮಾಡ್ತೇವೆ, ಓಪನ್ ಮಾಡಿ ಚೆಕ್ ಮಾಡ್ತೇವೆ. ಆಲ್ಮೋಸ್ಟ್ ಎಲ್ಲ ಸೈಜ್ ಡಿಫ್ರೆನ್ಸ್ ಉಂಟಂತಲೇ ಹಾಕುವಂಥದ್ದು ಆಲ್ಮೋಸ್ಟ್ ಎಲ್ಲ ಇವಾಗ. ನಿಮ್ಗಳಿಗೆ ಟ್ರೈನಿಂಗ್ ಹೆಂಗೆ ನಡೆಯುತ್ತೆ ಈಗ? ಯಾಕೆಂದರೆ ದಿನ ಅಷ್ಟು ರಿಸ್ಕನ್ನು ತೊಗೊಂಡು ಎಲ್ಲರ ಮನೆಗಳಿಗೆ ಹೋಗ್ತೀರಾ, ಯಾರನ್ನ ಹೆಂಗೆ ನೋಡಬೇಕು, ಸಸ್ಪಿಷಿಯಸ್ ಬಿಹೇವಿಯರನ್ನು ಅಲರ್ಟ್ ಮಾಡಬೇಕು ಅಂತೆಲ್ಲ ಟ್ರೈನಿಂಗ್ ನಡೆಯುತ್ತಾ? ಹೌದು ಮೇಡಮ್, ಪ್ರತಿಯೊಬ್ಬನು ಈಗ ನನಗೊಬ್ಬರು ಗುರುಗಳಿದ್ರು, ಅವರು ಇದೇ ಥರನೇ ಮಾತಾಡಬೇಕು, ಇದೇ ಥರನೇ ಹೋಗ್ಬೇಕು, ಮಾತಾಡಬೇಕು ಕಸ್ಟಮರ್ ಹತ್ರ. ಏನೇನು ಟ್ರೈನಿಂಗ್ ನಡೆಯುತ್ತೆ ಫಾರ್ ಎಕ್ಸಾಂಪಲ್? ಇವಾಗ ಎಕ್ಸಾಂಪಲ್ ಏನಂದ್ರೆ ನಾನು ಫಸ್ಟಿಗೆ ಸೇರ್ಕೊಳ್ತಿದ್ದೀನಿ. ಅವನು ಫಸ್ಟಿಗೆ ನಮ್ಮದು ಬೇಸಿಕ್ಸ್ ಅಂತ ಹೇಳ್ಕೊಡ್ತೇವೆ. ಫಸ್ಟ್ ಬೇಸಿಕ್ಸ್ ಅಂತಂದರೆ ನಾವು ಬ್ಯಾಗ್ ಎಲ್ಲಿ ಬಿಡಲಿಕ್ಕಿಲ್ಲ. ಫಸ್ಟ್ ಪ್ರಿಫರೆನ್ಸ್ ನಮಗೆ ಬ್ಯಾಗ್ ಎಲ್ಲಿ ಬಿಡಲಿಕ್ಕಿಲ್ಲ. ನೆಕ್ಸ್ಟ್ ಪ್ರಿಫರೆನ್ಸು ಕಸ್ಟಮರಿಗೆ ನಾವು ಮಾರ್ನಿಂಗ್ ಏನೇ ಅಂದರೆ ನಮ್ಮದು ವಿಶ್ವಾಸ ತಿಳಿಸೋದು, ಹೇಗೆ ಯಾವ ಥರ ವಿಶ್ವಾಸ ತಿಳಿಸ್ತೀಯ, ಸರಿ ಓಕೆ ಅವರು ಅದಕ್ಕೆ ರೆಸ್ಪಾಂಡ್ ಮಾಡ್ದೇನೆ ಇರಲಿ, ಸರ್ ನಾವು ಈ ಕಡೆಯಿಂದ ಈ ಥರ ನನ್ನ ಇಂಟ್ರೊಡಕ್ಷನ್, ನಾನು ಈ ಥರದಿಂದ ಬಂದಿದ್ದೇನೆ, ನಿಮ್ಮದೊಂದು ಪ್ರಾಡಕ್ಟ್ ಇದೆ ಸರ್, ಅದು ಕ್ಯಾಶ್ ಆನ್ ಡೆಲಿವರಿ ಆದರೆ ಕ್ಯಾಶ್ ಆನ್ ಡೆಲಿವರಿ, ಈ ಥರ ಪ್ರತಿಯೊಂದು ಮಾತಾಡೋಕೆ ಪ್ರತಿಯೊಂದು ವಿಷಯದಲ್ಲಿ ಅಷ್ಟೇ. ಇವಾಗ ಒಂದು ಪ್ರಾಡಕ್ಟ್ ಇದ್ದರೆ ಪ್ರಾಡಕ್ಟ್ ಹೇಳ್ತೀವಿ, ಸರ್ ಈ ಥರದ ನಾಯಕದಿಂದ ಒಂದು ಪ್ರಾಡಕ್ಟ್ ಇದೆ ಸರ್, ಅದು ಕ್ಯಾಶ್ ಆನ್ ಡೆಲಿವರಿ ಇದೆ, ನೀವು ಮನೇಲಿದ್ದೀರಾ, ಅಲ್ಲಿ ಮನೇಲಿ ಅವ್ರ ಹತ್ರ ಇಲ್ಲ ಸರ್, ಮನೆಯಿಲ್ಲ ಸರ್, ಅವ್ರ ಮನೇಲಿ ಅವರು ಬಿದ್ದು ಅವ್ರ ಹತ್ರ ಕೊಡ್ಬೋದಾ, ಪ್ರತಿಯೊಂದು ನಮಗೆ ಪ್ರತಿಯೊಂದು ಇದಕ್ಕೂ ಸ್ಟೆಪ್ಪಿಗೆ ಒನ್ ಬೈ ಒನ್ ಹೇಳ್ಕೊಡ್ತಾ ಅವನು ಕರೆಕ್ಟಲ್ಲಿ ಫುಲ್ಫಿಲ್ ಆದ ನಂತರ ಅವರು ಕರೆಕ್ಟಲ್ಲಿ ರೂಟಿ ಕಳಿಸ್ತಾ ಇರುವಂಥದ್ದು. ಅದು ನಾನಾದರೂ ಅಷ್ಟೇ, ಕರೆಕ್ಟಲ್ಲಿ ಎಲ್ಲ ಕಲಿತ ನಂತರನೇ ಅವ್ರ ರೂಟಿ ನಾವು ಕಳಿಸ್ತೇವೆ ನಾನು. ಸೊ ಇದ್ರ ಜೊತೆಗೆ ಇನ್ನೇನೇನು ಟ್ರೈನಿಂಗ್ ಆಗುತ್ತೆ? ಬೇಸಿಕ್ಸ್ ಆಯಿತು, ಹೇಗೆ ಮಾತಾಡೋದು ಆಯಿತು, ಬೇರೆ ಸಸ್ಪಿಷಸ್ ಬಿಹೇವಿಯರ್ ಅಲ್ಲ ಅಂದರೆ ಏನು, ಹಳೆಯ ಕಾಲದಲ್ಲೆಲ್ಲ ನಮಗೆ ಕೇಳಿದ್ವಿ, ಈ ಶಿವರಸನ್ನು ಕೋನನ್ ಕುಂಟೆಲೆಲ್ಲ ಬರೀ ಕೈ ಮಾತ್ರ ಆಚೆಗೆ ಬಂದು ಹಾಲೆಲ್ಲ ತೊಗೋತಾಯಿದ್ರು. ಅಂದರೆ ಅಲ್ಲಿಂದ ಇವತ್ತು ಪ್ರಪಂಚ ನಿಂತಿರೋದೇ ಲಿಟ್ರಲಿ ಕೊರಿಯರು ಇದು ತೊಗೊಳೋದ್ರ ಮೇಲೆ. ಸೊ ನಿಮಗೆ ಈ ಥರ ಕೆಲವು ಸಸ್ಪಿಷಿಯಸ್ ಬಿಹೇವಿಯರು ಅಥವಾ ಇವ್ರು ಯಾರು ಟೆರರಿಸ್ಟಾ ಅಥವಾ ಏನೋ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆ ಥರದಕ್ಕೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರ? ಹೌದು, ಕೊಟ್ಟಿರ್ತಾರೆ ಮೇಡಮ್. ಈಗ ಅದಕ್ಕೆ ಅಂತಲೇ ಡ್ರೆಸ್ ಕೋಡ್ ಮಾಡಿದೆ. ಈಗ ನಾವು ಒಂದು ಡ್ರೆಸ್ನೆಸ್ ಕ್ಲೀನೆಲ್ಲ ಹೋಗಿಬಿಟ್ರೆ ಡೆಲಿವರಿ ಬಾಯ್ ಅಲ್ಲಿ ಅವ್ರ ಮೇಲೆ ನಮ್ಮ ಮೇಲೆ ಟ್ರಸ್ಟ್ ಬರ್ತಾರೆ, ಇವನು ಏನು ತೊಂದರೆ ಇಲ್ಲ, ಇವನ ಕಡೆಯಿಂದ ನಮ್ಗೆ ಏನು ತೊಂದರೆ ಇಲ್ಲ. ನಾವು ಒಂಥರ ಯಾವುದೇ ಥರ ಒಂದು ನೀಟಾಗಿ ಶೇವ್ ಮಾಡ್ತೈತಿ, ಒಂದು ಕೂದಲಿಗೆ ಒಂಥರ ಎಲ್ಲ ಆಡ್ಕೊಂಡು ಹೋದಾಗ ಅವರು ನಮ್ಮ ಮೇಲೆ ಟ್ರಸ್ಟ್ ಬರೋದಿಲ್ಲ. ಅವಾಗ ಬಾಗಿಲು ಅರ್ಧ ಓಪನ್ ಮಾಡಿ ನಮ್ಮ ಯಾವ ಥರ ಇರ್ತೋ ಅವರು ಅದ್ರ ಎದುರುಗಡೆಯವರು ಅದೇ ಥರ ನಮ್ಮನ್ನು ನೋಡುವಂಥದ್ದು. ಸೊ ಇಲ್ಲಿ ಎರಡಿದೆ ಪರ್ಸ್ಪೆಕ್ಟಿವ್. ಒಂದು ಇಸ್ ಹೌ ದ ಕೊರಿಯರ್ ಬಾಯ್ ಇಸ್ ಬೀಂಗ್ ಲುಕ್ಡ್ ಆಟ್. ಎರಡನೇದು ಈಸ್ ಒಳಗಡೆನೇ ಯಾರೋ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಇದ್ದರೆ ಅವರು ಅವರಷ್ಟು ಈಸಿಯಾಗಿ ಮುಖ ತೋರಿಸಲ್ಲ. ಅವಾಗ ಅವ್ರ ಕಡೆಯಿಂದಲೂ ಸಸ್ಪಿಷಿಯಸ್ ಬಿಹೇವಿಯರ್ ಆ ಥರ ಎಲ್ಲ ಬಂದಾಗ ಯೂಶಲಿ ಏನು ಮಾಡ್ತೀರಾ ಮೇಡಮ್? ಆ ಥರ ನನಗೆ ಅನುಭವ ಆ ಥರ ಕಮ್ಮಿ ಆದದ್ದು, ಯಾಕಂದರೆ ನಾನು ಆ ಥರ ಯೋಚನೆ ಮಾಡಲಿಲ್ಲ ಎಷ್ಟು ನನಗೆ. ಆ ಥರ ಬಂದಾಗ ಏನು ಮಾಡಲಿಕ್ಕಿಲ್ಲ, ನಾವು ಮನಸ್ಸಲ್ಲಿ ಒಂದು ಸತಿ ಯೋಚನೆ ಮಾಡ್ಕೊಳ್ಳೋದು, ನಮ್ಗೆ ಇಷ್ಟೇ ರೆಸ್ಪೆಕ್ಟ್ ಸಿಕ್ತು ಅಂತ ನಾವು ಹಿಡ್ಕೊಂಡು ಬಂದುಬಿಡ್ತೇವೆ ಅಷ್ಟೇ. ನೀವು ಮಧ್ಯ ಹೈಜೀನ್ ಬಗ್ಗೆ ಮಾತಾಡಿದ್ರಿ. ಸೊ ನಿಮ್ಗಳಿಗೂ ಇದೆಯಾ? ಅಂದರೆ ಹೇರ್ ಹೀಗೆ ಇರಬೇಕು, ಬಿಯರ್ಡ್ ಟ್ರಿಮ್ ಆಗಿರಬೇಕು, ಈ ಥರ ಬಟ್ಟೆಗಳೇ ಹಾಕೋಬೇಕು? ಹೌದು, ನಮಗೆ ಇದೆ ಮೇಡಮ್. ಆ್ಯಕ್ಚುಲಿ ನಮಗೆ ರೌಂಡ್ ನೆಕ್ಸ್ ಟಿ ಶರ್ಟ್ಸ್ ಎಲ್ಲ ಹಾಕಿರೋದಕ್ಕಿಲ್ಲ, ಇನ್ನು ಕಾಲರ್ ಇದೆ ಟಿ ಶರ್ಟ್ಸ್ ಹಾಕಬೇಕು. ಹೌದಾ? ಹೌದು. ಯಾಕೆ? ಅದು ಕಂಪನಿ ಆಸ್ ವೆಲ್ ರೂಲ್ಸ್ ಯಾವುದೇ ಥರ ಕ್ಯಾಶುವಲ್ ಆಗಿಬಿಡುತ್ತೆ ಅಂತ. ಹೌದೌದು. ಅದನ್ನ ಈಗ ಒಂದೊಂದು ಕಂಪನಿ ಒಂದೊಂದು ಥರ ರೂಲ್ಸ್ ಇಟ್ಕೊಂಡಿದ್ದಾರೆ, ಕೆಲವು ಕಂಪನಿಲಿ ಇಲ್ಲ ಆ್ಯಸ್ ಪರ್ ಯಾವ ಥರ. ಬಟ್ ಬ್ಲೂ ಡಾಟ್ ಎಲ್ಲ ಆಗಿದೆ, ಬ್ಲೂ ಡಾಟ್ ಕರೆಕ್ಟಲ್ಲಿ ಯೂನಿಫಾರ್ಮೇ ಹಾಕಲೇಬೇಕು. 7 days ಅವರೇ ಕೊಡ್ತಾರೆ. ಹೌದು, ಯೂನಿಫಾರ್ಮ್ ಅವರೇ ಕೊಡ್ತಾರೆ. 6 days ನಾವು ಯೂನಿಫಾರ್ಮ್ ಹಾಕಲೇಬೇಕು. ಬಟ್ ಸಂಡೇ ಪರ್ಟಿಕ್ಯುಲರ್ ಸಂಡೇ ನೀವು ಕಲರ್ ಡ್ರೆಸ್ ಹಾಕ್ಬೋದು. ಬಟ್ ಅದಕ್ಕೆ ಮ್ಯಾನ್ಯುವಲ್ ಅಂತ ಹೇಳಿದ್ರೆ ಒಬ್ಬ ಡೆಲಿವರಿ ಪರ್ಸನ್ ಯಾವ ಥರ ಡ್ರೆಸ್ ಹಾಕಬೇಕು. ಈಗ ಫ್ಯಾಷನಬಲ್ ಪ್ಯಾಂಟ್ಸ್ ಹಾಕ್ಲಿಕ್ಕಿಲ್ಲ, ನಾರ್ಮಲ್ ಪ್ಯಾಂಟ್ಸ್ ಎಲ್ಲ ನೀವು ಹಾಕೊಂಡು ಹೋಗ್ಬೋದು. ಫ್ಯಾಷನಬಲ್ ಪ್ಯಾಂಟ್ ಅಂದರೆ ಹರಿದೋಗಿರುವಂಥದ್ದು ಆ ಥರದ್ದೇನೋ ನಾವು ಹಾಕೊಂಡು ಹೋಗ್ಲಿಕ್ಕೆಲ್ಲ ಇಲ್ಲ, ನೀವು ನಾರ್ಮಲ್ ಹಾಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಅದೇನು ಅವ್ರನ್ನ ಕೇಳಲಿಕ್ಕೆ ಬಟ್ ರೌಂಡ್ ನೆಕ್ ಹಾಕ್ಲಿಕ್ಕಿಲ್ಲ, ಕಾಲರ್ ಯಾವ ಶರ್ಟ್ಸು ನೀವು ಹಾಕೊಂಡು ಹೋಗ್ಬೋದು. ಸೊ ನೀವು ಬೇರೆ ಬೇರೆ ಈ ಲೀಗಲ್ ಕಂಪ್ಲೇಂಟ್ಸನ್ನು ಯಾವ ಥರ ಹ್ಯಾಂಡಲ್ ಮಾಡಿದ್ದೀರಾ? ಏನೋ ಸ್ಕ್ಯಾಮ್ ಆಗಿರುತ್ತೆ, ಅದು ನಿಮ್ಮನ್ನು ಬ್ಲೇಮ್ ಮಾಡಿಬಿಡ್ತಾರೆ, ಕಂಪ್ನಿ ಇವಾಗ ನಿಮ್ಮನ್ನು ಸಿಕ್ಕಾಕ್ಸಿರುತ್ತೆ, ಅಥವಾ ಮಧ್ಯದಲ್ಲಿ ಸ್ಯಾಂಡ್ವಿಚ್ ಆಗಿ ಯಾವ್ದಾದ್ರು ಲೀಗಲ್ ಬ್ಯಾಟಲ್? ಆಲ್ಮೋಸ್ಟ್ ಎಲ್ಲ ಕಂಪನಿಯವರೇ ನೋಡ್ಕೊಳ್ತಾರೆ ಮೇಡಮ್. ಯಾಕಂತ ಹೇಳಿದ್ರೆ ಅದು ರೂಲ್ಸ್ ಇರೋದೇ ಅದೇ ಥರ. ಈಗ ಕಂಪನಿ ಡೆಲಿವರಿ ಬಾಯ್ದೇನು ಅಲ್ಲಿ ಫಸ್ಟ್ ಪ್ರತಿಯೊಂದು ಕಂಪನಿಗೂ ಅವ್ರದ್ದು ಅಂತೇಳಿ ಒಂದು ಸೆಕ್ಯೂರಿಟಿ ಟೀಮ್ ಅಂತೇಳಿ ಇರುತ್ತೆ. ಅವ್ರೇನು ಮಾಡ್ತಾರೆ, ಎಲ್ಲ ಕಡೆಯಿಂದ ಅನಲೈಸ್ ಮಾಡ್ಕೊಂಡು, ಒಂದು ಫಸ್ಟು ಶಿಪ್ಪರಿಂದ, ಆಮೇಲೆ ಕಂಪನಿ ಕಡೆಯಿಂದ, ಡೆಲಿವರಿ ಬಾಯ್ ಕಡೆಯಿಂದ, ಆಮೇಲೆ ಲಾಸ್ಟಿಗೆ ಕಸ್ಟಮರ್ ಕಡೆಯಿಂದ. ಇಲ್ಲಿ ಕಂಪನಿ ಕಡೆಯಿಂದ ಶಿಪ್ಪರ್ ಕಡೆಯಿಂದ ಡೈರೆಕ್ಟ್ ಅಲ್ಲಿ ಕ್ಲೋಸ್ ಆಗಿ ಹೋಗುತ್ತೆ, ಏನು ಸಮಸ್ಯೆ ಬರಲ್ಲ. ಇನ್ ಕೇಸ್ ಅವ್ರು ಡೆಲಿವರಿ ಬಾಯ್ ಕಡೆಯಿಂದ ಆಯ್ತು ಅಂತೇಳಿ ಆದಾಗ ಅವನನ್ನು ಏನುಂಟು ಅದಕ್ಕೆ ಅದು ಅಮೌಂಟ್ ಕಟ್ಕೊಡ್ಲಿಕ್ಕೆ ಹೇಳ್ತಾರೆ, ಇಲ್ಲ ಅವನಿಗೆ ಟರ್ಮಿನೇಟ್ ಮಾಡ್ತಾರೆ, ನಾನು ಮಾಡಿರ್ತಾರೆ ಅಷ್ಟೇ.
ಆಲ್ಮೋಸ್ಟು ಸ್ಟೇಷನ್ ತನಕ ಹೋಗಲಿಲ್ಲ ಅಂತಿಲ್ಲ, ಒಂದೊಂದು ಇಷ್ಟು ತನಕ ನಂದು ಯಾವ್ದು ಕೇಸ್ ಹೋಗಲಿಲ್ಲ. ಬಟ್ ನಂದು ಪ್ರಾಬ್ಲಮ್ ಇತ್ತಂದರೆ ಒಂದು ಲ್ಯಾಪ್ಟಾಪ್ ಬದಲು ಬೇರೆ ಏನಾದ್ರು ಐಟಮ್ ಬಂದಿತ್ತು ಫ್ಲಿಪ್ಕಾರ್ಟಲ್ಲಿರೋ ಟೈಮಲ್ಲಿ. ಆವಾಗ ಅವ್ರು ನಂಗೆ ಕಂಪ್ಲೇಂಟ್ ಮಾಡಿದ್ರು, ಸರಿ ಆಯಿತು ನಾನು ತೊಂದರೆ ಇಲ್ಲ, ಈಗ ತಪ್ಪು ಮಾಡಿದರೆ ಹೆದರಿಕೆ ಇದೆ, ತಪ್ಪು ಮಾಡಿಲ್ಲ ಅಂತ ಹೆದರಿಕೆನೇ ಇಲ್ಲ, ಸರಿ ಆಯ್ತು ಸರ್ ನಾನು ಫೇಸ್ ಮಾಡ್ಲಿಕ್ಕೆ ಬರ್ತೇನೆ. ಆಮೇಲೆ ಎಲ್ಲ ನಮ್ಮನ್ನು ಕರ್ಕೊಂಡು ಹೋಗಿದ್ರು, ಮತ್ತೆಲ್ಲ ಅವ್ರ ಮನೆ CC ಕ್ಯಾಮ್ರಾ ಚೆಕ್ ಮಾಡಿ ಅಲ್ಲಿ ನೋಡುವಾಗ ಅಲ್ಲಿ ಕಸ್ಟಮರ್ ಅದನ್ನು ಹಾಕೋಗ್ಲಿ ಮರ್ತು ಬಿಟ್ಟಿದ್ದಾರಂತೆ. ರಿಟರ್ನ್ ಅಲ್ಲ, ಶಿಪ್ಪರ್ ಕಡೆಯಿಂದ ಶಿಪ್ ಮಾಡುವ ಟೈಮಲ್ಲಿ ಆ ಪ್ರಾಡಕ್ಟ್ ಹೊರಗಡೆ ಇಟ್ಟಿದ್ರಂತೆ, ಹಾಗೂ ಖಾಲಿ ಬಾಕ್ಸ್ ಮಾತ್ರ ಕಳಿಸಿದ್ರಂತ ಅವ್ರು ಹೇಳ್ತಾರೆ. ಮತ್ತು ಅದು ಅವ್ರು ನೋಡ್ಕೊಂಡು ಅವ್ರು ಫೈನಲೈಸ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸೊ ಕೆಲವು ಸತಿ ಅನ್ಸುತ್ತಲ್ಲ, ಕೆಲವು ವೃತ್ತಿಗಳ ಜೊತೆಗೆ ಬೈ ಒನ್ ಗೆಟ್ ಒನ್ ಫ್ರೀ ಥರ ಕೆಲವು ತಲೆನೋವುಗಳು ಫ್ರೀಯಾಗಿ ಬರುತ್ತೆ. ಬಂದಿದೆ ಮೇಡಮ್, ತುಂಬ ಬಂದಿದೆ ಆ ಥರದ್ದು ಎಲ್ಲ, ತುಂಬ ಬಂದಿದೆ. ಭಯ ಯಾಕಂದರೆ ನಾವು ತಪ್ಪು ಮಾಡಿಲ್ಲ ನಮ್ಗೆ ಯಾವುದಕ್ಕೂ ಭಯ ಇರಲ್ಲ. ಸರಿ, ಯಾವ್ರ ಹತ್ರ ಅನ್ನೋದು ಪೊಲೀಸ್ ಅವ್ರ ಹತ್ರ ನಿಂತ್ಕೊಂಡು ಮಾತಾಡಲಿಕ್ಕೂ ಭಯ ಇರೋದಿಲ್ಲ, ಒಬ್ಬ TL ಹತ್ರ ನಿಂತ್ಕೊಂಡು ಮಾತಾಡಲಿಕ್ಕೂ ಭಯ ಇರೋದಿಲ್ಲ, ಕಸ್ಟಮರ್ ಹತ್ರ ನಿಂತ್ಕೊ. ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ ಅಂದರೆ ಕಷ್ಟ ಇಲ್ಲ ಸರ್, ನಾನು ಕೊಟ್ಟಿದ್ದೇನೆ, ನೀವು ಅದನ್ನು ಚೆಕ್ ಮಾಡಿಕೊಂಡಿದ್ದೀರಾ, ನೀವು OTP ಕೊಟ್ಟಿದ್ದೀರಾ, ನಾನು ಮಾಡಿದೆ, ಒಳಗಡೆ ಏನು ಐಟಮ್ ಇದೆ ಅಂತ ನಮಗೂ ಗೊತ್ತಾಗಲ್ಲ, ಶಿಪ್ಪರಿಂದ ಪ್ಯಾಕ್ ಮಾಡಿ ಬಂದಿರುತ್ತೆ. ಹಾಗೆ ನಾವು ಹೇಳಿ ಫೈನಲೈಸ್ ಮಾಡಿ ಆಲ್ಮೋಸ್ಟ್ ನಾವು ಅದನ್ನು ಅಲ್ಲೇ ಕಸ್ಟಮರ್ ಪ್ಲೇಸಲ್ಲೇ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ನೋಡ್ತೇವೆ. ಅದಾಗಲಿಲ್ಲ ನೆಕ್ಸ್ಟ್ ಫರ್ದರ್ ನಮ್ದು ಏನು TL ಇದೆ, ನಮ್ಮದು ಹೈಯರ್ ಆಫೀಸರ್ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರು ಮಾತಾಡಿಕೊಂಡು, ಅಲ್ಲೂ ಆಗಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ಸೇ ನಮಗೆ ಇವ್ರಿಗೆ ಹೋಗಿರುತ್ತೆ ಪೊಲೀಸ್ ಸ್ಟೇಷನ್ಗೋ ಮತ್ತೊಂದು ಅವ್ರು ನೋಡ್ಕೊಂಡು ಅವ್ರು ಫೈನಲೈಸ್ ಮಾಡ್ಕೊತಾರೆ. ಸೊ ಕೆಲವು ಸತಿ ಟ್ರಸ್ಟ್ ಇಶ್ಯೂಸ್ ಅಂತ ಬಂದಾಗ ಫುಲ್ ವಿಚಾರಣೆ ನಡಿಬೇಕು, ಕಂಪನಿ, ಪೊಲೀಸು, ಕಸ್ಟಮರು. ಸೊ ಈ ಥರದ್ದೆಲ್ಲ ಘಟನೆಗಳಾಗಿದ್ದಾಗ ಮಾನಸಿಕವಾಗಿ ಸ್ಥಿರವಾಗಿರೋದಕ್ಕೆ ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಾ? ಈಗ ನಮ್ಮದೇ ತಪ್ಪಂತ ಅನಿಸಿದಾಗ ನಮ್ಗೆ ಸ್ವಲ್ಪ ಗಿಲ್ಟಿ ಫೀಲ್ ಅನಿಸ್ತದೆ, ಗೊತ್ತಿಲ್ಲ. ಈಗ ನನಗೆ ಆ ಥರದ ಅನುಭವ ಆಗಲಿಲ್ಲ, ಬೇರೊಬ್ಬರು ಆ ಥರ ಅನುಭವ ಮಾಡಿ ನಮ್ಮೊಟ್ಟಿಗೆ ಕ್ಲೋಸ್ ಇದ್ದವನು ಅವನು ಹೊರಗಡೆ ಹೋದಾಗ ಅವನಿಗೆ ಅನಿಸ್ತದೆ ನಾನು ಗಿಲ್ಟಿ ಫೀಲ್ ನಾನು ತಪ್ಪು ಮಾಡ್ಕೊಂಡೆ ಅಂತೇಳಿ. ಅದನ್ನೇ ಹೇಳ್ಬೋದು, ಪ್ರತಿಯೊಬ್ಬರು ಯಾರೇ ಒಬ್ಬ ಡೆಲಿವರಿ ಬಾಯ್ ಆದರೂ ಆಫೀಸ್ ಒಳಗಡೆ ಪ್ರಾಮಾಣಿಕತೆಯಲ್ಲಿ ಇದ್ದರೆ ಒಂದಲ್ಲ ಒಂದು ದಿವಸ ನಮಗೆ ಸಕ್ಸಸ್ ಪಕ್ಕಾ ಇದೆ ಅಂತ ನನ್ನ ಅನಿಸಿಕೆ. ಈ ಬ್ಲ್ಯಾಕ್ ಲಿಸ್ಟಿಂಗ್ ಬಗ್ಗೆ ನಿಮ್ಮಲ್ಲೂ ಇದೆಯಾ? ಈ ಕೊರಿಯರ್ ಬಾಯ್ಸ್ಗಳು ಹೆಂಗೆ ಬ್ಲ್ಯಾಕ್ ಲಿಸ್ಟ್ ಆಗ್ತಾರೆ, ಅಥವಾ ಕಸ್ಟಮರ್ಸ್ಗಳು ಬ್ಲ್ಯಾಕ್ ಲಿಸ್ಟ್ ಆಗೋದು ಹೇಗೆ, ಎರಡೂ ಹೇಳಿ. ಈಗ ಅದೇ ಗೊತ್ತೇ, ಕೊರಿಯರ್ ಹುಡುಗರು ಈಗ ಯಾರಿಗಾದರೂ ಒಂದು ಸತಿ 2-3 ಸತಿ ಮಾಡಿದಾಗ ಕಿರಿಕಿರಿ ಅನಿಸಿರ್ತದೆ, ಫೋನ್ ಮಾಡಿದಾಗ ಅವಾಗ ಅವ್ನು ಬ್ಲಾಕ್ ಲಿಸ್ಟಲ್ಲಿ ಹಾಕ್ತಾನೆ. ಈಗ ಕೆಲವು ಹುಡುಗರೆಲ್ಲ ಇದ್ದಾರೆ. ಈಗ ನಾವು ವೃತ್ತಿ ಧರ್ಮ ನೋಡಿದ್ದೇವೆ, ಯಾಕಂದ್ರೆ ನಮಗೆ ಇದರಲ್ಲೇ ನನಗೆ ಕೆಲಸ ನೋಡಿದ್ದೇನೆ, ನನಗಿದೇ ಕೆಲಸ ಇಷ್ಟ ಆಗಿದೆ, ನಾವು ಆ ಥರ ಹಾಕ್ಲಿಕ್ಕೆ ಹೋಗೋದು ಇಲ್ಲ. ಹಾಕೋದವ್ರು ಇಲ್ಲ ಅಂತಲೇ ಇಲ್ಲ, ಕೆಲವು ಹುಡುಗರು ಯಾವುದು ಕಿರಿಕಿರಿ ಅನಿಸ್ತದೆ, ಸರಿ ನಾನು ಒಂದು ಸತಿ ಫೋನ್ ಮಾಡಿ ಬಂದೇನೆ, ಅವನದೇನೋ ಪ್ರಾಬ್ಲಮ್ ಇತ್ತು, ಅದು ನನ್ನ ಹತ್ರ ಅವ್ನು ಮಾತಾಡೋದು ನನಗೆ ಕಿರಿಕಿರಿ ಅನಿಸ್ತದೆ, ಅವಾಗ ಏನು ಮಾಡ್ತಾರೆ, ಅವ್ನು ಬ್ಲಾಕ್ ಲಿಸ್ಟಿಗೆ ಹಾಕ್ತಾನೆ. ಈಗ ನೀವೇ ಬ್ಲ್ಯಾಕ್ ಲಿಸ್ಟ್ ಮಾಡ್ಬೋದಾ? ಅದು ನಾವೀಗ ಅವ್ರ ಕಸ್ಟಮರ್ಗೆ ನೀವು ಬ್ಲ್ಯಾಕ್ ಲಿಸ್ಟ್ ಮಾಡ್ಬಿಡ್ತೀರಾ? ನಂಬರ್ ಬ್ಲಾಕ್ ಲಿಸ್ಟ್ ಆಗ್ಬೋದು, ಯಾಕಂದ್ರೆ ಕಸ್ಟಮರ್ ನಂಬರ್ ತೊಗೊಂಡಿರ್ತಾನೆ. ಇವಾಗೆಲ್ಲ ಅಪ್ಡೇಟ್ ಆಗಿದೆ, ಎಲ್ಲ ಕಡೆ ಮೇನ್ ಗೇಟ್ ಇದೆ, ಅಲ್ಲಿ ನಮ್ಮ ಕಸ್ಟಮರ್ ಡೆಲಿವರಿ ಬಾಯ್ ನಂಬರ್ ಸಿಗುತ್ತೆ. ಅದರಿಂದ ಅವ್ರು ತೆಗೆದು ಫೋನ್ ಮಾಡಿದಾಗ ಇಲ್ಲ ಸರ್ ನನ್ನ ಪ್ರಾಡಕ್ಟ್ ಮಿಸ್ ಆಗಿದೆ, ಇಲ್ಲ ಪ್ರಾಡಕ್ಟ್ ಕಮ್ಮಿ ಬಂದಿದೆ, ಈ ಥರ ಮಾತಾಡಿದಾಗ ಅವನು 1-2 ಕ್ವಶನಿಗೆ ಆಯಿತು, 3ನೇ ಕ್ವಶನ್ ಇವನಿಗೂ ತಾಳ್ಮೆ ಕಳ್ಕೊಂಡಿರ್ತಾನೆ, ಇನ್ನು ಗಲಾಟೆ ಆಗಬಾರ್ದು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಪರ್ಪಸ್ಸಿಂದ ಆ ಥರ ಆಗಿರ್ತದೆ. ಬಟ್ ನನಗನ್ಸಿದ್ದು ಆ ಥರ ಹಾಕಿದಾಗ ಒಂದು ಅನಿಸಿದೆ ಅಂತ ಹೇಳಿದರೆ, ಒಂದು ಕಸ್ಟಮರಿಗೆ ತೊಂದರೆ ಆಗ್ಬೋದು, ಒಂದು ನಮಗೂ ತೊಂದರೆ, ಯಾಕಂದರೆ ಮುಂದೆ ದಿನ ಅವನ ಕಡೆಯಿಂದ ನಮಗೇನೋ ಒಂದು ಹೆಲ್ಪ್ ಆಗ್ಬೋದು ಅಂತ ಅನಿಸಿಕೆ ನಾವು ಆ ಥರ ಯೋಚನೆ ಮಾಡಿದ್ದೇನೆ. ನಾನು ಯಾರ್ದು ಹಾಕಿಲ್ಲ, ಸರಿ ಆಯ್ತು, ನಮ್ಮ ಕೈಯಿಂದ ಏನು ಒಬ್ಬ ಡೆಲಿವರಿ ಬಾಯ್ ಏನು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅನುಕೂಲತೆ ಆಗುತ್ತೆ, ಅವಶ್ಯಕತೆ ಸಿಗ್ತದೆ, ಮಾಡಿದರೆ ಅನುಕೂಲ ಆಗುತ್ತೆ. ಇನ್ನೊಂದು ದಿವಸ ನಮ್ಮವರು ಈ ಥರ ಮಾಡಿದ ನಿಮ್ಮೊಬ್ಬ ಹುಡುಗ ಅಂತ ಹೇಳ್ಕೊಂಡು ನಮಗೂ ಒಂದು ಬೇರೆ ಯಾವುದು ಕಡೆ ಒಂದು ಆಪ್ಷನ್ ಸಿಗುತ್ತೆ, ಆಪರ್ಚುನಿಟಿ ಸಿಗ್ದಾಗ ಅಂತ ಅನಿಸ್ತದೆ ನನಗೆ. ಸೊ ನೀವು ಫೋನ್ ಲೆವೆಲಲ್ಲೇ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀರಾ, ಬ್ಲಾಕ್ ಮಾಡಿಬಿಡ್ತೀರಾ, ಅಥವಾ ಕಂಪ್ನಿಗೆ ನಂಬರ್ ಎಸ್ಕಲೇಟ್ ಮಾಡ್ತೀರಾ? ಆ ಥರ ಏನಾದ್ರು ಎಮರ್ಜೆನ್ಸಿ? ಆ ಥರ ಈಗ ಏನಾಗುತ್ತೆ ಅಂದರೆ, ಆ ಥರ ಎಮರ್ಜೆನ್ಸಿ ಅಂತ ಹೇಳಿದರೆ ಕಸ್ಟಮರು ತುಂಬ ಫೇಕ್ ಕಸ್ಟಮರ್ಸ್ಗಳು ಇದ್ದಾರೆ, ಇಲ್ಲ ಅಂದೇಳಿ ಸುಮ್ಮನೆ ಆರ್ಡ್ರ್ ಮಾಡಿದವರು ಕೆಲವರೆಲ್ಲ ಇದ್ದಾರೆ, ಸುಮ್ಮನೆ ಆರ್ಡ್ರ್ ಮಾಡ್ತಾರೆ, ಅದು ತೊಗೊಳ್ಳೋದಿಲ್ಲ. ಅದು ಆ ಥರ ನೋಡ್ತೇವೆ, ಒಂದು 4-5 ಸತಿ ಆ ಥರ ನೋಡ್ತೇವೆ. ಆ ಕಸ್ಟಮರ್ ಪರ್ಟಿಕ್ಯುಲರ್ ತೊಗೊಳ್ಳೋದೇ ಇಲ್ಲ ಅಂತ ಹೇಳಿದಾಗ, ಸರ್ ಈ ಥರ ಈ ನಂಬರ್ ಇದೆ ಸರ್, ಇವರು ಸುಮ್ಮನೆ ಆರ್ಡ್ರ್ ಮಾಡ್ತಾರೆ, ಇದನ್ನೇನಾದ್ರು ಬ್ಲಾಕ್ ಲಿಸ್ಟ್ ಮಾಡಿಸಿ ಅಂತೇಳಿ. ಆ ಥರದ ಮುಂಚೆ ಆಪ್ಷನ್ಸ್ ಫ್ಲಿಪ್ಕಾರ್ಟಲ್ಲಿ ಇತ್ತಂತೇಳಿ ಅನ್ಸುತ್ತೆ, ಮಾಡಿದ್ದೇವೆ ನಾವು 1-2 ಸತಿ. ತುಂಬ ಫೇಕ್ ಕಸ್ಟಮರ್ ಬಂದಾಗ ಆ ಥರ ಬ್ಲಾಕ್ ಲಿಸ್ಟ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಆ ಐಡಿಯಲ್ಲಿ ಅವ್ರಿಗೆ ಆರ್ಡ್ರ್ ಮಾಡಲಿಕ್ಕಾಗಿಲ್ಲ, ನೆಕ್ಸ್ಟ್ ಬೇರೆ ಐಡಿಯಲ್ಲಿ ಮಾಡಿರ್ಬೋದು. ಆ ಥರ ಇದೆ ಅಂತ ನಮಗೆ ಒಬ್ಬರು ಸೀನಿಯರ್ಸ್ ಒಬ್ಬರು ಹೇಳ್ತಾಯಿದ್ರು, ನಾವು ಅದನ್ನು ನಾನು ನಿಮ್ಗೆ ಹೇಳ್ತಿರೋದು ಅಷ್ಟೇ. ಸೊ ತುಂಬ ರಿಟರ್ನ್ ಮಾಡೋ ಕಸ್ಟಮರ್ಸ್ಗಳನ್ನು ಯೂಶಲಿ ನೀವು ಹೆಂಗೆ ನೋಡ್ತೀರಾ, ಆ್ಯಂಡ್ ಆಲ್ಸೋ ಕಂಪ್ನಿ ಹೇಗೆ ನೋಡುತ್ತೆ? ಈಗ ರಿಟರ್ನ್ಸಿಗೆ ನಮಗೆ ಮನಿ ಇರೋದ್ರಿಂದ ಹುಡುಗರು ಯಾರು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಲಿಕ್ಕೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಕಂಪನಿಯವರು ಈಗ ಕಂಪನಿಗಾದ್ರೂ ಕಸ್ಟಮರ್ ಇಸ್ ಗಾಡೆ, ಅವರು ಏನು ಮಾತಾಡ್ಲಿಕ್ಕೆ ಹೋಗೋಕ್ಕಾಗಲ್ಲ. ಬಟ್ ಶಿಪ್ಪರ್ಸ್ ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅವ್ರೇನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಕಂಪನಿ ಹೇಗಿರ್ತದೆ ಅಂದರೆ, ಅವರಿಗೆ ಡೆಲಿವರಿ ಆದರೂ ಸಹ ಅಮೌಂಟ್ ಬರುತ್ತೆ, ಪಿಕಪ್ ಆದರೆ ಸಹ ಅವರಿಗೆ ಅಮೌಂಟ್ ಬರೋದ್ರಿಂದ ಅವರು ಅದ್ರ ಬಗ್ಗೆ ಯಾರು ಅಲ್ಲ. ಕಂಪನಿ ಆ್ಯಸ್ ಬರು ಏನೋ ಒಂದು ಫರ್ಮ್ ಕಂಪನಿ ಇರುತ್ತೆ, ಒಂದು ಕಾಮರ್ಸ್ ಯಾರೇ ಬೇಕಾರಾಗಲಿ, ಅವರು ಡೆಲಿವರಿ ಮಾಡಿಸಿದ್ರೆ ಕಸ್ಟಮರ್ ಡೆಲಿವರಿ ಮಾಡಿಸಿದ್ರೆ ಅಮೌಂಟ್ ಬರುತ್ತೆ, ಅಲ್ಲಿಂದ ಅವ್ರು ರಿಟರ್ನ್ ಮಾಡಿಸಿದ್ರೆ ಸಹ ಅವರಿಗೆ ಅಮೌಂಟ್ ಬರುತ್ತೆ.
ಹಾಗಾಗಿ ಅವರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು ಶಿಪ್ಪರ್ಸ್ ಅವರೇ ಸ್ವಲ್ಪ ಏನಾರ ತಲೆ ಕೆಡಿಸ್ಕೊಳ್ಬೇಕು. ಶಿಪ್ಪರ್ ಅಂದರೆ ಶಿಪ್ಪರ್ ಅಂದರೆ ಒಬ್ಬ ಕಂಪನಿಯವನು ಇಟ್ಕೊಂಡಿರ್ತಾನಲ್ಲ ಅವನು, ಅಂದರೆ ಯಾರು ಪ್ಯಾಕ್ ಮಾಡಿ ಕಳಿಸ್ತಾರೆ ಅವ್ರಿಗೆ ಶಿಪ್ಪರ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲೇ ಬರೋದು. ಸೊ ಅವರು ಯಾಕೆ ಇದು ರಿಟರ್ನ್ ಬಂತು ಅಂತ ಕಂಪನಿ ಶಿಪ್ಪರ್ನ ತರಾಟೆ ಹೌದು, ಅದರಲ್ಲಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಇತ್ತು, ಈಗ ಕಸ್ಟಮರ್ ಹಾಕಿದ್ದು ರೀಸನು ಕರೆಕ್ಟ್ ಇತ್ತು, ಇಲ್ಲಿ ಪ್ರಾಡಕ್ಟ್ ಕರೆಕ್ಟ್ ಇತ್ತು ಅಂದರೆ ಅವ್ರು ಏನು ಕಂಪ್ಲೇಂಟ್ ಮಾಡೋದಿಲ್ಲ. ಇಲ್ಲಿ ಏನಾಗತ್ತೆ, ಅಲ್ಲೇನೋ ಪ್ರಾಬ್ಲಮ್ ಇತ್ತಂದರೆ ಅವಾಗ ಕಂಪ್ಲೇಂಟ್ ಆಗ್ತಾರೆ. ಇಲ್ಲ ನಾನು ಕಳಿಸಿದ ಪ್ರಾಡಕ್ಟ್ ಸರಿ ಇತ್ತು, ಕಸ್ಟಮರ್ ಬೇರೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕಂತೇಳಿ ಆವಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತೆಲ್ಲ AI ಜಮಾನ. ಹೌದು, ಈ ಬಾರ್ ಕೋಡಿಂಗು, ಸ್ಕ್ಯಾನಿಂಗು, ಲೈವ್ ಟ್ರ್ಯಾಕಿಂಗು ಇದನ್ನೆಲ್ಲ ಎಷ್ಟು ಮುಟ್ಟಿದೆ ಈಗ ತಾಂತ್ರಿಕತೆ, ಹೊಸ ತಾಂತ್ರಿಕತೆ? ಈಗ ಬಾರ್ಕೋಡ್ ಆವಾಗಿಂದ ಸ್ಕ್ಯಾನ್ ಇತ್ತು, ಇವಾಗ ಟ್ರ್ಯಾಕಿಂಗ್ ಏನಿದೆ ಅದು ಭಾರಿ ಒಂದು ಅನುಕೂಲ. ಈಗ ಕಸ್ಟಮರ್ಗೆ ಒಂದು ಒಳ್ಳೇದು ಅನಿಸ್ತದೆ. ಅಂದರೆ ಯಾಕಂತೇಳಿದರೆ ಈಗ ನಾನು ಟ್ರ್ಯಾಕ್ ಮಾಡ್ತಿದ್ದೇನೆ, ನನ್ನ ಡೀಟೇಲ್ಸ್ ಟ್ರ್ಯಾಕ್ ಮಾಡ್ತಿದ್ದೇನೆ ಅಂತೇಳಿದರೆ ಅವರಿಗೊಂದು ಬೆಳಿಗ್ಗೆ ಒಂದು ಮೆಸೇಜ್ ಹೋಗಿರುತ್ತೆ, ಬೆಳಿಗ್ಗೆ ಆ ಮೆಸೇಜಲ್ಲಿ ಒಂದು ಲಿಂಕ್ ಬಂದಿರ್ತದೆ, ಕ್ಲಿಕ್ ಮಾಡಿದಾಗ ನೋಡ್ಬೋದು ಎಲ್ಲಿದೆ ಪ್ಯಾಕೇಜು ಅಂತೇಳಿ. ಅದು ಹೆಂಗೆ ಟ್ರ್ಯಾಕ್ ಆಗುತ್ತೆ? ಅಲ್ಲೇನಾದ್ರು ಪಾರ್ಸೆಲ್ ಮೇಲೆ ಡಿವೈಸ್ ಇರುತ್ತಾ ಅಥವಾ ಯಾರ ಡೆಲಿವರಿಗೆ ಇದು? ಇಲ್ಲ, ನಮ್ದೀಗ ಎಲ್ಲರ ಮೊಬೈಲಿಗೆ ನೆವಿಗೇಷನ್ ಆನ್ ಮಾಡಿರಲೇಬೇಕಲ್ವ, ಅದರಿಂದ ಅವರಿಗೆಲ್ಲ ಗೊತ್ತಾಗ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಹತ್ರ 15 ಇದೆ ಅಂತಂದ್ರೆ ನೀವೆಲ್ಲ ಹೋಗ್ತಿರ್ತೀರೋ ಅದು ಪ್ರತಿಯೊಂದು ನಮಗೆ ರೂಟ್ ಮ್ಯಾಪ್ ಇದೆ. ನಾವೀಗ ನಮ್ಮದು ನೆವಿಗೇಷನ್ ಆನ್ ಮಾಡಿದರೆ ನಮ್ಮ ಸಿಸ್ಟಮಲ್ಲಿ ಅದಕ್ಕೊಂದು ಮ್ಯಾಪ್ ಅಂತೇಳಿ ಒಂದು ಇದಿದೆ, ಸಾಫ್ಟ್ವೇರ್ ಇದೆ, ಅದನ್ನು ಇನ್ಕ್ಲೂಡ್ ಮಾಡಿದ ನಾನು ಪ್ರತಿಯೊಂದು ಎಲ್ಲಿ ಓಡಾಡಿದೆ, ನನ್ನ ಗಾಡಿ ಎಲ್ಲೆಲ್ಲ ಓಡಾಗಿದೆ ಅದರಲ್ಲೂ ಗೊತ್ತಾಗುತ್ತೆ ಅವ್ರಿಗೆ. ಇನ್ಕ್ಲೂಡಿಂಗ್ ನಾನು ಆ ಡಿವೈಸು ಲಾಗಿನ್ ಇದ್ದಾಗ ಗೊತ್ತಾಗುತ್ತೆ, ಡಿವೈಸ್ ಲಾಗೌಟ್ ಆದಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ಏನು ಡಿವೈಸ್ ಅದು? ನಮಗೊಂದು ಆ್ಯಪ್ ಅಂತ ಇರುತ್ತೆ, ಪ್ರತಿಯೊಂದು ಕೊರಿಯರ್ಗೂ ಒಂದೊಂದು ಆ್ಯಪ್ ಕೊಟ್ಟಿದೆ, ಡೆಲಿವರಿ ಆ್ಯಪ್ ಇರುತ್ತೆ. ಏನದ್ರ ಹೆಸರು? ಈಗ ನಮ್ಮದು ಇವಾಗ ನಮ್ಮ ಕೊರಿಯರ್ದು OTM ಅಂತೇಳಿ ಇದೆ, ಅದೇ ಥರನೇ ಇದು ಅಮೆಝಾನಲ್ಲಿ ಫ್ಲೆಕ್ಸ್ ಅಂತೇಳಿ ಇದೆ. ಆಮೇಲೆ ಸುಮಾರು ಅವ್ರವ್ರ ಕಂಪನಿ ಅವ್ರದ್ದು ಅಂತೇಳಿ ಇದೆ. ಈಗ ಕಾಮರ್ಸಲ್ಲಿ ಏನೋ ಹೆಸರಿದೆ, ಬೇರೆದು ನೆನಪೋಗಿದೆ, ನಾನು ಅದರಲ್ಲಿ ಕೆಲಸ ಮಾಡಿದೆ, ಈಗ ನೆನಪೋಗಿದೆ. ಈಗ ಅದರಲ್ಲಿ ಬೇರೆ ಏನೋ ಹೆಸರು ಇದೆ. ಆ ಥರ ಪ್ರತಿಯೊಂದು ಕಂಪನಿ ಅವ್ರದ್ದಂತೆ ಹೆಸರಿದೆ. ಈಗ ಫ್ಲಿಪ್ಕಾರ್ಟಲ್ಲಿ ಫೀಲ್ಡೆಕ್ಸ್ ಅಂತೇಳಿ ಬರುತ್ತೆ. ಯಾರು ಬೇಕಾದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದಾ? ಡೌನ್ಲೋಡ್ ಮಾಡ್ಕೊ, ಬಟ್ ನಮ್ದು ID ಕ್ರಿಯೇಟ್ ಆದಂದ್ರೆ ನಾವು ಅದು ಲಾಗಿನ್ ಮಾಡಿ. ಅಟ್ಯಾಚ್ ಆಗೋದು ಹೇಗೆ? ಅಟ್ಯಾಚ್ ಪರ್ಟಿಕ್ಯುಲರ್ ಕಂಪನಿಯವರು ಏನೆಲ್ಲ SOP ಕೇಳಿದ್ರೆ ಅದೇ ಥರನೇ. ಈಗ ನಮ್ದು ID ಪ್ರೂಫು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅದನ್ನೆಲ್ಲ ಸ್ಟಾರ್ಟಿಂಗಲ್ಲಿ ಏನಾದರೂ ಮಿನಿಮಮ್ ಕ್ವಾಲಿಫಿಕೇಷನ್ ಇದೆಯಾ? ಎಷ್ಟು ಓದಿರ್ಬೇಕು? ಮುಂಚೆ ಎಲ್ಲ ಇತ್ತು, ಇವಾಗೆಲ್ಲ ಇಲ್ಲ. ಮುಂಚೆ ಏನಿತ್ತು? ಮುಂಚೆ ಎಲ್ಲ ಇತ್ತು, ಮುಂಚೆ ಎಲ್ಲ ಸೆಕೆಂಡ್ PUC ಆಗ್ತಿದ್ದೆ, ನಮಗೆ ಯಾವುದು ಕೊರಿಯರ್ ಫೀಲ್ಡಿಗೆಲ್ಲ ಸೇರಿಸ್ಕೊಂಡಿಲ್ಲ. ಇವಾಗ ತೊಂದರೆ ಇಲ್ಲ, ಇವಾಗೆಲ್ಲ ಏಜೆನ್ಸಿ ಆಗಿದ್ದರಿಂದ ಅವರಿಗೆ ಹುಡುಗರು ಅವೈಲೇಬಲ್ ಬೇಕು. SLC ಆದರೆ ಸಾಕು, ನಿಮ್ಗೆ ಜಸ್ಟ್ ಓದಲಿಕ್ಕೆಲ್ಲ ಇಂಗ್ಲೀಷ್ ಓದಕ್ಕೆ ಬರಬೇಕು, ಬಂದರೆ ಸಾಕು ಅಂತೇಳಿ ಇವಾಗೆಲ್ಲ ಮುಂಚೆಲ್ಲ ಆಗಲ್ಲ, ಸೆಕೆಂಡ್ PUC ಪಾಸ್ ಆಗಬೇಕಿತ್ತು, ಸರ್ಟಿಫಿಕೇಟ್ ಎಲ್ಲ ಬೇಕಿತ್ತು, ಆ ಥರ ಇತ್ತು. ಸೊ ಹೀಗೆ ಇದೆಲ್ಲ ಇರುತ್ತೆ. ಸೊ ಲೈವ್ ಟ್ರ್ಯಾಕಿಂಗು, ಬಾರ್ ಕೋಡು, ಸ್ಕ್ಯಾನಿಂಗ್. ನೆಕ್ಸ್ಟ್ ಫ್ಯೂಚರ್ ಏನು? ಟೆಕ್ನಾಲಜಿ ಬಂದು ಈಗ ಈ ಲಾಜಿಸ್ಟಿಕ್ಸನ್ನು ಏನೇನು ಚೇಂಜ್ ಮಾಡುತ್ತೆ ನೆಕ್ಸ್ಟು? ಇಷ್ಟಾದರೂ ಡೆಲಿವರಿ ಬಾಯ್ಸ್ ಬೇಕೇ ಬೇಕಲ್ಲ ಮೇಡಮ್. ಇವತ್ತೆಲ್ಲ ಅದೇನೋ ಅಂತಾರಲ್ಲ ಡ್ರೋನ್ ಡೆಲಿವರಿ ಅಂತೆಲ್ಲ ಶುರು ಆಗಿದೆ. ನಿಮ್ಮಲ್ಲೆಲ್ಲ ಎಕ್ಸ್ಪೆರಿಮೆಂಟ್ಸ್ ನಡೆದಿದೆಯಾ? ಗೊತ್ತಿಲ್ಲ, ನಮ್ಗೆ ಮೋಸ್ಟ್ಲಿ ನಡೆದಿರಲಿಕ್ಕಿಲ್ಲ. ಯಾಕಂತೇಳಿದರೆ ಒಬ್ಬ ಡ್ರೋನ್ ಡೆಲಿವರಿ ಏನೇ ಇದ್ದರೆ ಸಹ, ಬಟ್ ಆದರೆ ನೀವೊಂದು ಕಾರ್ಡು, ಒಂದು ವೀಸಾ ನೀವು ಒಬ್ಬ ಮ್ಯಾನ್ಯುವಲಲ್ಲೇ ಮಾಡಬೇಕಾಗ್ತದೆ. ಡೆಲಿವರಿ ಬಾಯ್ಸ್ ಇಸ್ ಡೆಲಿವರಿ ಬಾಯ್ಸೇ. ಮಷೀನ್ ಲರ್ನಿಂಗ್ ಎಲ್ಲ ಬಂದು, AI ಎಲ್ಲ ಬಂದು ಈ ಸ್ಕ್ಯಾಮ್ಗಳನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ಅಥವಾ ಅನಾಲಿಟಿಕ್ಸಲ್ಲಿ ಡೇಟಾ, ಕಸ್ಟಮರ್ದು ಬಿಹೇವಿಯರು, ಅದರಲ್ಲಿ ಡೇಟಾ ತೊಗೊಳೋದ್ರಲ್ಲಿ ಏನೆಲ್ಲ ಅಪ್ಡೇಟ್ಸ್ ಎಲ್ಲ ಬರುತ್ತೆ, ಅವೆಲ್ಲ ನಿಮ್ಮವ್ರಿಗೂ ಬರುತ್ತಾ? ನಿಮ್ಮ ಮ್ಯಾನೇಜರ್ಸ್ಗಳು? ಅದಕ್ಕೆ ಅಂತೇಳಿ ಒಂದು EDP ಡಿಪಾರ್ಟ್ಮೆಂಟ್ ಅಂತೇಳಿ ಇರುತ್ತೆ, ಅದು ಅಲ್ಲಿಗೆ ಅದೇ ಲಾಸ್ಟ್ ಆಗಿಬಿಡುತ್ತೆ, ಅದರಿಂದ ಈ ಕಡೆ ಬರಲ್ಲ ಅವೆಲ್ಲ. EDP ಅಂದರೆ ಫುಲ್? ಅದು ಅಷ್ಟು ನನಗೆ ಗೊತ್ತಿಲ್ಲ ಮೇಡಮ್, ಅದಕ್ಕೆ ED ಡಿಪಾರ್ಟ್ಮೆಂಟ್, ನನಗೂ ಅದ್ರ ಬಗ್ಗೆ ಅಷ್ಟು ಇದಿಲ್ಲ, ನಾಲೆಡ್ಜ್ ಇಲ್ಲ. ಬಟ್ EDP ಡಿಪಾರ್ಟ್ಮೆಂಟೇ ಲಾಸ್ಟ್ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ತುಂಬ ಜನ ಇಷ್ಟೊಂದು ರಿಟರ್ನ್ ಮಾಡ್ತಾ ಇದ್ದಾರಲ್ಲ, ಇದಕ್ಕೇನು ಪಾಲಿಸಿ ಈಸಿ ಇದೆ ಅಂತನಾ, ಮನಸ್ಸು ಬದಲಾಗತ್ತೆ ಅಂತನಾ, ಅಥವಾ ಇವತ್ತು ಕುದುರೆ ಕಂಡ್ರೆ ಕಾಲು ನೋವು ಇದೆಯಲ್ಲ ಬಿಡು ಕೊಡೋಣ ಅಂತನಾ, ಅಥವಾ ಅದೊಂದು ಸ್ಕ್ಯಾಮ್ ಆಗಿ ಮಾಡೋರು ಇದಾರ, ಯೂಸ್ ಮಾಡಿಬಿಟ್ಟು ವಾಪಸ್ ಕೊಟ್ಬಿಡೋದು? ಇಲ್ಲ, ಎಲ್ಲದೂ ಅದೇ ಥರ ಅಂತ ಹೇಳಲಿಕ್ಕೆ ಆಗಲ್ಲ ಮೇಡಮ್. ಈಗ ಕೆಲವೊಂದು ಕರೆಕ್ಟ್ ಪರ್ಟಿಕ್ಯುಲರ್ ರೀಸನ್ನು ಇರ್ಬೋದು. ಇನ್ನೊಂದು ಏಕೆಂದರೆ ಇದೊಂದು ಶಿಪ್ಪರ್ಸ್ ಕಡೆಯಿಂದನೂ ಆಗಿರ್ಬೋದು, ಅದು ನಾವು ತೊಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದಾಗ ಈಗ ಎಲ್ಲರದ್ದು ಅಷ್ಟೇ, ಈಗ ಒಂದು ಕಂಪನಿಯವನು ಅವನಿಗೆ ನಾಳೆ ಬೆಳಿಗ್ಗೆ ಕಸ್ಟಮರ್ ಬೇಕಂದರೆ ಇವನು ಬೇಗ ಕೊಟ್ಟರೆ ನಾಳೆಯಿಂದ ಅವನ ಹೆಸರಲ್ಲೇ ಆರ್ಡರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಂಪನಿ ಹೆಸರಿಂದ ಅಂತ ಅಂದ್ಕೊಳ್ಳಿ, ಅವನೇನು ಮಾಡ್ತಾನೆ, ಈಗ ನೀವೊಂದು ಯಾವುದೋ ಒಂದು ಸೈಜ್ ಕೇಳಿರ್ತೀರ, ಆ ಸೈಜ್ ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ, ಇರೋದನ್ನ ಹಾಕಿ ಅವ್ನು ಕಳಿಸ್ತಾನೆ. ಇದು ತುಂಬ ಆಗಿದೆ. ನೆನ್ನೆನೂ ಅಷ್ಟೇ,
ನಾನು ಯಾವುದೋ ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದೆ, ಅದು ಸ್ಟಾಕ್ ಖಾಲಿ ಆಗಿಬಿಟ್ಟಿದೆ. ನೆಕ್ಸ್ಟು ಪ್ಲೇಟ್ ಸ್ಟ್ಯಾಂಡ್ ಕಳಿಸ್ಬಿಟ್ಟಿದ್ದಾರೆ. ಅದೇ ಈಗ ಒಟ್ಟಿನಲ್ಲಿ ಒಂದು ಆ ಕಸ್ಟಮರ್ ಬಿಹೇವಿಯರು, ಹಾಂ, ಅದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಇರಿಟೇಷನ್ ಗೊತ್ತಿಲ್ಲ. ಅಂದರೆ ಇವ್ರ ಕಡೆಯಿಂದ ಆರ್ಡರ್ ಕಂಪ್ಲೀಟ್ ಆಗಬೇಕಂತ ಏನೋ ಒಂದು ಆ ಜಾಗದಲ್ಲಿ ಕಳಿಸ್ಬಿಡ್ತಾರೆ. ಒಟ್ಟಿನಲ್ಲಿ ಕಸ್ಟಮರಿಗೆ ನನ್ನ ಕಂಪನಿ ಕಡೆಯಿಂದ ಒಳ್ಳೇದೊಂದು ಪ್ರಾಡಕ್ಟ್ ಹೋಗಿದೆ, ಆಮೇಲೆ ಅದು ಈಗ ಅವ್ನು ರಿಟರ್ನ್ ಮಾಡೇ ಮಾಡ್ತಾನೆ. ಸೊ ನೀವು ಬೇಸಿಕ್ಲಿ ನಾನು ನೋಡ್ಕೊಂಡು ನಾನು ಒಟ್ನಲ್ಲಿ ಅದಕ್ಕೆ ನಾನು ಕಳಿಸ್ಬಿಟ್ರೆ ಮುಗೀತು ಅಷ್ಟೇ. ಆಮೇಲೆ ಏನು ಪ್ರೊಸೀಜರ್ ಉಂಟು ಕಂಪನಿ, ಆ ಪ್ರೊಸೀಜರ್ ಕಂಪನಿ ಕಮ್ಮಿ ಮಾಡ್ತದೆ, ಇಲ್ಲ ಅದಕ್ಕೆ ಅಮೌಂಟ್ ಏನಾದ್ರು ಕಮ್ಮಿ ಮಾಡ್ತಾರೆ, ಅದು ನೋಡ್ಕೊಂಡು ಬಿಟ್ಟು ಅದು ಕಂಪನಿಯವರು ಫೈನಲೈಸ್ ಮಾಡಿ ಎಲ್ಲ ಅಷ್ಟೇ. ಅದಕ್ಕೆ ತೀರಾ ಆ ಥರದ್ದೇನೋ ಬಂದಾಗ ಆಮೇಲೆ ಏನು ಮಾಡ್ತಾರೆ, ಅದು ಕ್ಲೈಂಟ್ನೇ ಅವ್ರು ಬಿಟ್ಬಿಡ್ತಾರೆ ಅಂತ ಅನಿಸುತ್ತೆ, ಕಂಪನಿಯವ್ರು ಬಿಟ್ಬಿಡ್ತಾರೆ. ಕೊನೆಯದಾಗಿ ಇವತ್ತು ಈ ಡಾರ್ಕ್ ಸ್ಟೋರ್ಸ್ಗಳ ಮಧ್ಯ ನಮ್ಮದೆಲ್ಲ ಗಲಾಟೆಗಳು ನಡೀತಾ ಇದೆ. ಈ ಝೆಪ್ಟೋ, ಸ್ವಿಗ್ಗಿ ಅವರೆಲ್ಲ ಬಂದುಬಿಟ್ಟು ನೀವು ಡಾರ್ಕ್ ಸ್ಟೋರ್ ಒಳಗೆ ಹೋಗಿದ್ದೀರಾ ಯಾವತ್ತಾದರೂ? ಇಲ್ಲ ಮೇಡಮ್. ನಾನೊಂದು ಯಾವುದೋ ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಇದ್ದಿದ್ದು ಕೆಲವು ಫ್ಯಾಕ್ಟ್ಸ್ಗಳು ನೋಡಿದಾಗ ಆಶ್ಚರ್ಯ ಆಯಿತು. ಅಂದರೆ ಈಗ 10 ನಿಮಿಷಕ್ಕೆ ನಮ್ಗೆ ಹೇಗೆ ಬರುತ್ತೆ ಅಂತ. ಇಲ್ಲಿ ನಾನು ಆರ್ಡರ್ ಮಾಡಿದ ತಕ್ಷಣ ಅಲ್ಲಿ ಒಳಗಡೆ ಬೀಪ್ ಥರ ಒಂದು ಅಲರ್ಟ್ ಸ್ಟಾರ್ಟ್ ಆಗುತ್ತೆ ಡಾರ್ಕ್ ಸ್ಟೋರಲ್ಲಿ. ಡಾರ್ಕ್ ಸ್ಟೋರ್ ಇಸ್ ಬೇಸಿಕ್ಲಿ ಈಗ ನಮ್ಮ ಝೆಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ಸ್ ಬೇಸಿಕ್ಲಿ ಅವ್ರದ್ದೇ ಸೆಪ್ರೇಟು ಬೇಸ್ಮೆಂಟಲ್ಲೋ ಅಥವಾ ಎಲ್ಲೋ ಬೋರ್ಡ್ಗಳಿಲ್ಲದೆ ಇರೋವಂಥ ಒಂದು ಅಂಗಡಿ. ಎಲ್ಲ ಮಿನಿಮಮ್ 1500 SKUs ಇರುತ್ತೆ. ಇವತ್ತಿಗೆ 6000 SKUsವರೆಗೂ ಇದೆಯಂತೆ ಅಪ್ಯಾರೆಂಟ್ಲಿ. ಸೊ ನಾವು 10 ನಿಮಿಷದಲ್ಲಿ ಏನು ಮನೆಗೆ ತೊಗೊತೀವಿ, ಫಸ್ಟು ಅಲ್ಲಿಗೆ ಹೋದಾಗ ಅದೇ ಕಿಕ್ಕಿ ಅಂತ ಒಂದು ಸೌಂಡ್ ಬರುತ್ತೆ. ಇಮ್ಮಿಡಿಯೇಟಾಗಿ ಒಬ್ಬ ಹೋಗ್ಬಿಟ್ಟು ಒಂದು ನಿಮಿಷದಲ್ಲಿ ಅವನು ಏನೇನು ಐಟಮ್ ಇರುತ್ತೋ ಅದೆಲ್ಲ ಹುಡ್ಕೊಂಡು ಬುಟ್ಟಿಗೆ ಹಾಕಬೇಕಂತೆ. ನೆಕ್ಸ್ಟ್ ಅದನ್ನು ಬಂದು ತೊಗೊಂಡಾಗ ಆ ಆರ್ಡ್ರ್ ತೊಗೊಂಡು ಹೋಗೋನು ನೆಕ್ಸ್ಟು ಅದನ್ನು ಗಾಡಿಗೆ ಹಾಕ್ಕೊಂಡು ಅಲ್ಲಿಂದ ಡೆಲಿವರ್ ಮಾಡೋದು ಇವೆಲ್ಲ. ಸೊ ಈ ಥರ ಆರ್ಡ್ರ್ ಬಂದ ತಕ್ಷಣ 1 ನಿಮಿಷದಲ್ಲಿ ಬುಟ್ಟಿಗೆ ಹಾಕ್ಕೊಂಡು ಕೊಡಬೇಕಲ್ಲ, ಅವನು ಆ ಥರ 1 ಅವರಲ್ಲಿ ಇಷ್ಟು ಆರ್ಡ್ರ್ಗಳು ಅಂತ ಮಾಡಲೇಬೇಕಂತ ಅವನ ಕೆಲಸ ಅದೇ. ಸೊ ಅಲ್ಲಿ ಅಕಸ್ಮಾತ್ ಒಂದು ಐಟಮ್ ಮಿಸ್ ಆದ್ರೂ ಅದರದ್ದು ಏನು ಮಿಸ್ ಆಗಿರುತ್ತೆ, ಅಕಸ್ಮಾತ್ ರಿಟರ್ನ್ ಬಂದರೆ ಅವ್ರಿಗೆ ಕಟ್ ಆಗುತ್ತೆ. ಸೊ ಈ ಥರ ಏನೇನೋ ಮತ್ತು ಒಂದೊಂದು ಹಂತದಲ್ಲೂ ಇವತ್ತೆಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಸಾಧಕ ಬಾಧಕಗಳನ್ನು ನೋಡ್ತಾರಲ್ಲ. 10 ನಿಮಿಷದಲ್ಲಿ ಡೆಲಿವರಿ ಮಾಡೋಕ್ಕೆ ಹೋಗ್ಬಿಟ್ಟು ಆಕ್ಸಿಡೆಂಟ್ಸ್ಗಳು ಮಾಡ್ಕೊಂಡಿರೋದು, ಇವೆಲ್ಲ ಕಲ್ಚರನ್ನು ನೀವು ನೋಡಿದ್ರೆ ಎಲ್ಲಿ ಹೋಗ್ತಾ ಇದೆ ಇವತ್ತಿನ ಡೆಲಿವರಿ ಸಿಸ್ಟಮ್ ಅಂತ. ಒಂದು ಡೇ ಮೊದಲು 24 ಅವರ್ಸು 48 ಅವರ್ಸಿಗೆ ಬೆಲೆ ಇತ್ತು, ಇವತ್ತು 10 ನಿಮಿಷಕ್ಕೂ ಬೆಲೆ ಇಲ್ಲ ಅಂದರೆ ವಾಟ್ ನೆಕ್ಸ್ಟ್? ಇಲ್ಲ, ಅದು ಮೇಡಮ್ ಒಂದು ಕಡೆಯಿಂದ ಡೆಲಿವರಿ ಬಾಯ್ಸಿಗೆ ಅದು ಪ್ರಾಬ್ಲಮ್ಮೇ. ಯಾಕಂದರೆ ಅವನು ಆ ಅರ್ಜೆಂಟಿಗೆ ಗಾಡಿ ಸ್ಪೀಡಲ್ಲಿ ಓಡಿಸ್ಬೋದು. ಈಗ ನಿನ್ನೆಲ್ಲ ಮೊನ್ನೊಂದು ಆಕ್ಸಿಡೆಂಟ್ ಆಯಿತು, ನಿನ್ನೆಲ್ಲ ಮೊನ್ನೆ ನೈಟ್ ಒಂದು 7:30ಗೆ ಇಲ್ಲಿ ನಮ್ಮ ಅಮೃತ ಅಕಾಡೆಮಿ ಎದುರುಗಡೆ. ಅವನೇನು ಅರ್ಜೆನ್ಸಿಯಲ್ಲಿ ಇದ್ನೋ ಏನೋ ಗೊತ್ತಿಲ್ಲ. ಅದೇ ಥರನೇ ಎಲ್ಲರೂ ಹಾಗೆ. ಈಗ 10 ನಿಮಿಷ ಡೆಲಿವರಿ ಮಾಡಬೇಕಂತೇಳಿ ಕಂಪನಿಯವನು ಹೇಳ್ತಾನೆ, ನಾನು ನಮ್ದಂತೇಳಿ ಫಸ್ಟ್ ನೋಡ್ಕೊಳ್ಬೇಕು. ಅದನ್ನು ನೋಡಿಕೊಂಡು ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ, ಇವಾಗ ಮೋಸ್ಟ್ಲಿ ಎಲ್ಲ ಕಂಪನಿಯವರು ಮಾಡಿದ್ದಾರೆ, ಇನ್ಶೂರೆನ್ಸ್ ಎಲ್ಲ ಕಂಪನಿಯವರು ಮಾಡ್ತಾ ಇದ್ದಾರೆ. ಫುಡ್ಡು ಡೆಲಿವರಿ ಬಾಯ್ಸಿಗೆಲ್ಲ ಈಗ ಇನ್ಶೂರೆನ್ಸ್ ಮಾಡಿದ್ದಾರೆ. ನೋಡಬೇಕು ಇನ್ನದು. ಈ ಥರ ತುಂಬ ಬೆಳವಣಿಗೆ ನಮ್ಮದು ಅವನತಿಗೆ ಕಾರಣ ಅಂತ ಹೇಳ್ತಾರೆ. ಅದೇ ಆಸೆಗೆ ಕ್ಯಾಟಗರಿ ಓಪನ್ ಮಾಡಿಬಿಟ್ರು. ಮೊದಲು ಅವಶ್ಯಕತೆಗಿತ್ತು ಆಯ್ತಪ್ಪ 10 ನಿಮಿಷ, ಕೋವಿಡ್ ಟೈಮಲ್ಲಿ ಶುರು ಆಗಿದ್ದು. ಓಕೆ, ಮನೆಯಲ್ಲೇ ಇದೆಲ್ಲ ಕೂತ್ಕೊಂಡು ಆರ್ಡ್ರ್ ಮಾಡಿದ್ರಿ. ಇವತ್ತು 10 ನಿಮಿಷಕ್ಕೆ ಎಕ್ಸ್ಬಾಕ್ಸ್ ಬರ್ತಾಯಿದೆ, 10 ನಿಮಿಷಕ್ಕೆ ನಿಮಗೆ ಮೈಕ್ರೋವೇವ್ ಅವನ್ ಮನೆಗೆ ಬರುತ್ತೆ. ಇವತ್ತು ಅಂದರೆ ಕ್ಯಾಟಗರಿ ಜನ ರುಚಿ ನೋಡಿದ್ರು ಹೌದು ಬೆಳೀತಾನೇ ಇದೆ. ಅದೇ 1500 SKUs ಇತ್ತಂತೆ ಮೊದಲು, ಇವತ್ತು ಮಿನಿಮಮ್ 6000ಕ್ಕಿದೆ. ಇವತ್ತು ಮೆಡಿಸಿನ್ ಬರುತ್ತೆ, ಫ್ಯಾಷನ್ ಬರ್ತಾ ಇದೆ, ಬ್ಯೂಟಿ ಬರ್ತಾ ಇದೆ, ಗ್ರೋಸರೀಸ್ ಬರ್ತಾ ಇದೆ. ನೆಕ್ಸ್ಟ್ ಏನು ಬರುತ್ತೋ ಫರ್ನಿಚರು, ಇನ್ನು ಏನೇನಕ್ಕೆ ಫರ್ನಿಚರು ಆಲ್ಮೋಸ್ಟ್ ಅದು ಸಹ ಬಂದಿದೆ ಆಲ್ಮೋಸ್ಟ್ ಅಲ್ಲ ಇವಾಗ. ಬಟ್ ಆದರೆ ಒಂದು ಇದು ಮಿನಿಟ್ಸ್ ಲೆಕ್ಕಲ್ಲಿ ಉಂಟು, ಅದು ಅವರ್ಸ್ ಲೆಕ್ಕಲ್ಲಿ ಹಾಕಿದ್ದಾರೆ ಅಷ್ಟೇ. ಹಾಂ, ಸಾರಿ, ನನಗೆ ಇವಾಗ ಗೊತ್ತಿಲ್ಲ ಯಾವುದು ಅವರ್ಸಲ್ಲಿ ಯಾವುದಕ್ಕೆ ಬರುತ್ತೆ. ಈಗ ಬರುತ್ತೆ, ಈಗ ಕೆಲವೊಂದೆಲ್ಲ ಇದೆ. ಅಮೆಝಾನಲ್ಲೂ ನಾನು ನೋಡೀನಿ ಸೇಮ್ ಡೇ ಡೆಲಿವರಿ ಇದೆ, ಬಟ್ ಇದು ಯಾವ್ದು ಅವರ್ಸು? ಈಗ ಅವ್ರು ಹೇಳ್ತಿದ್ದಾರೆ, ನಾವು ಬೆಳಿಗ್ಗೆ ಆರ್ಡ್ರ್ ಮಾಡಿದರೆ ಒಂದು 5 to 6 ಅವರ್ಸಲ್ಲಿ ನಿಮ್ಗೆ ಡೆಲಿವರಿ ಮಾಡ್ತೇವೆ ಅಂತ. ಯಾವ ಆ್ಯಪು? ಮೊನ್ನೆ ಅದೊಂದು ಆ್ಯಡ್ ನೋಡಿದೆ ನಮ್ಮ ಆಫೀಸಲ್ಲಿ, ಯಾವುದು ತೋರಿಸ್ತಿದ್ರು. ಈಗ ಫರ್ನಿಚರ್ಸು ಬಂತು ನೋಡು 6 ಅವರಿಗೆ. ಯಾವ ಪ್ಲಾಟ್ಫಾರ್ಮ್ ಅಲ್ಲ ಗೊತ್ತಿಲ್ಲ ನನಗದು ಅಷ್ಟು ಬೇಗ. ಅದು ನಾನು ನೋಡಿದೆ ಅಷ್ಟು. ನಮಗೆ ನಾವೇನೋ ಟೀ ಕುಡಿದ ಮಾತಾಡಿಸ್ತಿಗೆ ಅವ್ರು ಹೇಳಿದ್ರು, ಇದು ಆಯ್ತು ನಮ್ಮದು ಕೊರಿಯರ್ ಫೀಲ್ಡಲ್ಲಿ ಅಲ್ಲೂ ನಮ್ಗೆ ಕೆಲಸ ಸಿಗ್ತಲ್ಲ, ನಾವು ಸುಮ್ಮನೆ ಯಾರೋ ತಮಾಷೆ ಮಾತಾಡ್ಕೊತಿದ್ವಿ ಅಷ್ಟೇ. ಸೊ ಬೈ ದ ವೇ ನಿಮ್ಮ ಗಾಡಿ ಯಾವುದು, 2 ವೀಲರಾ ಅಥವಾ ಟಾಟಾ ಏಸಾ? ಇಲ್ಲ, ಅದು ಪರ್ಟಿಕ್ಯುಲರ್ ನಮಗೆ 2 ವೀಲರ್ ಕ್ಯಾರಿಬಲ್ ಆದರೆ 2 ವೀಲರಲ್ಲೇ ಕಳಿಸ್ತಾರೆ. ಗಾಡಿ ಯಾರು ಕೊಡ್ತಾರೆ? ಇಲ್ಲ, ಅದೆಲ್ಲ ನಮ್ಮದೇ ಮೇಡಮ್, ಅದೆಲ್ಲ ನಾವೇ ನೋಡ್ಕೊಂಡು. ಎರಡು ನೀವೇ ಇಟ್ಕೋಬೇಕು? ಅದು ನಾವೇ ಅಲ್ಲ, 4 ವೀಲರಿಗೆ ಬೇರೆ ಆಪ್ಷನ್ಸ್ ಇದೆ, ಅದು ಕಂಪನಿ ಕಡೆಯಿಂದ ಹೈರಿಂಗ್ ಮಾಡ್ತಾರೆ, ಅವರು ಅದನ್ನು ಇದು ಕಳಿಸ್ತಾರೆ. ನಮಗೆ 2 ವೀಲರ್ ನಮ್ಗೆ ಏನು ಕ್ಯಾಪಬಿಲಿಟಿ ಇದೆ ಅದು ಎಲ್ಲ ಬಾಯ್ಸ್ ಮುಂಚೆಲ್ಲ ಇತ್ತು, ಅದು ತೊಗೊಂಡು ಇವಾಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಏನು ಮಾಡಿದ್ದಾರೆ ಅಂದರೆ, ಯಾವುದು ನಮಗೆ ಕ್ಯಾರಿಬಲ್ ಆಗುತ್ತೆ ಬೈಕಲ್ಲಿ ಅದು ಮಾತ್ರ ತೊಗೊಂಡೋಗಿ. ಮುಂಚೆಲ್ಲ ತುಂಬ ಗಾಡಿ ತುಂಬ ತೊಗೊಂಡೋಗ್ಬೇಕಿತ್ತು, ಹಾಗೆ ಇಲ್ಲ.
ಇವಾಗಲೂ ಅದೇ ಈಗ ಅದನ್ನು ಈಗ ಕಮ್ಮಿ ಮಾಡಿ 70 ಶಿಪ್ಮೆಂಟ್ಸನ್ನು ಮಾಡಿದ್ದಾರೆ ಇವಾಗ. ಪರ್ ಒಬ್ಬ ಶಿಪ್ಮೆಂಟ್ 70 ಶಿಪ್ಮೆಂಟ್ಸ ಮಾಡಬೇಕಂತೇಳಿ ಮಾಡಿದ್ದಾರೆ. ಸೊ ದಟ್ ಅದನ್ನು ಮಾಡಿದ್ರಿಂದ ಸ್ವಲ್ಪ ಡೆಲಿವರಿ ಬಾಯ್ದು ಮೈಂಡ್ ಸ್ವಲ್ಪ ಫ್ರೀ ಇರುತ್ತೆ, ವರ್ಕ್ ಪ್ರೆಷರ್ ಆಗಲ್ಲ ಅಂತೇಳಿ ಎಲ್ಲ ಕೆಲವೆಲ್ಲ ಮಾಡಿದರು. ಅದು ಏನಾಗತ್ತೆ ಅಂತೇಳಿದರೆ ಈಗ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇದ್ದವನಿಗೆ ಸ್ವಲ್ಪ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ 2 ID ಮಾಡಿಕೊಂಡು ಅದಕ್ಕೆ ಬೇರೆ ಯಾವುದು ತದ್ದುರುಪಾಯ ಬೇರೆ ಯಾವುದು ಆಲ್ಟ್ರೇಟ್ ಉಂಟು ನೋಡಿ 2 ID ಮಾಡಿಕೊಂಡು ಅದಕ್ಕೆ 70 ಪ್ಯಾಕೇಜ್ ಇದಕ್ಕೆ 70 ಪ್ಯಾಕೇಜ್ ಹಾಕೊಂಡು ಆ ಥರ ಎಲ್ಲ ಮಾಡಿದ್ದಾರೆ, ಇದೆ ಆಪ್ಷನ್ಸ್ ಇದೆ. ಸೊ ಅಟ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಇವತ್ತು ಡೆಲಿವರಿ ಬಾಯ್ಸ್ ಎಷ್ಟು ಕೊರಿಯರ್ಗಳನ್ನು ಪಾರ್ಸಲ್ಗಳನ್ನು ಕೊಡ್ತಾರೆ ಇನ್ ಡೇ? 150 to 200 ಮಾಡ್ಬೋದು ಮೇಡಮ್. ಒಬ್ಬ ಅವ್ನ ಕೆಪಬಿಲಿಟಿ ಇರುತ್ತೆ ಮತ್ತು ಅವ್ನ ಟ್ರಿಕ್ಸ್ ಮೇಲೆ ಇರುತ್ತೆ. ಈಗ ಕೆಲವು ಕಸ್ಟಮರು ಇಲ್ಲ OTP ತೊಗೊಂಡಿರಲ್ಲ. ನನಗೆ ಕೆಲವು ಕಸ್ಟಮರ್ ಇದ್ದಾರೆ, ನಾವು ಈಗ ನಮ್ಮದಂತೆ ಕೆಲವು ಕಸ್ಟಮರ್ ನಮ್ಮ ಹತ್ರ ತುಂಬ ಇದ್ದಿದೆ, ಒಳ್ಳೆಯ ತಂದಲ್ಲಿದ್ದಾರೆ. ಅವರಿಗೆ ನಾವು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಯಾವ ಟೈಮಿಗೆ ಫ್ರೀ ಇರ್ತಾರೆ ನಮ್ಗೆ ಗೊತ್ತಿರುತ್ತೆ. ಆ ಟೈಮಿಗೆ ನಾನು ಕಾಲ್ ಮಾಡಿಬಿಟ್ಟು OTP ಎಲ್ಲ ತೊಗೊಳ್ತೇವೆ. ಮೇನ್ ಚಾಲೆಂಜಸ್ ಆಫ್ ಡೆಲಿವರಿ ಬಾಯ್ ಏನಿವತ್ತು? ಮೇನ್ ಚಾಲೆಂಜಸ್ ಈಗ ನೀವು 10 minutes ಡೆಲಿವರಿ ಅಂತ ಹೇಳಿದ್ರಲ್ಲ, ಅದೇ ಟ್ರಾಫಿಕ್ಕು ಟೈಮು ಹೇಳಿರ್ತಾರೆ ಪಾಪ 10 ನಿಮಿಷ ಬಾ ಅಂತೇಳಿ. ಅವನು ಅದನ್ನೆಲ್ಲ ಅದಕ್ಕೆ ಎಲ್ಲ ಫುಟ್ಪಾತ್ ಮೇಲೆಲ್ಲ ಹಾಕ್ಸ್ಕೊಂಡು ಹೋಗ್ತಾರೆ ಗಾಡಿ. ಪ್ರಾಬ್ಲಮ್ ಅದೇ ಆಗಿರುವುದು. ತಪ್ಪು ಅವ್ರದ್ದು ಅಂತಿಲ್ಲ, ತಪ್ಪು ನಮ್ಮದೇ ಇದೆ ಅಂತ. ಅದಕ್ಕೆ ನಾವು ಅಡಿಕ್ಟ್ ಆಗಿದ್ದೇವೆ. ಅದಕ್ಕೆ ನಾವು ಈಗ ಅದನ್ನು ಅಡಿಕ್ಟ್ ಆಗಿದ್ದೇವೆ, ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೇಬೇಕಾಗ್ತದೆ. ಮುಂದಿನ 5 ವರ್ಷಗಳಲ್ಲಿ ನಮ್ಮ ಕೊರಿಯರ್ ಇಂಡಸ್ಟ್ರಿನಲ್ಲಿ ಆಗುವಂಥ ಒಂದು ದೊಡ್ಡ ಬದಲಾವಣೆ ಏನಿರಬಹುದು? ಆಲ್ಮೋಸ್ಟ್ ಚಿಕ್ಕ ಪುಟ್ಟ ಕಂಪನಿಗಳೆಲ್ಲ ಕ್ಲೋಸ್ ಆಗುತ್ತೆ ಇದೇ ಥರ ಇದ್ದರೆ. ಕೆಲವೆಲ್ಲ ಸಣ್ಣ ಪುಟ್ಟ ಕೆಲವೆಲ್ಲ ಏನು ಕಂಪನಿಗಳಿದೆ, ಒಂದಾಗ ಕ್ಲೋಸ್ ಆಗುತ್ತೆ, ಇಲ್ಲ ಬೇರೆ ಕೊರಿಯರ್ ಒಟ್ಟಿಗೆ ಮರ್ಜ್ ಆಗ್ತದೆ. ಸರಿ, ಇದು ಕಂಪ್ನಿ ಲೆವೆಲ್ಗಾಯಿತು. ಕೊರಿಯರ್ ಬಾಯ್ಸಿಗೆ ಏನಿಲ್ಲ, ಇನ್ನೂ ರೇಟ್ ಕಾರ್ಡ್ ಎಲ್ಲ ಕಮ್ಮಿಯೇ ಆಗುತ್ತೆ, ಜಾಸ್ತಿ ಅಂತ ಆಗಲ್ಲ. ಕೊರಿಯರ್ ಫೀಲ್ಡ್ ಎಲ್ಲ ಯಾವುದಿಲ್ಲ, ಇನ್ನು ಅದೇ ಕಾಂಪಿಟೇಷನ್ ಜಾಸ್ತಿ ಆಗಿ ರೇಟ್ ಕಮ್ಮಿ. ಯಾಕಂದರೆ ಇನ್ನೊಂದು ಯಾವುದೋ ಕಂಪನಿ ಹುಡ್ಕೊತದೆ. ಅಲ್ಲಿ ಏನು ಮಾಡ್ತಾರೆ, ಈಗ ಫಸ್ಟಿಗೆ ಕಂಪನಿ ಹೆಸರು ಮಾಡುವಾಗ ತನಕ ಒಂದು ರೇಟ್ ಕೊಡ್ತಾರೆ. ಆಮೇಲೆ ಕಂಪನಿ ಹೆಸರು ಮಾಡಿ ಆದ ನಂತರ ಆಮೇಲೆ ರೇಟ್ ಇನ್ಕ್ರೀಸ್ ಮಾಡ್ತಾ ಬರ್ತದೆ. ಆವಾಗ ಇಲ್ಲಿ ಏನು ತೊಗೊಳ್ತಿದ್ದೆ, ಒಂದು ಕಡೆ ಪರ್ಟಿಕ್ಯುಲರ್ ಕಂಪನಿ ಏನು ದುಡಿತಿದ್ದ ಅವನು ತೊಗೊಳ್ತಿದ್ದ ಏನು ರೇಟು, ಅಲ್ಲಿ ಹೋಗಿ ಸುಮ್ಮನೆ ಒಂದು ಸಮ್ ಟೈಮ್ಸಿಗೆ ಅವನು ಸ್ವಲ್ಪ ಅಮೌಂಟ್ ಜಾಸ್ತಿ ತೊಗೊಳ್ತಾನೆ. ಬಟ್ ಅದಕ್ಕಿಂತ ಇಲ್ಲಿಗಿಂತ ಜಾಸ್ತಿ ಅವನು ಕಮ್ಮಿ ರೇಟಲ್ಲೇ ತೊಗೊಳ್ತಾನೆ. ಇದು ನಾವು ನೋಡಿದಂತ ಬೇರೆಯವ್ರು ನೋಡಿದಂಥ ನಮ್ಮ ಅನುಭವ ನಾವು ಹೇಳ್ತಿರುವಂಥದ್ದು. ನಿಮ್ಮ ಕಂಪ್ನಿಯಿಂದ ಲೋನ್ಗೆ ಏನಾದ್ರು ಕೊಡ್ತಾರಾ, ಸಪೋರ್ಟು? ಇಲ್ಲ ಮೇಡಮ್, ಆ ಥರದ್ದು ಇಲ್ಲ. ಆದರೆ ಕಂಪನಿ ಹೆಸರಲ್ಲಿ ಇದ್ದರೆ ನಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್, ಸ್ಯಾಲ್ರಿ ಸ್ಲಿಪ್ ಮೇಲೆ ಬೇರೆ ಬ್ಯಾಂಕಲ್ಲಿ ಆ ಥರ ಏನಾದರೂ ನಾವು ತೊಗೊಳ್ಬೋದು ಅಷ್ಟೇ. ಇವತ್ತು ಸ್ಯಾಲ್ರಿ ಸ್ಲಿಪ್ಪು ಇಲ್ಲ, ಬರೀ ನಿಮ್ಮ 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟೇ. ಅದರ ಇದ್ರ ಮೇಲೆ ಇದು ಮಾಡ್ಬೋದು. ನಮ್ಮ ನೋಡುಗರಿಗೆ ದಿನ ಬೆಳಗಾದರೆ ಕೊರಿಯರ್ ಆನ್ಲೈನ್ ಆರ್ಡರ್ಸ್ಗಳ ಮೂಲಕ ಏನು ಈ ಡೆಲಿವರಿ ಬಾಯ್ಸ್ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಾರೆ, ಅವ್ರಿಗೇನಾದರೂ ಒಂದಷ್ಟು ವರ್ಡ್ ಆಫ್ ಅಡ್ವೈಸ್ ಅಥವಾ ಅವ್ರಿಗೇನಾದರೂ ನೀವು ವಿಚಾರಗಳನ್ನು ತಲುಪಿಸೋದು ಅಂತ ಇದ್ದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಆ್ಯಸ್ ಎ ಡೆಲಿವರಿ ಬಾಯ್ ಆಗಿ ನಮ್ಮದು ನಾನು ಹೇಳೋ ಪ್ರಕಾರದಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಡೆಲಿವರಿ ಬಾಯ್ನ ಆದಷ್ಟು ಕಾಯಿಸಬೇಡಿ. ನನ್ನ ರಿಕ್ವೆಸ್ಟು. ಸರಿ, ಈಗ ನೀವು ಹೇಗೆ ಕೆಲಸಕ್ಕೆ ನಿಮ್ಮದು ಕೆಲಸ ಅಂತ ಏನು ರೆಸ್ಪೆಕ್ಟ್ ಕೊಡ್ತೀರ, ಹಾಗೂ ನಮ್ಮದು ಸಹ ಅದು ಕೆಲಸವೇ. ನಾವು ನಿಮ್ಮ ಡೋರ್ ಸ್ಟೆಪ್ಪಿಗೆ ಏನು ತಲುಪಿಸ್ತಿದ್ದೇವೋ ಅದು ನಮಗೊಂದು, ನಾವು ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಇಡ್ತೀವಿ. ನಿಮ್ಮ ಡೋರ್ ಸ್ಟೆಪ್ ನಾವು ತರಿಸ್ತೀವಿ, ನಮ್ಮನ್ನು ಆಲ್ಮೋಸ್ಟ್ ಕಾಯಿಸ್ತೀವಿ. ಆದಷ್ಟು ಬೇಗ ನಮ್ಮನ್ನು ಅಲ್ಲಿಂದ ನೀವು ಕಳಿಸ್ಕೊಟ್ರೆ ನಮಗೊಂದು ಅನುಕೂಲ ಆಗ್ತದೆ. ನೆಕ್ಸ್ಟ್ ನಮಗೆ ಏನೋ ಡೆಲಿವರಿಗೆ ಮಾಡಲಿಕ್ಕೆ ಈಗ ಆ ಕಸ್ಟಮರ್ ನಾವು ಕಮಿಟ್ಮೆಂಟ್ ಕೊಟ್ಟಿರ್ತೇವೆ, ಅವನಿಗೂ ನಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರುತ್ತೆ ಅಂತ ನನ್ನ ಅನುಭವ, ನನ್ನ ರಿಕ್ವೆಸ್ಟ್ ನಾನು ಮಾತಾಡ್ಕೊಳ್ತೀನಿ. ಬೇಸಿಕಲಿ ಕಾಯಿಸೋದೇ ದೊಡ್ಡ ಪ್ರಾಬ್ಲಮ್ ಸದ್ಯಕ್ಕೆ. ಫೋನ್ ತೆಗೆದೇ ಇರೋದು ಕಾಯಿಸೋದು ಇರ್ಬೋದು. ಯಾಕಂತ ಹೇಳಿದ್ರೆ ಪಾಪ ಅವರು ಬೇರೆ ಕೆಲಸ ಇಲ್ಲ, ಅವ್ರದ್ದು ತಪ್ಪಂತ ನಾನು ಹೇಳ್ತೀನಿ. ಸೈಲೆಂಟಾಗಿ ಹಾಕಿರ್ಬೋದು, ಇಲ್ಲ ಅವ್ರದ್ದೇನೋ ಬೇರೇನೋ ಕೆಲಸದಲ್ಲಿ ಇರ್ಬೋದು, ಅವ್ರದ್ದೇ ಬೇರೆನೋ ಕಾಲಲ್ಲಿ ಇರ್ತಾರೆ. ಬಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಕಸ್ಟಮರ್ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಿರೋದು ಅಷ್ಟೇ. ಸೊ ಇವತ್ತು ಫೋನ್ಗಳಲ್ಲಿ ಏನೇನೋ ಆಗತ್ತೆ, ಪ್ರ್ಯಾಂಕ್ ಕಾಲ್ಗಳು ಬರ್ಬೋದು. ಸೊ ನಿಮ್ಗಳಿಗೂ ಆ ಥರ ಪ್ರ್ಯಾಂಕ್ಸ್ ಏನಾದ್ರು ಬಂದಿದೆಯಾ, ಅಥವಾ ಈ ಧಮ್ಕಿಗಳು ಬಂದಿದೆಯಾ, ಅಥವಾ ವಿಚಾರಣೆಗಳು? ಇಲ್ಲ ಅಂತ ಹೇಳಿದರೆ, ಈಗ ಕೆಲವು ಕಸ್ಟಮರ್ಗಳು ಇದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಈಗ ಎಲ್ಲ ಕಸ್ಟಮರ್ ಒಂದೇ ಲೆಕ್ಕ ಮೈಂಡ್ಸೆಟ್ ಇರಬೇಕಾಗಿದೆ ಅವಶ್ಯಕತೆ ಏನಿಲ್ಲ. ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ಈಗ ಕೆಲವರು ಡೆಲಿವರಿ ಬಾಯ್ ಅಂತೇಳಿದರೆ ಸ್ವಲ್ಪ ಅವನಿಗೆ ಹೆದರಿಸಿದರೆ ಕೆಲಸಗಳಾಗ್ಬೋದು. ಈಗ ಅವರು ಒಂದು ಕಡೆ ಹೇಳಿರ್ತಾರೆ, ನಾವು ಅಲ್ಲಿಗೆ ನಮ್ಮದು ಆ್ಯಸ್ ಪರ್ ನಾವು ಕಂಪನಿ ಲೂಸ್ ನಾವು ಮಾತಾಡ್ತೇವೆ, ಅಲ್ಲಿ ಬರೋಕ್ಕಾಗಲ್ಲ, ಅವಾಗ ನಾವು ಯಾರು ಅಂತ ಗೊತ್ತೇಂತ ಆ ಥರ ಧಮಕಿ ಕೆಲವೆಲ್ಲ ಬಂದಿದೆ. ಇಲ್ಲ ನಾವು ಹೇಳೋದಿಲ್ಲ, ಕೆಲವೆಲ್ಲ ಧಮಕಿ ಇಲ್ಲ, ಅದೇ ನೀನು ಇಲ್ಲಿ ಓಡಾಡ್ತೀಯ ನೋಡ್ತೇವೆ, ಅದೆಲ್ಲ ಬಂದಿದೆ. ಅದು ನಾವೇ ಅದು ಜಸ್ಟ್ ಹೇಳ್ದಂಗೆ ಜಸ್ಟ್ ಡೂ ಇಟ್. ಈಗ ತೊಂದರೆ ಆಗೋನಿಗೆ ಹೆಂಗಿದ್ರೂ ತೊಂದರೆ ಆಗುತ್ತೆ, ಎಲ್ಲಿದ್ದರೂ ನಮಗೆ ಅವ್ನು ಮಾಡ್ಬೇಕಂತಿಲ್ಲ. ನಮ್ಮ
ಹೇಳೋ ಪ್ರಕಾರ ನಮ್ಮ ಲೈಫೆಲ್ಲ ತೊಂದರೆ ಆಗಬೇಕಂತ ಇದ್ದಿದ್ರೆ ಅದು ಯಾರೂ ತಡಿಲಿಕ್ಕಾಗಲ್ಲ. ಅದು ಹೇಳ್ಬೇಕು ಜಸ್ಟ್ ವೇಟ್, ಸರಿ ಆಯ್ತು ಸರ್ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಹೋಗಿದ್ದೆಲ್ಲ ಉಂಟು ಅಷ್ಟೇ. ಧಮಕಿಗಳೆಲ್ಲ ಬಂದಿದೆ, ಈಗೋಡು ಇದೆ, ನಾನು ಯಾರು ಗೊತ್ತಾ ಆಗಿದೆ, ತುಂಬ 2-3 ಅನುಭವ ಆಗಿದೆ. ಅದನ್ನಲ್ಲೇ ಜಸ್ಟ್ ಸುಮ್ಮನೆ ರಿವೀಲ್ ಮಾಡೋದಿಲ್ಲ ಬೇಡ, ಜಸ್ಟ್ ಅಲ್ಲೇ ಬಿಟ್ಬಿಡ್ತೀರ, ಅಲ್ಲೇ ಬಿಟ್ಟು ಮುಂದೆ ನಮ್ದೇನು ಉಂಟದೆ ನೆಕ್ಸ್ಟ್ ಯಾವುದೇ ಅಲ್ಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಅಲ್ಲಿ ಅದನ್ನು ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಏನು ನಮ್ಮ ಫ್ಯೂಚರ್ದು ಏನು ಉಂಟು ಅದನ್ನ ನಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ನೋಡ್ಕೊಂಡು ಅದೇ ಏನು ನೆಕ್ಸ್ಟ್ ಫ್ಯೂಚರ್ ನಮ್ಮ ದೇವ್ ಡೆಲಿವರಿ ಇದೆ, ಅವನಿಗೆ ತೊಂದರೆ ಆಗ್ತಿದ್ದೀವಿ ನಾವು ನೋಡ್ಕೊಂಡು ಹೋಗುವಂಥದ್ದು ಅಷ್ಟೇ. ಮತ್ತು ಇವತ್ತು ಬೆಂಗಳೂರಿನ ಒಂದು ವಿಪರ್ಯಾಸ, ಕೆಲವು ಏರಿಯಾಗಳಲ್ಲಿ ಆ ವಿಡಿಯೋ ನೋಡಿದ್ದೀವಿ, ಈ ಕಾರ್ಗಳನ್ನೇ ನಿಲ್ಲಿಸ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ವಸೂಲಿ ಮಾಡೋದು, ಸೇಫ್ಟಿ ಅಂತೆಲ್ಲ ನೋಡಿದ್ದೀರಾ, ಒಂದು ದೊಡ್ಡ ಸ್ಕ್ಯಾಮು. ಸೊ ಈಗ ನೀವುಗಳು ಎಲ್ಲರದು ಪಾರ್ಸಲ್ಲು ಎಷ್ಟು ಇಂಪಾರ್ಟೆಂಟ್ ಐಟಮ್ಸ್ಗಳೆಲ್ಲ ಇಟ್ಕೊಂಡಿರ್ತೀರ, ನಿಮಗೂ ಈ ಥರ ಯಾವ್ದಾರು ಸೇಫ್ಟಿ ವಿಚಾರವಾಗಿ ನಿಲ್ಲಿಸ್ಬಿಟ್ಟು ಟೈಮಲ್ಲಿ ಇತ್ತು ಮೇಡಮ್. ಈಗ ನಾನು 2013-14 ನಾನು ಯಾವಾಗ ಡೆಲಿವರಿ ಫೀಲ್ಡಿಗೆ ಬಂದೆ ಆ ಟೈಮಲ್ಲೆಲ್ಲ ಸುಮಾರೆಲ್ಲ ಅಡ್ಡ ಹಾಕಿದವರು ಇದ್ದಾರೆ. ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ಸೈಡ್ ಹಾಕೊಂತ ಹೇಳೋದು, ಇಲ್ಲ ಸುಮ್ಮನೆ ಒಂದು ಈಗ ಸ್ವಲ್ಪ ಲೋಕಲ್ ಒಂದು ಇಂಟೀರಿಯರ್ ಏರಿಯಾಕ್ಕೆ ಹೋದಾಗ ಅಲ್ಲಿ ಗಾಡಿ ನಿಲ್ಲಿಸೋದು, ಆ ಥರದ್ದೆಲ್ಲ ಮಾಡೋದೆಲ್ಲ ಇತ್ತು. ಗಾಡಿ ನಿಲ್ಲಿಸ್ಬಿಟ್ಟು ಪ್ಯಾಕೇಜ್ ಕೊಡು ಅಂತ ಕೇಳೋದು, ಹೌದಾ, ಅದೆಲ್ಲ ಇದೆ. ಹೆಂಗೆ ಹ್ಯಾಂಡಲ್ ಮಾಡಿದ್ದೀರಾ ಅವಾಗೆಲ್ಲ? ಈಗ ಆಮೇಲೆ 1-2 ಸತಿ ಹೋಗ್ತೇವೆ, ಆಮೇಲೆ 3 ಸತಿ ನಾವಿಲ್ಲ ಸರ್ ಅಲ್ಲಿ ನಾವು ಹೋಗಲ್ಲ ಸರ್, ತೊಂದರೆ ಥ್ರೆಡ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಕೆಲವುದು ಇವಾಗ ಈಗೆಲ್ಲ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ, ತೊಂದರೆ ಇಲ್ಲ. ಮುಂಚೆ ಆವಾಗೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಆ ಏರಿಯಾವನ್ನು ಪಿನ್ ಕೋಡ್ನೇ ಬ್ಲಾಕ್ ಮಾಡಿ ಹಾಕಿದ್ರು, ಅಲ್ಲಿ ಸರ್ವಿಸ್ ಕೊಡೋದಿಲ್ಲ ಅಂತೇಳಿ, ಆ ಥರ ಮಾಡಿದರು. ಆಮೇಲೆ ಕಸ್ಟಮರ್ ಬಂದು ಆಫೀಸಲ್ಲಿ ಬಂದು ಕಲೆಕ್ಟ್ ಮಾಡಲಿಕ್ಕೆ ಇನ್ಫಾರ್ಮ್ ಮಾಡಿಬಿಡ್ತಾರೆ, ಸರ್ ಈ ಥರ ನಿಮ್ಮ ಪಾರ್ಸಲ್ ಬಂದರೆ ನಮ್ಮ ನೋ ಸರ್ವಿಸ್ ಏರಿಯಾ ಬಂದು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ, ಆ ಥರ ಎಲ್ಲ ಮಾಡಿದ್ದಾರೆ. ಕಸ್ಟಮರ್ ಕಂಪನಿಯೂ ಸ್ವಲ್ಪ ಡೆಲಿವರಿ ಬಾಯ್ದು ಇದು ಸೇಫ್ ಎಲ್ಲ ನೋಡ್ಕೊಳ್ತದೆ, ಇಲ್ಲ ಅಂತ ನಾವು ಹೇಳಲ್ಲ. ಸೊ ಈಗ ATMಗಳಿಗೆ ದುಡ್ಡನ್ನ ರಿಫಿಲ್ ಮಾಡೋ ಮಷಿನ್ಗೆಲ್ಲ ಫುಲ್ ಗನ್ಮ್ಯಾನ್ ಸಪೋರ್ಟ್ ಕೊಟ್ಟು ಕಳಿಸ್ತಾರಲ್ಲ, ಆ ಥರ ನಿಮ್ಗಳಿಗೆ ಯಾವ್ದಾದ್ರು ಕೊರಿಯರ್ ಇದಕ್ಕೆ ಕೆಲವು ಪ್ರಾಡಕ್ಟ್ ಲೈನ್ಗೆ ಸೆಕ್ಯೂರಿಟಿ ಸಮೇತ ವ್ಯಾನ್ಗಳು ಹೋಗೋದು ಆ ಥರ ಏನಾರು ಇದೆಯಾ? ಅದು ಈಗ ಯಾವ ಪ್ರಾಡಕ್ಟ್ ಆ ಥರದ್ದೇನು ಬರುವಂತಿಲ್ಲ. ಅಂಥದ್ದು ಆ ಥರದ್ದು ಮುಂಚೆ ಎಲ್ಲ ಇತ್ತು, ಗೋಲ್ಡ್ ಎಲ್ಲ ಬರುತ್ತಿತ್ತು ಪ್ರಾಡಕ್ಟ್, ಅದಕ್ಕೆ ಕಂಪನಿ ಬರ್ತಿತ್ತು, ಇವಾಗಲೂ ಬರುತ್ತೆ. ಅಂದರೆ ಉದಾಹರಣೆಗೆ ಈಗ ಗೋಲ್ಡ್ ನೀವು ಈಗ ಆನ್ಲೈನ್ ಹೌದು, ಈ ಭೀಮಾ ಗೋಲ್ಡು ಆ ಥರದವ್ರದ್ದೆಲ್ಲ ಈಗ ಎಲ್ಲ ಬ್ಲೂ ಡಾಟಲ್ಲೇ ಬರುವಂಥದ್ದು. ಅದು ತುಂಬ ಹೈ ವ್ಯಾಲ್ಯೂ ಇತ್ತು ಅಂತ ಹೇಳಿದ್ರೆ ಅದು ಮುಂಚೆನೇ ಅವರು ಕಂಪನಿ ಕಡೆಯಿಂದ ಮೇಲ್ಗಿಲೆಲ್ಲ ಹಾಕಿರ್ತಾರೆ, ಅದಕ್ಕೆ ಪರ್ಟಿಕ್ಯುಲರ್ ಒಬ್ಬ ಪರ್ಸನ್ನು ನಮ್ಮ ಒಟ್ಟಿಗೆ ಕಳಿಸ್ತಾರೆ, ಹೋಗಿ ಎಲ್ಲದೂ ಈಗ ಅದೇ ಹೇಳಿದ್ವಿ, ಏನಿದ್ರು ನಮ್ಮದು ಡೆಲಿವರಿ ಬೈ ಟ್ರಸ್ಟ್ ಮೇಲೆ ನಿಂತ್ಕೊಂಡಿರುವಂಥ, ಅವ್ನು ಹೋಗ್ಬಿಟ್ಟು ಅದಕ್ಕೆ ಕಂಪನಿ ಗೋಲ್ಡ್ ಕೂಡ ಆನ್ಲೈನ್ ಬಲ್ಲಿ ಸ್ಟಾರ್ಟ್ ಆಗಿದೆ ಈಗ ಭೀಮಾ ಗೋಲ್ಡ್. ಮನೆಗಿನೆಗೆಲ್ಲ ಟ್ರಯಲ್ ಆಪ್ಷನ್ ಎಲ್ಲ ಕೊಟ್ಬಿಟ್ಟಿದಾರಲ್ಲ, ಅದು ಐ ಥಿಂಕ್ ಕಂಪ್ನಿ ಕಡೆಯಿಂದ, ಅದು ಕಂಪನಿ ಕಡೆಯಿಂದ ಬರ್ತದೆ, ಶೋರೂಮ್ ಕಂಪನಿ ಯಾವ ಪರ್ಸೆಂಟ್ ಇರುತ್ತೆ ಅವ್ರ ಕಡೆಯಿಂದ ಬರ್ತದೆ. ಆನ್ಲೈನ್ ನೀವೀಗೆಲ್ಲ ಏನು ಪರ್ಚೇಸ್ ಮಾಡಿದ್ರೆ ಅದೆಲ್ಲ ಈಗ ಏನು ಬ್ಲೂ ಡಾಟ್ ಆಗಿರ್ಬೋದು, ಬೇರೆ ಯಾವುದೇ ಏನು ಕೊರಿಯರ್ ಫ್ರಾಂಚೈಸ್ ಇದೆ ಅವ್ರ ಕೊರಿಯರಿಂದೆಲ್ಲ ಬರುತ್ತೆ. ಅಮೇಝಿಂಗ್. ಮತ್ತು ಈಗ ನಿಮ್ಮ ಒಂದು ವೃತ್ತಿನಲ್ಲಿ ಇವತ್ತು ನೀವು ಫೀಲ್ಡ್ಗೆ ಇಳಿದ್ರೇ ನಿಮಗೆ ಹಣ, ಹೌದು. ಸೊ ಹೆಂಗೆ ಪ್ಲ್ಯಾನ್ ಮಾಡಿದ್ದೀರಾ ನೆಕ್ಸ್ಟು? ಯಾವಾಗಲೂ ಕೆಲಸನೇ ಮಾಡ್ತಾ ಇರಬೇಕಾ? ಸೇವಿಂಗ್ಸು ಇನ್ವೆಸ್ಟ್ಮೆಂಟ್ ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಈಗ ತೊಂದರೆ ಇಲ್ಲ, ಇವಾಗ ಏನು ನಾವು ಜೀವನ ನಡೆಸಲಿಕ್ಕೆ ಏನು ಉಂಟು ಅದು ಸಾಕಾಗಿದೆ. ಒಂದೇ ಫ್ಯೂಚರ್ ನಾನು ಬಗ್ಗೆ ಕೆಲವುದೆಲ್ಲ ಮನೆ ಹತ್ರನೇನು ಸ್ವಲ್ಪ ಅಗ್ರಿಕಲ್ಚರ್ ಇದೆ, ಸ್ವಲ್ಪ ಮನೆ ಅದೇ ತೀರ್ಥಹಳ್ಳಿ ಮನೆ ಆಗಿರೋದ್ರಿಂದ ಸ್ವಲ್ಪ ಅಗ್ರಿಕಲ್ಚರ್ ಇದೆ, ಅದನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದು ಇಂಪ್ರೂವ್ಮೆಂಟ್ ಆದ ನಂತರ ನಮ್ಮದು ಈ ಮಲ್ತಾಯಿ ಅಂತ ನಾವೇನು ಹೇಳ್ತೇವೆ, ಇದು ಕೊರಿಯರ್ ಫೀಲ್ಡು, ಇದಕ್ಕೆ ಒಂದು ನಮಸ್ಕಾರ ಮಾಡಿ ನಾವು ತಾಯಿ ಮನೆಗೆ ಹೋಗಿಬಿಡೋಣ ಅಂತೇಳಿ ಅಷ್ಟೇ. ಮತ್ತು ಇನ್ವೆಸ್ಟ್ಮೆಂಟ್ಸ್ ಅಂತೆಲ್ಲ ಎಲ್ಲೆಲ್ಲಿ ಹಾಕ್ತೀರಾ ನೀವುಗಳು? ಮ್ಯೂಚುವಲ್ ಫಂಡ್ಸಾ ಅಥವಾ FDನಾ, ಚೀಟಿನಾ, ಗೋಲ್ಡಾ ಅಥವಾ ಫ್ರ್ಯಾಂಚೈಸಿನಾ? ಮೇಡಮ್ ಅದು ಏನಂತ ಹೇಳಿದ್ರೆ ನಾವು ಈಗ ಒಬ್ಬನ ಯಾವುದ್ರ ಮೇಲೆ ಅಭಿರುಚಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈಗ ಯೂಶಲಿ ನೀವೆಲ್ಲ ಹೇಗೆ ಮಾಡ್ತೀವಿ? ಈಗ ಇಲ್ಲಿ ರೊಟೇಷನಲ್ಲೇ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಅಂತೇಳಿ ಇವೆಲ್ಲ ಸಣ್ಣ ಪುಟ್ಟ ಚೀಟಿ ಹಾಕೊಳ್ಬೋದೇನೋ ಗೊತ್ತಿಲ್ಲ. ಕೊರಿಯರ್ ಬಾಯಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸಿ ಏನಾದರೂ ಅವನದು ಈಗ ಸ್ವಲ್ಪ ಉಳಿಸಿ ಮನೇದು ಮೇಂಟೆನೆನ್ಸ್ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಸರಿ ಆಗ್ತದೆ. ಇನ್ನೂ ಕೆಲವರು ಸ್ವಲ್ಪ ಬುದ್ಧಿವಂತರಿದ್ದವರು, ಏನು ಮನೇಲಿ ಏನು ತೊಂದರೆಗಿಂದ ಇಲ್ದವರು ಮೋಸ್ಟ್ಲಿ FD ಗಿಫ್ಟಿ ಇಟ್ಟುಕೊಂಡಿರ್ಬೋದು. ಕೆಲವರು ಗೊತ್ತಿರೋ ಸ್ವಲ್ಪ ಅದ್ರ ಬಗ್ಗೆ ಶೇರ್ ಬಗ್ಗೆ ನಾಲೆಡ್ಜ್ ಇದ್ದರು ಸ್ವಲ್ಪ ಶೇರೆಲ್ಲ ಹಾಕಿರ್ಬೋದು. ನೀವು ಯೂಶಲಿ ಎಲ್ಲಿ ಹಾಕ್ತೀರಿ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್? ಯಾಕೆಂದರೆ ದೇಸೆ ಮನಿ ಶುಡ್ ವರ್ಕ್ ಫಾರ್ ಯು ಶುಡ್ ನಾಟ್ ಆಲ್ವೇಸ್ ವರ್ಕ್ ಫಾರ್ ಮನಿ ಅಂತ. ಇಲ್ಲ, ನಾನು ಹಾಗೆ ಯೋಚನೆ ಮಾಡಲಿಲ್ಲ. ನನ್ನ ಕೆಲವುದು 1-2 ಗೊತ್ತಿರೋರೊಬ್ಬರು ಇದ್ದಾರೆ, ಒಂದು ಇನ್ವೆಸ್ಟ್ಮೆಂಟಿಗೆ ಅದಕ್ಕೆ ಹಾಕಿದೆ ನಾನು ಸಣ್ಣ ಅಮೌಂಟು. ಅದು ಬಿಟ್ಟರೆ ಏನಾದರೂ ನನ್ನ ಜ್ಯುವೆಲ್ಸಿಗೆ ಸ್ವಲ್ಪ ಒಂದು ಅಮೌಂಟು ತಿಂಗಳಿಗೆ ಇಷ್ಟು ಅಂತೇಳಿ ಕಟ್ತಿದೆ, ಅದಷ್ಟೇ. ಅದು ಬಿಟ್ಟರೆ ನಮ್ಮದು ಅಂತೇಳಿ ಸ್ವಲ್ಪ ಸೇವಿಂಗ್ಸ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದಕ್ಕೆ ಅಷ್ಟು ಬಗ್ಗೆ ತುಂಬ ದೊಡ್ಡದಾಗಿ ಏನು ಯೋಚನೆ ಮಾಡಲಿಲ್ಲ. ಬಟ್ ಅದು ಅಗ್ರಿಕಲ್ಚರ್ ಮನೆಯದು ಸ್ವಲ್ಪ ಅಗ್ರಿಕಲ್ಚರ್ ಇದಿದೆ, ಜಮೀನಿದೆ, ಅದಕ್ಕೆ ಏನು ಬೇಕು ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ. ಮತ್ತು ಮುಂದೆಲ್ಲ ಅದು ನನಗೆ ಒಂದು ಕೈ ಹಿಡಿದೆ ಅಂತೇಳಿ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಷ್ಟೇ.
ಅಮೇಝಿಂಗ್. ಯಾವ್ಯಾವ ಥರ ಪುಸ್ತಕಗಳನ್ನು ಓದ್ತೀರಿ? ಫ್ರೀ ಇದ್ದ ಟೈಮಲ್ಲಿ ಆಲ್ಮೋಸ್ಟ್ ನಾನು ಆವಾಗ ಅಂತೇಳಿದರೆ ನಾವು ಪೂರ್ಣಚಂದ್ರ ತೇಜಸ್ವಿ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಅವಾಗಿಂದ. ಅವ್ರದ್ದು ಕೆಲವೆಲ್ಲ ಬುಕ್ಸ್ ಇದೆ, ದೆವ್ವ ಅದು ಹಾಗೆ ಸ್ವಲ್ಪ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದೇ ಅವಾಗಿಂದ ಸ್ವಲ್ಪ ಓದಿ. ಇವಾಗ ನನಗೆ ಓದ್ಲಿಕ್ಕೆ ಟೈಮೇ ಸಿಕ್ಕಿದೆ, ಯಾಕೆಂದರೆ ನೈಟ್ ಫಿನಿಷ್ ಮಾಡ್ತಾನೆ ರಾತ್ರಿ 10-11 ಗಂಟೆ ಆಗಿರುತ್ತೆ. ಬಂದ ನಮ್ಮದೇನುಂಟು ಡೈಲಿ ಕಡಿಮೆ ತಿರ್ಗಾ ಬೆಳಗ್ಗೆ. ಅದಕ್ಕಾಗಿ ಈ ಒಂದು ಬುಕ್ ಕೊಡೋಕ್ಕೂ ಮುಂಚೆ ಈ ಬುಕ್ಕಲ್ಲಿರುವಂಥ ಒಂದು ಕಥೆ ನಿಮ್ಗೆ ಹೇಳಿ ನಾನು ಇದನ್ನು ಕೊಡ್ತೀನಿ. ಸರಿ ಆಯ್ತು. ಇದು ಭಾಳ ಫೇಮಸ್ ಆಲ್ಕೆಮಿಸ್ಟ್ ಅಂತ ಒಂದು ಬುಕ್ಕು. ಸೊ ಇದ್ರದ್ದು ಒಂದು ಫೇವ್ರೆಟ್ ಕಥೆ ಇವತ್ತು ನಾನು ರಿವೈಸ್ ಮಾಡಿಕೊಂಡು ಹೇಳೋದಾದರೆ, ಒಂದು ಚಿಕ್ಕ ಹುಡುಗನ್ನ ಅವ್ರ ಅಪ್ಪ ಕಳಿಸ್ತಾರಂತೆ, ಒಂದು ಮಹಾಜ್ಞಾನಿ ಹತ್ರ ಕಳಿಸ್ತೀನಿ, ನೀನು ಹೋಗು, ಪ್ರಪಂಚದಲ್ಲಿ ಸಂತೋಷ ಅಂದರೆ ಏನು ನಿನಗೆ ಗೊತ್ತಾಗಲಿ ಸ್ವಲ್ಪ ಅಂತ ಕಳಿಸ್ತಾರಂತೆ. ತುಂಬ ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ಕೊಂಡು ಕೊನೆಗೆ ಆ ಹುಡುಗ ಒಂದು ದೊಡ್ಡ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದಾಗ ಅಲ್ಲಿ ಮಹಾಜ್ಞಾನಿ ಸಿಗ್ತಾರೆ. ಮಹಾಜ್ಞಾನಿ ಬಂದು ಆ ಹುಡುಗನಿಗೆ ಒಂದು ಸ್ಪೂನ್ ಕೊಟ್ಬಿಟ್ಟು, ಸ್ಪೂನಲ್ಲಿ ನೋಡಪ್ಪ ಎಣ್ಣೆ ಇದೆ, ಸರಿ ಇವಾಗ ಇದನ್ನು ಎಣ್ಣೆ ಚೆಲ್ಲದೆ ಇರೋ ಹಾಗೆ ಹೋಗಿ ಸುತ್ತಾಡ್ಕೊಂಡು ಬಾ, ಹೋಗಿ ಅರಮನೆ ನೋಡ್ಕೊಂಡು ಬಾ ಅಂತ. ಅರಮನೆಯಲ್ಲಿ ಎಲ್ಲ ಚಂದದ ಸಂಗೀತ, ನಾಟ್ಯ ಎಲ್ಲನೂ ಇತ್ತು. ಸರಿ ಹುಡುಗ ಹೋದಂತೆ ಸ್ಪೂನ್ ಹಿಡ್ಕೊಂಡು ಎಲ್ಲ ಸರಿ ಒಂದು ಸುತ್ತ ಹಾಕೊಂಡು ಬಂದ. ಆಮೇಲೆ ಕೇಳ್ತಾರಂತೆ ಇವರು ಮಹಾಜ್ಞಾನಿ, ಏನಪ್ಪ ಅರಮನೆ ಎಲ್ಲ ನೋಡಿದ್ಯಾ, ಚೆನ್ನಾಗಿತ್ತಾ? ಹುಡುಗ ಹೇಳ್ತಾನಂತೆ, ಎಲ್ಲಿ ನೀವು ಬೇರೆ ಕೈನಲ್ಲಿ ಸ್ಪೂನ್ ಕೊಟ್ಬಿಟ್ಟು ಸ್ಪೂನಲ್ಲಿ ಎಣ್ಣೆನ ಚೆಲ್ಲದೆ ಇರೋಂಗೆ ನೋಡ್ಕೊ ಅಂತಂದು ನಾನು ಬರೀ ಎಣ್ಣೆನೇ ನೋಡ್ತಾ ಇದ್ದೆ, ಸುತ್ತ ನೋಡೋಕ್ಕೆ ಆಗಲಿಲ್ಲ. ಸರಿ ಈಗ ಮತ್ತೆ ಅದನ್ನೇ ಇನ್ನೊಂದ್ಸತಿ ಆ ಹುಡುಗನಿಗೆ ಹೇಳಿದ್ರಂತೆ, ಸರಿ ಈ ಸತಿ ಹೋಗು, ಎಲ್ಲ ಆಚೆ ಈಚೆಲ್ಲ ನೋಡ್ಕೊಂಬಾ, ಮತ್ತೆ ಹಳೆ ಥರ ಮಾಡಬೇಡ. ಈ ಸತಿ ಹುಡುಗ ಎಲ್ಲ ಆಚೆ ಈಚೆ ಎಲ್ಲ ಸೌಂದರ್ಯ ಎಲ್ಲ ನೋಡಿಕೊಂಡು ವಾಪಸ್ ಬರೋ ಹೊತ್ತಿಗೆ ಸ್ಪೂನಲ್ಲಿರೋ ಎಣ್ಣೆಲ್ಲ ಚೆಲ್ಕೊಂಬಿಟ್ಟಿದ್ನ. ಆವಾಗ ನೀವೇ ತಾನೇ ಹೇಳಿದ್ದು ಸುತ್ತಮುತ್ತ ಇರೋದನ್ನೆಲ್ಲ ನೋಡು ಅಂತ. ಅದು ನೋಡೋಕೆ ಹೋಗಿ ನೋಡಿ ಎಣ್ಣೆನೇ ಚೆಲ್ಲೋಯ್ತು ಸ್ಪೂನಿಂದು. ಮೊದಲನೇ ಕೇಸಲ್ಲಿ ಸ್ಪೂನಲ್ಲಿ ಎಣ್ಣೆ ಹಂಗೆ ಇತ್ತು, ಪ್ರಪಂಚ ನೋಡಲಿಲ್ಲ, ಅಂದರೆ ಆ ಅರಮನೆ. ಎರಡನೇದರಲ್ಲಿ ಅರಮನೆ ನೋಡ್ದ, ಒಳಗಡೆ ಸ್ಪೂನಲ್ಲಿದ್ದು ಎಣ್ಣೆ ಚೆಲ್ಲೋಯ್ತು. ಆಗ ಅವ್ರು ಹೇಳ್ತಾರಂತೆ, ಈ ಪ್ರಪಂಚ ಅನ್ನೋದು ಹೀಗೆ, ಎಣ್ಣೆ ಅನ್ನೋದು ನಾವು ಯಾಕೆ ಬಂದಿದ್ದೀವಿ, ನಾವು ಏನನ್ನು ಹುಡುಕ್ತಾ ಇದ್ದೀವಿ ಪ್ರಪಂಚದಲ್ಲಿ, ಅದನ್ನು ಯಾವಾಗಲೂ ಕಾಪಾಡಿಕೊಂಡು ಸುತ್ತಮುತ್ತ ಇರುವುದೆಲ್ಲವನ್ನೂ ನಾವು ಎಂಜಾಯ್ ಮಾಡಿಕೊಂಡು ಎರಡು ಜೊತೆಗೆ ಬದುಕಬೇಕು ಅಂತ ಹೇಳಿ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು. ಸೊ ಈಗ ಹೇಳಿ, ನಿಮ್ಮ ಸ್ಪೂನಲ್ಲಿರೋ ಎಣ್ಣೆ ಏನು? ಅಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಾರಣಕ್ಕೆ ಬರ್ತೀವಿ, ಕೆಲವು ಸತಿ ಕಾರಣ ಅಂತ ಅಂದ್ಕೊಂಡು ಅದ್ರ ಹಿಂದೆ ಓಡ್ತಾ ಇರ್ತೀವಿ. ಸೊ ನಿಮ್ಮ ಪರ್ಪಸ್ ಆಫ್ ಲೈಫ್ ಏನು ಅಶೋಕ್ ಅವರೇ? ಇಲ್ಲ, ನಮ್ಮ ಪರ್ಪಸ್ಸು ಈಗ ಹೇಳಿದಾಗೆ, ಈಗ ನಾವು ಒಂದು ಲೈಫಿಗೆ ಒಂದು ಲೈನಿಗೆ ಬಂದಿದ್ದೇವೆ. ಇವಾಗ ಏನು ಕೊರಿಯರ್ ಫೀಲ್ಡ್ ಆಗಿರ್ಬೋದು, ಆ ಲೈನಿಗೆ ಆಲ್ಮೋಸ್ಟ್ ಎಷ್ಟು ದಿವಸ ಅದಕ್ಕಾಗುತ್ತೆ ಅಷ್ಟು ದಿನ ಒಳ್ಳೆಯವ್ರ ಹತ್ರ ಒಳ್ಳೆಯವ್ರಂತ ಅನ್ಸ್ಕೊಂಡು ಹೋಗೋದು ಅಷ್ಟೇ, ಬೇರೆ ಏನು ಬೇಕಂತಿಲ್ಲ ನನಗೆ. ಯಾವುದೊಬ್ಬರು ಕಸ್ಟಮರ್ ಅಶೋಕ್ ಅಂತ ಮುಂಚೆ ನಾಳೆ ನಾನು ಲೀವ್ ಆಗಿದಾಗ ಅಲ್ಲಿ ಬೇರೊಬ್ಬ ಡೆಲಿವರಿ ಹೋದಾಗ ಅಶೋಕ್ ಇವತ್ತು ಬಂದಿಲ್ಲ ಅಂತ ಕೇಳಬೇಕಂತೇಳಿ ಅಷ್ಟು ನಂಗೆ ಮಾಡಿಸ್ಕೊಳೋದ್ರೆ ಸಾಕು ಅಂತ ನನ್ನ ಲೈಫಲ್ಲಿ ಅಷ್ಟೇ, ಬೇರೆ ಏನು ಬೇಕಂತೇನಿಲ್ಲ. ವೆರಿ ನೈಸ್, ವಿಶ್ ಯು ದ ಬೆಸ್ಟ್ ಈ ಒಂದು ಜರ್ನಿ. ಓಕೆ ಮ್ಯಾಮ್. ಡೆಲಿವರಿ ಮೇಲೆ ಡೆಲಿವರಿ, ಅದರ ಮೂಲಕ ಸಾಕಷ್ಟು ವ್ಯಕ್ತಿತ್ವಗಳು, ಜನಗಳ ಪರಿಚಯ, ಜೀವನದ ಪರಿಚಯ ಹೀಗೆ ನಿಮ್ಗೆ ಆಗ್ತಾ ಹೋಗಲಿ. ಬೇಕಾಗಿರೋದೆಲ್ಲವನ್ನು ಪಡೆಯುವಂಥ ಶಕ್ತಿ, ಪಡೆದ ನಂತರ ತೃಪ್ತಿ ಎಲ್ಲವೂ ನಿಮಗೆ ಸಿಗಲಿ. ಆಲ್ಕೆಮಿಸ್ಟ್ ಈ ಪುಸ್ತಕ ನಿಮಗಾಗಿ ಸಮಯ ಮಾಡಿಕೊಂಡು ಆಗಾಗ ಸರಿ ಮೇಡಮ್, ಥರ ಫೋನಿಗೆ ಸಾಫ್ಟ್ವೇರ್ ಅಪ್ಡೇಟ್ ಇದ್ದಂಗೆ ನಮ್ಮ ತಲೆಗೆ ಈ ಥರದ್ದೆಲ್ಲ ಬೀಳ್ತಾ ಇದ್ದಾಗ ಚೆನ್ನಾಗಿರುತ್ತೆ. ಐ ಗೆಸ್ ನಿಮ್ಮ ಜರ್ನಿ ಆಫ್ ಲೈಫ್. ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲು. ಓಕೆ, ಥ್ಯಾಂಕ್ ಯು. ಸೊ ಐ ಹೋಪ್ ಪ್ರತಿಯೊಬ್ಬರ ಜರ್ನಿನಲ್ಲೂ ಕಲಿಯೋದು ಸಾಕಷ್ಟಿರುತ್ತೆ. ಅವ್ರ ಲೈಫನ್ನು ಹೀಗೆ ನೋಡಿದ್ರೆ ಆ ಕ್ಷೇತ್ರದ ವಿಚಾರಗಳು ಎಲ್ಲವನ್ನೂ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದೆ ಯಾರನ್ನು ನಾವು ಈ ಶೋನಲ್ಲಿ ಕರೆಸಬೇಕು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್, ಆ್ಯಕ್ಟರ್ಸು, ಸೈಂಟಿಸ್ಟ್ಸು, ಡಾಕ್ಟರ್ಸು, ಅನ್ಸಂಗ್ ಹೀರೋಸ್ ಲೈಕ್ ಅಶೋಕ್. ಸೊ ಐ ಗೆಸ್ ಗೈಸ್ ಏನನ್ನ ಹೇಳಿ ಇವತ್ತಿನ ಶೋನ ಮುಗಿಸ್ಲಿ. ಫಿಯರ್ ಹ್ಯಾಸ್ 2 ಮೀನಿಂಗ್ಸ್ ಅಂತ ಒಂದು ಕೋಟ್ ಇದು. ಭಯಕ್ಕೆ 2 ಅರ್ಥ ಇರುತ್ತಂತೆ. ಇಲ್ಲ ಹೆದರ್ಕೊಂಡು ಓಡು, ಅಂದರೆ ಫಿಯರ್ ಆ್ಯಂಡ್ ರನ್. ಭಯಕ್ಕೆ 2 ಅರ್ಥ ಇರುತ್ತೆ. ಒಂದು, ಎಲ್ಲವನ್ನ ಮರೆತುಬಿಟ್ಟು ಓಡು, ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್. ಎರಡನೇದು
ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್, ಎಲ್ಲವನ್ನು ಎದುರಿಸಿ ಮೇಲಕ್ಕೆ ಹೋಗೋದು ವರ್ಸಸ್ ಎಲ್ಲವನ್ನು ಮರೆತು ಓಡ್ ಹೋಗೋದು. ಸೊ ಈ ಥರದೆಲ್ಲ ಕೋಟ್ಸ್ಗಳು ಕೇಳಿದಾಗ ಅಗೇನ್ ಇದು ನೀವು ನಿಮ್ಮ ಲೈಫಿಗೆ ಹೆಂಗೆ ಟರ್ನ್ ಮಾಡ್ಕೊತೀರಾ, ಯಾವ ಒಂದು ಸಿಚುವೇಶನ್ಗೆ ನಾನು ಅವತ್ತು ಹಾಗೆ ಮಾಡ್ಬೋದಿತ್ತ ಅಂತ ಕನೆಕ್ಟ್ ಮಾಡ್ಕೋತಿರೋ, ಅಥವಾ ಇವೆಲ್ಲ ಹೇಗಂತಂದರೆ ನಾನು ರೀಸೆಂಟಾಗಿ ಹೇಳ್ತಾ ಇದ್ದೆ, ನಾವು ಎಷ್ಟೇ ಥಿಯರಿ ಅಂತ ನೂರಾರು ಕೇಳ್ಬೋದು, ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಅಂತ ಕೂತ್ಕೊಂಡಾಗಲೇ ಬರೋದು ಇವೆಲ್ಲ ಜ್ಞಾಪಕ ಬರುತ್ತಾ, ಬಂದಿದ್ದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತಾ. ಸೊ ಯು ನೆವರ್ ನೋ ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ. ಸೊ ಫಿಯರ್ ಅಂತ ಬಂದಾಗ ಕುಡ್ ಬಿ ಮಲ್ಟಿಪಲ್ ಫಿಯರ್ಸ್ ದಟ್ ಯು ಆರ್ ಫೇಸಿಂಗ್ ಇನ್ ಬೇರೆ ಬೇರೆ ಏರಿಯಾಸ್ ಆಫ್ ಯುವರ್ ಲೈಫ್. ನೋಡಿ ಈ ಥರ ಕೋಟ್ಗಳನ್ನು ಹೇಗೆ ಅರ್ಥ ಮಾಡಿಕೊಂಡು ಹೇಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಪ್ಲೈ ಮಾಡ್ತೀರಾ ಅಂತ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಅನದರ್ ಎಪಿಸೋಡ್ ವಿತ್ ಅಶೋಕ್ ಅವರು, ಹೂಸ್ ಅಶೋಕ ಚಕ್ರ ಲಿಟ್ರಲಿ. ಹಾಗೇನಿಲ್ಲ, ಅಲ್ಲ ನೀವು ಡೆಲಿವರಿಯವರಾಗಿ ಚಕ್ರ ತಾನೇ ಓಡ್ತಾ ಇರ್ತೀರ ಯಾವಾಗಲೂ. ಅದು ಒಂದು ಆ್ಯಂಗಲ್ ನೋಡಿದ್ರೆ ಅದು ಕರೆಕ್ಟ್ ಇದೆ, ನೋಡ್ಬೇಕು ಎಲ್ಲಿ ತನಕ ಎಲ್ಲಿ ಯಾವಾಗ ನಿಲ್ತದೆ ಅಂತೇಳಿ. ಓಡ್ತಾ ಇರಲಿ, ನೋಡೋಣ ಎಲ್ಲರ ಆಶೀರ್ವಾದದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ನಮಸ್ತೆ. ನಮಸ್ತೆ.